ವಸಂತಿ ಕಣೆಮಾರು ಅವರ ಪತಿಯವರು ಕೂಡ ಇಲ್ಲಿಗೆ ಬರಬೇಕು. ನೀವು ಕೊಡಮಾಡಿದಂಥ ಈ ಒಂದು ಸುಂದರವಾದಂಥ ಉದ್ಯಾನವದ ಉದ್ಘಾಟನೆ ಈಗ ಪ್ರಾರಂಭವಾಗಲಿಕ್ಕಿದೆ. ವಸಂತಿ ಅಕ್ಕ ಮತ್ತು ಅವರ ಬರಬೇಕು ಇಲ್ಲಿಗೆ. ಗೋಪಣ್ಣ ಬನ್ನಿ. ಆತ್ಮೀಯರೇ, ಈ ಒಂದು ವಿದ್ಯಾಸಂಸ್ಥೆಗೆ ಮೆರಗನ್ನು ನೀಡಿದವರು ವಸಂತಿ ಮತ್ತು ಅವರ ಧರ್ಮಪತ್ನಿ ಅವರು ಈ ಒಂದು ಕೊಡುಗೆಯನ್ನು ನೀಡಿ ಇವತ್ತು ನಮ್ಮ ಈ ವಿದ್ಯಾಸಂಸ್ಥೆಗೆ ಮೆರಗನ್ನು ಕೊಟ್ಟಿದ್ದಾರೆ. ಇಂಥ ಒಂದು ಉದ್ಯಾನವನದ ಉದ್ಘಾಟನೆಯನ್ನು ಈಗ ಮಾನ್ಯ ಶ್ರೀ ಶೇಷಪ್ರೈ ಮಾನ್ಯ ಕಾರ್ಯದರ್ಶಿಗಳು ಶ್ರೀ ರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ರಾಮಕುಂಜ ಅವರು ಇದನ್ನು ಉದ್ಘಾಟಿಸಲಿಕ್ಕಿದೆ. ಎಲ್ಲ ಸಂಘಟಕರು ಈ ವೇದಿಕೆ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕು. ನಮ್ಮ ಶತಮಾನ ಸಮಿತಿ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು, ಹಳೆವಿಧಿ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು, ಎಸ್ಎಂಸಿ ಅಧ್ಯಕ್ಷರು ಪದಾಧಿಕಾರಿಗಳು, ಎಲ್ಲ ಸಂಘಟಕರು ಈ ಬಂದು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನೆರವೇರಿಸಿಕೊಳ್ಳಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಕಾರಂಜಿ ವರ್ಷಗಳ ನಮ್ಮ ಈ ಒಂದು ಉದ್ಘಾಟನದ ಕಾರಂಜಿ ಬೆಳಗುವುದರ ಮೂಲಕ ಈ ಒಂದು ಚಾಲನೆ ನಮ್ಮ ಗುರುಗಳು ನೀಡಿದ್ದಾರೆ. ವಿಷ್ಣುಮೂರ್ತಿಯ ಪವಿತ್ರ ಪಾದ ಕಮಲದಲ್ಲಿ ಮುಂದಕ್ಕೆ ನಮ್ಮ ನೇರವಾಗಿ ಸಭಾ ಕಾರ್ಯಕ್ರಮ ಜರುಗಲಿಕ್ಕಿದೆ. ಕರ್ನಾಟಕ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಹಳೆನೇರಂಕಿ ಶತಮಾನೋತ್ಸವ ಸಂಭ್ರಮ 2025 ದಿನಾಂಕ 7/12/2025 ಆದಿತ್ಯವಾರ ಇಂದು ಗುರುವಂದನಾ ಸಮಾರಂಭ ನೆರವೇರಲಿಕ್ಕಿದೆ. ಅಧ್ಯಕ್ಷತೆಯನ್ನು ವೀರೇಂದ್ರ ಪಾಲೆತಡ್ಡ ಮಾನ್ಯ ಅಧ್ಯಕ್ಷರು ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿ ವಹಿಸಿಕೊಳ್ಳಲಿದ್ದಾರೆ. ಗುರುವಂದನೆ ಮತ್ತು ಶಾಲಾ ಉದ್ಯಾನವನವನ್ನು ಈಗಾಗಲೇ ಉದ್ಘಾಟನೆ ಮಾಡಿದ ಶ್ರೀಯುತ ಶೇಷಪ್ಪರೈ ಮಾನ್ಯ ಕಾರ್ಯದರ್ಶಿಗಳು ರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ರಾಮಕುಂಜ ಇವರು ನೆರವೇರಿಸಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶ್ರೀ ನಿಂಗರಾಜ್ ಕೆಸಿ ಮಾನ್ಯ ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಕೇಡರ್ ಹಾಗೂ ಪದವೀಧರೇತರ ಮುಖ್ಯ ಗುರುಗಳ ಸಂಘ ದಕ್ಷಿಣ ಕನ್ನಡ, ರಾಮಕೃಷ್ಣ ಮಲ್ಲಾರ ಮಾನ್ಯ ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಡಬ ತಾಲೂಕು, ಶ್ರೀ ಮಾಮಚ್ಚನ್ ಎಂ ಮಾನ್ಯ ಅಧ್ಯಕ್ಷರು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಕಡಬ ತಾಲೂಕು. ಅದೇ ರೀತಿಯಾಗಿ ಶಾಲಾ ಶತಮಾನೋತ್ಸವ ಸಮಿತಿಯ ಉಪಾಧ್ಯಕ್ಷರಾದ ವಸಂತಿ ಕಣೆಮಾರು, ಶಾಲಾ ಶತಮಾನೋತ್ಸವ ಸಮಿತಿಯ ಉಪಾಧ್ಯಕ್ಷರಾದ ತೇಜಸ್ವಿನಿ ಶೇಖರಗೌಡ ಕಟ್ಟಪುಣಿ ಇವರು ವೇದಿಕೆಗೆ ಆಗಮಿಸಬೇಕು. ಹಾಗೂ ಶಾಲಾ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು, ಶಾಲಾ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಅದೇ ರೀತಿಯಾಗಿ ಶಾಲಾ ಮುಖ್ಯ ಶಿಕ್ಷಕರು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಉಚಿತ ಶಿಕ್ಷಣದ ಜ್ಞಾನ ಕಾರ್ಯಕ್ರಮವು ಯಾವುದೇ ನಿರ್ವಿಘ್ನತೆಯಿಂದ ನಡೆಯಬೇಕಾಗಿ ದೇವರ ಸ್ತುತಿಯೊಂದಿಗೆ ಪ್ರಾರ್ಥಿಸಲಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿಗಳು. ಗೌರೀನಂದನ ಗಜಾನನ ಗೌರೀನಂದನ ಗಜಾನನ ಗಿರಿಜಾನಂದನ ನಿರಂಜನ ಗಿರಿಜಾನಂದನ
ಷಣ್ಮುಖ ಸೋದರ ಗಜಾನನ ಷಣ್ಮುಖ ಸೋದರ ಗಜಾನನ ಗಜಾನನ ಶುಭಾನನ ಗಜಾನನ ಶುಭಾನನ ಪಾಹಿ ಪ್ರಭು ಮಾಂ ಪಾಹಿ ಪ್ರಸನ್ನ ಪಾಹಿ ಪ್ರಭು ಮಾಂ ಪಾಹಿ ಪ್ರಸನ್ನ ಗೌರಿ ನಂದನ ಗಜಾನನ ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ ಗಿರಿಜಾನಂದನ ನಿರಂಜನ ಗಿರಿಜಾನಂದನ ನಿರಂಜನ. ಪ್ರಾರ್ಥಿಸಿದ ವಿದ್ಯಾರ್ಥಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಈ ಸಮಾರಂಭಕ್ಕೆ ಆಗಮಿಸಿದ ಗಣ್ಯ ಮಹನೀಯರನ್ನ ಬಹಳ ಪ್ರೀತಿಯಿಂದ ಆದರದಿಂದ ಸ್ವಾಗತಿಸಲಿದ್ದಾರೆ ನಮ್ಮ ಶಾಲಾ ಸಹ ಶಿಕ್ಷಕಿ ಶ್ರೀಮತಿ ಶಶಿಕಲಾರವರು. ವೇದಿಕೆಯಲ್ಲಿರುವ ಗಣ್ಯರಿಗೆ ವಂದಿಸುತ್ತಾ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ದಿನ ನಾವು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ನಮ್ಮ ಶಾಲಾ SMC ಅಧ್ಯಕ್ಷರಾದ ಶ್ರೀಯುತ ವೀರೇಂದ್ರ ಪಾಲೆತಡ್ಡ ಇವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶಾಲಾ SMC ಸದಸ್ಯರಾದ ಆನಂದ ಪರಕಾಲ್ ಇವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಗುರುವಂದನೆ ಮತ್ತು ಇಂದಿನ ಉದ್ಯಾನವನ ಉದ್ಘಾಟನೆಯನ್ನು ಮಾಡಿದಂಥ ಶ್ರೀ ಶೇಷಪ್ಪ ರೈ, ಮಾನ್ಯ ಕಾರ್ಯದರ್ಶಿಗಳು ಶ್ರೀ ರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ರಾಮಕುಂಜ ಇವರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶಾಲಾ ಮೇಲುಸ್ತುವಾರಿ ಸಮಿತಿಯ ಸದಸ್ಯರಾದ ಚಂದ್ರಶೇಖರ ಹೊಸಮಾರಡ್ಡ ಇವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಚಕ್ರಪಾಣಿ AV, ಪ್ರಭಾರ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಇವರು ಆಗಮಿಸಿದ್ದಾರೆ. ಇವರನ್ನು ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶಾಲಾ ಮೇಲುಸ್ತುವಾರಿ ಸಮಿತಿಯ ಸದಸ್ಯರಾದಂತಹ ಪೂವಪ್ಪ ಗೌಡ ಕೆಮ್ಮಿಂಜೆ ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ನಿಂಗರಾಜು KP, ಮಾನ್ಯ ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಕೇಡರ್ ಹಾಗೂ ಪದವಿಯೇತರ ಮುಖ್ಯ ಗುರುಗಳ ಸಂಘ ಇವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಜಯಂತ ಬರಂಬೆಟ್ಟು ಇವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಮಾಮಚ್ಚನ್ AM, ಮಾನ್ಯ ಅಧ್ಯಕ್ಷರು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಕಡಬ ತಾಲೂಕು ಇವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಸಂಸ್ಥೆಯ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಶಾಲಾ ಮೇಲುಸ್ತುವಾರಿ ಸಮಿತಿಯ ಸದಸ್ಯರಾದ ಶುಭಾ ಬರಂಬೆಟ್ಟು ಇವರು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ
ಶ್ರೀಮತಿ ವಸಂತಿ ಕಣಿಮಾರು, ಈಗ ತಾನೇ ಉದ್ಘಾಟನೆ ಆದಂಥ ಉದ್ಯಾನವನದ ಆಯೋಜಕರು, ಇವರು ಶತಮಾನೋತ್ಸವ ಸಮಿತಿಯ ಉಪಾಧ್ಯಕ್ಷರು ಕೂಡ ಆಗಿದ್ದಾರೆ. ಇವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಪ್ರೀತಿಯಿಂದ ಸ್ವಾಗತಿಸಿದ್ದೇನೆ. ಇವರಿಗೆ ಸಮಿತಿಯ ಸದಸ್ಯರಾದ ಮಾಲತಿ ಕೆಮ್ಮಿಂಜೆ ಇವರು ಹೂಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ರಮೇಶ್ ರೈ ರಾಮಮಜ್ಜಲು ಇವರು ಕೂಡ ಉಪಸ್ಥಿತರಿದ್ದಾರೆ. ಇವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಜನಾರ್ದನ ಕದ್ರ ಕೂಡ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಶ್ರೀ ರಾಮಕೃಷ್ಣ ಮಲ್ಲಾರ ಮಾನ್ಯ ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಡಬ ತಾಲೂಕು ಆಗಮಿಸಿದ್ದಾರೆ. ಸರ್, ನಿಮಗೆ ಪ್ರೀತಿಯ ಸ್ವಾಗತಗಳು. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಶಾಲಾ ಸಹ ಶಿಕ್ಷಕ ನವೀನ್ ಎ ಇವರು ಹೂಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ಮುಖ್ಯ ಗುರುಗಳಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಗುರುವಂದನೀಯ ಮುಖ್ಯ ಶಿಕ್ಷಕರು, ಶತಮಾನೋತ್ಸವ ಸಮಿತಿಯ ಪದಾಧಿಕಾರಿಗಳು, STMC ಉಪಾಧ್ಯಕ್ಷರು, STMC ಸದಸ್ಯರು, ಹಳೆ ವಿದ್ಯಾರ್ಥಿಗಳು, ಪರ ಊರ ವಿದ್ಯಾಭಿಮಾನಿಗಳು, ಮಾಧ್ಯಮದವರು, ಧ್ವನಿವರ್ಧಕದವರು, ಶಾಮಿಯಾನದವರು, ಅಡುಗೆ ಸಿಬ್ಬಂದಿಗಳು ಮತ್ತು ಶಿಕ್ಷಕ ವೃಂದದವರು ಎಲ್ಲರೂ ಉಪಸ್ಥಿತರಿದ್ದರೆ ಇದ್ದೀರಿ. ನಿಮ್ಮೆಲ್ಲರನ್ನು ಒಂದೇ ಮಾತಿನಲ್ಲಿ ಪ್ರೀತಿಯಿಂದ ಸ್ವಾಗತಿಸಿದ್ದೇನೆ. ಎಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದ ಮೇಡಮ್ ತಮಗೂ ವಂದನೆಗಳು. ಇದೀಗ ಗೌರವಾರ್ಪಣೆ ಶಾಲು ಹೊದಿಸಿ ಎಲ್ಲ ಗಣ್ಯ ಮಹನೀಯರನ್ನ ಶಾಲಾ ಮುಖ್ಯ ಗುರುಗಳು, ಶಾಲಾ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು, ಶಾಲಾ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರು ನೆರವೇರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಗುರುವಂದನಾ ಕಾರ್ಯಕ್ರಮ. ನಮ್ಮಿ ವಿದ್ಯಾದೇಗುಲದಲ್ಲಿ ಗುರುವೆಂಬ ಪವಿತ್ರ ಸ್ಥಾನವನ್ನು ಅಲಂಕರಿಸಿ ಮುಗ್ಧ ಮಕ್ಕಳ ಬಾಳಲ್ಲಿ ಅಕ್ಷರದ ಬೀಜ ಬಿತ್ತಿ ಜ್ಞಾನದ ಹಸಿವನ್ನು ನೀಗಿಸುತ್ತಲೇ ಮಸ್ತಕವೆಂಬ ಪುಸ್ತಕದ ಪುಟದಲ್ಲಿ ಸ್ಫುಟವಾಗಿ ಬರೆಸಿ ಬದುಕಿನ ನಿಜವಾದ ನಡೆನುಡಿಯನ್ನು ಕಲಿಸುತ್ತಾ ಜಾತಿ ಮತ ಧರ್ಮಗಳಿಗೆ ಮನದಲ್ಲಿ ಬೇಲಿ ಹಾಕಿ ನುಡಿಯೊಂದಿಗೆ ಉತ್ತಮ ನಡತೆಯನ್ನು ಕಲಿಸಿ ಚಾತುರ್ಯತೆಯ ಸುಗಮಗಾರಿಕೆಯ ಮೂಲಕ ಕಲಿಕೆಯನ್ನು ಗಟ್ಟಿಗೊಳಿಸಿ ಸಾಧನೆಯ ಹಾದಿಯಲ್ಲಿ ಬೆಳಕನ್ನು ಚೆಲ್ಲಿದ ಸಾವಿರಾರು ವಿದ್ಯಾರ್ಥಿಗಳ ಬಾಳಲ್ಲಿ ಜ್ಯೋತಿಯನ್ನು ಬೆಳಗಿದ ಎಲ್ಲ ನಮ್ಮಿ ವಿದ್ಯಾಸಂಸ್ಥೆಯಲ್ಲಿ ಸೇವೆಗೈದ ಗುರು ಮಹನೀಯರಿಗೆ ನಲ್ಮೆಯ ಸ್ವಾಗತವನ್ನು ಮಗದೊಮ್ಮೆ ಕೋರುತ್ತಾ ಇದೀಗ ಗುರುವಂದನಾ ಕಾರ್ಯಕ್ರಮ ಇದನ್ನು ನೆರವೇರಿಸಿಕೊಡಲಿದ್ದಾರೆ ಶ್ರೀಯುತ ಸೇಸಪ್ಪರೈ, ಮಾನ್ಯ ಕಾರ್ಯದರ್ಶಿಗಳು, ಶ್ರೀ ರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ರಾಮಕುಂಜ. ಪ್ರೀತಿಯ ಶಿಕ್ಷಕರು ನಮ್ಮ ಕರೆಗೆ ಓಗೊಟ್ಟು ಆಗಮಿಸಿದ್ದಾರೆ. ಶ್ರೀಯುತ ಸಂಜೀವ ಬಿ ಸರ್, ಶ್ರೀಮತಿ ಸುಗಂಧಿ ಕೆ, ಶ್ರೀಮತಿ ರಾಜೇಶ್ವರಿ ಪಿ, ಶ್ರೀಮತಿ ಮೀನಾಕ್ಷಿ ಹೆಚ್, ಶ್ರೀಮತಿ ಮೋಹನಾಂಗಿ ಮೇಡಮ್ ಆಗಮಿಸಿದ್ದೀರಾ. ತಾವುಗಳು ನಮ್ಮ ಸನ್ಮಾನ ಪೀಠವನ್ನ ಏರ್ಬೇಕಾಗಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ಶ್ರೀಮತಿ ದೀಪಾ ಮಯೂರ್ ಪಿ ಸರ್,
ಆತ್ಮೀಯರೇ, ಅವಿಸ್ಮರಣೀಯ ಕ್ಷಣದಲ್ಲಿ ನಾವಿದ್ದೇವೆ. ಈ ಒಂದು ಸಂಸ್ಥೆಯಲ್ಲಿ ಈ ಸಂಸ್ಥೆಗಾಗಿ ಸೇವೆ ಸಲ್ಲಿಸಿದಂತಹ ಗುರು ಮಹಾನೀಯರನ್ನ ಸನ್ಮಾನಿಸುವಂತಹ ಸೌಭಾಗ್ಯವನ್ನ ಇಟ್ಟುಕೊಂಡಿದ್ದೇವೆ. ಸಂಜೀವ ಬಿ ಭಟ್ಲಡ್ಕರ್ ಅವರು ಈ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಯಾಗಿದ್ದುಕೊಂಡು ಮೋನಪ್ಪ ಪೂಜಾರಿ ಮತ್ತು ಮುತ್ತಕ್ಕ ಭಟ್ಲಡ್ಕ ಇವರ ಸುಪುತ್ರರಾಗಿರತಕ್ಕಂತಹ ಶ್ರೀಯುತ ಸಂಜೀವ ಪೂಜಾರಿಯವರು ಕಾಂಚನ ಶಾಲೆಯಲ್ಲಿ ಸೇವೆಯನ್ನು ಆರಂಭಿಸಿ 1985ರಲ್ಲಿ ಸರ್ಕಾರಿ ನೇಮಕಾತಿಯನ್ನು ಹೊಂದಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಪ್ಪ ಇಲ್ಲಿ ಸೇವೆಯನ್ನ ಸಲ್ಲಿಸಿ 1991ರಲ್ಲಿ ಆಲಯಂತಾಯಕ್ಕೆ ವರ್ಗಾವಣೆಗೊಂಡು 2002 ಆಗಸ್ಟ್ನಲ್ಲಿ ಹಲನೇರಿಂಕಿ ಶಾಲೆಗೆ ವರ್ಗಾವಣೆಗೊಂಡು ಸೇವೆಯನ್ನ ಸಲ್ಲಿಸಿ ದೇವರಾಜ ಶಾಲೆಗೆ ಮುಖ್ಯ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸಿ ಅಲ್ಲಿ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಇವರನ್ನ ಅತಿಥಿ ಗಣ್ಯರು ಸೇರಿಕೊಂಡು ಅತ್ಯಂತ ಅಭಿಮಾನದಿಂದ ಸನ್ಮಾನಿಸ್ತಾ ಇದ್ದಾರೆ. ಶ್ರೀಮತಿ ಸುಗಂಧಿ ಕೆ, ಶ್ರೀಯುತರು ಸಂಜೀವ ಬಿ ಇವರ ಧರ್ಮಪತ್ನಿ ಅನ್ನಿ ಪೂಜಾರಿ ಮತ್ತು ಕಮಲಾ ಮಾರ್ಕಾಜೆ ಇವರ ಪುತ್ರಿ 1981ರಲ್ಲಿ ಡಿಸೆಂಬರ್ನಲ್ಲಿ ವರ್ಗಾವಣೆಗೊಂಡು 1981ರಿಂದ 2012 ತನಕ ಅವರು ಸಹ ಶಿಕ್ಷಕಿಯಾಗಿ ಆಲಂತಾಯದಲ್ಲಿ ಸೇವೆ ಸಲ್ಲಿಸಿ ತದನಂತರ 2004ರಲ್ಲಿ ಮುಖ್ಯ ಶಿಕ್ಷಕರಾಗಿ ಇದೇ ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಇದೇ ಸಂಸ್ಥೆಯಲ್ಲಿ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಶ್ರೀಮತಿ ರಾಜೇಶ್ವರಿ ಪಿ, ಪದ್ಮರಾಜ ಶೆಟ್ಟಿ ಮತ್ತು ಅಮ್ಮಾಜಿ ಅಮ್ಮನವರ ಸುಪುತ್ರಿಯಾಗಿ ಜನಿಸಿದ ಇವರು 1982 ಸೆಪ್ಟೆಂಬರ್ 1ರಿಂದ 1990 ಡಿಸೆಂಬರ್ ತನಕ ಆಲಂತಾಯದಲ್ಲಿ ಸೇವೆಯನ್ನು ಸಲ್ಲಿಸಿ ಇದೇ ಸಂಸ್ಥೆಯಲ್ಲಿ ಹಿರಿಯ ವಿದ್ಯಾರ್ಥಿಯಾಗಿ ಇದೇ ಸಂಸ್ಥೆಯಲ್ಲಿ ಕೂಡ ಅವರು ಸೇವೆಯನ್ನು ಸಲ್ಲಿಸಿ ಆಲಂತಾಯದಲ್ಲಿ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಶ್ರೀಮತಿ ದೀಪಾ, ಶ್ರೀಯುತರು ಕೂಡ ಇದೇ ಸಂಸ್ಥೆಯಲ್ಲಿ 2007ರಲ್ಲಿ ನೇಮಕಾತಿಯನ್ನು ಹೊಂದಿ ಈ ಸಂಸ್ಥೆಯಲ್ಲಿ ವಿಜ್ಞಾನ ಶಿಕ್ಷಕಿಯಾಗಿ ಎಲ್ಲ ವಿದ್ಯಾರ್ಥಿಗಳ ಮನಸೂರೆಯನ್ನಗೊಳಿಸಿದಂತಹ ಶಿಕ್ಷಕಿಯವರು. ಹಾಗೆ ಮೋಹನಂಗಿ ದೈಹಿಕ ಶಿಕ್ಷಣ ಶಿಕ್ಷೆ ಇವರು 6/1/1970 ಪುತ್ತೂರು ತಾಲೂಕು ಬಿಲ್ನಲೆ ಗ್ರಾಮದ ಎರ್ಮಾಯಿಲ್ ಎಂಬಳಿ ಜನಿಸಿದರು. ತಂದೆ ದೇವಪ್ಪ ಗೌಡ, ತಾಯಿ ಗೌರಮ್ಮ. ವಿದ್ಯಾರ್ಹತೆ CPED BA ಇವರ ಪದವಿ. ಇವರ ಪತಿ ಟಿ ನಾಗಪ್ಪ ಗೌಡ, ನಿವೃತ್ತ ಚಾಲಕ, CPC ಕಂಪನಿ, ಮಂಗಳೂರು. ಇವರಿಗೆ 2 ಗಂಡು ಮಕ್ಕಳು. ತರಬೇತಿ ಶಿಕ್ಷಕ ತರಬೇತಿ 1995-96ರಲ್ಲಿ ಸಹ್ಯಾದ್ರಿ CPED ಕಾಲೇಜ್ ಹಾಸನಲ್ಲಿ ಪಡೆದಿರುತ್ತಾರೆ. ಅದೇ ರೀತಿ ಶಿಕ್ಷಕಿಯಾಗಿ 1990 ಸೈಪ್ರಸ್ ಶಾಲೆ ಕುಳಾಯಿ ಪೀರ್ಸ್ ಮಂಗಳೂರು. ಇವರು ಪ್ರಸ್ತುತ 2020 ಅಕ್ಟೋಬರ್ನಿಂದ ಸೈಪ್ರಸ್ ಶಾಲೆ ಬಜತ್ತೂರು ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತೆ. ಅದೇ ರೀತಿ ನಮ್ಮ ಶಾಲೆಯಲ್ಲಿ ಕೂಡ 2005ರವರೆಗೆ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಮೀನಾಕ್ಷಿ ಶಿಕ್ಷಕರು, ಸೈಪ್ರಸ್ ಶಾಲೆ ನಿಡ್ಲೆ. ಶ್ರೀ ಬಾಬುಗೌಡ ಮತ್ತು ಜಾನಕಿ ರಿಂಜ ದಂಪತಿಗಳ ಮಗಳಾಗಿ ಜನಿಸಿದ ಇವರು ಈ ಸಂಸ್ಥೆಯ ಹಳೆ ವಿದ್ಯಾರ್ಥಿಯಾಗಿದ್ದು 1996 ನವೆಂಬರ್ 26ಕ್ಕೆ ಸರ್ಕಾರಿ ಶಿಕ್ಷಕರಾಗಿ ನೇಮಕಗೊಂಡು ನಮ್ಮ ಈ ಸಂಸ್ಥೆ ಆಗಮಿಸಿರುತ್ತಾರೆ. 2005 ಜೂನ್ ವರೆಗೆ ಈ ಸಂಸ್ಥೆಯಲ್ಲಿ ಸೇವೆ ಗೈದು ಆನಂತರ ವರ್ಗಾವಣೆಗೊಂಡಿರುತ್ತಾರೆ. ಬಂದಂಥ ಎಲ್ಲ ಗುರು ಮಹನೀಯರಿಗೆ ಮಗದೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಾ ಮನದ ಹಣತೆಯಲ್ಲಿ ಅಕ್ಷರ ದೀಪ ಹೊತ್ತಿಸಿ ಅಗಣಿತ ವಿದ್ಯಾರ್ಥಿಗಳ ಬಾಳಿಗೆ ಭವ್ಯ ಬೆಳಕು ನೀಡಿದ ಪರಮ ಗುರು ಭಕ್ತರಿಗೆ, ಗುರುಮಾತೆಯರಿಗೆ ನಮ್ಮೆಲ್ಲರ ಮನದಾಳದ ನಮನಗಳನ್ನ ಸಲ್ಲಿಸ್ತಾ ತಮ್ಮ ಆಶೀರ್ವಾದವನ್ನ ಬೇಡುತ್ತಾ ನಮ್ಮ ಮಕ್ಕಳಿಗೆ ಮುಂದೆಯೂ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳಿಕೊಳ್ಳುತ್ತಾ ನಮ್ಮ ಪ್ರೀತಿಗೆ ಓಗೊಟ್ಟು ಕಿರು ಕಾಣಿಕೆಯನ್ನು ಸ್ವೀಕರಿಸಿದ ಎಲ್ಲ ಗುರು ಮಹನೀಯರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ.
ಶಿವಣ್ಣಗೌಡ ಬಿದಿರಾಡಿ, ಸುಂದರ ಭಂಡಾರಿ, ಅದೇ ರೀತಿಯಾಗಿ ಗುಮ್ಮಣ್ಣಗೌಡ ಕಾಜರೊಕ್ಕು ಇವರುಗಳು. ಸರ್ ಗುಮ್ಮಣ್ಣಗೌಡರು ನಿನ್ನೆ ಆಗಮಿಸಿದ್ರು. ಮಯೂರುಪಿ ಇವರೆಲ್ಲ ಆಗಮಿಸಲಿಕ್ಕಿದ್ದಾರೆ. ಅವರಿಗೂ ಗುರುವಂದನಾ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಿದ್ದೇವೆ. ಸಮಾರಂಭದ ಅತಿಥಿಗಳಾಗಿ ಆಗಮಿಸಿದ ಶ್ರೀಯುತ ರಾಮಕೃಷ್ಣ ಮಲ್ಲಾರ, ಮಾನ್ಯ ಅಧ್ಯಕ್ಷರು, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಕಡಬ ತಾಲೂಕು, ಸರ್ ತಮ್ಮನ್ನುದ್ದೇಶಿಸಿ ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಸರಸ್ವತಿಯ ಆರಾಧನಾ ಕೇಂದ್ರ ಶಾಲೆ ವಿದ್ಯಾದೇಗುಲ, ಹಳನೇರಂಕಿಯ ವಿದ್ಯಾದೇಗುಲದ ಶತಮಾನದ ಸಂಭ್ರಮ ಅತ್ಯಂತ 3 ದಿನಗಳ ಕಾಲ ಅತ್ಯಂತ ಸಂಭ್ರಮದಿಂದ ಜರುಗುತ್ತಾ ಇದೆ. 3ನೇ ದಿನದ ಬೆಳಗಿನ ಕಾರ್ಯಕ್ರಮದ ಸನ್ಮಾನ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗಣ್ಯಾತಿ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾದಂಥ ಎಲ್ಲ ಊರಿನ ಸಜ್ಜನ ಬಂಧುಗಳೇ, ನಿವೃತ್ತ ಹಾಗೂ ಗೌರವಾನ್ವಿತ ಶಿಕ್ಷಕ ಮಿತ್ರರೇ, ಪ್ರೀತಿಯ ವಿದ್ಯಾರ್ಥಿನಿಯರೇ, ಸಮುದ್ರದ ದೃಶ್ಯ ಆನಂದಮಯ. ನಾವು ಸಮುದ್ರದ ದಡದಲ್ಲಿ ಹೋಗಿ ನಿಂತು ನೋಡುವಾಗ ಬಹಳಷ್ಟು ಆನಂದಮಯವಾಗಿ ನಮಗೆ ಅದು ಕಾಣುತ್ತದೆ. ಆದರೆ ಅದರಲ್ಲಿ ಮುಳುಗಿದವನಿಗಲ್ಲ ಅಂತ ಹೇಳುವಂಥ ಒಂದು ಮಾತಿದೆ. ಯಾಕೆ ಹೇಳಿದೆ ಅಂತ ಹೇಳಿದರೆ, ಹಳನೇರಂಕಿ ಶಾಲೆ 100ರ ಸಂಭ್ರಮದಲ್ಲಿ ಇವತ್ತು ನಿನ್ನೆ ಮೊನ್ನೆ ಆಚರಿಸಿಕೊಂಡು ಬರ್ತಾ ಇದೆ. ಮುಖ್ಯೋಪಾಧ್ಯಾಯರು ಶಾಂತಪ್ಪ ಮಾಸ್ಟರ್ ಹೇಳಿದ್ದಾರೆ, ಮಲ್ಲಾರ್ರೆ ಒಂದು ಕಾರ್ಯಕ್ರಮವನ್ನು ಶತಮಾನೋತ್ಸವ ಈಗ ಇರು ಬರೋಡು ಅಂತ ಅವತ್ತೇ ನಮ್ಮನ್ನು ಶಾಲೆಗೆ ಬಂದಾಗ ಅವರು ಆಹ್ವಾನಿಸಿದರು. ಬಹುಶಃ ಅಂದಿನಿಂದ ಇಂದಿನವರೆಗೆ ಊರವರನ್ನು ಸೇರಿಸಿಕೊಂಡು ತನ್ನ ಸಹೋದ್ಯೋಗಿ ಮಿತ್ರಗಳನ್ನು ಒಗ್ಗೂಡಿಸಿಕೊಂಡು ಎಲ್ಲರನ್ನ ಕೂಡ ಒಂದೇ ದೋಣಿಯಲ್ಲಿ ಕರ್ಕೊಂಡು ಈ 3 ದಿವಸದ ಸಂಭ್ರಮವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಇದರ ಹಿಂದೆ ಅನೇಕ ದಿನಗಳ ಒಂದು ಶ್ರಮ ಇದೆ. ಆ ಶ್ರಮ ಇವತ್ತು 3 ದಿನಗಳಲ್ಲಿ ಪರಿಪೂರ್ಣ ಆಗ್ತಾ ಇದೆ. ಈ ಸಂಭ್ರಮದ ದಿನಗಳಿಗೆ ಕಾರಣಕರ್ತರಾದಂಥ ಎಲ್ಲ ಕೊಡುಗೈ ದಾನಿಗಳಿಗೆ, ಈ ಊರಿನ ಸಜ್ಜನ ಬಂಧುಗಳಿಗೆ, ಅಧ್ಯಾಪಕ ಮಿತ್ರರಿಗೆ ಎಲ್ಲರಿಗೂ ಕೂಡ ನಾನು ನನ್ನ ಮನದಾಳದ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯರೇ, ವಿದ್ಯಾದೇಗುಲ ಅಂತ ಹೇಳಿದ ಕೊಳ್ಳೆ ನಾವು ಹೇಳ್ತೇವೆ, ಒಂದು ಊರಿಗೆ ದೇವಾಲಯ ಹೇಗೋ ಅದೇ ರೀತಿ ಒಂದು ವಿದ್ಯಾದೇಗುಲ ಕೂಡ ಅಂತ ಹೇಳುತ್ತೆ. ಊರಿನ ದೇವಾಲಯ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶಗೊಂಡು ಅತ್ಯಂತ ದೇವರಿಗೆ ದಿನನಿತ್ಯದ ಪೂಜೆಗಳು ಸಲ್ಲಿಸ್ತಾ ಇದ್ರೆ ಊರು ಸುಭಿಕ್ಷವಾಗಿರ್ತದೆ ಹೇಳುವಂಥದ್ದು ನಮ್ಮೆಲ್ಲರ ನಂಬಿಕೆ. ಹಾಗೆ ಊರಿನ ಶಾಲೆ ಕೂಡ ಅತ್ಯಂತ ವ್ಯವಸ್ಥಿತವಾಗಿದ್ದು, ಶಿಕ್ಷಕರಿಗೆ ಇಲ್ಲೆಲ್ಲ ರೀತಿಯ ಸಕಲ ಸೌಕರ್ಯಗಳಿದ್ದು ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾರ್ಜನೆ ಮಾಡ್ತಾ ಇದ್ರೆ ಅದು ಕೂಡ ಆ ಊರಿಗೊಂದು ಶೋಭೆ, ಆ ಊರು ಕೂಡ ಒಂದು ಸುಭಿಕ್ಷ ಆಗಲಿಕ್ಕೆ ಕಾರಣಕರ್ತರಾಗಿದೆ ಹೇಳುವಂಥ ಮಾತು. ಹಾಗಾಗಿ ಈ ಹಳನೇರಂಕಿಯ ಈ ಶಾಲೆ, ನಾನು ಅನೇಕ ವರ್ಷಗಳಿಂದ ಅನೇಕ ಕಾರ್ಯಕ್ರಮಗಳಲ್ಲಿ ಶಾಲೆಗಳಲ್ಲಿ ಭಾಗವಹಿಸಿದ್ದೇನೆ. ಅಂದಿನಿಂದ ಇಂದಿನವರೆಗೆ ನೋಡ್ತಾ ಇದ್ದೇನೆ. ಶಾಂತಪ್ಪ ಗೌಡರಿಗೆ ಒಂದು ಭಾಗ್ಯ, ಬಹುಶಃ ಇನ್ನು ಕೆಲವೇ ಸಮಯದಲ್ಲಿ ನಿವೃತ್ತರಾಗ್ತಾ ಇದ್ದಾರೆ. ಈ ಶಾಲೆಗೆ ಶತಮಾನೋತ್ಸವವನ್ನು ಮಾಡಿ ನಿವೃತ್ತ ಆಗುವಂತ ಒಂದು ಭಾಗ್ಯ ಶಾಂತಪ್ಪ ಗೌಡರು ಹೊಂದಿದ್ದು. ಅಂತೂ ಒಂದು ಒಳ್ಳೆಯ ಒಂದು ಶಾಲೆಯ ನಿರ್ಮಾಣ ಮಾಡಿ ಅವರು ನಿವೃತ್ತರಾಗ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಈ ಶಾಲೆ ಒಂದು ಉತ್ತರೋತ್ತರ ಅಭಿವೃದ್ಧಿಯನ್ನ ಕಾಣುವಂತ ಒಂದು ಮಾರ್ಗದರ್ಶನ ಮಾಡುವಂತಹ ದಾರಿದೀಪ ಮುಂದಿನ ದಿನಗಳಲ್ಲಿ ಆಗಲಿಲ್ಲ ಅಂತ ಆಶಿಸ್ತಾ, ಸರ್ಕಾರಿ ಶಾಲೆಗಳು ಒಂದು ಹಂತದಲ್ಲಿ ಮುಚ್ಚುವ ಪರಿಸ್ಥಿತಿಯಲ್ಲಿ ಬಂದರೂ ಕೂಡ ಹಳನೇರಂಕಿ ಎಂದ ಶಾಲೆಗಳ ಮತ್ತೆ ತಲೆ ಎತ್ತಿ ನಾವು ಇದ್ದೇವೆ, ಆ ಶಾಲೆಯನ್ನು ಊರಿಗೆ ಬೇಕಾಗಿ ನಾವು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೇವಂತ ಎಲ್ಲ ಧೈರ್ಯ ಮಾಡಿಕೊಂಡು ಊರಿನವರು ಮುನ್ನಡೆಸ್ಕೊಂಡು ಬರ್ತಾ ಇದ್ದೀರಿ. ನೀವೇ ಕೂಡ ನಾನು ಕೃತಜ್ಞತೆ ಅರ್ಪಿಸ್ತಾ ನನ್ನ ಮಾತುಗಳನ್ನು ಕೊನೆಗೊಳ್ತೇನೆ. ವಂದನೆಗಳು. ಪ್ರೀತಿಯ ನುಡಿಗಳನ್ನಾಡಿದ ಸರ್ ತಮಗೆ ವಂದನೆಗಳನ್ನ ಸಲ್ಲಿಸ್ತಾ, ಕಾರ್ಯಕ್ರಮದ ಮಧ್ಯದಲ್ಲಿ ಸನ್ಮಾನಿತರ ಪರವಾಗಿ ಶ್ರೀಮತಿ ದೀಪಾ ಇವರು ಸಹ ಶಿಕ್ಷಕಿ, ಸಾಹಿಬ್ರ ಶಾಲೆ, ಚಿತ್ತೂರು, ಬೈಂದೂರು ತಾಲೂಕು, ಇವರು ನಮ್ಮನ್ನುದ್ದೇಶಿಸಿ ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ವೇದಿಕೆಯಲ್ಲಿ ಆಸೀನರಾಗಿರುವ ಸಭಾ ಅಧ್ಯಕ್ಷರೇ ಹಾಗೆ ಎಲ್ಲ ಮುಖ್ಯ ಅತಿಥಿಗಳಿಗೆ ವಂದಿಸಿಕೊಳ್ಳುತ್ತಾ ಇಂದಿನ ಗುರುವಂದನಾ ಕಾರ್ಯಕ್ರಮದ ಪರವಾಗಿ ನನ್ನ ಅಭಿಪ್ರಾಯವನ್ನು ನಿಮ್ಮ ಮುಂದೆ ಹೇಳಲು ಇಚ್ಛಿಸ್ತೇನೆ. ಯಾವ ಬಗೆಯ ಶಿಕ್ಷಣದಿಂದ ಶೀಲ ರೂಪುಗೊಳ್ಳುವುದೋ, ಮನಶಕ್ತಿ ವೃದ್ಧಿಯಾಗುವುದೋ, ಬುದ್ಧಿ ವಿಕಾಸಗೊಳ್ಳುವುದು ಮತ್ತು ಯಾವುದರಿಂದ ನಮ್ಮ ಸ್ವಂತ ಕಾಲ ಮೇಲೆ ನಿಂತುಕೊಳ್ಳಬಲ್ಲವೋ ಅಂತಹ ಶಿಕ್ಷಣ ನಮಗೆ ಅವಶ್ಯಕ. ಯಾಕೆ ಈ ವಾಕ್ಯವನ್ನು ಉಲ್ಲೇಖಿಸ್ತಾ ಇದ್ದೇನೆ ಅಂತ ಹೇಳಿದರೆ, ಇಂದಿನ ಈ ಶತಮಾನೋತ್ಸವ ಸಂಭ್ರಮವನ್ನು ನೋಡಿದಾಗ ಈ ಶಾಲೆಯ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣವನ್ನು ಪಡೆಯುವುದರ ಜೊತೆಗೆ ಮೌಲ್ಯವನ್ನು ಬೆಳೆಸಿಕೊಂಡು ತಮ್ಮ ಜೀವನವನ್ನು ಬಹಳ ಉತ್ತಮವಾಗಿ ನಡೆಸ್ತಾ ಇದ್ದಾರೆ ಅಂತ ಈ ಸಂಭ್ರಮವನ್ನು ನೋಡುವಾಗಲೇ ಗೊತ್ತಾಗ್ತದೆ. ಯಾಕೆಂದರೆ ಯಾವುದೇ ಒಂದು ಶಾಲೆಯ ಶತಮಾನೋತ್ಸವ ಸಂಭ್ರಮ ಅದ್ಧೂರಿಯಾಗಿ ನಡಿಬೇಕಾದ್ರೆ ಇಡೀ ಊರಿನವರು, ಹಳೆ ವಿದ್ಯಾರ್ಥಿಗಳು, ದಾನಿಗಳ ಕೊಡುಗೆ ಅಪಾರ. ಹಾಗೆ ನಮ್ಮ ಈ ವಿದ್ಯಾದೇಗುಲ 100 ವರ್ಷವನ್ನು ಪೂರೈಸಿದೆ. ಹಾಗೆ ನಮ್ಮ ಶಾಲೆಯಿಂದ ಕಲಿತು ವಿದ್ಯಾರ್ಜನೆಗೊಂಡ ವಿದ್ಯಾರ್ಥಿಗಳು ಬಹಳ ಉತ್ತಮವಾಗಿ ಸ್ಪಂದಿಸಿ ಈ ಶತಮಾನೋತ್ಸವ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ನಡೆಸ್ತಾ ಇದ್ದಾರೆ. ಅದರೊಂದಿಗೆ ನನ್ನ ವೃತ್ತಿ ಜೀವನವನ್ನು ಪ್ರಾರಂಭಿಸಿದ ಬಗ್ಗೆ ಒಂದು ಕ್ಷಣ ಮಾತಾಡ್ತೇನೆ. 2007 ಆಗಸ್ಟ್ 8ರಂದು ನನ್ನ ವೃತ್ತಿ ಜೀವನವನ್ನು ನಮ್ಮ ವಿದ್ಯಾದೇಗುಲದಲ್ಲಿ ಪ್ರಾರಂಭಿಸಿದೆ. ಸ್ನೇಹಿತರೆ, ಇದ್ರ ಬಗ್ಗೆ ಹೇಳಬೇಕಾದ್ರೆ ನಾನು ಟ್ರೈನಿಂಗನ್ನು ಮುಗಿಸಿದ ತಕ್ಷಣ ನನಗೆ ಜಾಬ್ ಸಿಕ್ಕಿತ್ತು. ನನಗೆ ಈ ಶಾಲೆಗೆ ಬಂದಾಗ ಯಾವುದೋ ಊರು, ಯಾರೂ ಪರಿಚಯ ಇಲ್ಲದ ಊರು, ಬಂದ ತಕ್ಷಣ ತುಂಬ ಹೆದರಿಕೆ ಆಯಿತು. ಯಾಕಂದರೆ ಕಾಡಿನ ಮಧ್ಯದಲ್ಲಿ ಒಂದು ಶಾಲೆ ಇದೆ, ನಾನು ಹೇಗಪ್ಪ ಹೋಗುದು, ವಾಹನ ಸೌಲಭ್ಯವೂ ಇಲ್ಲ ಈ ಶಾಲೆಗೆ, ಹೇಗೆ ಹೋಗುದು ಅಂತ, ರೂಮ್ ಇಲ್ಲ, ಎಲ್ಲ ಅಂದರೆ ನಾನು ಉಡುಪಿಯ ಕುಂದಾಪುರದವಳು, ಇಲ್ಲಿ ಹೇಗೆ ನನ್ನ ವೃತ್ತಿಯನ್ನು ಪ್ರಾರಂಭಿಸುವುದು ಅನ್ನೋದ್ರ ಬಗ್ಗೆ ಚಿಂತೆ ಆಯಿತು. ಆಗ ಇಲ್ಲಿ ನಾನು ಸೇರುವಾಗ ಇಲ್ಲಿ ದೈಹಿಕ ಶಿಕ್ಷಕರಾಗಿದ್ದ ಶ್ರೀಯುತ ಆನಂದಗೌಡ ಸರ್ ಅವರು, ನಾನು ಬರುವ ಮೊದಲೇ ನಾನು ಫೋನ್ ಮಾಡಿದಾಗ ನನ್ನ ಅಣ್ಣ ಬಂದು ಹೋಗಿದ್ದ. ಆಗ ಅವ್ರಿಗೆ ಹೇಳಿದ್ದ, ನಾನು ನಿಮಗೆ ರೂಮ್ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತೇನೆ, ಅವ್ರು ಮೇಡಮ್ ಒಬ್ಬರು ಬಂದರೂ ಸಾಕು, ನಾನೆಲ್ಲ ವ್ಯವಸ್ಥೆ ಮಾಡ್ತೇನೆ ಅಂತ. ಹಾಗೆ ತಾವೂರಲ್ಲಿ ರೂಮ್ ಮಾಡಿಕೊಟ್ಟು, ಹಾಗೆ ಇಲ್ಲಿ HM ಆಗಿ ಸುಗಂಧಿ ಮೇಡಮ್ ಇದ್ದರು, ಹಾಗೆ ಗೀತಾ ಮೇಡಮ್, ಶಶಿಕಲಾ ಮೇಡಮ್, ಸಂಜೀವ ಸರ್, ಇವರೆಲ್ಲರೂ, ಮಯೂರ್ ಸರ್, ನಾನು ಒಟ್ಟಿಗೆ ಬಂದವರು, ಮಯೂರ್ ಸರ್ ಮತ್ತು ನಾನು ಬಹಳ ಪ್ರೀತಿಯಿಂದ ಸ್ವಂತ ಮನೆ ಮಗಳನ್ನು ನೋಡಿಕೊಂಡ ಹಾಗೆ ನೋಡಿಕೊಂಡಿದ್ದಾರೆ. ಈ ಪ್ರೀತಿ ನನ್ನ ಊರಿಗೆ ಹೋದರೂ ಕೂಡ ನನಗೆ ಸಿಗಲಿಲ್ಲ. ಈಗ ನಾನು ಹೋಗಿ 6 ವರ್ಷ ಆಯಿತು ನನ್ನ ಊರಿಗೆ, ಆದರೆ ಈ ಪ್ರೀತಿ ನನಗೆ ಎಲ್ಲಿಯೂ ಸಿಗಲಿಲ್ಲ. ಯಾಕಂದರೆ ಇಲ್ಲಿ 12 ವರ್ಷ ನಾನು ಕೆಲಸ ಮಾಡಿದ್ದೇನೆ. ಅಲ್ಲಿಂದ ತಾವೂರಿಂದ ನಡ್ಕೊಂಡು ಬರ್ತಿದ್ದೆವು ನಾವು. ಆದರೆ ದಾರಿಯಲ್ಲಿ ಸಿಕ್ಕಿದವರೆಲ್ಲರೂ ಟೀಚರ್ ಅಂತ ಮಾತಾಡಿಸ್ತಿದ್ರು. ನನಗೂ ಕೂಡ ಅಷ್ಟು ಅನುಭವ ಇರಲಿಲ್ಲ, ಸಣ್ಣವಳು, ಎಲ್ಲಿಂದೋ ಬಂದದ್ದು, ಭಯ ಇತ್ತು. ಮತ್ತು ಇನ್ನೊಂದು, ನಮ್ಮ ಭಾಷೆ ಮತ್ತು ಇಲ್ಲಿ ತುಳು, ಕೆಲವರಿಗೆ ಮಾತಾಡಬೇಕಂತ ಆಸೆ ಆಗ್ತಿತ್ತು, ನನಗೆ ತುಳು ಬರುವುದಿಲ್ಲ, ಅವರಿಗೆ ಕನ್ನಡ ಬರುವುದಿಲ್ಲ ಅನ್ನೋ ಸಂದರ್ಭ ಇತ್ತು. ಆದರೂ ಬಹಳ ಪ್ರೀತಿಯಿಂದ ನನ್ನನ್ನು ಎಲ್ಲಿ ನೋಡಿದ್ರು ಮೇಡಮ್ ಅಂಥೇಳಿ ತುಂಬ ಪ್ರೀತಿಯಿಂದ ಮಾತಾಡಿಸ್ತಿದ್ರು. ಹಾಗೆ ಶಾಲೆಯಲ್ಲಿ ನನಗೆ ಅಷ್ಟು ದೂರ ನಡ್ಕೊಂಡು ಬರುವಾಗ ತುಂಬ ಬೇಜಾರಾಗ್ತಿತ್ತು, ಇಷ್ಟು ದೂರ ನಡ್ಕೊಂಡು ಬರಬೇಕಲ್ಲ ಅಂತ. ಆದರೆ ಶಾಲೆಗೆ ಬಂದ ನಂತರ ಆ ನೋವೆಲ್ಲ ಮರೆಯಾಗ್ತಿತ್ತು. ನಾನು ಮನೆಯಿಂದ ದೂರ ಇದ್ದೇನೆ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಯಾಕಂದರೆ HM ಇರ್ಬೋದು, ನನ್ನ ಸಹೋದ್ಯೋಗಿಗಳಿರ್ಬೋದು, ಯಾರೂ ಕೂಡ ನನ್ನನ್ನು ಅವರ ಸಹೋದ್ಯೋಗಿ ಅಂತ ನೋಡಲೇ ಇಲ್ಲ. ಸಣ್ಣ ತಂಗಿ ಹೇಗೆ ಅಂತ ಹೇಳಿ ಅದೇ ರೀತಿ ಮಾತಾಡಿಸ್ತಿದ್ರು, ಪ್ರೀತಿಯಿಂದ ನೋಡ್ಕೊಳ್ತಿದ್ರು, ಯಾವ ನೋವಾದರೂ ಕೂಡ ತಕ್ಷಣ ಸ್ಪಂದಿಸ್ತಿದ್ರು. ಹಾಗಾಗಿ ಈ ಶಾಲೆ ಅಂದರೆ ಏನೋ ಒಂದು ಸೆಳೆತ. ಪ್ರತಿ ಕಾರ್ಯಕ್ರಮಕ್ಕೂ ನಾನು ಬರ್ತೇನೆ. ಹಾಗೆ ನನ್ನ ಮಕ್ಕಳು, ನನ್ನ ಹಸ್ಬೆಂಡ್ ಕೂಡ ಇಲ್ಲಿ ಈ ಊರಿನವ್ರ ಜೊತೆ ಅತೀವಾದ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಎಲ್ಲರಿಗೂ ಪ್ರೀತಿ. ಹಾಗಾಗಿ ನನ್ನ ವಿದ್ಯಾರ್ಥಿಗಳು ಕೂಡ ಹಾಗೆ ನಿನ್ನೆಯಿಂದ ಬಂದು ಮಾತಾಡಿಸ್ತಾ ಇದ್ದ ರೀತಿಯನ್ನು ನೋಡಿ ನಮ್ಮ ವೃತ್ತಿ ನಾವು ನೀಡಿದ ಶಿಕ್ಷಣ ಸಾರ್ಥಕವಾಯಿತು ಅಂತ ಅನ್ನಿಸ್ತು. ಯಾಕಂದರೆ ನಮ್ಮ ಮಕ್ಕಳಲ್ಲಿ ಆ ಮೌಲ್ಯವನ್ನು ನಾನು ನೋಡಿದೆ, ಆ ಪ್ರೀತಿ ಇತ್ತು ನಮ್ಮ ಮಕ್ಕಳಲ್ಲಿ. ಟೀಚರ್ ಅಂತ ಬಂದು ಮಾತಾಡಿಸುವಾಗಲೇ ಆ ಪ್ರೀತಿಯನ್ನು ನೋಡಿ ತುಂಬ ಖುಷಿಯಾಯಿತು. ಹಾಗೆ ಈ ಶತಮಾನೋತ್ಸವ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡೀತಾ ಇದೆ. ನಮ್ಮ ಸಂಸ್ಥೆ ಇನ್ನೂ ಉತ್ತುಂಗಕ್ಕೆ ಏರಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಅನಿಸಿಕೆಯನ್ನು ಮುಗಿಸ್ತಾ ಇದ್ದೇನೆ.
ಸನ್ಮಾನಿತರ ಪರವಾಗಿ ಮಾತಾಡಿದ ದೀಪಾ ಮೇಡಮ್ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ, ಇದೀಗ ನಮ್ಮ ಶಾಲೆಯಲ್ಲಿ ಶಾಶ್ವತ ದತ್ತಿ ನಿಧಿಯನ್ನಿರಿಸಿ ಮಕ್ಕಳಿಗೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಂತಹ ಮನೆಯವರ ಪಟ್ಟಿಯನ್ನು ವಾಚಿಸ್ತೇನೆ. ನಮ್ಮ ಸ್ಮರಣಿಕೆಯನ್ನ ಸ್ವೀಕರಿಸಬೇಕು ಅಂತೇಳಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ದಿವಂಗತ ವಿಶ್ವನಾಥ ಮರಂಕಾಡಿ ದೈಹಿಕ ಶಿಕ್ಷಣ ಶಿಕ್ಷಕರು, ಇವರ ಸ್ಮರಣಾರ್ಥ ಇವರ ಮನೆಯವರು 50,000 ಕ್ರೀಡಾ ದತ್ತಿ ನಿಧಿಯಾಗಿ ನಿರ್ಮಿಸಿದ್ದಾರೆ. ಮೇಡಮ್ ತಾವು ಎಲ್ಲಿದ್ದರೂ ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಶಾಶ್ವತ ದತ್ತಿ ನಿಧಿ 5,000 8ನೇ ತರಗತಿಯಲ್ಲಿ ಅತ್ಯುನ್ನತ ಅಂಕ ಪಡೆದ ಮಕ್ಕಳಿಗೆ ನಗದು ಬಹುಮಾನವನ್ನು ದಿವಂಗತ ಲಕ್ಷ್ಮೀ ತಿಮ್ಮಪ್ಪ ಗೌಡ ಕಣೆಮಾರು ಸ್ಮರಣಾರ್ಥ ಅವರ ಮನೆಯವರು ಅವರ ಮಕ್ಕಳು ನೀಡ್ತಾ ಇದ್ದಾರೆ. ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ. ಅವರು ಇದ್ರೂ ಕೂಡ ವೇದಿಕೆಗೆ ಆಗಮಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ದಿವಂಗತ ಗಣಪತಿ ಆಚಾರ್ಯ ಪಾತ್ರ ಮಾಡಿ ಇವರು ಕೂಡ ದತ್ತಿ ನಿಧಿಯನ್ನ ಸ್ಥಾಪಿಸಿದ್ದಾರೆ. ಅವರು ಕೂಡ ವೇದಿಕೆಗೆ ಬರಬೇಕು. ಅದೇ ರೀತಿಯಾಗಿ ರಾಮಜಲ್ ಗುತ್ತು ದಿವಂಗತ ಬಾಬು ರೈ ಸ್ಮರಣಾರ್ಥ ಶಾಶ್ವತ ದತ್ತಿ ನಿಧಿ 1ರಿಂದ 8ನೇ ತರಗತಿಯವರೆಗೆ ಅಧಿಕ ಅಂಕ ಪಡೆದವರಿಗೆ ನಗದು ಪುರಸ್ಕಾರವನ್ನ ಪ್ರತಿ ವಾರ್ಷಿಕೋತ್ಸವ ಸಮಯದಲ್ಲಿ ನೀಡುತ್ತಿದ್ದಾರೆ. ಅದೇ ರೀತಿಯಾಗಿ ಪೆರ್ನುಗೌಡ ಮತ್ತು ಸೀತಮ್ಮ ಪಾಲೆತಡ್ಡ ಸ್ಮರಣಾರ್ಥ ಶಾಶ್ವತ ದತ್ತಿ ನಿಧಿ 10,000 ಮಕ್ಕಳ ದಿನಾಚರಣೆಯ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ. ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಸಂಜೀವ ಗೌಡ ಮತ್ತು ಮಕ್ಕಳು ಮುಳಿಮಜಲು ಶಾಶ್ವತ ದತ್ತಿ ನಿಧಿ ರು 10,000 ಇಟ್ಟು ಸ್ವಾತಂತ್ರ್ಯ ದಿನಾಚರಣೆಯ ಪ್ರಾಯೋಜಕತ್ವವನ್ನು ವಹಿಸಿಕೊಳ್ತಾ ಇದ್ದಾರೆ. ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶಾಲಾ ನಿವೃತ್ತ ಮುಖ್ಯ ಶಿಕ್ಷಕಿ ಶ್ರೀಮತಿ ಸುಗಂಧಿ ಸಂಜೀವ ಬಿ ಲಡ್ಕ ಇವರು ರು 25,000 ಇಟ್ಟುಕೊಂಡು ಅವರು 1ನೇ ತರಗತಿಗೆ ಹೊಸದಾಗಿ ದಾಖಲಾದ ಎಲ್ಲ ಮಕ್ಕಳಿಗೆ ಲೇಖನ ಸಾಮಗ್ರಿಗಳನ್ನ ವಿತರಣೆ ಮಾಡ್ತಾ ಇದ್ದಾರೆ. ಮೇಡಮ್ ತಾವು ಕೂಡ ನಮ್ಮ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಗಣಪತಿ ಆಚಾರ್ಯ ಪಾತ್ರ ಮಾಡಿ ಸ್ಮರಣಾರ್ಥ ಮಕ್ಕಳಿಗೆ ಕೊಡಮಾಡುವಂತಹ ಬಹುಮಾನದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡವರು ತಮ್ಮ ಕಿರು ಸ್ಮರಣಿಕೆಯನ್ನ ಸ್ವೀಕರಿಸ್ತಾ ಇದ್ದಾರೆ. ಸಂಜೀವ ಗೌಡ ಮುಳಿಮಜಲು, ಇವರೆಲ್ಲರ ಸಹಕಾರದಿಂದ ನಮ್ಮ ಶಾಲೆಯಲ್ಲಿ ಪ್ರತಿಯೊಂದು ರಾಷ್ಟ್ರೀಯ ಹಬ್ಬಗಳಿರಬಹುದು, ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕೆ ಪ್ರತಿಯೊಂದು ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ. ಇದೀಗ ಸಂಜೀವ ಗೌಡ ಮುಳಿಮಜಲು ಆಗಮಿಸ್ತಾ ಇದ್ದಾರೆ. ಬಹಳ ವರ್ಷಗಳ ಹಿಂದೆಯೇ ಇವರು ಸ್ವಾತಂತ್ರ್ಯ ದಿನಾಚರಣೆ ಅತ್ಯಂತ ಅದ್ಭುತವಾಗಿ ನಡೀಬೇಕು, ಮಕ್ಕಳಿಗೆ ದೇಶಭಕ್ತಿ ಮೂಡಬೇಕು ಅನ್ನುವಂತಹ ಉದ್ದೇಶದಿಂದ ಹಮ್ಮಿಕೊಂಡಂತಹ ಈ ಕಾರ್ಯಕ್ರಮ ನಮ್ಮ ಮಕ್ಕಳ ಪಾಲಿಗೆ ಸೌಭಾಗ್ಯವೇ ಸರಿ. ಅಂತಹ ಒಂದು ಶಾಶ್ವತ ನಿಧಿಯನ್ನು ಸ್ಥಾಪಿಸಿದ್ರಿಂದ ಎಲ್ಲರಿಗೂ ಕೂಡ ಇದೊಂದು ಪ್ರೇರಣೆಯಾಗಿ ಈಗ ಎಲ್ಲ ಕಾರ್ಯಕ್ರಮಗಳು ಕೂಡ ನಮ್ಮ ಶಾಶ್ವತ ನಿಧಿಯಲ್ಲಿ ನಡೀತಾ ಇದೆ. ಸರ್ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸಂಜೀವ ಗೌಡ ಮುಳಿಮಜಲು ಇದುವರೆಗೆ 10,000 ಶಾಶ್ವತ ನಿಧಿ ಇತ್ತು. ಇದೀಗ 5,000 ವಿತರಿಸುವುದರ ಮುಖಾಂತರ ಆ ಶಾಶ್ವತ ನಿಧಿಯ ಮೊತ್ತ 15,000 ಆಗಿದೆ. ಸರ್, ಇನ್ನು ನಿಮ್ಮ ಈ ಶಾಶ್ವತ ನಿಧಿಯಿಂದ ಇನ್ನೂ ಹೆಚ್ಚಿನ ಮಕ್ಕಳು ಆದಷ್ಟು ದೇಶಭಕ್ತರಾಗ್ಲಿ ಅಂತ ಹೇಳುತ್ತಾ ನಿಮ್ಮ ಈ ಪ್ರೀತಿಗೆ ನಾವೆಲ್ಲ ಆಭಾರಿಯಾಗಿದ್ದೇವೆ ಸರ್. ವಂದನೆಗಳು ನಿಮಗೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಸಮಯಕ್ಕೆ ಮುಂಚಿತವಾಗಿಯೇ ಬಂದಂತಹ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಇದೀಗ ನಮ್ಮನ್ನುದ್ದೇಶಿಸಿ ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಸರ್. ಎಲ್ಲರಿಗೂ ನಮಸ್ಕಾರ. ಶತಮಾನೋತ್ಸವದ ಈ ಒಂದು ಸುಂದರ ಕಾರ್ಯಕ್ರಮದ ಇವತ್ತಿನ ಈ ಒಂದು ಗುರುವಂದನಾ ಕಾರ್ಯಕ್ರಮದ ಶುಭ ಸಮಾರಂಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಈ ಶಾಲೆಯ
ಶಾಲಾಭಿವೃದ್ಧಿ ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷರಾಗಿರುವಂಥ ವೀರೇಂದ್ರ ಪಾಲ್ದಡ್ ಅವರೇ, ಈಗಾಗಲೇ ಸುಂದರವಾಗಿರುವಂಥ ಒಂದು ಗಾರ್ಡನನ್ನು ಉದ್ಘಾಟನೆ ಮಾಡಿರುವಂಥ ನಮ್ಮ ಗುರುಗಳು, ಹಿರಿಯರು, ನಮ್ಮ ಮಾರ್ಗದರ್ಶಕರಾಗಿರುವಂಥ ಶ್ರೀಯುತ ಶೇಷಪ್ರೈ ಸರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಪ್ರಾಥಮಿಕ ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷರು ಆತ್ಮೀಯರಾಗಿರುವಂಥ ಲಿಂಗರಾಜ ಸರ್ ಅವರೇ, ಮಲ್ಲಾರ್ ಸರ್ ಅವರೇ, ಆತ್ಮೀಯರಾಗಿರುವಂಥ ಮೊಮ್ಮಚ್ಚನ್ ಸರ್ ಅವರೇ, ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂಥ ಜನಾರ್ದನ ಕದ್ರ ಸರ್ ಅವರೇ, ಈ ಸಂಸ್ಥೆಯ ಈ ಶಾಲೆಯ ಮುಖ್ಯೋಪಾಧ್ಯಾಯರು, ಈ ಒಂದು ಕಾರ್ಯಕ್ರಮದ ರೂವಾರಿ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ, ಆತ್ಮೀಯರಾಗಿರುವಂಥ ಸಾನ್ಸಪ್ ಸರ್ ಅವರೇ, ವಸಂತಿ ಅಕ್ಕನವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಸಂಘಟನೆ ತೊಡಗಿಸಿಕೊಂಡ ಎಲ್ಲ ಈ ಶಾಲೆಯ SDMCಯ ಸರ್ವ ಸದಸ್ಯರೇ, ಈ ಶಾಲೆಯ ಎಲ್ಲ ಅಧ್ಯಾಪಕ ಬಂಧುಗಳೇ, ದಾನಿಗಳೇ, ಈ ಊರಿನ ಎಲ್ಲ ವಿದ್ಯಾಭಿಮಾನಿಗಳೇ, ಈಗಾಗಲೇ ಇಲ್ಲಿ ಸೇವೆಯನ್ನು ಸಲ್ಲಿಸಿ ಗುರುವಂದನೆಯನ್ನು ಒಂದು ಸನ್ಮಾನವನ್ನು ಪ್ರೀತಿಯಿಂದ ಸ್ವೀಕರಿಸಿರುವಂಥ ಎಲ್ಲ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿರುವಂಥ ಎಲ್ಲ ಅಧ್ಯಾಪಕ ಬಂಧುಗಳೇ, ಪ್ರೀತಿಯ ಪುಟಾಣಿ ಮಕ್ಕಳೇ, ಎಲ್ಲ ವಿದ್ಯಾಭಿಮಾನಿಗಳೇ, ಹಳೆನೇರಂಗಿ ಶಾಲೆ ಅಂತ ಹೇಳಿದರೆ ಬಹುಶಃ ನಾವು ಇಲ್ಲಿ ಹತ್ತಿರದವರಿದ್ದ ಕಾರಣ ಇದನ್ನು ಬಹಳಷ್ಟು ಹಿಂದಿನಿಂದಲೂ ನಾವು ಇಲ್ಲಿ ಬರ್ತಾ ಇದ್ದೆವು. ಆಟೋಟಗಳಿರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಿರ್ಬೋದು, ನಾವು ಬಹಳಷ್ಟು ಇಲ್ಲಿ ಬಂದಂಥ ಸಂದರ್ಭಗಳಿದೆ. ಬಹುಶಃ ಇವತ್ತು 100 ವರ್ಷಗಳ 100 ವರ್ಷದ ಅವಧಿಯನ್ನು ಇವತ್ತು ಪೂರೈಸಿ ವಿಶೇಷವಾಗಿ ಇವತ್ತು ನಮ್ಮ ಹಳೆನೇರಂಗಿ ಶಾಲೆ ಬಹಳಷ್ಟು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮದ ಒಟ್ಟಿಗೆ ಬಹುಶಃ ಭೌತಿಕವಾಗಿ ಸಹ ಬದಲಾವಣೆಗೊಂಡು ಇವತ್ತು ಬಹಳಷ್ಟು ಕಂಗೊಳಿಸ್ತಾ ಇದೆ. ಇದು ಬಹಳ ಸಂತೋಷವನ್ನು ಕೊಡುವಂಥ ಸಂಗತಿ. ಯಾಕಂತ ಹೇಳಿದರೆ ಇವತ್ತು ಸರಕಾರಿ ಶಾಲೆಗಳು ಒಂದು ಹಂತದಲ್ಲಿ ಮುಚ್ಚುವಂಥ ಪರಿಸ್ಥಿತಿಯಲ್ಲಿದೆ. ನಮ್ಮ ತಾಲೂಕಿನಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಸರ್ಕಾರಿ ಶಾಲೆಗಳು ವರ್ಷಕ್ಕೆ 1-2-3 ಶಾಲೆಗಳು ಮುಚ್ಚುವಂಥ ಪರಿಸ್ಥಿತಿ. ಬಹುಶಃ ನಮ್ಮ ಪುತ್ತೂರು ತಾಲೂಕು ಅಂತ ತಗೊಂಡಾಗ ಈ ವರ್ಷ 1-2 ಶಾಲೆ, ಬಹುಶಃ ಮೀನಾಡಿ ಶಾಲೆ ಇರ್ಬೋದು ಕಡಬದಲ್ಲಿ, ಮುಚ್ಚುವಂಥ ಪರಿಸ್ಥಿತಿ. ಆದರೆ ಇವತ್ತು ನಮ್ಮ ಹಳೆನೇರಂಗಿ ಶಾಲೆ ಇವತ್ತು ಯಾವುದೇ ಖಾಸಗಿ ಶಾಲೆಗೆ ಒಂದು ಸಮಾನವಾಗಿ ಇವತ್ತು ಅತ್ಯಂತ ಸುಂದರವಾಗಿ ಒಂದು ಭೌತಿಕ ವ್ಯವಸ್ಥೆ ಇಲ್ಲಿರುವಂಥದ್ದು ಬಹಳಷ್ಟು ನನಗೆ ಸಂತೋಷದಾಯಕವಂಥ ವಿಷಯ. ವಿಶೇಷವಾಗಿ ಇಲ್ಲಿ SDMC ಅವರು ಎಲ್ಲ ಈ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಿರ್ಬೋದು, ಎಲ್ಲ ಪದಾಧಿಕಾರಿಗಳನ್ನು, ವಿಶೇಷವಾಗಿ ನಮ್ಮ ನಿವೃತ್ತಿ ಅಂಚಿನಲ್ಲಿರುವ ಇಲ್ಲಿಯ ಮುಖ್ಯೋಪಾಧ್ಯಾಯರು, ಒಬ್ಬ ಕ್ರಿಯಾಶೀಲ ಮುಖ್ಯೋಪಾಧ್ಯಾಯರು ಶ್ರೀಯುತ ಸಂತಪ್ ಸರ್ ಅವರು ಮತ್ತು ಎಲ್ಲ ನಮ್ಮ ಅಧ್ಯಾಪಕ ಬಂಧುಗಳ ಒಂದು ಸಹಯೋಗದೊಂದಿಗೆ ಇವತ್ತು ವಿಶೇಷವಾಗಿ ನಮ್ಮ ಶೇಷಪ್ರೈ ಸರ್ ಇದ್ದಾರೆ, ಅವರು ಖಾಸಗಿ ಶಾಲೆಯವರು. ಬಹುಶಃ ಖಾಸಗಿ ಶಾಲೆಯಲ್ಲಿ ಸಹ 3 ದಿವಸದ ಕಾರ್ಯಕ್ರಮವನ್ನು ಎಲ್ಲಿ ಹಮ್ಮಿಕೊಳ್ಳುವುದಿಲ್ಲ, ಅದು ಇದ್ದರೆ ನಮ್ಮ ಹಳೆನೇರಂಗಿ ಶಾಲೆಯಲ್ಲಿ ಮಾತ್ರ ಖಂಡಿತ. ಈಗಾಗಲೇ ಅವರು ಪ್ರಸ್ತಾಪ ಮಾಡಿದರು ನಮ್ಮ ಮಲ್ಲಾರ್ ಸರ್, ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಎಷ್ಟು ಕಷ್ಟಗಳಿದೆ, ಎಷ್ಟು ನಷ್ಟಗಳಿದೆ ಅಂತೇಳಿ. ಆ ಸಂದರ್ಭದಲ್ಲಿ ಸಹ ಈ ಊರಿನ ಜನತೆ, ಬಹುಶಃ ವಿಶೇಷವಾಗಿ ನಮ್ಮ ಹಳೆನೇರಂಗಿಯ ಜನ 3 ದಿವಸದ ಒಂದು ಕಾರ್ಯಕ್ರಮವನ್ನು ಬಹುಶಃ ಅದ್ಧೂರಿಯಾಗಿ ಇವತ್ತು ನಾವು ತಾಲೂಕಿನಾದ್ಯಂತ ಇವತ್ತು ಅಧಿಕಾರಿಗಳಿರ್ಬೋದು, ನಿನ್ನೆ ತಾನೇ ನಮ್ಮ ಉಪನಿರ್ದೇಶಕರಲ್ಲೇ ರಾತ್ರಿ 8 ಗಂಟೆ ಆದರೂ ಸಹ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಬಹುಶಃ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಾರೆ. ಬಹುಶಃ ಅದು ನಮ್ಮ ಊರಿಗೆ ಮೆರುಗು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆತ್ಮೀಯರೇ, ಒಂದು ವಿದ್ಯಾಲಯ ಅಂತೇಳಿದರೆ ಬಹುಶಃ ಆ ಊರಿನ ಒಂದು ಕೇಂದ್ರ ಸ್ಥಾನ. ಆ ಊರಲ್ಲಿ ಒಂದು ವಿದ್ಯಾಲಯ ಹೇಗಿದೆ ಅಂತ ಹೇಳಿದರೆ ಆ ಊರಿನ ಜನರು ಹೇಗಿದೆ ಅಂತ ನಾವು ತಿಳ್ಕೊಳ್ಬೋದು. ಇವತ್ತು ಈ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಬಹುಶಃ ಇಲ್ಲಿ ಸೇವೆಯನ್ನು ಸಲ್ಲಿಸಿರುವಂಥ ಎಲ್ಲ ನಮ್ಮ ಅಧ್ಯಾಪಕ ಬಂಧುಗಳನ್ನು ನೀವೊಂದು ಗುರುತಿಸುವಂಥ, ಅವರನ್ನು ಒಂದು ಸನ್ಮಾನಿಸುವಂಥ ಕಾರ್ಯವನ್ನು ಮಾಡಿದ್ದೀರಿ. ಬಹುಶಃ ಯಾವ ಊರಿನಲ್ಲಿರ್ಬೋದು, ಯಾವ ಊರಲ್ಲಿ ಒಂದು ಶಿಕ್ಷಣವನ್ನು ಇರ್ಬೋದು ಅಥವಾ ಶಿಕ್ಷಕರನ್ನು ಗೌರವಿಸ್ತಾರೋ ಖಂಡಿತವಾಗಿ ಆ ಊರು ಅದು ಸಂಸ್ಕಾರಯುತವಾದಂಥ ಊರು ಅಂತ ನಾವು ಕರಿಬೋದು. ಆ ನಿಟ್ಟಿನಲ್ಲಿ ಬಹುಶಃ ನಮ್ಮ ಹಳೆನೇರಂಗಿಯ ಎಲ್ಲ ವಿದ್ಯಾಭಿಮಾನಿಗಳು ಇವತ್ತು ಇಲ್ಲಿ ಸೇವೆಯನ್ನು, ಪ್ರಾಮಾಣಿಕ ಸೇವೆಯನ್ನು ನಮ್ಮ ವಿದ್ಯಾರ್ಥಿಗಳಿಗೆ ನೀಡಿದಂಥ ಎಲ್ಲ ನಮ್ಮ ಅಧ್ಯಾಪಕ ಬಂಧುಗಳನ್ನು ಇವತ್ತು ಗುರುತಿಸಿದ್ದಾರೆ. ನಾನು ಇಲಾಖಾ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಇಲ್ಲಿರುವಂಥ ಎಲ್ಲ ನಮ್ಮ
ಸಮಿತಿಯವರಿಗೆ, ನಮ್ಮೆಲ್ಲ ಶಿಕ್ಷಕ ಬಂಧುಗಳಿಗೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಹೇಳ ಬಯಸ್ತಾ ಇದ್ದೇನೆ. ಬಹುಶಃ ನಮ್ಮ ಹಳೆನೀರಂಕಿ ಶಾಲೆ ನಾನು ಈಗಾಗಲೇ ಹೇಳಿದ ಹಾಗೆ 100 ವರ್ಷಗಳನ್ನು ಪೂರೈಸಿದಂಥ ಶಾಲೆ. ಅನೇಕ ನುರಿತ ಶಿಕ್ಷಕರು ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ವಿಶೇಷವಾಗಿ ದೈಹಿಕ ಶಿಕ್ಷಣದಲ್ಲಿ ನಾನು ಇಲ್ಲಿ ಸ್ಮರಿಸಲೇಬೇಕು ನಮ್ಮ ವಿಶ್ವನಾಥ್ ಮರಂಕಾಡಿ ಅವರನ್ನು. ಅನೇಕ ಸಂದರ್ಭಗಳಲ್ಲಿ ಇಲ್ಲಿಯ ವಿದ್ಯಾರ್ಥಿಗಳನ್ನು ರಾಷ್ಟ್ರ ಮಟ್ಟಕ್ಕೆ ಅವರು ಕೊಂಡೊಯ್ದಿದ್ದಾರೆ ದೈಹಿಕ ಶಿಕ್ಷಣದಲ್ಲಿ ಅಥವಾ ಕ್ರೀಡಾ ಕ್ಷೇತ್ರದಲ್ಲಿ. ಈ ಸಂದರ್ಭದಲ್ಲಿ ನಾನು 100 ವರ್ಷಗಳ ಈ ಸಂದರ್ಭದಲ್ಲಿ ಅವರನ್ನು ನಾನು ಅತ್ಯಂತ ಸ್ಮರಿಸ್ತಾ ಇದ್ದೇನೆ. ಅದರೊಟ್ಟಿಗೆ ಇವತ್ತು ಅತ್ಯುತ್ತಮವಾಗಿರುವಂಥ ಸುಸಜ್ಜಿತವಾದಂಥ ಒಂದು ಖೋ ಕ್ರೀಡಾಂಗಣ ಈ ಶಾಲೆಯಲ್ಲಿದೆ. ಬಹುಶಃ ನಮ್ಮ ಈಗಿರುವಂಥ ಎಲ್ಲ ನಮ್ಮ ಶಿಕ್ಷಕರು, ವಿಶೇಷವಾಗಿ ನಮ್ಮ ರಾಮಣ್ಣ ಸರ್, ನಮ್ಮ ಅನೇಕ ವಿದ್ಯಾರ್ಥಿಗಳನ್ನು ರಾಜ್ಯ ಮಟ್ಟದವರೆಗೆ ಕೊಂಡೊಯ್ದಂಥ ಕೀರ್ತಿ ಅವರಲ್ಲಿದೆ. ಆ ನೆಲೆಯಲ್ಲಿ ಮುಂದಿನ ದಿವಸಗಳಲ್ಲಿ ಸಹ ಇಲ್ಲಿ ಒಳ್ಳೆಯ ಒಂದು ಕ್ರೀಡಾಕೂಟಗಳು ಆಗಬೇಕು, ಸ್ಪರ್ಧೆಗಳು ನಡೆಯಬೇಕು. ಆ ಮೂಲಕ ನಮ್ಮ ಈ ಊರಿನ ಕ್ರೀಡಾಪಟುಗಳು ಸಹ ಮುಂದೊಂದು ದಿವಸ ರಾಷ್ಟ್ರ ಮಟ್ಟದಲ್ಲಿ ಮಿಂಚುವಾಗಿ ಆಗಬೇಕೆಂಬುದರಲ್ಲಿ ಈ ಸಂದರ್ಭದಲ್ಲಿ ಎಲ್ಲರಲ್ಲಿ ವಿನಂತಿಸುತ್ತಾ, ಈ ಸಂದರ್ಭದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳಿದೆ. ಇವತ್ತು ಸಂಜೆಯೂ ಕಾರ್ಯಕ್ರಮ ಇದೆ. ಈ ಊರಿನ ಜನ ಬಹುಶಃ ಇವತ್ತು ಶತಮಾನೋತ್ಸವವನ್ನು ಇಷ್ಟು ಅದ್ಧೂರಿಯಾಗಿ ನೀವು ನೆರವೇರಿಸಿದೆ ಅಂತ ಹೇಳಿದರೆ ಬಹುಶಃ ನೀವು ಶಿಕ್ಷಣಕ್ಕೆ ಕೊಡುವಂಥ ಒಂದು ಪ್ರೀತಿ ಇರ್ಬೋದು, ಗೌರವ ಅಂತೇಳಿ ನಾನು ಇಲಾಖಾ ಪರವಾಗಿ ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಎಲ್ಲ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ಒಂದು ಒಳ್ಳೆಯ ತಂಡ ಇದೆ, ಇಲ್ಲಿ ನಮ್ಮ ಶಿಕ್ಷಕರ ತಂಡ ಇದೆ. ಖಂಡಿತವಾಗಿಯೂ ನಮ್ಮ ಶಾಂತಪ್ಪ ಸರ್ ಅವರು ಮೇಗೆ ರಿಟೈರ್ಮೆಂಟ್ ಆಗ್ತಾರೆ, ನಿವೃತ್ತಿ ಅಂಚಿನಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ನೀವು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಅವರಿಗೂ ನೀವು ಒಂದು ಗೌರವವನ್ನು ಕೊಟ್ಟಿದ್ದೀರಿ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಇನ್ನು ಮುಂದೆಯೂ ಈ ಶಾಲೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಮುಂದುವರಿಯಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಎಲ್ಲರಿಗೂ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಲ್ಮೆಯ ನುಡಿಗಳನ್ನಾಡಿದ ಸರ್ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ, ನಮ್ಮ ಬಹಳಷ್ಟು ಬೇಡಿಕೆ ಇತ್ತು. ಶಾಲಾ ಮುಂಭಾಗ ಇಷ್ಟೊಂದು ಸುಂದರವಾಗಿ ಕಂಗೊಳಿಸುವಾಗ ಉದ್ಯಾನವನದ ಅವಶ್ಯಕತೆ ಇದೆ ಎಂದು ಇದನ್ನು ನಮ್ಮ ಶತಮಾನೋತ್ಸವ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀಮತಿ ವಸಂತಿ ಕಣೆಮಾರು ಇವರಲ್ಲಿ ತಿಳಿಸಿದಾಗ ಬಹಳಷ್ಟು ಪ್ರೀತಿಯಿಂದ ನಾನು ಮಾಡಿಕೊಡ್ತೇನೆ ಅಂತೇಳಿ 2 ವರ್ಷಗಳ ಮೊದಲೇ ನಮಗೆ ಭರವಸೆ ನಿಂತಿದ್ದಾರೆ. ಅದೀಗ ಪೂರ್ಣಗೊಂಡಿದೆ, ಇದೀಗ ಉದ್ಘಾಟನೆಗೊಂಡಿದೆ. ಹಾಗಾಗಿ ಅವರು ನಮ್ಮ ಸನ್ಮಾನ ಪೀಠವನ್ನ ಏರ್ಬೇಕು, ನಮ್ಮ ಕಿರು ಸನ್ಮಾನವನ್ನ ಶಾಲಾ ಶತಮಾನೋತ್ಸವ ಸಮಿತಿಯ ಪರವಾಗಿ ಸ್ವೀಕರಿಸಬೇಕು ಅಂತೇಳಿ ವಸಂತಿ ಕಣೆಮಾರು ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅವರ ಪತಿಯವರು ಕೂಡ ನಮ್ಮ ಸಮಾರಂಭದಲ್ಲಿದ್ದಾರೆ, ಅವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ಅವರನ್ನು ಕೂಡ ಬಹಳಷ್ಟು ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ರಾಮಕುಂಜ ಗ್ರಾಮ ಪಂಚಾಯತ್ ಸದಸ್ಯರಾದ ಯತೀಶ್ ಬಾನಡ್ಕ ಇವರು ಆಗಮಿಸಿದ್ದಾರೆ. ಅದೇ ರೀತಿ ಹಲವು ಗುರು ಮಹನೀಯರು ಆಗಮಿಸಿದ್ದೀರಾ. ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಆತ್ಮೀಯರೇ, ಈ ಒಂದು ಸಂಸ್ಥೆಗೆ ಬೆರಗನ್ನು ಕೊಟ್ಟವರು ಶ್ರೀಮತಿ ವಸಂತಿ ಮತ್ತವರ ಗೋಪಣ್ಣ. ಅಂದ್ರೆ ಈ ಒಂದು ಸಂಸ್ಥೆಗೆ ಈ ಒಂದು ಉದ್ಯಾನವನವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಅದರಿಂದ ಅವರನ್ನು ಈ ಸಂದರ್ಭದಲ್ಲಿ ಗುರುತಿಸುವಂತ ಕಾರ್ಯಕ್ರಮ ನಮ್ಮ ಶತಮಾನ ಸಮಿತಿ ಅವರು ಗುರುತಿಸ್ತಾ ಇದ್ದಾರೆ. ಮುಂದಕ್ಕೂ ಈ ಸಂಸ್ಥೆಗೆ ನೀವು ಅನೇಕ ರೀತಿಯಲ್ಲಿ ಸಹಾಯ ಹಸ್ತವನ್ನು ನೀಡ್ತೀರೆಂಬ ಭರವಸೆಯೊಂದಿಗೆ ಈ ಕಾರ್ಯಕ್ರಮವನ್ನು ನಮ್ಮ ಅತಿಥಿ ವರ್ಗದವರು ಅದೇ ರೀತಿ ಎಲ್ಲ ಮಾನ್ಯರು ಸೇರಿಕೊಂಡವರನ್ನು ಸನ್ಮಾನಿಸ್ತಾ ಇದ್ದೇವೆ. ಸನ್ಮಾನಿತರು ಮುಖ್ಯ ಅತಿಥಿಗಳಾಗಿದ್ದಾರೆ. ತಾವು ಶುಭ ನುಡಿಯನ್ನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ವಸಂತಿ ಕಣೆಮಾರಿಯವರಲ್ಲಿ. ವೇದಿಕೆಯಲ್ಲಿದ್ದಂಥ ನಮ್ಮ STMC ಅಧ್ಯಕ್ಷರಾದಂಥ
ಅವರನ್ನು ವಂದಿಸ್ತಾ, ಹಾಗೆ ವೇದಿಕೆಯಲ್ಲಿ ಕೂತಂಥ ಎಲ್ಲ ಅತಿಥಿಗಳನ್ನು ವಂದಿಸ್ತಾ, ಹಾಗೆ ವೇದಿಕೆ ಮುಂಭಾಗದಲ್ಲಿ ಕುಳಿತಂಥ ಎಲ್ಲರನ್ನು ಈ ಸಮಯದಲ್ಲಿ ವಂದಿಸಿಕೊಳ್ಳುತ್ತಾ, ನಾನು ತುಂಬೇನು ಮಾತಾಡುವವಳಲ್ಲ, ನನಗೆ ಅಷ್ಟೊಂದು ಅನುಭವನೂ ಕಮ್ಮಿ ಇದೆ. ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಈ ಸ್ಥಾನದಲ್ಲಿ ನಿಂತುಕೊಳ್ಳಿಕ್ಕೆ ನನಗೆ ಬಲವಾದ ಒಂದು ಬೆಂಬಲವನ್ನು ಕೊಟ್ಟಂಥ ದೇವಕಿ ಎಸ್ ಇಂದ್ರ. ಯಾಕಂತೇಳಿ ನಾನು PUC ಓದಿ ಡಿಪ್ಲೊಮ್ ಪದವಿಯನ್ನು ಮಾಡಿಕೊಂಡು ಇಲ್ಲಿ ನೇರಿಂಗಿಗೆ ಬಂದಾಗ ನಾನು ತುಂಬ ಒಂದು ಅಷ್ಟೊಂದು ಗೊತ್ತಿಲ್ಲ ನನಗೆ, ಸಂಘದಲ್ಲಿ ಬೆಳೆದು ಹೀಗೆಲ್ಲ ನನ್ನನ್ನೊಂದು ಈ ಮಟ್ಟಕ್ಕೆ ಬೆಳೆಸಿ ಈ ಒಂದು ಅಧ್ಯಕ್ಷ ಸ್ಥಾನದಲ್ಲಿ ಉಪಾಧ್ಯಕ್ಷ ಸ್ಥಾನದಲ್ಲಿ ನಿಂತುಕೊಳ್ಳಿಸಿ ನನಗೆ ಒಂದು ಬಿಸ್ನೆಸ್ ಮಾಡಲಿಕ್ಕೆ ಒಂದು ಸಪೋರ್ಟ್ ಆಗಿ ನಿಂತಹ ದೇವಕಿ ಎಸ್ ನಿಜವಾಗಿ ನಾನು ಇವತ್ತು ತುಂಬವನ್ನು ನೆನೆಸಿಕೊಳ್ಳಬೇಕು. ಹಾಗೆ ನನ್ನ ಮಾವ ಮತ್ತು ನನ್ನ ಗಂಡ ಇದೇ ಶಾಲೆಯಲ್ಲಿ ಓದಿ ಬೆಳೆದು ನನಗೆ ತುಂಬ ನೆನಪಾಗ್ತದೆ. ನನ್ನ ಮಾವ ಶಾಲೆಗೆ ಹೋಗುವಾಗ ಪುಸ್ತಕ ಎತ್ತ, ಚೀಲ ಎತ್ತ, ಹೇಗೆ ವಿದ್ಯಾಭ್ಯಾಸ ಮಾಡಿದ್ದು, ಹೇಗೆ ಇಲ್ಲಿ ಕಲ್ತದ್ದು, ಆ ಟೈಮಲ್ಲಿ ಹೇಗೆ ಶಿಕ್ಷಣ ಇತ್ತ ಹಾಗಂತ ನನ್ನ ಮಾವನಿಗೆ ಕನ್ನಡ ಚೆನ್ನಾಗಿ ಗೊತ್ತಿತ್ತು. ಯಾಕಂತ ಹೇಳಿದ್ರೆ ನಾನು ಮಾವನಲ್ಲಿ ಕೆಲವೊಂದು ಕೇಳ್ತಿದ್ದೆ ಕನ್ನಡ ಮತ್ತು ಲೆಕ್ಕವನ್ನು. ನನ್ನ ಮಕ್ಕಳಿಗೆ ಮಾವ ಹೇಳ್ತಿದ್ರು, ಮಗನಿಗೆ ಜಾಸ್ತಿ ನನ್ನ ಮಗಳಿಗೆ ಓದಿಸ್ತಿದ್ರು, 5 × 5 ಆಗುವಾಗ 10 ಆಗ್ತದೆ ಇದನ್ನೆಲ್ಲ. ಆಗ ನನಗೆ ಗೊತ್ತಿತ್ತು ಮಾವನಲ್ಲಿ ಪೆನ್ಸಿಲ್ ಇತ್ತ, ಪುಸ್ತಕ ಎತ್ತ ಗೊತ್ತಿಲ್ಲ, ಅಂತೂ ಕಲ್ಲಲ್ಲಿ ಇಟ್ಟುಕೊಂಡಾದ್ರೂ ಲೆಕ್ಕ ಮಾಡಲಿಕ್ಕೆ ಚಾನ್ಸ್ ಇತ್ತು ಅಂತೇಳಿ. ಹಾಗೆ ನನ್ನ ಗಂಡ ಕೂಡ ಇದೇ ವಿದ್ಯಾಭ್ಯಾಸ ಮಾಡಿದ್ದು. ನಾನು ಯಾಕೆ ಈ ಒಂದು ಉದ್ಯಾನವನ್ನ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ, ತುಂಬ ಕಷ್ಟದಲ್ಲಿ ನಾನು ನನ್ನ ಗಂಡನಲ್ಲಿ ಕೇಳಿದೆ, ನನಗೆ ಏನಿದ್ರು ಒಂದು ಶಾಲೆಗೊಂದು ಏನೋ ಒಂದು ಕೊಡುವ ಅಂತ. ಆಗ ನನ್ನ ಗಂಡ ಹೇಳಿದ್ರು, ಆಯಿತು ನಿನಗೆ ಯಾವ್ದು ಇಷ್ಟ ಉಂಟು ಅದನ್ನು ಕೊಡುವ ಅಂತ. ಆಗ ನನಗೆ ಒಂದು ಗಾರ್ಡನ್ ಮತ್ತು ನಾನೊಂದು ಗಿಡ ನೆಡೋದು, ಗಿಡ ಬೆಳೆಸೋದು, ಇದೆಲ್ಲ ನನ್ನ ತುಂಬ ಸಣ್ಣದಿಂದ ಬಂದಂಥ ಒಂದು ಕಲ್ಚರ್. ಮತ್ತು ನಾವು ಯಾವುದೇ ಬಿಸ್ನೆಸ್ ಮಾಡಲಿ, ಯಾವುದೇ ಮಾಡಲಿ, ಅದರ 1% ನಾವೊಂದು ಶಾಲೆಗೆ, ವಿದ್ಯಾಸಂಸ್ಥೆಗೆ, ಒಂದು ದೇವಸ್ಥಾನಕ್ಕೆ ಇದಕ್ಕೆಲ್ಲ ಖಂಡಿತವಾಗಿ ಕೊಡಬೇಕು. ನೀವು ಕೂಡ ಕೊಡಿ, ಆವಾಗ ಮಾತ್ರ ಇದು ಒಳ್ಳೆದಾಗಲಿಕ್ಕೆ ಸಾಧ್ಯತೆ ಉಂಟು. ಈ ಶಾಲೆಗೆ ಬಂದಾಗ ನನಗೆ ಕೂಡ ಅನಿಸ್ತು, ನಾನು ಕೂಡ ಈ ನೇರಂಗಿ ಶಾಲೆಗೆ ಏನಾದರೂ ಕೊಡಬೇಕು ಅಂತೇಳಿ. ಮತ್ತು ನಾನು 98ನೇ ಇಸ್ವಿಯಲ್ಲಿ ಮದುವೆಯಾಗಿ ಇವತ್ತಿಗೂ ನಾನು ಈ ಶಾಲೆಯಲ್ಲಿ ಬಂದು ಸ್ವಾತಂತ್ರ್ಯೋತ್ಸವವನ್ನು ಆಚರಿಸ್ತೇನೆ. ಅದು ನನ್ನ ಹಕ್ಕು. ನಾನು ಎಲ್ಲೇ ಒಂದು ಕಡೆಯಲ್ಲಿ ಹೋಗಿ ನಮ್ಮ ಸ್ವಾತಂತ್ರ್ಯವನ್ನು ನಾವು ಆಚರಿಸಲೇಬೇಕು. ಹಾಗೆ ಈ ಶತಮಾನೋತ್ಸವದ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತ ರಮೇಶನನ್ನು ಕೂಡ ಮುಂದೆ ಇಟ್ಟುಕೊಳ್ತೇನೆ. ಯಾಕೆ ಗೊತ್ತಾ, ಒಬ್ಬ ಅಧ್ಯಕ್ಷ ಆಗುವವನಿಗೆ ಅವನಿಗೆ ತಾಳ್ಮೆ ಮುಖ್ಯ, ಸಹನೆ ಮುಖ್ಯ. ಆ ಒಂದು ಗಡಸುತನವನ್ನು ನಮ್ಮ ಅಧ್ಯಕ್ಷರಲ್ಲಿ ಇದೆ ಅಂತ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೇನೆ. ಯಾವ ಸನ್ಮಾನ ನಮಗೆ ಸಿಕ್ಕಿದ್ರು ಅದು ಅಧ್ಯಕ್ಷರಿಗೆ ಸಿಕ್ಕಿದಂತ ನಾನು ತಿಳ್ಕೊಳ್ತೇನೆ. ಯಾಕೆ ಗೊತ್ತಾ, ನಾ ಮೊನ್ನೆಯಿಂದ ಅವತ್ತಿಂದ ನೋಡ್ತೇನೆ ಎಷ್ಟೊಂದು ತಾಳ್ಮೆಯಲ್ಲಿ ಮಾತಾಡೋದು, ಎಷ್ಟೊಂದು ನೈಜಕತೆ ಉಂಟು. ಅವರನ್ನು ನೋಡಿ ನಾವು ಕಲಿಬೇಕು. ಹಾಗೆ ಅವರನ್ನು ಇನ್ನು ಮುಂದಕ್ಕೂ ಈ ಸಂಸ್ಥೆಗೆ ಬಂದು ಒಳ್ಳೊಳ್ಳೆ ಒಂದು ಅಧ್ಯಕ್ಷ ಸ್ಥಾನವನ್ನು ಸಿಗಲಿ ಅಂತ ಹೇಳುತ್ತಾ, ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಿಮಗೆಲ್ಲ ವಂದಿಸ್ತಾ, ಮತ್ತು ಒಂದು ಹೇಳ್ತೇನೆ, ನಾನು ಶಿಕ್ಷಕರು ಕೂಡ ನನಗೆ ಒಂದು ಇಲ್ಲಿ ತುಂಬ ಇಷ್ಟ. ಏನಂತ ಗೊತ್ತಿಲ್ಲ, ನಾನೊಂದು ಅಕ್ಕ ತಂಗಿ ಇದ್ದಾಗೆ ಬದುಕ್ತಾ ಇದ್ದೇವೆ. ಗೀತಕ್ಕಾಗಲಿ, HM ಆಗಲಿ, ಏನಂತ ಗೊತ್ತಿಲ್ಲ, ತುಂಬ ಸಂಬಂಧ ಅಷ್ಟು ಒಂದು ಚೆನ್ನಾಗಿ ಬೆಳೆದಿದ್ದೇವೆ. ಇನ್ನೂ ಕೂಡ ನನಗೆ ಇಲ್ಲಿ ಏನೋ ಒಂದು ಕೊಡಲಿಕ್ಕೆ ಅಥವಾ ಏನೋ ಒಂದು ಭಾಗವಹಿಸಲಿಕ್ಕೆ ಎಲ್ಲದಕ್ಕೂ ನಾವು ಜೀವಂತ ಇದ್ದ ಅಷ್ಟು ದಿವಸ ನಮಗೆ ಅವಕಾಶ ಸಿಗಲಿ ಅಂತ ಹೇಳುತ್ತಾ ನನ್ನ ಮಾತಿಗೆ ಇಲ್ಲಿ ಈ ಮಾತನ್ನು ನಾನು ಕೊನೆಗೊಳಿಸ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ತಮ್ಮೆಲ್ಲರನ್ನ ನೆನೆಸಿದಂತಹ ಶತಮಾನೋತ್ಸವ ಸಮಿತಿಯ ಉಪಾಧ್ಯಕ್ಷರಾದಂತಹ ಶ್ರೀಮತಿ ವಸಂತಿ ಕನ್ನಮ್ಮಾರು ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಶತಮಾನೋತ್ಸವ ಸಮಿತಿಯ ಉಪಾಧ್ಯಕ್ಷರಾದಂತಹ ತೇಜಸ್ವಿನಿ ಶೇಖರಗೌಡ ಕಟ್ಟಪುಣಿ ಇವರು ಇದ್ದಾರೆ. ಮೇಡಮ್, ದಯವಿಟ್ಟು ವೇದಿಕೆಗೆ ಬಂದು ಆಸೀನರಾಗಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಪಂಚಾಯತಿನ ಅಧ್ಯಕ್ಷರಾದಂತಹ ಸುಚೇತ ಮೇಡಮ್ ಅವರಿದ್ದಾರೆ, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದಂತಹ ಜಯಂತಾರ್ ಗೌಡರಿದ್ದಾರೆ. ಇವರೆಲ್ಲರ ಇರುವಿಕೆಯನ್ನು ಈ ಒಂದು ಸಂದರ್ಭದಲ್ಲಿ ಉಲ್ಲೇಖಿಸ್ತಾ ಇದ್ದೇವೆ. ಹಾಗೆ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಮಾಲತಿ ಕದರ್ ಅವರು ಕೂಡ ಇದ್ದಾರೆ. ಇವರೆಲ್ಲರನ್ನ ಮಗದೊಮ್ಮೆ ಇವರ ಇರುವಿಕೆಯನ್ನ ಗುರುತಿಸ್ತಾ ಇದ್ದೇವೆ. ಶತಮಾನೋತ್ಸವ ಸಂಭ್ರಮ 2025 ಹಳೆನೇರಿಂಗಿ ಶಾಲೆಯ ಶತಮಾನೋತ್ಸವಕ್ಕೆ ಕೊಡುಗೆ ನೀಡಿ ಮಹಾದಾನಿಗಳ ಸನ್ಮಾನ ಸಮಾರಂಭ ಇದೀಗ ಕಾರ್ಯಕ್ರಮ ಮುಂದುವರಿಯುತ್ತಿದೆ. ನಿನ್ನೆ
ಹಲವಾರು ದಾನಿಗಳಿಗೆ ಸನ್ಮಾನ ನಡೆದಿದೆ. ಅದನ್ನು ಮುಂದುವರಿಸುತ್ತಾ ಈಗ 50,000ದಿಂದ ಮೇಲ್ಪಟ್ಟವರು ನಿನ್ನೆ ಕೆಲವರು ಬರಲಿಲ್ಲ, ಅವರ ಹೆಸರುಗಳನ್ನು ಮತ್ತೆ ಇಲ್ಲಿ ಉಲ್ಲೇಖಿಸ್ತೇವೆ. ಇದ್ರೆ ದಯಮಾಡಿ ಬಂದು ನಮ್ಮ ಅಲ್ಪ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. 50,000ದಿಂದ ಮೇಲ್ಪಟ್ಟ ದಾನಿಗಳು ಶ್ರೀಮತಿ ಶಶಿಕಲಾ ಮಾಧವಾಚಾರ್ಯ ಇಜ್ಜಾವ್, ದಯಮಾಡಿ ಇದ್ರೆ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶಶಿಕಲಾ ಮಾಧವಾಚಾರ್ಯ ಇಜ್ಜಾವ್. 25,000ದಿಂದ ಮೇಲ್ಪಟ್ಟವರು ಹೊನ್ನಪ್ಪ ಗೌಡ ಮತ್ತು ಮನೆಯವರು ಮರಂಕಾಡಿ, ಇದ್ರೆ ದಯಮಾಡಿ ವೇದಿಕೆಗೆ ಬನ್ನಿ. ಹೊನ್ನಪ್ಪ ಗೌಡ ಮತ್ತು ಮನೆಯವರು ಮರಂಕಾಡಿ. 10,000ದಿಂದ ಮೇಲ್ಪಟ್ಟವರ ಕಿರಣ್ ಕುಮಾರ್ ಮತ್ತು ಮಕ್ಕಳು ಪಾದೆ, ದಯಮಾಡಿ ವೇದಿಕೆಗೆ ತೆರಳಬೇಕು ಅಂತ ಕೇಳ್ಕೊಳ್ತಿದ್ದೇನೆ. 10,200 ರೂಪಾಯಿ ಕಿರಣ್ ಕುಮಾರ್ ಮತ್ತು ಮಕ್ಕಳು ಪಾದೆ, ವೇದಿಕೆಗೆ ತೆರಳಬೇಕು. ಸುಂದರ ಭಂಡಾರಿ ನಿವೃತ್ತ ಮುಖ್ಯ ಗುರುಗಳು ಮರವಂತಿಲ. ಅನಿಲ್ ಪಾತ್ರಮಾಡಿ ಸೇಸಮ್ಮ ಮತ್ತು ಮಕ್ಕಳು ಆರಟ್ಟಿಗೆ, ವೇದಿಕೆಗೆ ಬರಬೇಕು. ಅದೇ ರೀತಿ ಶ್ರೀಮತಿ ಮೀನಾಕ್ಷಿ ಎಚ್ ಯಾದವಗೌಡ ಮತ್ತು ಮಕ್ಕಳು, ಮೋನಪ್ಪ ಗೌಡ ಮಕ್ಕಳು ನೇರೋಳ್ ತಡ್ಕ, ಇದ್ರೆ ಬನ್ನಿ. ಆದಮ್ ಮೇಸ್ತ್ರಿ ಮತ್ತು ಮಕ್ಕಳು ಆರಟ್ಟಿಗೆ. ಬಾಬುಗೌಡ ಮತ್ತು ಮಕ್ಕಳು ಎತ್ತರ ಬಡ್ಬು. ಮೀನಾಕ್ಷಿ ಯಾದವ ಗೌಡ ಮಕ್ಕಳು ವೇದಿಕೆ ಬರಬೇಕು. ಬಾಬುಗೌಡ ಮತ್ತು ಮಕ್ಕಳು ಎತ್ತರ ಬಡ್ಬು. ಮೋನಪ್ಪ ಗೌಡ ಮತ್ತು ಮಕ್ಕಳು ನೇರೋಳ್ ತಡ್ಕ. ಆದಮ್ ಮೇಸ್ತ್ರಿ ಮತ್ತು ಮಕ್ಕಳು ಆರಟ್ಟಿಗೆ. ಸುಂದರ ಭಂಡಾರಿ ನಿವೃತ್ತ ಮುಖ್ಯ ಗುರುಗಳು ಮರವಂತಿಲ. ಅನಿಲ್ ಪಾತ್ರಮಾಡಿ ಸೇಸಮ್ಮ ಮತ್ತು ಮಕ್ಕಳು ಆರಟ್ಟಿಗೆ, ಇದ್ರೆ ದಯಮಾಡಿ ವೇದಿಕೆಗೆ ಬನ್ನಿ. ಇವರು 10,000ರಿಂದ ಮೇಲ್ಪಟ್ಟು ದಾನಿ ನೀಡಿದ್ದಾರೆ. ಅದೇ ರೀತಿ 25,000 ರೂಪಾಯಿ ನೀಡಿದಂತಹ ಮಹಾದಾನಿಗಳು ಅಸಿಸ್ಟೆಂಟ್ ಕಾರ್ಪೊರೇಟ್ ಸೊಲ್ಯೂಷನ್, ಸಾಕಾರ ನಗರ್, ಬೆಂಗಳೂರು, ಬಾಲಚಂದ್ರ ಪರಕ್ಕಾಲು, ಪ್ರಶಾಂತ್ ಶ್ವೇತಮಠ ಅವರು 10,000 ರೂಪಾಯಿ ನೀಡಿದ್ದಾರೆ, ಅವರಿಗೆ ಅಭಿನಂದನೆಗಳು. 25,000ವನ್ನು ನೀಡಿದ್ದಾರೆ, ಅವರಿಗೆ ಅಭಿನಂದನೆಗಳು. ಇದೀಗ 5,000ದಿಂದ ಮೇಲ್ಪಟ್ಟ ದಾನಿಗಳಿಗೆ ಶ್ರೀ ಶಾಂತಿ ಪ್ರಕಾಶ್ ವರ್ಣಜಾಲುಮನೆ ಚಂದ್ರನಾಥ ನಿಲಯ, ಶ್ರೀಮತಿ ಮತ್ತು ಶ್ರೀ ಸತೀಶ್ ಮೇಳೂರು ಮತ್ತು ಮಕ್ಕಳು, ಶ್ರೀಮತಿ ಮಲ್ಲಿಕಾ ಶ್ರೀ ಗಣೇಶ್ ಮರಂಕಾಡಿ, ಶ್ರೀ ಬಾಬುಗೌಡ ಕನೆಮಾರು ವೇದಿಕೆಗೆ ಬರಬೇಕು. ಶ್ರೀ ಕುಶಾಲಪ್ಪ ಗೌಡ ಮುಲಿಮಜಲು, ನೀಲಾವತಿ ಮತ್ತು ಮಕ್ಕಳು ಕದ್ರಮನೆ, ಶ್ರೀಮತಿ ಭಾನುಮತಿ ಮಕ್ಕಳು ಹೊಸ ಮಾರಾಟ, ಶ್ರೀಯುತ ರಾಮಕೃಷ್ಣ ಮಲ್ಲಾರ ಮಾನ್ಯ ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಅನ್ಯ ಕಾರ್ಯ ನಿಮಿತ್ತ ತೆರಳುವವರಿದ್ದಾರೆ. ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ.
ಶ್ರೀಮತಿ ಭಾನುಮತಿ ಮತ್ತು ಮಕ್ಕಳು ಹೊಸಮಾರಡ್ಡ, ಶ್ರೀಮತಿ ಶೀಲಾ ಮತ್ತು ಶ್ರೀ ಸುರೇಶ್ ಮಕ್ಕಳು ಬೈಲಂಗಡಿ, ವೇದಿಕೆ ಮೇಲೆ ಬನ್ನಿ. ಶ್ರೀ ತಿಮ್ಮಪ್ಪ ಗೌಡ ಕನೆಮಾರು, ಆದಷ್ಟು ಬೇಗನೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಮಾನ್ಯ ಶ್ರೀಯುತ ನಿಂಗರಾಜ್ ಕೆಪಿ ಇವರು, ಇನ್ನೂ ಕೂಡ ಪ್ರೀತಿ ಇಟ್ಟು ಶಾಲೆಗೆ ದಾನವನ್ನ ನೀಡಿದಂತಹ ಹಲವಾರು ಮಹನೀಯರಿದ್ದಾರೆ. ಎಲ್ಲರನ್ನ ಗುರುತಿಸುವಂತಹ ಕಾರ್ಯಕ್ರಮ ಇದೆ. ಇದೀಗ ನಿಂಗರಾಜ್ ಕೆಪಿ ಮಾನ್ಯ ಅಧ್ಯಕ್ಷರು, ಮುಖ್ಯ ಗುರುಗಳ ಸಂಘ ದಕ್ಷಿಣ ಕನ್ನಡ, ಶಾಲಾ ಕೇಡರ್ ಹಾಗೂ ಪದವೀಧರೇತರ ಮುಖ್ಯ ಗುರುಗಳ ಸಂಘ ದಕ್ಷಿಣ ಕನ್ನಡ ಸರ್ ತಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಎಲ್ಲರಿಗೆ ಬೆಳಗಿನ ಶುಭ ನಮನಗಳು. ಹಳೆ ನೆರಂಕಿ ಶಾಲೆಯ ಶತ ಸಂಭ್ರಮದ ಆಚರಣೆಯಲ್ಲಿ ಮದುಮಗಳಂತೆ ಶೃಂಗರಿಸಿಕೊಂಡು 3ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಗುರುವಂದನಾ ಕಾರ್ಯಕ್ರಮ ಮತ್ತು ಬೃಂದಾವನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಎಲ್ಲ ಕಡೆ ಸ್ಪ್ರಿಂಕ್ಲರ್ ಎಲ್ಲ ಹಾಕಿ ಒಂದು ಮ್ಯೂಸಿಕ್ ಹಾಕಿದರೆ ಅದು ಕಾರಂಜಿ ಆಗ್ತದೆ. ಇಂತಹ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿದಂತಹ ಕ್ರಿಯಾಶೀಲ SDMC ಅಧ್ಯಕ್ಷರೇ, ಶತಮಾನೋತ್ಸವ ಸಮಿತಿ ಅಧ್ಯಕ್ಷರೇ, ಶೇಷಪರೈಗಳ ಬಗ್ಗೆ ಹೇಳಬೇಕಾಗಿಲ್ಲ. ವೃತ್ತಿಯಲ್ಲಿ PT ಮಾಸ್ಟರ್ ಅಂತ ಆಗಿದ್ದುಕೊಂಡು ನಂತರದಲ್ಲಿ ಇಂಗ್ಲಿಷ್ ಮಾಧ್ಯಮವನ್ನು ಆರಂಭಿಸಿ ಕರ್ನಾಟಕದ ಜಿಲ್ಲೆಗಳಲ್ಲಿ ಕೂಡ ಅವರ ಹೆಸರನ್ನು ಹೇಳುವಂಥ ಸ್ಥಿತಿ ಬಂದಿದೆ. ಇವರ ವಿದ್ಯಾರ್ಥಿಗಳಿದ್ದಾರೆ. ಹಾಗೆ ಸರ್ಹೃದಯಿ ಚಕ್ರಪಾಣಿ ಸರ್, ಮೊಹಮ್ಮದ್ ಚಂದ್ ಸರ್, ಹಾಗೆ ಮಕ್ಕಳನ್ನು ವಿದೇಶದಲ್ಲಿ ಓದಿಸ್ತಿದ್ರು ಕೂಡ ಗ್ರಾಮೀಣ ಸೊಗಡು ಮತ್ತು ಶಾಲೆಯ ಅವಿನಾಭಾವ ಸಂಬಂಧದೊಂದಿಗೆ ಶಾಲೆಗೆ ಬೃಂದಾವನವನ್ನು ಮಾಡಿಕೊಟ್ಟಂಥ ಮೇಡಮರವರೇ, ಮಾತು ಕಡಿಮೆ ಕೆಲಸ ಜಾಸ್ತಿ ಶಾಂತಪ್ಪಣ್ಣನವರೇ, ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಅತಿಥಿ ಅಭ್ಯಾಗತರೇ, ವೇದಿಕೆ ಮುಂಭಾಗಲಿರ್ತಕ್ಕಂತಹ ತಮ್ಮದೇ ಕ್ಷೇತ್ರದಲ್ಲಿ ಸಾಧನೆಗೈದಂಥವರು ಇವತ್ತು ಸನ್ಮಾನವನ್ನು ಪಡ್ಕೊಂಡಿದ್ದಾರೆ. ಇಲ್ಲಿ ವೃತ್ತಿಯನ್ನು ನಿರ್ವಹಿಸಿ ನಿವೃತ್ತರಾದವರು ಮತ್ತು ಬೇರೆ ಕಡೆ ಟ್ರಾನ್ಸ್ಫರ್ ಆದವರು ಕೂಡ ಇಲ್ಲಿ ಇದ್ದೀರಿ. ವಿವಿಧ ಕ್ಷೇತ್ರದ ಗಣ್ಯಮಾನ್ಯರಿದ್ದೀರಿ. ನಿಮ್ಮೆಲ್ಲರನ್ನು ಕೂಡ ಉಲ್ಲೇಖಿಸ್ತಾ, ಮೊದಲಿಗೆ ಈ ಮಣ್ಣಿನಲ್ಲಿ ಹುಟ್ಟಿದ ಜನರಿಗೆ, ನಿಮ್ಮನ್ನು ಕಾಪಾಡುವಂತಹ ದೇವರಿಗೆ ಮನಸಾರೆ ಸ್ಮರಿಸ್ತಾ, ಈ ಮಣ್ಣಿಗೆ ಒಂದು ಶಕ್ತಿ ಇದೆ, ಏನಂತ ಗೊತ್ತಿಲ್ಲ, ಒಂದು ಪಾಸಿಟಿವ್ ವೈಬ್ರೇಟರ್ ಆಗೇ ಆಗ್ತದೆ ಈ ಶಾಲೆ ಒಳಗೆ. ಇಲ್ಲಿ
ನಿಮ್ಮ ಶಾಲೆಯ ಬೋರ್ಡನ್ನು ನೋಡುವಾಗ ಒಂದು ಮಾದರಿ ಶಾಲೆ, ಒಂದು ನವೋದಯ ಶಾಲೆಗೆ ಬೋರ್ಡ್ ಬರೆದ ಹಾಗೆ ಬರೆದಿದ್ದೀರಿ. ಇದು ನಿಮ್ಮನ್ನು ಎದ್ದು ಕಾಣಿಸ್ಲಿಕ್ಕಿರ್ತಕ್ಕಂಥ ಒಂದು ಸೂಚನೆ. ಯಾವ ಶಾಲೆಯಲ್ಲಿ ಕೊಡಬೇಕಾದ್ರೆ ಹೋಗಿ ನೋಡಿ, ಇಂತಹ ಬೋರ್ಡು ಶಾಲೆಗೆ ಬೋರ್ಡ್ ಇಲ್ಲ. ಬೋರ್ಡ್ ನಾನು ಬರೆದಿದ್ದೇನೆ, ಆದರೆ ವಿಶೇಷತೆ ಬೋರ್ಡಲ್ಲಿ ಕೂಡ ವಿಶೇಷತೆ ಇದೆ. ಈ ಮಣ್ಣಿನ ಗುಣಧರ್ಮವೇ ಅಂಥದ್ದಿದೆ. ಯಾಕೆಂದರೆ ಒಳ್ಳೊಳ್ಳೆ ಶಿಕ್ಷಕರಿದ್ದೀರಿ, ಒಳ್ಳೆಯ ದಾನಿಗಳಿದ್ದೀರಿ. ನಾನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನನ್ನ ಊಟಕ್ಕೆ, ಈ ಹೊತ್ತಿನ ಊಟಕ್ಕೆ ನಾನು ಊಟ ಇಟ್ಟುಕೊಂಡು ನಾನು ತಿಂದು ಹೆಚ್ಚಾದಾಗ ಮತ್ತೊಬ್ಬರಿಗೆ ಕೊಡೋದು ದಾನ ಅಲ್ಲ. ಅದು ಕೊಳತೋಗ್ತದೋ ಹಾಳಾಗ್ತದಂತ ಕೊಡುವಂಥದ್ದು, ಅದು ದಾನ ಅಂತ ಯಾರು ಹೇಳೋದಿಲ್ಲ. ಆದರೆ ತನಗೆ ಇಟ್ಟುಕೊಂಡದ್ದನ್ನು ಮತ್ತೊಬ್ಬರಿಗೆ ಆ ಸಮಯಕ್ಕೆ ತಕ್ಕಂತೆ ಹಂಚಿಕೊಡುವುದು ಇದಲ್ಲ, ಅದು ನಿಜವಾದ ದಾನ. ಈಗ ಒಬ್ಬರು 10,000 ರೂಪಾಯಿಗಳನ್ನು ಮೊದಲು ಕೊಟ್ಟಿದ್ದೆ, ಈಗ 5,000 ಕೊಟ್ಟೆ ಅಂತ ಬಂದು ಅದನ್ನು ಹೆಚ್ಚಿಸ್ತಿದ್ರು. ಅವ್ರ ಮನೆಯಲ್ಲಿ ಹಣ ಹೆಚ್ಚಾಗಿ ಕೊಟ್ಟದ್ದಲ್ಲ, ಅದು ಒಂದು ಅಭಿಮಾನ. ನಾನು ಶಾಲೆಗೆ ಏನು ಮಾಡಬೇಕು ಅಂತ. ಇಂತಹ ಮನಸ್ಸುಗಳಿರುವ ಕಾರಣ ಈ ಶಾಲೆ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗೇ ಆಗ್ತದೆ. ಖಂಡಿತ ಅಂತಹ ಜನರಿದ್ದೀರಿ. ಈ ಶಾಲೆಯ ಕ್ಯಾಂಪಸನ್ನು ನೋಡುವಾಗ ಒಂದು ಯೂನಿವರ್ಸಿಟಿ ಕ್ಯಾಂಪಸ್ ಆಗಿ ಕಾಣ್ತದೆ. PU ಕಾಲೇಜು ಕೂಡಕ್ಕಿಂತ ಚೆನ್ನಾಗಿದೆ ಇದು. ಬೇಕಿದ್ರೆ ಇದನ್ನು ಬಿಚ್ಚಿದಾಗ ಗೊತ್ತಾಗ್ತದೆ. ನಿಜವಾಗಿ ಅದ್ಭುತವಾದ ಕಟ್ಟಡಗಳು, ಒಳ್ಳೆಯ ಉತ್ತಮ ಶಿಕ್ಷಕರು. ನಮಗೇನಾದರೂ ಒಂದು ತರಬೇತಿ ಆಗಬೇಕಂದ್ರೆ, ನಾನೊಂದು ಶಾಲೆಯಲ್ಲಿ ಶಿಕ್ಷಕನಾಗಿದ್ದೇನೆ. ಡಿಪಾರ್ಟ್ಮೆಂಟಿನ ಒಂದು ತರಗತಿ ಯಾವುದಾದ್ರೂ ತರಬೇತಿ ಆಗಬೇಕಂದ್ರೆ ಹಳೆ ನೇರಂಕಿಯಲ್ಲಿ ಶಿಕ್ಷಕರಿದ್ದಾರೆ ಅಂತ. ಏನು ಮಾಡೋಕ್ಕೆ? ತರಬೇತಿ ಕೊಡೋಕ್ಕೆ. ನವೀನ್ಗೆ ಹಾಕ್ಬಿಡಿ, ಗೀತಾ ಮೇಡಮ್ಗೆ ಹಾಕಿ, ದಯಣ್ಣಂಗೆ ಹಾಕಿ. ಯಾಕೆ ಹೀಗೆ? ಆದರೆ ಅಂತಹ ಸಾಮರ್ಥ್ಯ ಇರುವಂತಹ ಆನೆಗಳಿದ್ದಾವಿಲ್ಲಿ. ಎಲ್ಲ ಆನೆಗಳೇ. ಐರಾವತ ಒಂದು ಹೊರಿಸಿದ್ರೆ ಇದೊಂದು ಜಂಬೂ ಸವಾರಿಯ ಸ್ಥಳ ಆಗ್ತದೆ. ಏನೇ ಆಗಲಿ ಸಂತೋಷ ಆಗಿದೆ. ಮಾತು ಬರ್ತಾ ಇಲ್ಲ, ನೋಡುವಾಗ ಬಹಳ ಖುಷಿ ಆಗ್ತದೆ. ನಮ್ಮ ಶಾಲೆಯಲ್ಲಿ ಹೀಗೆ ಮಾಡಬೇಕು ಅಂತೇವೆ. ನಮ್ಮ ಆನೆಗಳಿಲ್ಲ ನಮ್ಮಲ್ಲಿ. ವ್ಯಕ್ತಿಗೆ ಮತ್ತು ಸಂಸ್ಥೆಗೆ ಒಂದು ಸಣ್ಣ ವ್ಯತ್ಯಾಸ ಇದೆ. ವ್ಯಕ್ತಿಗೆ ವಯಸ್ಸಾದಂತೆ ನಾವು ಬಗ್ಗಿ ಹೋಗ್ತೇವೆ, ಬಾಗಿ ಹೋಗ್ತೇವೆ, ಮಾತಾಡಲಿಕ್ಕೆ ಆಗೋದಿಲ್ಲ, ಹಲ್ಲು ಉದುರುತ್ತದೆ, ಬಿಳಿ ಕೂದಲಾಗ್ತದೆ, ಎನ್ನಲಾಗ್ತದೆ. ಆದರೆ ಸಂಸ್ಥೆಗಳು ದಿನದಿಂದ ದಿನಕ್ಕೆ ಮದುಮಗಳಂತೆ ಶೃಂಗರಿಸಿಕೊಳ್ತಾ ಇರ್ತವೆ. ಅದಕ್ಕೆ ಕಾರಣ ಶೃಂಗಾರ ಮಾಡುವವರು ಹಿರಿಯ ವಿದ್ಯಾರ್ಥಿಗಳು, ಊರಿನವರು. ನೀವು ಎಷ್ಟು ಶ್ರೀಮಂತರಾಗಿದ್ದೀರೋ, ಮಾನಸಿಕ ಶ್ರೀಮಂತಿಕೆ ಇದೆಯೋ, ಹಾಗೆ ಸಂಸ್ಥೆಗಳು ಕೂಡ ದಿನದಿಂದ ದಿನಕ್ಕೆ ಶ್ರೀಮಂತಿಕೆಯಿಂದ ಬೆಳೀತವೆ. ಇದಕ್ಕೆ ಕಾರಣ ಹಳೆ ನೇರಂಕಿಯ ಜನರು, ಇಲ್ಲಿಯ ದಾನಿಗಳು, ಇಲ್ಲಿ ಕಲಿತ ವಿದ್ಯಾರ್ಥಿಗಳು, ದೇಶ ವಿದೇಶಗಳಲ್ಲಿ ಇದ್ದಾರೆ. ಮೇಡಮ್ನ ಮಕ್ಕಳು ಕೂಡ ಹೊರದೇಶದಲ್ಲಿದ್ದಾರೆ. ಇಂಥವ್ರೆಲ್ಲ ಇರುವಾಗ ಏನು ಇನ್ನೂ ಅದ್ಭುತವಾದಂತಹ ಇನ್ನೂ ವಿಚಾರ ಹೇಳಬೇಕಂದ್ರೆ, ನನ್ನ ಕಡೆ ಮಾತು, ಇಲಾಖೆ ನಮ್ಮ ಚಕ್ರಪಾಣಿ ಸರ್ ಇದ್ದಾರೆ. ಶಾಲೆ ಮುಚ್ಚಿದ್ದೇವೆ ಅಂತ ಹೇಳ್ತಾರೆ. ಇಲ್ಲ, ಗ್ರಾಮಕ್ಕೊಂದು ಶಾಲೆ, ಮತ್ತೊಂದು ಏನೇ ಒಂದು ಶಾಲೆ ಆಗಲಿ, ಈ ಶಾಲೆಯಲ್ಲಿ 10ನೇ ತರಗತಿ ಮಾಡುವಂತಹ ಕೆಪಾಸಿಟಿ ಶಾಲೆಗಿದೆ. ಅಂತಹ ಕ್ಯಾಂಪಸ್ ಇದೆ. ಇದು ಆಗಲೇಬೇಕು, ಆಗ್ತದೆ ಅಂತ ಹೇಳ್ತಾ ಅವಕಾಶಕ್ಕೆ ಹೊಂದಿಸ್ತೇನೆ. ಜೈ ಹಿಂದ್. ಪ್ರೀತಿ ಇಟ್ಟು ಮಾತಾಡಿದ ಸರ್ ವಂದನೆಗಳನ್ನು ಸಲ್ಲಿಸ್ತಾ, ನಿಂಗರಾಜ್ ಸರ್ ಅವರು ತೆರಳುವವರಿದ್ದಾರೆ. ಅವರಿಗೆ ಸ್ಮರಣಿಕೆಯನ್ನ ಇತ್ತು ಗೌರವಿಸ್ತಾ ಇದ್ದಾರೆ ಶಾಲಾ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದ ರಮೇಶ್ ರೈ ರಾಮಜಲಿಗರು. ಇದೀಗ ಬಾಳಪ್ಪಗೌಡ ದತ್ತಿನಿಧಿ ಯೋಜನೆಯಿಂದ ಸನ್ಮಾನ ಕಾರ್ಯಕ್ರಮ. ಶ್ರೀಮತಿ ತುಂಗಮ್ಮ ಕಟ್ಟಪುಣಿ ಮತ್ತು ಅವರ ಮಕ್ಕಳು ಆರಂಭಿಸಿದಂತಹ ಬಾಳಪ್ಪಗೌಡ ಕಟ್ಟಪುಣಿ ದತ್ತಿನಿಧಿ ಯೋಜನೆ ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವ ಶಾಲಾ ವಾರ್ಷಿಕೋತ್ಸವದಲ್ಲಿ ಶಾಲಾ ವಿದ್ಯಾರ್ಥಿಗಳು ವಿಭಾಗ ಹಾಗೂ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಗುರುತಿಸಿಕೊಂಡರೆ ಅವರನ್ನ ಸನ್ಮಾನಿಸುವಂತಹ ಯೋಜನೆ. ಅದೇ ರೀತಿ ಹಳೆ ವಿದ್ಯಾರ್ಥಿಗಳಾಗಿದ್ದವರು ಇಲ್ಲಿ ಸರ್ಕಾರಿ ಸೇವೆಯನ್ನ ಆರಂಭಿಸಿ ಹಾಗೂ ಸಹಕಾರಿ ಸಂಸ್ಥೆಗಳಲ್ಲಿದ್ದವರು ನಿವೃತ್ತಗೊಂಡರೆ ಅವರನ್ನ ಸನ್ಮಾನಿಸುವಂತಹ ಕಾರ್ಯಕ್ರಮವನ್ನ ಬಾಳಪ್ಪಗೌಡ ದತ್ತಿನಿಧಿ ಯೋಜನೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ವಿದ್ಯಾರ್ಥಿಗಳ ಪಟ್ಟಿಯನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ ಶ್ರೀಯುತ ರಾಮಣ್ಣಗೌಡ, ದೈಹಿಕ ಶಿಕ್ಷಣ ಶಿಕ್ಷಕರು ಇವರು.
2023-24-25ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಈ ವಿದ್ಯಾಸಂಸ್ಥೆಯಿಂದ ವಿಭಾಗ ಮತ್ತು ರಾಜ್ಯ ಮಟ್ಟಕ್ಕೆ ಹೋದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸುವಂತಹ ಕಾರ್ಯಕ್ರಮ. ಶ್ರೀಯುತ ಅಶೋಕ್ ಮತ್ತು ಶ್ರೀಮತಿ ಭಾರತಿ ಇವರ ಸುಪುತ್ರ ಲಿಖಿತ್ ಗೌಡ ಪರಕಾಳು, ಇವನು ಖೋಖೋದಲ್ಲಿ ವಿಭಾಗ ಮಟ್ಟ ಅದೇ ರೀತಿ ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸುತ್ತಾನೆ. ಲಿಖಿತ್ ಗೌಡ ಇದ್ರೆ ವೇದಿಕೆ ಬರಬೇಕು. ಲಿಖಿತ್ ಗೌಡ. ಅದೇ ರೀತಿ ಶ್ರೀಯುತ ನೀಲಯ್ಯ ನಾಯ್ಕ ಶ್ರೀಮತಿ ರುಕ್ಮಿಣಿ ಇವರ ಸುಪುತ್ರ ಜಯೇಶ್ ಶಿವರು, ಇವನು ಖೋಖೋದಲ್ಲಿ ವಿಭಾಗ ಮಟ್ಟ ಹಾಗೂ ಅಥ್ಲೆಟ್ ನಲ್ಲಿ 2 ಬಾರಿ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸುತ್ತಾನೆ. ಶ್ರೀಯುತ ಜಯೇಶ್ ಇದ್ರೆ ವೇದಿಕೆ ಬರಬೇಕು. ಶ್ರೀಯುತ ರತ್ನಾಕರ್ ಮತ್ತು ಶ್ರೀಮತಿ ಪುಷ್ಪಾವತಿ ಇವರ ಸುಪುತ್ರಿ ತನ್ವಿ ಕದ್ರಾ, ಇವಳು ಖೋಖೋದಲ್ಲಿ ವಿಭಾಗ ಮಟ್ಟ ಹಾಗೂ ಅಥ್ಲೆಟ್ ನಲ್ಲಿ 2 ಬಾರಿ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸುತ್ತಾಳೆ. ತನ್ವಿ ವೇದಿಕೆ ಬರಬೇಕು. ನೂತನ್ ಶ್ರೀಯುತ ಧನಂಜಯ ಮತ್ತು ಶ್ರೀಮತಿ ರೇವತಿ ಇವರ ಸುಪುತ್ರ, ಇವನು ಖೋಖೋದಲ್ಲಿ ವಿಭಾಗ ಮಟ್ಟವನ್ನು ಪ್ರತಿನಿಧಿಸುತ್ತಾನೆ. ನೂತನ್. ಅಕ್ಷಯ್ ಗೌಡ ಶ್ರೀಯುತ ವಣ್ಣಪ್ಪ ಗೌಡ ಮತ್ತು ಶ್ರೀಮತಿ ಚಂದ್ರಾವತಿ ಇವರ ಸುಪುತ್ರ ಖೋಖೋದಲ್ಲಿ ವಿಭಾಗ ಮಟ್ಟ ಮತ್ತು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರ್ತಾನೆ. ವೇದಿಕೆ ಬರಬೇಕು. ಅಕ್ಷಯ್ ಗೌಡ. ಚಿಂತನ್ ಶ್ರೀಯುತ ಶಶಿಧರ್ ಮತ್ತು ಶ್ರೀಮತಿ ಸುಜಾತ ಇವರ ಸುಪುತ್ರ ಚಿಂತನ್ ಈ ವರ್ಷ ಖೋಖೋದಲ್ಲಿ ವಿಭಾಗ ಮಟ್ಟವನ್ನು ಪ್ರತಿನಿಧಿಸಿರ್ತಾನೆ. ಇವರಿಗೆ ದಿವಂಗತ ಬಾಲಪ್ಪ ಗೌಡ ಇವರ ಸ್ಮರಣಾರ್ಥ ದತ್ತಿನಿಧಿಯಿಂದ ಸನ್ಮಾನಿಸುವ ಕಾರ್ಯಕ್ರಮ. ಈ ನಮ್ಮ 6 ವಿದ್ಯಾರ್ಥಿಗಳು ಇವರು ರಾಜ್ಯ ಮಟ್ಟ ವಿಭಾಗ ಮಟ್ಟದಲ್ಲಿ ಪ್ರತಿನಿಧಿಸಿ ಈ ನಮ್ಮ ವಿದ್ಯಾಸಂಸ್ಥೆಗೆ ರಾಜ್ಯ ಮಟ್ಟದಲ್ಲಿ ಗುರುತಿಸುವಂತ ಕೆಲಸವು ಮಾಡಿದಂತ ಪ್ರತಿಭಾವಂತ ನಮ್ಮ ವಿದ್ಯಾರ್ಥಿಗಳು. ಇವರಿಗೆ ವಿಶೇಷ ತರಬೇತಿಯ ಜೊತೆಗೆ ಇವರು ಖೋಖೋ ಮತ್ತು ಅಥ್ಲೆಟ್ ನಲ್ಲಿ ನಮ್ಮ ಸಂಸ್ಥೆಯಿಂದ ಪ್ರತಿನಿಧಿಸಿ ನಮ್ಮ ಊರಿಗೆ ನಮ್ಮ ಶಾಲೆಗೆ ಹೆಸರು ತಂದಂತ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವಂತ ಕಾರ್ಯಕ್ರಮ. ಇದನ್ನು ಇವತ್ತಿನ ಉದ್ಘಾಟನೆ ನೆರವೇರಿಸಿದಂತ ಶ್ರೀ ಶೇಷಪ್ರೈ ಮಾನ್ಯ ಕಾರ್ಯದರ್ಶಿಗಳು ಶ್ರೀ ರಾಮಕುಂಜ ಆಂಗ್ಲ ಮಾಧ್ಯಮ ಶಾಲೆ ರಾಮಕುಂಜ, ಇವರು ನನ್ನ ಗುರುಗಳು ಹಾಗೂ ನನಗೆ ದೈಹಿಕ ಶಿಕ್ಷಕರಾಗಿರುವಂತಹ ಶ್ರೀಯುತ ಶೇಷಪ್ರೈ ಮಾನ್ಯ ಕಾರ್ಯದರ್ಶಿಗಳು ಶ್ರೀ ರಾಮಕುಂಜ ಆಂಗ್ಲ ಮಾಧ್ಯಮ ಶಾಲೆ ರಾಮಕುಂಜ, ಇವರನ್ನು ಈ ಕ್ರೀಡಾ ಪ್ರತಿಭೆಗಳಿಗೆ ಅವರನ್ನು ಅಭಿನಂದಿಸುವಂತಹ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಬಾಳಪ್ಪಗೌಡ ದತ್ತಿನಿಧಿ ಯೋಜನೆ. ಶ್ರೀಯುತ ಬಾಳಪ್ಪಗೌಡ ಕಟ್ಟಪುಣಿಯವರು ಇದೇ ಸಂಸ್ಥೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದು, ಅವರ ಸ್ಮರಣಾರ್ಥ ಅವರ ಮಕ್ಕಳು 2014ರಿಂದ ಈ ದತ್ತಿನಿಧಿ ಯೋಜನೆಯನ್ನು ಆರಂಭಿಸಿದ್ದಾರೆ. ಪ್ರತಿ ವಾರ್ಷಿಕೋತ್ಸವದ ಸಮಯದಲ್ಲಿ ಎಲ್ಲ ವಿದ್ಯಾರ್ಥಿಗಳು ವಿಭಾಗ ರಾಜ್ಯ ಮಟ್ಟದಲ್ಲಿ ಗುರುತಿಸಿದ ವಿದ್ಯಾರ್ಥಿಗಳನ್ನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನ ಗುರುತಿಸ್ತಾರೆ. ಅದೇ ರೀತಿ ಈ ಊರಿನ ಹಿರಿಯ ಮಹನೀಯರು ಸರ್ಕಾರಿ ಹಾಗೂ ಸಹಕಾರಿ ಸಂಸ್ಥೆಗಳಲ್ಲಿ ನಿವೃತ್ತರಾದವರನ್ನು ಕೂಡ ಸನ್ಮಾನಿಸುವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುತ್ತಿದ್ದಾರೆ. ಅವರಿಗೆ ನಮ್ಮ ಶಾಲಾ ಪರವಾಗಿ, ಶತಮಾನೋತ್ಸವ ಸಮಿತಿಯ ಪರವಾಗಿ, ಊರಿನ ವಿದ್ಯಾಭಿಮಾನಿಗಳ ಪರವಾಗಿ ಶ್ರೀಮತಿ ತಂಗಮ್ಮ ಕಟ್ಟಪುಣಿ ಮತ್ತು ಅವರ ಮಕ್ಕಳಿಗೆ ಮನದಾಳದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶ್ರೀಯುತ ದಿವಂಗತ ಬಾಳಪ್ಪಗೌಡ ಕಟ್ಟಪುಣಿಯವರ ಮನೆಯವರು ಎಲ್ಲರೂ ಕೂಡ ಮಕ್ಕಳು ಆಗಮಿಸಿದ್ದಾರೆ. ಎಲ್ಲರೂ ಕೂಡ ವೇದಿಕೆಗೆ ತೆರಳಬೇಕು. ಅವರ ಪುತ್ರಿಯರು ಪುತ್ರರು ಎಲ್ಲರೂ ಕೂಡ ವೇದಿಕೆಗೆ ಹೋಗಬೇಕು ಅಂತೇಳಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಅವಿಸ್ಮರಣೀಯ ಕ್ಷಣದಲ್ಲಿ ನಾವೆಲ್ಲ ಇದ್ದೇವೆ. ಈ ಸಂಸ್ಥೆಯ ಕೀರ್ತಿ ಪತಾಕೆಯನ್ನ
ರಾಜ್ಯದ ಉದ್ದಗಲಕ್ಕೂ ಪಸರಿಸಿದಂತಹ ಶಾಲಾ ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸುವಂತಹ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೀತಾ ಇದೆ. ದಿವಂಗತ ಬಾಳಪ್ಪ ಗೌಡ ದತ್ತಿನಿಧಿ ಪ್ರಯುಕ್ತ ಅವರ ಧರ್ಮಪತ್ನಿ ಮತ್ತು ಮಕ್ಕಳು ಸೇರಿಕೊಂಡು ಈ ಸನ್ಮಾನಿಸುವಂತಹ ಕಾರ್ಯಕ್ರಮವನ್ನ ಈ ವೇದಿಕೆಯಲ್ಲಿ ನೆರವೇರ್ತಾ ಇದೆ. ಅದೇ ರೀತಿಯಲ್ಲಿ ಸರಕಾರಿ ಸೇವೆಯಲ್ಲಿ ಸೇವೆ ಸಲ್ಲಿಸಿದಂತಹ ವಿವಿಧ ಮಹನೀಯರನ್ನ ಕೂಡ ಇದೀಗ ಸನ್ಮಾನಿಸುವಂತಹ ಕಾರ್ಯಕ್ರಮವನ್ನ ಇಟ್ಟುಕೊಂಡಿದ್ದೇವೆ. ಶಿವಪ್ಪ ಕದ್ರ, ಜನಾರ್ದನ ಕದ್ರ, ರಾಜೇಶ್ವರಿ, ಪುಷ್ಪಲತಾ, ಹರಿನಾರಾಯಣ ಆಚಾರ್ಯ, ಕಾಸಿಂ ಬೈಲಂಗಡಿ, ಶೀಲಾವತಿ ಮುಳಿಮಜಲು ದಯವಿಟ್ಟು ವೇದಿಕೆಗೆ ಬಂದು ಸನ್ಮಾನ ಪೀಠವನ್ನು ಅಲಂಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಶ್ರೀಯುತ ಹರಿನಾರಾಯಣ ಆಚಾರ್ಯ ವೇದಿಕೆಗೆ ಬರ್ತಾ ಇದ್ದಾರೆ. ಸನ್ಮಾನ ಪೀಠವನ್ನು ಅಲಂಕರಿಸಬೇಕಂತ ವಿನಂತಿಸ್ತಾ ಇದ್ದೇವೆ. ಶ್ರೀಯುತ ಹರಿನಾರಾಯಣ ಆಚಾರ್ಯ ಇವರು ದಿವಂಗತ ಎಂ ಮಧುಸೂದನ ಆಚಾರ್ಯ ಮತ್ತು ದಿವಂಗತ ಚಂದ್ರಾವತಿ ಆಚಾರ್ಯರವರ ಸುಪುತ್ರ. 1964ರಲ್ಲಿ ಜನನ. ಇದೇ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ. ಪ್ರಾಥಮಿಕ ಶಿಕ್ಷಣವನ್ನ ಇಲ್ಲೇ ಪೂರೈಸಿ ಪ್ರೌಢ ಶಿಕ್ಷಣವನ್ನ ಶ್ರೀ ರಾಮಕುಂಜೇಶ್ವರ ಪ್ರೌಢಶಾಲೆ ರಾಮಕುಂಜ, ತದನಂತರ PUC ವ್ಯಾಸಂಗವನ್ನ ಪೂರ್ಣ ಪ್ರಜ್ಞಾ ಕಾಲೇಜು, ಅದೇ ರೀತಿಯಲ್ಲಿ BA ಶಿಕ್ಷಣವನ್ನು ಕೂಡ ಅಲ್ಲೇ ಪೂರೈಸಿರುತ್ತಾರೆ. ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ MA ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡೆದಿರುತ್ತಾರೆ. 1987ರಲ್ಲಿ ಶ್ರೀರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ 2022ರಲ್ಲಿ ಸ್ವಯಂ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಅದೇ ರೀತಿ ಶ್ರೀಮತಿ ರಾಜೇಶ್ವರಿ ಪದ್ಮರಾಜ ಶೆಟ್ಟಿ ಮತ್ತು ಅಮ್ಮಾಜಿ ಅಮ್ಮನವರ ಸುಪುತ್ರಿ. 1982 ಸೆಪ್ಟೆಂಬರ್ 1ರಿಂದ ಗೌರವ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿ 1997ರಲ್ಲಿ ಕಾಯಂ ಶಿಕ್ಷಕಿಯಾಗಿ ಸೇವೆಗೆ ಸೇರ್ಪಡೆಗೊಂಡು 2002ರಿಂದ ಆಲಂತಾಯಕ ವರ್ಗಾವಣೆಗೊಂಡು ಅಲ್ಲಿಯೇ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಅದೇ ರೀತಿ ಶಿವಪ್ಪ ಪೂಜಾರಿ ಕದ್ರ, ಹಲನೇರಂಗಿ ಗ್ರಾಮದ ಕದ್ರ ಎಂಬಲ್ಲಿ ರಾಮಣ್ಣ ಪೂಜಾರಿ ಮತ್ತು ಕಮಲ ಪೂಜಾರಿ ಅವರ ದಂಪತಿಗಳ ಸುಪುತ್ರನಾಗಿ ದಿನಾಂಕ 1/6/1963ರಲ್ಲಿ ಜನಿಸಿ ಇದೇ ಶಾಲೆಯಲ್ಲಿ ವ್ಯಾಸಂಗವನ್ನ ಪೂರೈಸಿ ಪ್ರೌಢ ಶಿಕ್ಷಣವನ್ನ ಮುಗಿಸಿದ ತಕ್ಷಣ 1992ರಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ 1992ರಲ್ಲಿ ಸೇವೆಗೆ ಸೇರಿರುತ್ತಾರೆ. ಅದಾದ ನಂತರ 2012ನೇ ಇಸವಿಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಭರ್ತಿ ಹೊಂದಿ ಸಂಪ್ಯ ಪೊಲೀಸ್ ಠಾಣೆಗೆ ವರ್ಗಾವಣೆ ಹೊಂದಿರುವಿರಿ. 2016ರಲ್ಲಿ ಅಸಿಸ್ಟೆಂಟ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಭರ್ತಿ ಹೊಂದಿ ಬಂಟ್ವಾಳದಲ್ಲಿ ಪೊಲೀಸ್ ಠಾಣೆಗೆ ವರ್ಗಾವಣೆಗೊಂಡು 2023ರಲ್ಲಿ ನಿವೃತ್ತಿಯನ್ನು ಹೊಂದಿರುವಿರಿ. ಜನಾರ್ದನ ಪೂಜಾರಿ ಕದ್ರ ಈ ಶಾಲೆಯ ಹಿರಿಯ ವಿದ್ಯಾರ್ಥಿ. ಕೆಂಕೋ ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸಿ 2019ರಲ್ಲಿ ನಿವೃತ್ತಿಯನ್ನು ಹೊಂದಿರುವಿರಿ. ಶೀಲಾವತಿ ಮುಳಿಮಜಲು ಶ್ರೀತರು 1ನೇ ತರಗತಿಯಿಂದ 7ನೇ ತರಗತಿ ತನಕ ಇದೇ ಶಾಲೆಯಲ್ಲಿ ಕಲಿತು ತದನಂತರ ಪ್ರೌಢ ಶಿಕ್ಷಣವನ್ನ ಶ್ರೀರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಮುಗಿಸಿ ಹಾಲಿನ ಸಂಘದಲ್ಲಿ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸಿ ಸ್ವಯಂ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಇವರೆಲ್ಲರನ್ನ ಈ ಒಂದು ವೇದಿಕೆಯಲ್ಲಿ ಅತಿಥಿ ಗಣ್ಯರು ಸೇರಿಕೊಂಡು ಅತ್ಯಂತ ಅಭಿಮಾನದಿಂದ ಸನ್ಮಾನಿಸ್ತಾ ಇದ್ದಾರೆ. ಕಾಸಿಂ ಬೈಲಂಗಡಿಯಲ್ಲಿದ್ರು ವೇದಿಕೆಗೆ ಬರಬೇಕು, ಸನ್ಮಾನ ಪೀಠವನ್ನು ಅಲಂಕರಿಸಬೇಕಂತ ವಿನಿಸ್ತಾ ಇದ್ದೇನೆ.
ಅದೇ ರೀತಿಯಲ್ಲಿ ಪುಷ್ಪಲತಾ ಮೇಡಮ್ ಕೂಡ ಇದ್ರೆ ದಯವಿಟ್ಟು ವೇದಿಕೆಗೆ ಬನ್ನಿ. ಪುಷ್ಪಲತಾ ನುರಿತಾಯ ನೆಲ್ಯಾಡಿ ಇವರು ದಯವಿಟ್ಟು ವೇದಿಕೆಗೆ ಬನ್ನಿ. ಕಾಸಿಂ ಬೈಲಂಗಡಿ, ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈ ಗ್ರಾಮದಲ್ಲಿ ಜನಿಸಿ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಂತಹ ಮಹನೀಯರಿಗೆ ಸನ್ಮಾನಿಸುವಂತಹ ಅದ್ದೂರಿಯವಾದಂತಹ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಎಲ್ಲ ಅತಿಥಿ ಗಣ್ಯರು ಸೇರಿಕೊಂಡು ಅಭಿಮಾನದಿಂದ ಸನ್ಮಾನಿಸ್ತಾ ಇದ್ದಾರೆ. ಹಳನೇರಿಕೆ ಇತಿಹಾಸದಲ್ಲಿ ಸ್ಮರಣೀಯವಾದಂತಹ ಕ್ಷಣ ಇದು. ಕಟ್ಟಪುಣಿ ಮತ್ತು ಮಕ್ಕಳು ಶಾಲಾ ಶತಮಾನೋತ್ಸವ ಸಮಿತಿಗೆ 50,000 ದೇಣಿಗೆಯನ್ನು ನೀಡಿ ಇದೀಗ ಹಲವು ವರ್ಷಗಳಿಂದ ದತ್ತಿನಿಧಿ ಯೋಜನೆಯನ್ನು ಕೂಡ ಆರಂಭಿಸಿಕೊಂಡು ನಮ್ಮ ಸಂಸ್ಥೆಗೆ ಬಹಳಷ್ಟು ಸಹಕಾರವನ್ನಿತ್ತವರು ಶ್ರೀಮತಿ ತಂಗಮ್ಮ ಕಟ್ಟಪುಣಿಯವರು ಸನ್ಮಾನ ಪೀಠವನ್ನು ಏರಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಅವರ ಹಿರಿಯ ಪುತ್ರ ಗೋಪಾಲಕೃಷ್ಣ ಕಟ್ಟಪುಣಿ ಇವರು ಕೂಡ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಹಳೆ ವಿದ್ಯಾರ್ಥಿ ಸಂಘದ ಸುವರ್ಣ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಸುಮಾರು 1 ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ನಂಟನ್ನು ಇಟ್ಟುಕೊಂಡು ಹಲವು 10 ಕಾರ್ಯಕ್ರಮಗಳನ್ನ ಮಾಡಿ ನಮ್ಮ ಶಾಲೆಯ ಹೆಸರನ್ನ ಹಳೆ ವಿದ್ಯಾರ್ಥಿ ಸಂಘದ ಮೂಲಕ ಹತ್ತೆಡೆ ಪಸರಿಸಿದಂತಹ ಶ್ರೀಯುತ ಗೋಪಾಲಕೃಷ್ಣ ಕಟ್ಟಪುಣಿಯವರು ಕೂಡ ವೇದಿಕೆಯಲ್ಲಿದ್ದಾರೆ. ನಮ್ಮ ಸನ್ಮಾನ ಸಮಿತಿಯ ಪರವಾಗಿ ಅವರನ್ನ ಹೃತ್ಪೂರ್ವಕವಾಗಿ ಅಭಿನಂದಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಿರಿಯರಾದ ತಂಗಮ್ಮ ಕಟ್ಟಪುಣಿಯವರು ನಮ್ಮ ಶಾಲಾ ಮೇಲಿನ ಪ್ರೀತಿಯಿಂದ ರು 50,000 ನೀಡಿ ನಮ್ಮ ಶತಮಾನೋತ್ಸವ ಸಮಿತಿಗೆ ಬಹಳಷ್ಟು ಸಹಕಾರವನ್ನಿತ್ತವರು. ಅವರ ಪುತ್ರರು ಕೂಡ ವೇದಿಕೆಗೆ ಆಗಮಿಸಬೇಕು, ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಸಹಕಾರವನ್ನ ತಮ್ಮಲ್ಲಿ ವಿನಂತಿಸುತ್ತಾ ಇನ್ನೂ ಕೂಡ ನಮ್ಮ ಶಾಲೆಗೆ ನಿಮ್ಮ ಸಹಕಾರ ಅಗತ್ಯವಿದೆ ಅಂತ ಕೇಳಿಕೊಳ್ಳುತ್ತಾ ನಮ್ಮ ಅಭಿನಂದನೆಯನ್ನು ಸ್ವೀಕರಿಸಿದ ಸರ್ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶಾಲಾ ಉದ್ಯಾನವನವನ್ನ ಉದ್ಘಾಟನೆ ಮಾಡಿ ಎಲ್ಲ ಗುರು ಮಹನೀಯರ ಗುರುವಂದನಾ ಕಾರ್ಯಕ್ರಮವನ್ನು ನೆರವೇರಿಸಿದಂತಹ ನಮ್ಮ ಹಿರಿಯರು, ವಯಸ್ಸು ಕೇವಲ ಸಂಖ್ಯೆಯಷ್ಟೇ, ಮನಸ್ಸು ಇದ್ದರೆ ಎಲ್ಲ ಮಾರ್ಗಗಳು ಸಲೀಸಾಗುತ್ತದೆ ಎಂದು ವಿವಿಧ ಕೆಲಸ ಕಾರ್ಯಗಳನ್ನ ಮಾಡಿ ನಮಗೆ ಮಾರ್ಗದರ್ಶಕರಾಗಿರುವವರು ನಮ್ಮ ಊರಿನವರೇ ಆದ ಶ್ರೀಯುತ ಸೇಸಪ್ಪರೈ ಸರ್ ಅವರು. ತಮ್ಮ ಅಮೂಲ್ಯವಾದ ನುಡಿಗಳಿಗಾಗಿ ವೇದಿಕೆ ತಮಗಾಗಿ ಸರ್.
ಪ್ರಥಮವಾಗಿ ಈ ಊರಿನ ಕೃಷ್ಣಮೂರ್ತಿ ದೇವರಾಗ ಬೈದೇರುಗಳನ್ನು ನೆನಪಿಸ್ತಾ ಪೇಜಾವರ ಶ್ರೀಗಳ ಆಶೀರ್ವಾದವನ್ನು ಬೇಡುತ್ತಾ, ವೇದಿಕೆಯಲ್ಲಿರುವ ಗಣ್ಯರೇ, ಈ ಊರಿನ ಜನತೆಗಳೇ, ಈ 100 ವರ್ಷ ಒಂದು ವಿದ್ಯಾಸಂಸ್ಥೆ ನಡೆದು ಬರಬೇಕು ಅಂತೇಳಿದರೆ ಅದರಲ್ಲಿ ತುಂಬ ಕಷ್ಟ, ಸುಖ, ನೋವು ಎಲ್ಲವೂ ಇರುತ್ತದೆ. ಅದನ್ನೆಲ್ಲ ಮೆಲುಕು ಹಾಕುವುದೇ ಒಂದು ದೊಡ್ಡ ಸಾಧನೆ. ಅಂಥ ಒಂದು ಕೆಲಸವನ್ನು ನಮಗೆಲ್ಲ ಈಗ ನೆನಪಿಸೋ ಒಂದು ಯೋಗ ಸಿಕ್ಕಿದೆ. ಇದರಿಂದ ದೊಡ್ಡದು ಮನುಷ್ಯ ಏನೂ ಪಡ್ಕೊಳ್ಳಿಕ್ಕೆ ಸಾಧ್ಯ ಇರುವುದಿಲ್ಲ. ಅದಕ್ಕೆ ನಾನು ಒಂದು ಸಣ್ಣ ಹಳೆಯ ನೆನಪನ್ನು ನೆನೆಸ್ತಾ ಇದ್ದರೆ, ಇಲ್ಲಿ ಮೊದಲು 4ನೇ ಕ್ಲಾಸಿನಲ್ಲಿವರೆಗೆ ಇತ್ತು. ಅದರ ನಂತರ 5, 6, 7ನೇ ಕ್ಲಾಸ್ ಪ್ರಾರಂಭ ಆಗುವಾಗ ನೀವೊಂದು ನೆನಪಿಸಿಕೊಳ್ಳಿ, ಕುಂತೂರು ಪದವಿಯಿಂದ ವಿದ್ಯಾರ್ಥಿಗಳು ಬರ್ತಾಯಿದ್ರು. ಅಲ್ಲಿವರೆಗೆ ಯಾವ ಶಾಲೆಗಳು ಇಲ್ಲ, ಅಥವಾ ಇಲ್ಲಿ ರಾಮಕುಂಜ ಬಿಟ್ಟರೆ ಮತ್ತು ಉಪ್ಪಿನಂಗಡಿ, ನೆಲ್ಯಾಡಿಯವರೆಗೆ ಶಾಲೆಗಳೇ ಇರಲಿಲ್ಲ. ಅಂಥ ಕಾಲದಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಪ್ರಾರಂಭ ಆದದ್ದು ಅಂತೇಳಿದರೆ ಹಿಂದಿನ ನಮ್ಮ ಈ ಪರಿಸರದ ನಮ್ಮೊಟ್ಟಿಗೆ ಈಗ ಇಲ್ಲದಂಥ ವ್ಯಕ್ತಿಗಳನ್ನು ನೆನಪಿಸುವಂಥದ್ದು ಸಮೇತ ಒಂದು ದೊಡ್ಡ ಕಾರ್ಯ. ಮಕ್ಕಳು ಬೇಕು, ದೂರದಲ್ಲಿರೋ ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕು. ನಾನು ಆಗೊಂದು ನೆನಪಿಸಿದ್ದು, ಯಾರಾದರೂ ತಪ್ಪಾಗಿ ತಿಳ್ಕೊಳ್ಬೇಡಿ, ಇಜ್ಜಾವು ಸುಬ್ರಾಯರ ಮನೆಯಲ್ಲಿ ಎಲ್ಲ ಮಕ್ಕಳು ಬಂದು ಮಲಗ್ತಾ ಇದ್ದರು. ಅಲ್ಲಿಂದ ಹಾಸ್ಟೆಲ್ ಇದ್ದಾಗೆ ಅಲ್ಲಿಂದ ಇಲ್ಲಿ ಬಂದು ಕಲಿತಾ ಇದ್ದರು. ಅಂಥ ಮಕ್ಕಳು ಈಗ ವಿದೇಶದಲ್ಲಿ ತುಂಬ ಮಕ್ಕಳಿದ್ದಾರೆ. ಈಗ ಮುದುಕರಾಗಿರ್ಬೋದು ನನ್ನಾಗಿ. ಆ ನೆನಪುಗಳನ್ನು ನೆನಪಿಸುವಂಥ ಒಂದು ದೊಡ್ಡ ಕಾರ್ಯ. ಅದರ ಒಟ್ಟಿಗೆ ನನಗೆ ಈಗ ನಮ್ಮ ಬಾಲಪ್ಪ ಮಾಸ್ಟ್ರು ಒಂದು ನೆನಪು ಬರ್ತಾ ಇರ್ತದೆ. ಬಾಲಪ್ಪ ಮಾಸ್ಟ್ರು ನಾನು ಅಧ್ಯಾಪಕನಾದಾಗ ಅವರು ಅಧ್ಯಾಪಕ ಆಗಿ ಅವರಿಗೆ ತುಂಬ ಸರ್ವಿಸ್ ಆಗಿತ್ತು. ಅವರೆಲ್ಲ ಒಂದು ಕೈಯಲ್ಲಿ ಒಂದು ಬಚ್ಚಿರ ಬಜ್ಜೆಯ ಒಂದು ಬಾಕ್ಸ್, ಪೆಟ್ಟಿಗೆ, ಅದನ್ನ ಇಟ್ಕೊಂಡು ಯಾವ ಮ್ಯಾಚ್ ಆಗಲಿ ಯಾವುದಾಗಲಿ ಅವರ ಮಕ್ಕಳನ್ನು ಹಿಡ್ಕೊಂಡು ಬರುವಂಥದ್ದು, ಅದರಲ್ಲಿ ಆಡಿಸುವಂಥದ್ದು, ಅದರಲ್ಲಿ ಒಂದು ಪಾಯಿಂಟ್ ಸಿಕ್ಕಿದಾಗ ಒಂದು ಕಾಲು ಎತ್ತುದು. ಅವರ ನೆನಪುಗಳು ಅಂದರೆ ಅವರು ಎಷ್ಟು ಪ್ರಾಮಾಣಿಕರಾಗಿದ್ದರು, ಎಷ್ಟು ಮಕ್ಕಳಿಗೆ ತೊಡಗಿಸಿಕೊಂಡಿದ್ದರು ಅಂಥವರ ನೆನಪು ನನಗೆ ಇಲ್ಲಿ ಬಂದ ನಂತರ ನೆನಪಾದದ್ದು. ಅವರ ಇಡೀ ಕುಟುಂಬ ಸಮೇತ ಇದ್ದಾರೆ. ಬಹುಶಃ ಈ ಶಾಲೆಗೆ ಅವರನ್ನು ನೆನಪಿಸುವಂಥದ್ದು ದೊಡ್ಡ ಒಂದು ಸಾಹಸ. ಅದರೊಟ್ಟಿಗೆ ನೀವು ಈಗಾಗಲೇ ಇಲ್ಲಿ ಉದ್ಯೋಗ ಪ್ರಾರಂಭಿಸಿದಂಥ ಒಂದು ಅಧ್ಯಾಪಕರು, ಒಂದು ಶಾಲೆ ಬೇಕು ಅಂತೇಳಿದರೆ ಶಾಲೆಯಲ್ಲಿ ಅಧ್ಯಾಪಕರು ಒಳ್ಳೆಯದಿದ್ದರೆ ಮಾತ್ರ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅಂಥ ಅಧ್ಯಾಪಕರು ನಮ್ಮ ರಾಜೇಶ್ವರ ಆಗಿ ಎಲ್ಲರ ಹೆಸರು ನನಗೆ ಹೆಸರು ನೆನಪಿರೋದು, ಮೀನಾಕ್ಷಿ ಕುಂಟಿ ನಮ್ಮ ಲೆಕ್ಕಾಚಾರದಲ್ಲಿ ಹೇಳ್ತಾ ಇರೋದು. ಅವರನ್ನೆಲ್ಲ ನೋಡುವಾಗ ಮಾತನಾಡುವಾಗ ಒಂದು ರೀತಿಯ ಇನ್ನೊಂದು 6 ತಿಂಗಳು ಹೆಚ್ಚು ನನಗೆ ಆವಿಷ್ಯ ಬರ್ಬೋದಾ ಅಂತ ಕಾಣ್ತದೆ. ಅಷ್ಟು ಹಳೆ ನೆನಪುಗಳು ನಮಗೆ ನೆನಪಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮಲ್ಲಿಂದ ಕಲಿತು ಹೊರಗೆ ಹೋದ ವಿದ್ಯಾರ್ಥಿಗಳು ಅವರು ಏನು ಸಾಧನೆ ಮಾಡ್ತಾ ಇದ್ದಾರೆ, ಏನು ನಮ್ಮ ಊರಿನ ಮೇಲೆ ಎಷ್ಟು ಅಭಿಮಾನ ಇರ್ತದೆ, ಅವರಿಗೆಲ್ಲ ನಾವು ಊರಿನವರು ಕರೆದ್ರು ಅವರನ್ನು ಗುರುತಿಸಿದರೆ ಅವರಿಗೆ ಮತ್ತೇನು ನೀವು ಕೊಡಬೇಕಾಗಿಲ್ಲ ಅಂತ ಒಂದು ಕೆಲಸವನ್ನು ಮಾಡಿದ್ದೀರಿ. ಅವರು ಸಮೇತ ಈ ಪ್ರಾಯದಲ್ಲಿ ಬಂದು ನಿಮ್ಮೊಟ್ಟಿಗೆ ಸೇರಿಕೊಂಡು ಸಂತೋಷಪಟ್ಟಿದ್ದಾರೆ. ಅದರಿಂದ ಹೆಚ್ಚು ನಮಗೇನು ಬೇಕು, ನಾವು ಬರುವಾಗ ಏನು ಹಿಡ್ಕೊಂಡು ಬರಲಿಲ್ಲ, ಹೋಗುವಾಗ ಎಲ್ಲವನ್ನೇ ಬಿಟ್ಟು ಹೋಗ್ತೇವೆ. ಇದು ನಮಗೆ ಯಾರಿಗೂ ಬುದ್ಧಿ ನೆನಪು ಬರುವುದಿಲ್ಲ ಅಂತ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದ್ದೀರಿ. ಇದರೊಟ್ಟಿಗೆ ನಮ್ಮ ವಿದ್ಯಾರ್ಥಿಗಳು ಎಲ್ಲರೂ ಸಾಧಕರು. ಅಂದರೆ ಈ ನೇರಂಕಿ ಅಂತ ಹೇಳಿದ್ದು ಹಳೆ ನೇರಂಕಿ, ನಾನು ಒಮ್ಮೊಮ್ಮೆ ನೇರಂಕಿ ಅಂತ ಹೇಳಿ ಹೋಗ್ತದೆ. ಇದರಲ್ಲಿ ತುಂಬ ಸಾಧಕರಿದ್ದಾರೆ. ಈಗಲೂ ಸಮೇತ ಯಾವುದೇ ಒಂದು ಸ್ಪರ್ಧೆಗೆ ಅಥವಾ ಹೊರಗೆ ಹೋಗಲಿ ಇಲ್ಲೊಂದು ದೊಡ್ಡ ಜನಸಾಗರವೇ ಬರ್ತಾರೆ. ಅಂದರೆ ಶಾಲೆ ಅಂದರೆ ಅದನ್ನು ನನ್ನ ಮನೆ ಅಂತ ಗ್ರಹಿಸಿಕೊಂಡಂಥ ಊರಿದು. ಇದನ್ನು ನಾನು ಅತಿ ಹತ್ತಿರದಿಂದ ನೋಡಿದಂಥ ವ್ಯಕ್ತಿ. ತುಂಬ ಸಂತೋಷ ಆಗ್ತದೆ. ಮನುಷ್ಯನಿಗೆ ಈಗ ನನ್ನನ್ನೇ ಉದಾಹರಣೆ ಹೇಳಿದರೆ, ನನಗೆ ಬೆಳಿಗ್ಗೆ ಎದ್ದ ಕೂಡಲೇ ಎಳ್ಳಿಕ್ಕೆ ಕೂಡುವುದಿಲ್ಲ. ಭಾರಿ ಕಷ್ಟದಲ್ಲಿ ಆಚೆ ಹೊರಳಾಡಿ
ಒಂದು ಬಿಸಿನೀರು ನನ್ನ ಹೆಂಡತಿ ತಂದು ಕೊಡ್ತಾಳೆ, ಅದು ಒತ್ತಾಯದಲ್ಲಿ ಅದನ್ನು ಕುಡ್ದ ಕೂಡಲೇ ಹಾಸಿಗೆಯಿಂದ ಎದ್ದು ಕೂತ್ಕೊಳ್ತೇನೆ. ಅದ್ರ ನಂತರ ಮತ್ತೆ ಒಂದು ಮೆಲ್ಲ ಹೋಗಿ ಒಂದು ವಾಕಿಂಗ್, ಒಂದು ಲಿಮಿಟ್ ಜಾಗದಲ್ಲಿ ಹೋಗಿ ಬರ್ತೇನೆ. ಬಂದು ಏನಾದರೂ ಸ್ವಲ್ಪ ತಿನ್ನಲಿಕ್ಕೆ ಸ್ನಾನ ಎಲ್ಲ ಮಾಡಿ ಆಗೋ 9 ಗಂಟೆ ಡ್ರೈವರ್ ಬರ್ತಾನೆ. ಅಲ್ಲಿವರೆಗೆ ನಾನು ಮುದುಕ. ಆ ಡ್ರೈವರ್ ಬಂದು ಕಾರಲ್ಲಿ ಕೂತ ನಂತರ ಯುವಕನಾಗಲಿಕ್ಕೆ ಶುರು ಆಗ್ತೇನೆ ಸಂಜೆವರೆಗೆ. ಅಂದರೆ ಅದೆಲ್ಲ ಮಕ್ಕಳೊಟ್ಟಿಗೆ ಇರುವಂಥದ್ದು. ಹಾಗೆ ಆದ ನಂತರ ವಾಪಸ್ ಬಂದ ಕೂಡಲೇ ವಾಪಸ್ ಹಾಸಿಗೆ ಹತ್ತಿರ ಅಥವಾ ಸೋಫಾದಲ್ಲಿ ಟಿ ವಿ ನೋಡಿ ಮತ್ತೆ 8-8:30 ಮಲಗಿ ಬಿಡೋದು. ಹಾಗೆ ನಿಮಗೂ ನಾನು ಯಾಕೆ ಹೇಳೋದು ಅಂತೇಳಿದರೆ, ಇದರಲ್ಲಿ ನಾವು ತೊಡಗಿಕೊಳ್ಬೇಕು. ತೊಡಗಿದರೆ ನಮಗೆ ಸಿಗುವ ಸಂತೋಷ ಬೇರೆ ಯಾವುದರಲ್ಲಿ ಇರುವುದಿಲ್ಲ. ನಾನು ಇತ್ತೀಚೆಗೆ ಮೋಹನ್ ಆಳ್ವಾರಲ್ಲಿ ಹೋಗಿ ಒಂದು 3/4 ಗಂಟೆ ಒಂದು ಚರ್ಚೆ ಮಾಡೋ ಯೋಗ ಸಿಕ್ಕಿತ್ತು. ಅವರು ಭಾರಿ ಖುಷಿಯಲ್ಲಿದ್ದರು. SK ಲ್ಯಾಡರ್ನ ಕೇಶವ್ ಅವರೆಲ್ಲ ಇದ್ದರು, SRK ಲ್ಯಾಡರ್ನ. ಒಂದು 3/4 ಗಂಟೆ ಮಾತನಾಡಿದೆ. ಅವ್ರು ಹೇಳೋದು, ನಾವೆಲ್ಲರೂ ನಮಗೆ ಸಮಯ ಇಲ್ಲ, ನಮಗೆ ಸಮಯ ಇಲ್ಲ, ನಮಗೆ ಸಮಯ ಇಲ್ಲ, ನನ್ನಿಂದ ಕೂಡುವುದಿಲ್ಲ ಅಂತ ಹೇಳುವಂಥದ್ದು. ಸಮಯ ಇಲ್ಲದೆ ಎಲ್ಲಿ ಹೋಗಿದ್ದು? ಒಂದು ದಿನದಲ್ಲಿ 24 ಗಂಟೆ ಸಮಯ ಇದೆ. ಅದಕ್ಕೆ ನೀವೊಂದು ಟೈಮ್ ಟೇಬಲ್ ಹಾಕಿಕೊಳ್ಳಿ. ನಿಮಗೆ ಬೇಕಾದಷ್ಟು ಕೆಲಸ ಮಾಡಲಿಕ್ಕೆ ಸಮಯ ಇದೆ, ಬೇಕಾದಷ್ಟು ನಿದ್ದೆ ಮಾಡಲಿಕ್ಕೆ ಸಮಯ ಇದೆ, ಬೇಕಾದಷ್ಟು ಊಟ ತಿಂಡಿಗಳು ನೀವೇ ನಿಮಗೆ ಅಪ್ಲೈ ಮಾಡಿಕೊಳ್ಳಿ. ಅಷ್ಟಾಗ ಗೊತ್ತಾಗ್ತದೆ ನನಗೆ ಏನೂ ಆಗಿಲ್ಲ, ನಾನು ಆರಾಮವಾಗಿದ್ದೇನೆ, ನನಗೆ ಕೆಲಸದ ಒತ್ತಡ ಇಲ್ಲ ಅಂತ. ಅಂದರೆ ನಮ್ಮನ್ನು ನಾವು ಈಗ ಅಧ್ಯಾಪಕರಾಗಲಿ, ಮಕ್ಕಳಾಗಿ, ಈಗ ಸೇವೆಯಲ್ಲಿ ಇರುವವರಾಗಲಿ ಇಲ್ಲದವರಾಗಲಿ, ಇದನ್ನು ನಾವು ಫಾಲೋ ಮಾಡಿದರೆ ನಾವು ಸಂತೋಷಿಗಳಾಗಿರ್ತೇವೆ. ಅದರ ಗುಟ್ಟೆ ಅಷ್ಟು. ಏನಿರಲಿ, ಈ ಶಾಲೆ 100 ವರ್ಷದಿಂದ ಹಿಂದೆ ಬಂದಿದೆ. ಇನ್ನೊಮ್ಮೆ ನೆನಪಿಸ್ತಾ ಇರ್ತೇನೆ, ಈ 100 ವರ್ಷದಲ್ಲಿ ಬಂದ ಶಾಲೆಯನ್ನು ಉಳಿಸುವ ಕೆಲಸ ನಮ್ಮಿಂದ ಆಗಬೇಕು. ನಾವು ಇತ್ತೀಚೆಗೆ ಒಂದು ಮೀನಾಡಿ ಹತ್ತಿರ ಮೊನ್ನೆ ಹೋದೆ ನಾನು, ಒಂದು ಶಾಲೆ ಅದು ಮುಚ್ಚಿದೆ. ಈಗ ಮಾಡೆಲ್ಲ ಮೇಲೆ ಬಿಲ್ಡಿನಾಗಾಗಿದೆ. ಅದನ್ನು ನಮಗೆ ಸ್ಕೌಟಿನವರಿಗೆ ಕೊಟ್ಟಿದ್ದಾರೆ. ಆ ಜಾಗವನ್ನು ಇದ್ದಾರೆ ಕೊಟ್ಟ ಪುಣ್ಯಾತ್ಮರು ನಮ್ಮ ಚಕ್ರಪಾಣಿಯವರು. ಅಲ್ಲಿ ಹೋದ ನಂತರ ಕಂಡಿದ್ದು, ಇದನ್ನು ಇನ್ನೆಂತ ಮಾಡಿದಪ್ಪ, ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕಂದು, ನೀರು ಕಟ್ಟಬೇಕಂದ್ರೆ ನಾಳೆ ಬಿದ್ದು ಹೋದರೆ ಯಾರು? ನಾನದು ರೋಡ್ ಸೈಡಲ್ಲಿ ಇದ್ದೇನೆಂದ ಚಕ್ರಪಾಣಿಯವರ ಗ್ರಹಿಸಿದೆ. ರೋಡಿಂದಲೂ ಸ್ವಲ್ಪ ದೂರ ಹೋಗ್ತಾ ಉಂಟು. ಅಲ್ಲಿ ನಾವು ಕಾರ್ಯಚಟುವಟಿಕೆ ಹೇಗೆ ಮಾಡೋದು ಅಂತೂ ಮುಚ್ಚಿದ ಶಾಲೆಯನ್ನು ಓಪನ್ ಮಾಡಿದರೆ ಅದೇ ನಮ್ಮ ದೊಡ್ಡ ಸಾಹಸ. ಚಕ್ರಪಾಣಿಯವರೇ ಬಹುಶಃ ಆಳುವವರೊಂದು ಸಹಕಾರದಿಂದ ಅದನ್ನು ಮಾಡುವಂಥ ಪ್ರಯತ್ನ ಮಾಡ್ತೇವೆ. ಇದನ್ನೆಲ್ಲ ನಮಗೆ ಸಂತೋಷ ಸಿಗ್ತದೆ. ನಿಮಗೆ ಪ್ರಾಯ ಆದವರಿಗೆ ಹೇಳ್ತಾ ಇರೋದು. ಹಾಗೆ ಎಲ್ಲರನ್ನು ತೊಡಗಿಸ್ಕೊಳ್ಳುವ. ನಾವು ಹೇಳ್ತೇವೆ, ಆಚೆಯಿಂದ ಅಡಿಕೆ ರೋಗ ಬಂದು ಬಿದ್ದು ಹೋಯಿತು, ಕೊಳೆ ರೋಗದಿಂದ ಇಡೀ ಮರವೇ ಮೇಲಿಂದಲೇ ಬಿದ್ದು ಹೋಗ್ತದೆ, ತುದಿಯಿಂದಲೇ. ಅಥವಾ ಈಗ ಎಲ್ಲ ಯಾವುದು ಎಳೆ ಚುಕ್ಕಿ ರೋಗ, ಎಂಥ ಶುಂಠಿ ಸುಡುಗಾಡ ನನಗೆ ಗೊತ್ತಿಲ್ಲ, ಎಂತೆಂಥ ರೋಗಗಳು ಬರ್ತದೆ ಅಂತೆ. ಅದು ಬಂದು ಆಗ ನಮಗೆ ಕಾಣ್ತದೆ, ಈ ಅಡಿಕೆ ವ್ಯಾಪಾರ ನಮಗೆ ಕೃಷಿ ಬೇಕಿಲ್ಲ ಅಂತ. ಇದು ನಮಗೆ ನಮ್ಮ ಜೀವನಕ್ಕೆ ಹೇಳ್ತದೆ, ಇದು ಬೇಕಿಲ್ಲ, ಇದರಲ್ಲಿ ಉತ್ಪತ್ತಿ ಇಲ್ಲ. ಈ ವರ್ಷ ಕೆಲವರಿಗೆ ಆಚೆ ಅಲ್ಲಾಡಲಿಕ್ಕೂ ಸಾಧ್ಯ ಇಲ್ಲದ ಸ್ಥಿತಿಗೆ ಬಂದಿದ್ದೇವೆ ನಾವು. ಅದಂಥ ಜಂಜಾಟದಿಂದ ನಾವು ಹೊರಗೆ ಬರಬೇಕು. ಹೊರಗೆ ಬಂದರೆ ಮಾತ್ರ ನಮ್ಮಿಂದ ಬದುಕಲಿಕ್ಕೆ ಸಾಧ್ಯ, ಆಯುಷ್ಯವನ್ನು ಜಾಸ್ತಿ ಮಾಡಲಿಕ್ಕೆ ಸಾಧ್ಯ. ತುಂಬ ನನ್ನ ಒಂದು ನೆನಪನ್ನು ನಿಮ್ಮೊಟ್ಟಿಗೆ ಬಿಚ್ಚಿಕೊಂಡಿದ್ದೇನೆ. ಈ ಒಂದು ಸಂತೋಷ ನಮಗೆ ಸಿಗಲಿಕ್ಕೆ ನೀವೆಲ್ಲರೂ ಕಾರಣಕರ್ತರಾಗಿದ್ದೀರಿ. ಇಲ್ಲಿ ಯಾವುದೇ ಒಂದು ಯೋಜನೆ ಹಾಕಿಕೊಂಡು ನೀವೆಷ್ಟು ಒಂದು ಒಳ್ಳೆಯ ರೀತಿ ಈ ಗ್ರಾಮದ ಮಕ್ಕಳು ಇಲ್ಲಿ ಇದ್ದೀರಿ. ನನಗೆ ನಿಮಗೆ ಹೇಳೋ ಯೋಗ್ಯತೆ ಇಲ್ಲ, ಅಂದರೆ ಅಷ್ಟು ಈ ಊರಿನವರೆಲ್ಲ ತೊಡಗಿಕೊಂಡಿದ್ದೀರಿ. ಒಳ್ಳೆಯ ಗುಣವಂತರಾಗಿ ನಮ್ಮ ಶಾಲೆ ನಮ್ಮ ಮನೆಯೇ ಒಂದು ಶಾಲೆ ಅಂತೇಳುವಂಥ ರೀತಿಯಲ್ಲಿ ತೊಡಗಿಕೊಳ್ಳಿ. ಸ್ಪರ್ಧೆಗಳನ್ನು ಕೊಡಿ, ದ್ವೇಷ ಕಟ್ಟಿಕೊಳ್ಳೋದು ಬೇಡ. ನನ್ನ ಶಾಲೆ ಒಳ್ಳೆಯದಾಗಬೇಕು ಅಂತೇಳಿ ಇನ್ನೊಂದು ಶಾಲೆ ಒಳ್ಳೆಯದಾಗೋದ್ರ ಮೇಲೆ ಅಥವಾ ಹಾಳಾಗೋದ್ರ ಮೇಲೆ ಸಂತೋಷ ಪಡುವ ಕೆಲಸ ಬೇಡ. ನಾವು ಕೆಲಸ ಮಾಡಿದರೆ ನಮ್ಮ ಶಾಲೆ ಖಂಡಿತ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಉಂಟು. ಅಂಥ ಸಾಧಕರು ನಾವೆಲ್ಲರೂ ಆಗುವ. ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಬೇಕಾದ್ರೆ ಎಷ್ಟು ಇದರ ಹಿಂದೆ ಶ್ರಮ ಇರ್ತದೆ ಅಂತೇಳುವಂಥದ್ದು ನಮಗೆ ಅನುಭವಿಸಿ ಗೊತ್ತುಂಟು. ಆ ರೀತಿಯಲ್ಲಿ ಇದನ್ನೆಲ್ಲ ಸೇರಿಸಿಕೊಂಡಿದ್ದೀರಿ. ಬೆಳಿಗ್ಗೆ 9 ಗಂಟೆ ಅಂತ ಹೇಳಿದ್ದೀರಿ. ನಿಮ್ಮಲ್ಲಿ ಸತ್ಯ ಹೇಳ್ತೇನೆ, ನಾನು 9 ಗಂಟೆ ಸತ್ಯ ನಂಬಿ ಬಂದೆ. ಬರುವಾಗ ನಾನು 9 ಗಂಟೆ ನನಗೆ ಸವಣೂರಲ್ಲಿ ಒಂದು ಕಾರ್ಯಕ್ರಮ ಇತ್ತು, ಆ ಕಾರ್ಯಕ್ರಮ ಮುಗಿಸಿ ಬರ್ಬೋದಿತ್ತು ಅಂತ ಹೇಳುವಂಥದ್ದು ಬಂತು. ಅಂದರೆ ಒಂದು ಸಮಯವನ್ನು ಪಾಲನೆ ಮಾಡು. ಆಳ್ವರು ಹೇಳಿದ ಹಾಗೆ ಸಮಯವನ್ನು ಪಾಲನೆ ಮಾಡಿದರೆ ಆ ಸಮಯಕ್ಕೆ ಈಗ ಜನ ಬಂದಿರಲಿಕ್ಕಿಲ್ಲ. ಈಗ ಎಂತ ಮಾಡಿದೆ ಎಲ್ಲರೂ ಹಾಲು ಹಾಕೋದ್ರ ಬಲ ನೀರು ಹಾಕಿದ ಹಾಗೆ ಆಗಲ್ಲ. ಸಮಯ ಪ್ರಜ್ಞೆಯನ್ನು ಉಳಿಸಿಕೊಳ್ಳುವ ಅಂಥ ಒಂದು ವ್ಯವಸ್ಥೆಯಲ್ಲಿ ಬದುಕುವ ನನಗೆ ಎಷ್ಟು ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನನ್ನೆಲ್ಲ
ವಿದ್ಯಾರ್ಥಿಗಳು ಅಥವಾ ಹಳಬರ ಅದೆಲ್ಲ ನೆನಪು ಮಾಡುವಂಥ ಒಂದು ಸಂತೋಷ ಮಾಡಿಕೊಂಡ ಇಲ್ಲಿಯ ಸಂಘಟಕರಿಗೆ, ಇಲ್ಲಿಯ ಅಧ್ಯಾಪಕರಿಗೆ ಒಂದು ರೀತಿಯಲ್ಲಿ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಈ ವೇದಿಕೆ ಸಿಗುವುದು ಅಪರೂಪ ಹೇಳ್ತಾ ನಿಮ್ಮೆಲ್ಲರಿಗೆ ಒಂದಿಗೆ ಸಂತೋಷದ ಇಷ್ಟು ಹೊತ್ತನ್ನು ಕಳೆದದಕ್ಕೆ ವಂದಿಸ್ತಾ ನನ್ನ 2 ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಸಮಯ ಪ್ರಜ್ಞೆಯನ್ನು ಉಳಿಸಿಕೊಳ್ಳಬೇಕು ಎನ್ನುವುದು ಈ ವಯಸ್ಸಿನಲ್ಲಿಯೂ ಕೂಡ ಸರ್ ನೀವು ನಮಗೆಲ್ಲರಿಗೂ ಮಾರ್ಗದರ್ಶಕ ಅನ್ನುತ್ತಾ ನಿಮ್ಮ ಶುಭ ನುಡಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. 5,000ಕ್ಕಿಂತ ಈಗ ಶಾಲೆಗೆ ದಾನವನ್ನು ಮಾಡಿದ ಹೆಸರನ್ನ ವಾಚಿಸಲಿಕ್ಕಿದ್ದಾರೆ ಶ್ರೀಮತಿ ಶಶಿಕಲಾ ಮೇಡಮ್. ಸೇಸಮ್ಮ ಮತ್ತು ಮಕ್ಕಳು ಆರಟಿಗೆ 17,000 ಮೊತ್ತವನ್ನು ನೀಡಿ ದಾನವನ್ನು ಮಾಡಿದ್ದಾರೆ. ಅವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಐದು ಸಾವಿರ ದೇಣಿಗೆಯನ್ನು ನೀಡಿ ಸಹಕರಿಸಿದವರು ಶ್ರೀ ತಿಮ್ಮಪ್ಪಗೌಡ ಕಣೆಮಾರು, ಶ್ರೀ ನೀಲಯ ನಾಯ್ಕ ಶಿವಾರು, ಶ್ರೀ ಹೊನ್ನಪ್ಪಗೌಡ ಅರಂತಬೈಲು, ಸುಲೇಮಾನ್ ಮತ್ತು ಮಕ್ಕಳು ಬೈಲಂಗಡಿ, ಶ್ರೀ ಉಮೇಶ್ ಗೌಡ ಹೊಸಮಾರಡ್ಡ, ಶ್ರೀ ಸಂಕಪ್ಪ ಗೌಡ ಕಣೆಮಾರು, ಶ್ರೀ ಬಾಬುಗೌಡ ಬರೆಂಬೆಟ್ಟು, ಶ್ರೀ ರಾಜೇಶ್ ಬರೆಂಬೆಟ್ಟು, ಶ್ರೀ ಲೋಕೇಶ್ ಮತ್ತು ಮನೆಯವರು ಹೊಸಮಾರಡ್ಡ, ಶ್ರೀ ಜಯಂತ ಬಿ ಬರೆಂಬೆಟ್ಟು, ಪುಷ್ಪಲತಾ ಮತ್ತು ಶ್ರೀ ಪುರುಷೋತ್ತಮ ಕದ್ರ. ಇದೀಗ ಸೇಸಮ್ಮ ಮತ್ತು ಮಕ್ಕಳು ಆರಟ್ಟಿಗೆ ಈ ಸಂಸ್ಥೆಗೆ 17,000 ದಾನವನ್ನು ದೇಣಿಗೆಯನ್ನು ನೀಡಿ ಸಹಕರಿಸಿದ್ದಾರೆ. ಅವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಐದು ಸಾವಿರ ದೇಣಿಗೆಯನ್ನು ನೀಡಿ ಸಹಕರಿಸಿದವರ ಪಟ್ಟಿಯನ್ನು ಮತ್ತೊಮ್ಮೆ ವಾಚಿಸ್ತಾ ಇದ್ದೇನೆ. ಶ್ರೀ ತಿಮ್ಮಪ್ಪಗೌಡ ಕಣೆಮಾರು, ನೀಲಯ ನಾಯ್ಕ ಶಿವಾರು, ಶ್ರೀ ಹೊನ್ನಪ್ಪಗೌಡ ಅರಂತಬೈಲು, ಸುಲೇಮಾನ್ ಮತ್ತು ಮಕ್ಕಳು ಬೈಲಂಗಡಿ, ಶ್ರೀ ಉಮೇಶ್ ಗೌಡ ಹೊಸಮಾರಡ್ಡ, ಶ್ರೀ ಸಂಕಪ್ಪಗೌಡ ಕಣೆಮಾರು, ಶ್ರೀ ಬಾಬುಗೌಡ ಬರೆಂಬೆಟ್ಟು, ಶ್ರೀ ರಾಜೇಶ್ ಬಿ ಬರೆಂಬೆಟ್ಟು, ಶ್ರೀ ಲೋಕೇಶ್ ಮತ್ತು ಮನೆಯವರು ಹೊಸಮಾರಡ್ಡ, ಶ್ರೀ ಜಯಂತ ಬಿ ಬರೆಂಬೆಟ್ಟು, ಶ್ರೀಮತಿ ಪುಷ್ಪಲತಾ ಮತ್ತು ಪುರುಷೋತ್ತಮ ಕದ್ರ, ಹೂವಪ್ಪಗೌಡ ಕೆಮ್ಮಿಂಜೆ, ಶ್ರೀ ಶಿವಪ್ಪ ಪೂಜಾರಿ ಮತ್ತು ಮನೆಯವರು ಕೆಮ್ಮಿಂಜೆ, ಶ್ರೀಮತಿ ಮಾಲತಿ ಮತ್ತು ಶಶಿಧರ ಕೆಮ್ಮಿಂಜೆ, ಶ್ರೀಮತಿ ಮತ್ತು ಶ್ರೀ ಪ್ರವೀಣ್ ಕುಮಾರ್ ಪಾದೆ, ಶ್ರೀ ಪ್ರಕಾಶ್ ಆಚಾರ್ಯ ಪಾಲೆತಡ್ಡ, ಶ್ರೀ ಶೇಖರಗೌಡ ಮತ್ತು ಮಕ್ಕಳು ಬರೆಂಬೆಟ್ಟು, ಶ್ರೀ ದಾಮೋದರ ಬರೆಂಬೆಟ್ಟು, ಆನಂದ ಬಿ ಬರೆಂಬೆಟ್ಟು, ಸೇಸಪ್ಪಗೌಡ ಮತ್ತು ಮಕ್ಕಳು ಅಲೆಪಾಡಿ, ಶ್ರೀಮತಿ ಮತ್ತು ಶ್ರೀ ಜನಾರ್ದನ ಬರೆಂಬೆಟ್ಟು, ಶ್ರೀ ಧನಂಜಯಗೌಡ ಮರಂಕಾಡಿ, ಶ್ರೀಮತಿ ಮತ್ತು ಶ್ರೀ ವೆಂಕಪ್ಪಗೌಡ ಬರೆಂಬೆಟ್ಟು, ಶ್ರೀಮತಿ ಯಶೋಧ ಮತ್ತು ಮಕ್ಕಳು ಬರೆಂಬೆಟ್ಟು, ಶ್ರೀಮತಿ ಮತ್ತು ಶ್ರೀ ನಾರಾಯಣ ಆಚಾರ್ಯ ಮತ್ತು ಮಕ್ಕಳು. ಶ್ರೀಮತಿ ರಾಜೇಶ್ವರಿ ಪಿ ಪುಲಾರ, ಶ್ರೀಮತಿ ರೇವತಿ ಮತ್ತು ಮಕ್ಕಳು ಪಾಲೆತಡ್ಡ, ಶ್ರೀ ಪರಮೇಶ್ವರ ಆಚಾರ್ಯ ಮತ್ತು ಮಕ್ಕಳು ಎರಟಾಡಿ, ಶ್ರೀ ವಿಶ್ವನಾಥ ಗೌಡ ಅಲೆಪ್ಪಾಡಿ,
ಶ್ರೀಮತಿ ಮತ್ತು ಶ್ರೀ ಯಶೋಧರ ಗಂಗಾಧರ ಕದ್ರ, ಒಕ್ಕಲಿಗ ಗೌಡ ಸೇವಾ ಸಹಕಾರಿ ಸಮಿತಿ ಅಲಂಕಾರ, ವಾಸುದೇವ ಆಚಾರ್ಯ ಮತ್ತು ಮಕ್ಕಳು ಕದ್ರ ಕ್ವಾರ್ಟರ್ಸ್, ಮುತ್ತುಸ್ವಾಮಿ ಗ್ರೀನ್ ಅರ್ತ್ ಮೂವರ್ಸ್ ಮೆಟೂರ್ ತಮಿಳುನಾಡು, ಶ್ರೀಮತಿ ಅಶ್ವಿತಾ ಸೂರಜ್ ಗೇರುಕಟ್ಟೆ, ಶ್ರೀಮತಿ ಮತ್ತು ಶ್ರೀ ಜತ್ತಪ್ಪಗೌಡ ಬರಿಂಬೆಟ್ಟು, ಶ್ರೀಮತಿ ಮತ್ತು ಶ್ರೀ ಪ್ರಸಾದ್ ಬರಿಂಬೆಟ್ಟು, ಶ್ರೀಮತಿ ಮತ್ತು ಶ್ರೀ ಹೊನ್ನಪ್ಪ ಪೂಜಾರಿ ಕದ್ರ, ಶ್ರೀಮತಿ ಮತ್ತು ಶ್ರೀ ಪುರುಷೋತ್ತಮ ಕದ್ರ ಕ್ವಾರ್ಟರ್ಸ್, ಶ್ರೀಮತಿ ಮತ್ತು ಶ್ರೀ ವೆಂಕಪ್ಪ ಪರವ ಮೇಲೂರು, ಶ್ರೀಮತಿ ಮತ್ತು ಶ್ರೀ ವಾಸು ಪೂಜಾರಿ ಕದ್ರ, ಸೀತಾರಾಮಗೌಡ ದೇಂತಾರು, ಉನ್ನತಿ ವೆಂಚರ್ಸ್ ಮಾಲಕರು ಹಾಗೂ ಬೆಂಗಳೂರು, ಒಕ್ಕಲಿಗ ಸಂಘದ ಅಧ್ಯಕ್ಷರು ರಾಕೇಶ್ ಗೌಡ, ಶ್ರೀಮತಿ ಮತ್ತು ಶ್ರೀ ಅಣ್ಣಿ ಪೂಜಾರಿ ಮತ್ತು ಮಕ್ಕಳು ಬರಿಂಬೆಟ್ಟು, ಶ್ರೀಮತಿ ಮತ್ತು ಶ್ರೀ ವಿಶ್ವನಾಥ ಪರವ ಮೇಲೂರು, ಶ್ರೀಮತಿ ಬಿ ಸುಚೇತಾ ಬರಿಂಬೆಟ್ಟು, ಶ್ರೀಮತಿ ಮತ್ತು ಶ್ರೀ ಶೇಖರಗೌಡ ಮುಳಿಮಜಲು, ಶ್ರೀಮತಿ ಮತ್ತು ಶ್ರೀ ಸಂಜೀವ ಪೂಜಾರಿ ಮತ್ತು ಮಕ್ಕಳು ಕದ್ರ, ಶ್ರೀಮತಿ ಮತ್ತು ಶ್ರೀ ವಿಠಲ್ ರೈ ಹೊಸ ಮಾರಾಟ, ಶ್ರೀಮತಿ ಮತ್ತು ಶ್ರೀ ಸುರೇಶ್ ಕೆಎಸ್ ಬರೆಂಬೆಟ್ಟು, ಶ್ರೀಮತಿ ಮತ್ತು ಶ್ರೀ ದುಗ್ಗಪ್ಪಗೌಡ ಹೊಸ ಮಾರಾಟ, ಶ್ರೀಮತಿ ಮತ್ತು ಶ್ರೀ ನವೀನ ಮೇಲೂರು, ಶ್ರೀಮತಿ ಮತ್ತು ಶ್ರೀ ಹೊನ್ನಪ್ಪಗೌಡ ಇರಿಂಜ, ಶ್ರೀಮತಿ ಶ್ರೀ ಪುರುಷೋತ್ತಮ ಪೂಜಾರಿ ಬರೆಂಬೆಟ್ಟು, ಶ್ರೀಮತಿ ಅಪರಂಜಿನಿ ಮತ್ತು ಮಕ್ಕಳು ಮೇಲೂರು, ನೇಮರಾಮ ಜೇವಸ್ಯ ಜಿ ಕಾವೇರಿ ಹಾರ್ಡ್ವೇರ್ಸ್ ಬೆಂಗಳೂರು, ಶ್ರೀಮತಿ ಶ್ರೀ ಅಣ್ಣು ಮತ್ತು ಮಕ್ಕಳು ಮಾದರಿಕಾಡು, ಶ್ರೀಮತಿ ಮತ್ತು ಶ್ರೀ ಸೋಮಪ್ಪ ಪೂಜಾರಿ ಕದ್ರ ಕ್ವಾರ್ಟರ್ಸ್. ಶ್ರೀಮತಿ ಮತ್ತು ಶ್ರೀ ರಮ್ಯಾ ನವೀನ್ ರಾಮಕುಂಜ, ಶ್ರೀಮತಿ ಮತ್ತು ಶ್ರೀ ರಮ್ಯಾ ಕೀರ್ತನ್ ರಾಮಕುಂಜ ಖಂಡಿಗ, ಶ್ರೀಮತಿ ಮತ್ತು ಶ್ರೀ ಗಂಗಾಧರ ಎತ್ತರಡ್ಪು, ಶ್ರೀ ಮೇದಪ್ಪ ಗೌಡ ಮತ್ತು ಮಕ್ಕಳು ಎತ್ತರಡ್ಪು, ಶ್ರೀಮತಿ ಮತ್ತು ಶ್ರೀ ಲಕ್ಷ್ಮಣಗೌಡ ಪರಕ್ಕಾಲು, ಶ್ರೀಮತಿ ಹೊನ್ನಮ್ಮ ಮತ್ತು ಮಕ್ಕಳು ಅಲೆಪಾಡಿ, ಶ್ರೀ ಧನಂಜಯ ಹಾಗೂ ಸಹೋದರರು, ಶ್ರೀಮತಿ ಹೊನ್ನಪ್ಪ ಮತ್ತು ಕುഞ്ഞರಡ್ಡ, ಶ್ರೀ ಧನಂಜಯ ಹಾಗೂ ಸಹೋದರರು ಪಾಲೆತಡ್ಡ. ಅಧ್ಯಕ್ಷರು, ಉಪಾಧ್ಯಕ್ಷರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಮೂರ್ತಿದಾರರ ಸೇವಾ ಸಂಘ ಅಲಂಕಾರ, ಶ್ರೀಮತಿ ಮತ್ತು ಶ್ರೀ ಕೃಷ್ಣಪ್ಪ ಪೂಜಾರಿ ಮತ್ತು ಮಕ್ಕಳು ಆರಟ್ಟಿಗೆ, ಶ್ರೀಮತಿ ಮೋಹನಾಂಗಿ ಪಿಟಿ ಟೀಚರ್ ಒಡ್ಡಾಜೆ, ಶ್ರೀಮತಿ ಮತ್ತು ಶ್ರೀ ಶಿವಪ್ಪ ಪೂಜಾರಿ ಕದ್ರ, ಶ್ರೀಮತಿ ಮತ್ತು ಶ್ರೀ ಜಯರಾಮಗೌಡ ಹಿರಿಂಜ, ಶ್ರೀಮತಿ ವೀಣಾ ಡಿ.ಎ. ಶಿಕ್ಷಕರು ಬಜತೂರು, ಕೇಶವ ಎ. ಅಮೈ ಎಸ್.ಕೆ. ಲ್ಯಾಡರ್ಸ್ ಕಲಾಯಿಗುತ್ತು, ಶ್ರೀಮತಿ ಶ್ರೀ ಓಬಯ್ಯ ಪರವ ಮತ್ತು ಮಕ್ಕಳು ಮೇಲೂರು, ಶ್ರೀ ನಾನೆಪ್ಪಗೌಡ ಮತ್ತು ಮಕ್ಕಳು ಪಾತ್ರಮಾಡಿ, ಶ್ರೀ ಹರೀಶ ಜಯಶ್ರೀ ಸಾಂತ್ಯ, ದಿನೇಶ ಮತ್ತು ಸಹೋದರರು ಮೇಲೂರು, ನವೀನ ಎಂ ಮೇಲೂರು, ಶ್ರೀಮತಿ ಶೀಲಾವತಿ ಕೊನೆತೋಟ ಪೆರಿಯಡ್ಕ, ಶ್ರೀ ಗಣೇಶ್ ಪರವ ಮೇಲೂರು, ಶ್ರೀಮತಿ ಮತ್ತು ಶ್ರೀ ಉದಯಕುಮಾರ್ ಭಟ್ಲಡ್ಕ, ಶ್ರೀಮತಿ ಮತ್ತು ಶ್ರೀ ಭಾಸ್ಕರ ಬಿ ಹಿರಿಂಜ, ಶ್ರೀಮತಿ ಮತ್ತು ಶ್ರೀ ನೇಮಣ್ಣ ಪೂಜಾರಿ ಪಾಲೇರಿ, ಶ್ರೀಮತಿ ಕೆ ಶಾರದಾ ಮತ್ತು ಮಕ್ಕಳು,
ಶ್ರೀಮತಿ ಮತ್ತು ಶ್ರೀ ಪ್ರಮೋದ್ ಕುಮಾರ್ ಬರೆಂಬೆಟ್ಟು, ಶ್ರೀಮತಿ ಮತ್ತು ಶ್ರೀ ದೀಪಾ ರಾಜೀವ ಶೆಟ್ಟಿ ನಿಡುಟ್ಟಿ, ಹರಿಣಾಕ್ಷಿ ಚಾರ್ಮಾಡಿ ಕೊಳಂಜಿರೋಡಿ, ವಿಮಲಾ ಗೋಪಣ್ಣ ಪೂಜಾರಿ ಎರಟಾಡಿ, ಮುತ್ತಪ್ಪಗೌಡ ಕಂಡಿಗ, ಪ್ರತೀಕ್ಷಾ ಗುಂಡಾಜೆ, ಕೃಷ್ಣ ಪ್ರಸಾದ್ ಕಟ್ಟಪುಳಿ. ಅದೇ ರೀತಿ ಇಂದಿನ ಸನ್ಮಾನ ಸಮಾರಂಭಕ್ಕೆ ಪುಷ್ಪಲತಾ ಇಂದುಶೇಖರ್ ನೆಲ್ಯಾಡಿ ಇವರು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಪುಷ್ಪಲತಾ, ಶ್ರೀಮತಿ ಪುಷ್ಪಲತಾ ಇಂದುಶೇಖರ್ ನೆಲ್ಯಾಡಿ. ಶ್ರೀಮತಿ ಪುಷ್ಪಲತಾ ಇಂದುಶೇಖರ್ ನೆಲ್ಯಾಡಿ ಇವರು ಮೂಲತಃ ಕಟ್ಟಪುಣಿ ಅನಂತ ಕೃಷ್ಣಮೂರ್ತಿ ಇವರ ಮಗಳು. ಹಳನೇರಂಕಿ ಶಾಲೆಯ ಹಳೆ ವಿದ್ಯಾರ್ಥಿಯೂ ಕೂಡ ಹೌದು. ಬಾಲವಾಡಿಯಲ್ಲಿ ಸುಮಾರು 37 ವರ್ಷಗಳ ಕಾಲ ದುಡಿದು ನೆಲ್ಯಾಡಿಯಲ್ಲಿ ನಿವೃತ್ತಿ ಹೊಂದಿದವರು ಶ್ರೀಮತಿ ಪುಷ್ಪಲತಾ ಇಂದುಶೇಖರ್ ನೆಲ್ಯಾಡಿ. ಮೊನ್ನೆಯಿಂದ ನಮಗೆ ಶುಚಿರುಚಿಯಾದಂತಹ ಅಡುಗೆಯನ್ನು ಮಾಡಿಕೊಡುವಂತಹ ಇಂದುಶೇಖರ್ ಅವರ ಧರ್ಮ ಪತ್ನಿಯೂ ಕೂಡ ಹೌದು. ಯಾವುದೇ ಕಾರ್ಯಕ್ರಮವು ಯಶಸ್ವಿಯಾಗಬೇಕಾದ್ರೆ ಅಲ್ಲಿ ಅತಿಯಾಗಿ ಊಟ ಶುಚಿರುಚಿಯಾಗಿದ್ದರೆ ಖಂಡಿತವಾಗಿಯೂ ಎಲ್ಲವೂ ಯಶಸ್ವಿಯಾದಾಗಿ ಅದೆಲ್ಲವನ್ನು ಮಾಡಿಕೊಟ್ಟಂತಹ ಇಂದುಶೇಖರ್ ಅವರ ಧರ್ಮಪತ್ನಿ ಇವರು ಹಳನೇರಂಕಿ ಶಾಲೆಯ ಹಳೆ ವಿದ್ಯಾರ್ಥಿ. ನಮ್ಮ ಈ ಬಾಲಪ್ಪಗೌಡ ದತ್ತಿನಿಧಿ ಇದರಿಂದ ಇವರಿಗೆ ಸನ್ಮಾನ ಸಮಾರಂಭವನ್ನು ಇಟ್ಟುಕೊಂಡಿದ್ದೇವೆ. ಅದೇ ರೀತಿ ಶತಮಾನೋತ್ಸವ ಸಮಿತಿಗೆ ಇವರು 5,000 ರೂಪಾಯಿಯನ್ನು ಕೂಡ ನೀಡಿದ್ದಾರೆ ಅಂತ ತಿಳಿಸಲು ನಾವು ಈ ಸಂದರ್ಭದಲ್ಲಿ ಸಂತೋಷ ಪಡುತ್ತಿದ್ದೇವೆ. 37 ವರ್ಷಗಳ ಕಾಲ ಬಾಲವಾಡಿಯಲ್ಲಿ ಇವರು ಕಾರ್ಯ ಮಾಡಿ
ನಿವೃತ್ತರಾಗಿ ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಟ್ಟು ಅವರಿಗೆ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸನ್ಮಾನಗೈದ ಹಾಗೂ ದೇಣಿಗೆ ನೀಡಿ ಸಹಕರಿಸಿದ ಎಲ್ಲರನ್ನ ಸನ್ಮಾನಿಸಿದ ಗಣ್ಯ ಮಹನೀಯರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಶ್ರೀ ಮಾಮಚ್ಚನ್ಯಂ ಮಾನ್ಯ ಅಧ್ಯಕ್ಷರು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಕಡಬ ತಾಲೂಕು ಸರ್ ವೇದಿಕೆ ತಮಗಾಗಿ. ವೇದಿಕೆಯ ಮೇಲಿರತಕ್ಕಂಥ ಎಲ್ಲ ಗೌರವಾನ್ವಿತರೆ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರತಕ್ಕಂಥ ವಿದ್ಯಾಭಿಮಾನಿಗಳೇ, ಎಲ್ಲ ಪುಟಾಣಿ ಮಕ್ಕಳೇ, ಶತಮಾನೋತ್ಸವ ಸಂಭ್ರಮದ 3ನೇ ದಿನ. ಈ ಒಂದು ಸಂದರ್ಭದಲ್ಲಿ ನನಗಂತೂ ಬಹಳ ಸಂತೋಷ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಸವಣೂರು ವಿದ್ಯಾಸಂಸ್ಥೆಯಲ್ಲಿ ಇವತ್ತು ತುಳುವರ ಕ್ರೀಡಾಕೂಟ ನಡೀತಾ ಇದೆ, ನನ್ನದೇ ಕ್ರೀಡಾಂಗಣದಲ್ಲಿ. ಆದರೂ ಬೆಳಗಿಂದ ಈ ಒಂದು ಕಾರ್ಯಕ್ರಮ ನೋಡುವಾಗ ನನಗೆ ಹೋಗಬೇಕು ಅಂತ ಆಗ್ತದೆ. ಆದರೆ ಇಂತಹ ಅದ್ಭುತ ಕಾರ್ಯಕ್ರಮ ನೋಡುವಾಗ ಬೇಡ, ಹೋಗೋದು ಬೇಡ, ಕ್ರೀಡಾಕೂಟ ಇನ್ನೊಂದು ಸಲ ನೋಡ್ಬೋದು ಅಂತ ಆಯಿತು. ಶತಮಾನೋತ್ಸವ ಸಂಭ್ರಮದ ಈ ದಿನಗಳಲ್ಲಿ ಅದೆಷ್ಟು ತಯಾರಿಗಳನ್ನು ಮಾಡಿದ್ದೀರಿ. ನನಗೆ ಅದು, ನಾನು ಕೂಡ ತುಂಬ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೇನೆ. ಆದರೆ ಇಂತಹ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದ್ರೆ ಅದರ ಹಿಂದೆ ಸಾಕಷ್ಟು ಪ್ರಯತ್ನಗಳು ಆಗಿದೆ ಅಂತ ಹೇಳುವಂಥದ್ದು ಖಂಡಿತ ನೆನಪಿಸ್ಕೊಳ್ಬೇಕು. 100 ವರ್ಷದ, ಈಗಾಗಲೇ ನಮ್ಮ ಕಾರ್ಯದರ್ಶಿಯವರು ಸೇಸಪ್ಪ ರೈಸ್ ಅವರು ಹೇಳಿದರು, ಅನೇಕ ಶಾಲೆಗಳು ಇವತ್ತು 25 ವರ್ಷ, 50 ವರ್ಷ, 100 ವರ್ಷ ಆಗುವಾಗ ಆ ಶಾಲೆಗಳು ಮುಚ್ಚುತ್ತಾ ಬರ್ತಾ ಇದೆ ಅಂತ ಹೇಳುವಂಥದ್ದು. ಆದರೆ ಆ 100 ವರ್ಷದ ನಂತರ ಇನ್ನೊಂದು 100 ವರ್ಷಕ್ಕೆ ನಮ್ಮ ಸಂಸ್ಥೆ ಯಾವ ರೀತಿ ಇರಬೇಕು ಅಂತ ಹೇಳುವಂಥ ಕನಸನ್ನು ಕಟ್ಟಿಕೊಂಡು ಈ ಸಂಸ್ಥೆ ಇವತ್ತು ಬೆಳೆದು ನಿಂತಿದೆ ಅಂತ ಹೇಳಿದರೆ ನಿಜವಾಗಿಯೂ ಕೂಡ ಈ ಊರಿನ ಪ್ರತಿಯೊಬ್ಬರನ್ನು ಕೂಡ ನಾನು ಅಭಿನಂದಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ಬಂದಿರತಕ್ಕಂಥವರು ವಿದ್ಯಾರ್ಥಿಗಳು ಕಡಿಮೆ. ಈ ಸಂಸ್ಥೆಯಲ್ಲಿ ಕಲಿತು 100 ವರ್ಷದ ಹಿಂದೆ ಏನು ಕನಸು ಕಂಡಿದ್ದಾರೆ ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳೆಲ್ಲ ಇರುವಂಥ ಈ ಒಂದು ಸಂಸ್ಥೆ ಈಗ ಬಹುಶಃ ಬಹಳ ಖುಷಿಯಾಗಿ 3 ದಿನಗಳು ಕಾರ್ಯಾಚರಣೆಗಳು, ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡರೂ ಕೂಡ ಇವತ್ತು ಕೂಡ ಅದೇ ಹುರುಪಲ್ಲಿ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀರಿ. ಅನೇಕ ಈ ಸಂಸ್ಥೆಯಲ್ಲಿ ದುಡಿದಂಥ ಶಿಕ್ಷಕರನ್ನು ಗೌರವಿಸುವಂಥ ಕಾರ್ಯಕ್ರಮಗಳು ಕೂಡ ಆಗಿದೆ. ಹಳೆನೇರಂಕಿ ವಿದ್ಯಾಸಂಸ್ಥೆಯಲ್ಲಿ ದುಡಿದಂಥ ಅನೇಕ ಗೌರವಾನ್ವಿತ ಶಿಕ್ಷಕರನ್ನು ಇವತ್ತು ಗುರುವಂದನಾ ಕಾರ್ಯಕ್ರಮದ ಮೂಲಕ ಅವರನ್ನು ಕೂಡ ನೆನಪಿಸುವಂಥದ್ದು. ಅದೇ ರೀತಿ ಈ ಒಂದು ಸಂಸ್ಥೆಗೆ ಕೊಡುಗೈ ದಾನಿಗಳನ್ನು ಇವತ್ತು ಸನ್ಮಾನಿಸುವಂಥದ್ದು. ಮುಖ್ಯವಾಗಿ ನಮ್ಮ ಕ್ರೀಡಾಪಟುಗಳನ್ನು, ನಾನೊಬ್ಬ ದೈಹಿಕ ಶಿಕ್ಷಣ ಶಿಕ್ಷಕನಾಗಿ ಬಹಳಷ್ಟು ಖುಷಿಯಲ್ಲಿ ಆ ವಿದ್ಯಾರ್ಥಿಗಳು ನೋಡುವಾಗ ನಮಗೆ ಖುಷಿ ಆಗ್ತದೆ. ಯಾಕೆಂತ ಹೇಳಿದ್ರೆ ಒಂದು ಗ್ರಾಮಾಂತರ ಪ್ರದೇಶದಿಂದ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಹೋಗುವಂಥ ವಿದ್ಯಾರ್ಥಿಗಳು ನನ್ನ ಮಾತನ್ನು ಕೇಳ್ತಾ ಇದ್ದರೆ ದಯವಿಟ್ಟು ಗಮನಿಸಿಕೊಳ್ಳಿ. ನಾನು ಕೂಡ ಚಕ್ರಪಾಣಿ ಸರು, ನಾನು 1996ರಲ್ಲಿ ನಾವು ಪೊಲೀಸ್ ಇಲಾಖೆಯಲ್ಲಿ 96ರಲ್ಲಿ ಸೇವೆಗೆ ಸೇರಿದವರು. 3.5-4 ವರ್ಷಗಳ ಕಾಲ ನಾವಿಬ್ಬರು ಕರ್ತವ್ಯ ನಿರ್ವಹಿಸಿದವರು. ಅದಕ್ಕಿಂತ ಮುಂಚೆ ನಾನು ಆರ್ಮಿಯಲ್ಲಿ ಕೂಡ ಸೆಲೆಕ್ಟ್ ಆಗಿದ್ದೆ. ಇವತ್ತು ಒಂದು ಉದ್ಯೋಗಕ್ಕೆ ಇವತ್ತು ಯಾರಾದರೂ ಇವತ್ತು ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಹೋದಂಥ ವಿದ್ಯಾರ್ಥಿಗಳಿಗೆ ಗಮನಿಸಿಕೊಳ್ಳಿ ಮಕ್ಕಳೇ, ಖಂಡಿತವಾಗಿಯೂ ಕೂಡ ನಿಮಗೆ ಒಂದು ನಾಳೆಯ ದಿನ ನಿಮ್ಮ ಜೀವನಕ್ಕೆ ಆಧಾರವಾಗಿ ಈ ಕ್ರೀಡೆ ಖಂಡಿತ ಅದು ನಿಮಗೆ ಪ್ರಯೋಜನಕ್ಕೆ ಬರುತ್ತದೆ ಅಂತ ಹೇಳುವ ಒಂದು ಮಾತನ್ನು ಹೇಳ್ತೇನೆ ನಾನು. ಬರೀ PUCಯ ನಂತರ ನಾವು ನಮ್ಮ ಜೀವನವನ್ನು ಕಟ್ಟುವಂಥ ಕೆಲಸಗಳು ಅವತ್ತು ಮಾಡಿದ ನಂತರ ನಾವು ನಮ್ಮ ಎಜುಕೇಷನನ್ನು ಮುಂದುವರಿಸಿದೆವು. ಅನೇಕ ವಿದ್ಯಾರ್ಥಿಗಳು ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿದ್ದಾರೆ. ವಿಶೇಷವಾಗಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ರಾಮಣ್ಣ ಸರ್ ಅವರನ್ನು, ದಿವಂಗತ ಆನಂದ್ ಸರ್ ಅವರನ್ನು, ವಿಶ್ವನಾಥ್ ಸರ್ ಅವರನ್ನೆಲ್ಲ ನಾನು ನೆನಪಿಸ್ಕೊಳ್ತಾ ಇದ್ದೇನೆ. ನಮ್ಮ ಅತ್ಯಂತ ಕ್ರಿಯಾಶೀಲರು ರಾಮಣ್ಣರವರು ಪ್ರತಿದಿನವೂ ಕೂಡ ಅವರ ಸ್ಟೇಟಸಲ್ಲಿ ನಾನು ಈ ಸಂಸ್ಥೆಯ ಬಗ್ಗೆ ನೋಡ್ತಾ ಇರ್ತೇನೆ. ಅವರೇ ಕೆಲಸ ಮಾಡುವಂಥದ್ದು ಕಾಣ್ತಾ ಇರ್ತದೆ. ಯಾಕೆಂತ ಹೇಳಿದ್ರೆ ಅಷ್ಟು ಒಂದು ಆಸಕ್ತಿಯಿಂದ ಕ್ರೀಡೆಯಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಬಹುಶಃ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ನಮ್ಮ ಸಂಸ್ಥೆ ಒಳ್ಳೆಯ ಒಂದು ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇದೆ. ಬಹುಶಃ
ಹಳೆನೇರಂಕಿ ವಿದ್ಯಾಸಂಸ್ಥೆ ಇಲ್ಲಿ ಕಲಿತಂಥ ಅನೇಕ ಇವತ್ತು ಹಿರಿಯ ವಿದ್ಯಾರ್ಥಿಗಳು ತಾವುಗಳಿದ್ದೀರಿ. ಇವತ್ತು ಸರ್ಕಾರ ಕೂಡ, ಕರ್ನಾಟಕ ಸರ್ಕಾರವು ಕೂಡ ಹಿರಿಯ ವಿದ್ಯಾರ್ಥಿ ಸಂಘವನ್ನು ಮಾಡಬೇಕು ಅಂತೇಳಿ ಒಂದು ಸುತ್ತೋಲೆಯನ್ನು ಕೊಟ್ಟಿದೆ. ಅದು ಯಾಕೆ ಕೊಟ್ಟಿದೆ ಅಂತ ಹೇಳಿದ್ರೆ ಇದೇ ಒಂದು ಕಾರಣಕ್ಕಾಗಿ. ಹಿರಿಯ ವಿದ್ಯಾರ್ಥಿಗಳು ನಮ್ಮ ಈ ಸಂಸ್ಥೆಯ ಬೆನ್ನೆಲುಬು, ಅದು ಶಕ್ತಿ ಅಂತ ಹೇಳುವಂಥದ್ದು. ಬಹುಶಃ ನನಗೆ ನೋಡುವಾಗ ತಾಲೂಕು ಪಂಚಾಯತಿನಲ್ಲಿ ಬೆಂಕಿಯಾಗಿ ಮಾತಾಡುವಂಥ ಇಬ್ಬರು ಇದ್ದರು ನಮ್ಮಲ್ಲಿ. ನಾನು ಯುವಜನ ಸೇವಾ ಕ್ರೀಡಾ ಇಲಾಖೆಯಲ್ಲಿ ಕ್ರೀಡಾಧಿಕಾರಿಯಾಗಿ 4 ವರ್ಷ ಇದ್ದೆ. ತಾಲೂಕು ಪಂಚಾಯಿತಿಯಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಯಾವತ್ತೂ ಕೂಡ ಬೇಕು, ಅದು ಬೇಕು, ಇದು ಬೇಕು ಅಂತ ಕೇಳುವಂಥದ್ದು ತೇಜಸ್ವಿನಿ ಮೇಡಮ್ ಮತ್ತು ಜಯಂತಿ ಮೇಡಮ್ ಅವರು ಇಬ್ಬರು ಕೂಡ ಬಹಳ ಒಂದು ಉಕ್ಕಿನ ಮಹಿಳೆ ಥರ ಅವರು ಮಾತಾಡುವಂಥದ್ದು ನೋಡುವಾಗ ನಾನು ಆಗ ಸೇವೆಗೆ ಸೇರಿದಷ್ಟೇ ನಮ್ಮ ಇಲಾಖೆಗೆ. ಬಹಳ ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಅವರು ಪಣತೊಟ್ಟು ಇಲ್ಲಿಯ ಒಂದು ಅಭಿವೃದ್ಧಿಗೆ ಕೂಡ ಅವರು ತಾಲೂಕು ಪಂಚಾಯತಿಯಲ್ಲಿ ಮಾತಾಡುವಂಥದ್ದನ್ನು ಕೂಡ ಕೇಳಿದ್ದೇನೆ. ಬಹುಶಃ ಈ ತಾಲೂಕು ನಮ್ಮ ಹಳೆನೇರಂಕಿ ಅದು ಧಾರ್ಮಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ರಾಜಕೀಯವಾಗಿ ಅನೇಕ ಕೊಡುಗೆಗಳನ್ನು ನೀಡಿದಂತಹ ಈ ಒಂದು ಪ್ರದೇಶದಲ್ಲಿ ಇಷ್ಟು ಅದ್ಭುತವಾಗಿ ಬಹುಶಃ ಚಕ್ರಪಾಣಿ ಸರ್ ಅವರು ನಮಗೆ ಪುತ್ತೂರು ತಾಲೂಕಿನಲ್ಲಿ ಇಂತಹ ಒಂದು ಅದ್ಭುತವಾದಂಥ ಕಟ್ಟಡ ಎಲ್ಲೂ ಇಲ್ಲ. ನಾನು ಅದನ್ನು ಹೇಳ್ತೇನೆ, ಇಲ್ಲಿ ನರಿಮುಗುರು ಶಾಲೆಯಲ್ಲಿ ಒಂದು ಒಳ್ಳೆಯ ಸಭಾಂಗಣ ಇದೆ. ಈ ಸಭಾಂಗಣವನ್ನು ನೋಡಿಕೊಂಡು ನಮ್ಮ ಶಾಲಾ ವಾರ್ಷಿಕೋತ್ಸವದಲ್ಲಿ ನಾನು ಮಾತಾಡಿದ್ದೆ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಲ್ಲಿ, ಕೈ ಮುಗಿದು ಕೇಳಿಕೊಂಡೆ. ಯಾಕೆಂದರೆ ಬರುವ ವರ್ಷ ನಾವು ಇದೇ ರೀತಿ ಒಂದು ಸಭಾಂಗಣ ಮಾಡಬೇಕು ಅಂತೇಳಿ. ಬಹುಶಃ ಕ್ರೀಡಾಂಗಣ ನೋಡುವಾಗ ಹಿರೇಬಂಡಾಡಿಯ ಕ್ರೀಡಾಂಗಣ ಬಹುಶಃ ನಮ್ಮ ಶಾಸಕರಾದಂಥ ಮಟ್ಟಂದೂರು ಸರ್ ಅವರ ನೇತೃತ್ವದಲ್ಲಿ ಅವತ್ತೊಂದು ಸುಮಾರು 25 ಲಕ್ಷದಷ್ಟು ಖರ್ಚು ಮಾಡಿ ಒಂದು ಅದ್ಭುತವಾದಂಥ ಕ್ರೀಡಾಂಗಣ ಇದೆ. ಬೆರಳೆಣಿಕೆಯ ಕೆಲವು ಶಾಲೆಗಳು ಮಾತ್ರ ಇಂತಹ ಒಂದು ಅದ್ಭುತವಾದ ಶಾಲೆಗಳು ನಮಗೆ ನೋಡಲಿಕ್ಕೆ ಸಿಗುವಂಥದ್ದು. ಅದರಲ್ಲಿ ಒಂದು ಹಳೆನೇರಂಕಿ ಶಾಲೆ ಇನ್ನಷ್ಟು ಒಂದು ಪ್ರಗತಿಯನ್ನು ಪಡೆಯುವಂಥ ಸಂಸ್ಥೆಯಾಗಿ ಮೂಡಿಬರಲಿ ಅಂತ ಹೇಳ್ತಾ, ಇದರ ಚುಕ್ಕಾಣಿ ಹಿಡಿದವರು ನಾನು ಯಾವತ್ತೂ ಹೇಳುವಂಥ ಒಂದು ಮಾತಿದೆ. ನಮ್ಮ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ ಇಲ್ಲಿ. ಯಾವ ಪೊಲೀಸ್ ಠಾಣೆಯಲ್ಲಿ ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಖಡಕ್ಕಿರ್ತಾರೆ, ಆ ಪೊಲೀಸರಿಗೂ ಕೂಡ ಅಲ್ಲಿ ಮರ್ಯಾದೆ ಇರ್ತದೆ. ಯಾವ ಸಂಸ್ಥೆಯಲ್ಲಿ ಮುಖ್ಯ ಗುರುಗಳು ಅತ್ಯಂತ ಕ್ರಿಯಾಶೀಲರಾಗಿರ್ತಾರೆ, ಆ ಸಂಸ್ಥೆ ಕೂಡ ಇಷ್ಟು ಜನ ಸೇರಬೇಕು, ಈ ಸಂಸ್ಥೆಗೆ ಬರಬೇಕು, ಇದು ನಮ್ಮ ಕುಟುಂಬ, ಇದು ಹಳೆನೇರಂಕಿ ಅಂತ ಹೇಳುವಂಥದ್ದು. ಅದು ನಮ್ಮ ಕುಟುಂಬ ಅಂತೇಳಿ ನೀವು ಸೇರ್ಕೊಂಡಿದ್ದೀರಿ, ಶಾಲೆ ಅಂತೇಳಿ ಅಲ್ಲ. ಪ್ರತಿಯೊಬ್ಬರೂ ಕೂಡ ಬಂದಿದ್ದೀರಿ ಅಂತ ಹೇಳಿದ್ರೆ ಅದರ ಚುಕ್ಕಾಣಿ ಹಿಡಿದವರು 2006ರಿಂದ ನಮ್ಮ ಸಂಘದಲ್ಲಿ ಸಕ್ರಿಯರಾಗಿ ಕೆಲಸ ಮಾಡಿದಂಥವರು ಶಾಂತಪ್ಪ ಸರ್ ಅವರು ಮುಖ್ಯ ಗುರುಗಳು. ಬಹುಶಃ ಎಲ್ಲರನ್ನ ಬಹಳ ಪ್ರೀತಿಯಿಂದ ಗೌರವದಿಂದ ಕಾಣುವಂಥದ್ದು, ಮಾತನಾಡಿಸುವಂಥದ್ದು. ಆ ರೀತಿ ನಿಮ್ಮ ಮೂಲಕ ಈ ಒಂದು ಸಂಸ್ಥೆ ಬೆಳೀಲಿಕ್ಕೆ ಕಾರಣಕರ್ತರು ನಮ್ಮ ಸಂಸ್ಥೆಯ ಮುಖ್ಯ ಗುರುಗಳು ಶಾಂತಪ್ಪ ಸರ್ ಅವರು. ಬಹಳ ಶಾಂತಪ್ರಿಯರು ಅವರು, ಕ್ರಿಯಾಶೀಲರಾಗಿ ಇನ್ನು ಕೆಲವೊಂದು 4-5 ತಿಂಗಳಲ್ಲಿ ನಿವೃತ್ತರಾಗ್ತಾ ಇದ್ದಾರೆ. ನಮಗೆಲ್ಲರೂ ಕೂಡ ಅದೊಂದು ನೆನಪಿನಲ್ಲಿ ಯಾವತ್ತೂ ಕೂಡ ಇರುವಂಥದ್ದು. ಈ ಸಂಸ್ಥೆಯ ಶತಮಾನೋತ್ಸವವನ್ನು ನನ್ನ ಕಾಲದಲ್ಲಿ ನಡೆಸಿದ್ದೇನೆ ಅಂತ ಹೇಳುವಂಥ ಸಂತೃಪ್ತ ಭಾವನೆ ಅವರಲ್ಲಿ ಖಂಡಿತ ಇರ್ತದೆ. ಸರ್, ತಮಗೂ ಕೂಡ ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತಾ, ಒಬ್ಬ ಮುಖ್ಯ ಗುರುಗಳ ಜೊತೆಯಾಗಿ ಆ ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂತಹ ಎಲ್ಲ ಶಿಕ್ಷಕರಿಂದ, ಅವರು ಕೂಡ ಬಹಳ ಪ್ರತಿಭಾವಂತ ಶಿಕ್ಷಕರಿದ್ದಾರೆ. ಈಗಾಗಲೇ ಸರ್ ಹೇಳಿದರು, ನಮ್ಮಲ್ಲಿ ಸಂಪನ್ಮೂಲ ವ್ಯಕ್ತಿಗಳಿಗೆ ಕೊರತೆ ಏನಿಲ್ಲ, ಪ್ರತಿಭಾವಂತ ಶಿಕ್ಷಕರಿರತಕ್ಕಂಥ ಈ ವಿದ್ಯಾಸಂಸ್ಥೆ. ಅದೇ ರೀತಿ ಒಳ್ಳೆಯ SDMC ಅಧ್ಯಕ್ಷರು ಮತ್ತು ಶಾಲಾಭಿವೃದ್ಧಿಯ ಸಮಿತಿಯ ಸದಸ್ಯರು ಮತ್ತು ನಮ್ಮ ಹಿರಿಯ ವಿದ್ಯಾರ್ಥಿಗಳು ಈ ಎಲ್ಲರೂ ಸೇರಿಕೊಂಡು ಈ ಒಂದು ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ನಿಮಗೆಲ್ಲರಿಗೂ ಕೂಡ ನಾನು ಶತಮಾನೋತ್ಸವ ಸಂಭ್ರಮದ ಶುಭಾಶಯಗಳನ್ನು ಹೇಳುತ್ತಾ, ಎಲ್ಲರಿಗೂ ಕೂಡ ನನಗೆ ಕೂಡ ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟ ತಮಗೆಲ್ಲರಿಗೂ ಪ್ರೀತಿಯ ವಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಅತ್ಯಂತ ತುರ್ತಿನ ಕೆಲಸ ಇದ್ದರೂ ಕೂಡ ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಸರ್ ತಮಗೆ ವಂದನೆಗಳನ್ನು ಸಲ್ಲಿಸಿದ ಕಾರ್ಯಕ್ರಮದಲ್ಲಿ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ನಮ್ಮ ಶಾಲೆಯ ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ವೀರೇಂದ್ರ ಪಾಲೆತಡ್ಡ ಇವರು ಅಧ್ಯಕ್ಷೀಯ ನುಡಿಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಉನ್ನತ ಜಿಲ್ಲಾ ಪಂಚಾಯತ್ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಹಳೆನೇರಂಕಿ ಇದರ ಶತಮಾನೋತ್ಸವದ ಈ ಸುಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಈ ಸಭೆಯಲ್ಲಿರುವಂಥ ಎಲ್ಲ ಗಣ್ಯರನ್ನು ವಂದಿಸಿಕೊಳ್ಳುತ್ತಾ, ವೇದಿಕೆಯಲ್ಲಿರುವಂತಹ ಎಲ್ಲ ಮಹನೀಯರನ್ನು ವಂದಿಸಿಕೊಳ್ಳುತ್ತಾ, ಅದೇ ರೀತಿ ವಿಶೇಷವಾಗಿ ನನ್ನ ಗುರುಗಳಾಗಿರ್ತಕ್ಕಂಥ ಶ್ರೀಮತಿ
ಸುಗಂಧಿ ಮೇಡಮ್ ಹಾಗೆ ರಾಜೇಶ್ವರಿ ಮೇಡಮ್ ಇವರನ್ನ ನಾವು ಶಾಲೆಗೆ ಹೋಗ್ತಿರುವಾಗ ಹೇಳಲೇಬೇಕು. ಯಾಕಂತ ಹೇಳಿದ್ರೆ ಈಗಿನ ಪರಿಸ್ಥಿತಿಯನ್ನು ನೋಡಿದ್ರೆ ಆ ರೀತಿ ಇರುತ್ತದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು, ದೊಡ್ಡ ಟೀಚರ್ ಮತ್ತು ಚಿಕ್ಕ ಟೀಚರ್ ಅವರನ್ನ ಯಾರಿಗೂ ಕೂಡ ನಾವು ಹೆಸರನ್ನೇ ಹೇಳ್ತಿರ್ಲಿಲ್ಲ. ಅವಾಗ ದೊಡ್ಡ ಟೀಚರ್ ಯಾರಂತ ಹೇಳಿದ್ರೆ ಸುಗಂಧಿ ಮೇಡಮ್, ಚಿಕ್ಕ ಟೀಚರ್ ಯಾರಂತ ಕೇಳಿದ್ರೆ ಅದು ರಾಜೇಶ್ವರಿ ಮೇಡಮ್. ಇವರು ನನ್ನ ಗುರುಗಳು. ಅದ್ರ ಜೊತೆಗೆ ಮೀನಾಕ್ಷಿ ಮೇಡಮ್ ಕೂಡ ಇದ್ರು. ಅವರು ಕೂಡ ನನಗೆ ಒಂದಷ್ಟು ಬೋಧನೆಯನ್ನ ಮಾಡಿದಂತ ನನ್ನ ಗುರುಗಳು. ಇವರ ಆಶೀರ್ವಾದವನ್ನ ಬೇಡಿಕೊಳ್ಳುತ್ತಾ ಅದೇ ರೀತಿ ನನ್ನ ಈ ಶಾಲೆಯ ಮುಖ್ಯ ಗುರುಗಳು ಹಾಗೆ ಎಲ್ಲ ಅಧ್ಯಾಪಕ ಹಿರಿಯ ಅಧ್ಯಾಪಕ ವೃಂದದವರ ಎಲ್ಲರನ್ನ ಆಶೀರ್ವಾದವನ್ನ ಬೇಡಿಕೊಳ್ಳುತ್ತಾ ನಾವು ಈ ಶತಮಾನೋತ್ಸವದ ಸುಸಂದರ್ಭವನ್ನ ಅಥವಾ ಒಂದು ಆಚರಣೆಯನ್ನ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲರ ಆಸೆ ಕನಸುಗಳೆಲ್ಲ ಇತ್ತು. ಆವಾಗ ಶತಮಾನೋತ್ಸವಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಬೇಕು, ಅದಕ್ಕೆ ಒಂದು ಸಮಿತಿಯನ್ನ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದಾಗ ಒಂದು ಸಭೆಯನ್ನ ಕರೆದಿದ್ದೀವಿ. ಆ ಸಭೆಯಲ್ಲಿ ನಮಗೆ ಅಧ್ಯಕ್ಷರು ಯಾರು ಆಗಬೇಕು ಅಂತ ಹೇಳಿ ಎಲ್ಲರ ಒಕ್ಕೊರಳಿನ ಅಥವಾ ನಮ್ಮೆಲ್ಲರ ಒಂದು ಆಸೆ ಇಂಥವರೇ ಆಗಬೇಕು ಅಥವಾ ಇಂಥವರ ಕೈಯಿಂದಲೇ ಆಗಬೇಕು, ದೇವರ ಇಚ್ಛೆಯ ಅಥವಾ ಈ ಶಾಲೆಗೆನ್ನ ದುಡಿದು ಬೆಳೆಸಿ ಒಂದು 100 ವರ್ಷಕ್ಕೆ ತಲುಪಿಸಲಿಕ್ಕೆ ಕಾರಣಕರ್ತರಾಗಿರುತ್ತ ಹಿರಿಯರ ಆಶೀರ್ವಾದವ ಗೊತ್ತಿಲ್ಲ. ನಮ್ಮ ಆತ್ಮೀಯರಾಗಿರ್ತಕ್ಕಂಥ ರಮೇಶ್ ರಾಮಾಚಾರು ಇವರನ್ನ ನಾವೆಲ್ಲರೂ ಕೂಡ ಸೇರ್ಕೊಂಡು ಆಯ್ಕೆಯನ್ನ ಮಾಡಿದ್ದೇವೆ. 2023ಕ್ಕೆ ನಮ್ಮ ಶತಮಾನೋತ್ಸವ 100 ವರ್ಷ ಆಗಿತ್ತು. 2025ಕ್ಕೆ 2 ವರ್ಷ ಕಳೆದು ನಾವು ಮಾಡ್ತಾ ಇದ್ದೇವೆ. ಕೆಲವನ್ನ ನಾವೀಗ ನೋಡಿದ್ದೇವೆ. ಯಾಕಂತ ಹೇಳಿದ್ರೆ 5 ವರ್ಷ 10 ವರ್ಷ ಶತಮಾನೋತ್ಸವದ ಸಮಿತಿಯಾಗಿ 10 ವರ್ಷ ಶತಮಾನೋತ್ಸವನ್ನ ಸಮಿತಿಯಾಗಿ 10 ವರ್ಷ ನಂತರ ಶತಮಾನೋತ್ಸವವನ್ನು ಸಂಭ್ರಮಿಸುತ್ತ ಒಂದಷ್ಟು ಶಾಲೆಗಳನ್ನ ನಾವು ನೋಡಿದ್ದೇವೆ. ಹಾಗಿರುವಾಗ ನನ್ನ ಹಳೆ ವಿದ್ಯಾರ್ಥಿ ಸಂಘದಲ್ಲಿ ನಾನು ಒಂದಷ್ಟು ಈಗಾಗಲೇ ನಾನು ಹೇಳಿದ್ದೇನೆ, ಯಾರು ಸುಗಂಧಿ ಮೇಡಮ್ ಅವರ ಜೊತೆ ನಾನು ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿಯಾಗಿ ಒಂದು 7-8 ವರ್ಷಗಳ ಕಾಲ ನಾನು ಕೆಲಸವನ್ನ ಮಾಡಿದ್ದೇನೆ. ನನ್ನ ಅನುಭವದಲ್ಲಿ ನನ್ನ ಒಂದು ಈ ಹಳನೇರಂಕಿ ಶಾಲೆ ನನಗೊಂದು ಶಕ್ತಿಯನ್ನ ಕೊಟ್ಟಿರ್ತಕ್ಕಂಥ ಒಂದು ಸ್ಥಳ ಇದು. ಯಾಕಂತ ಹೇಳಿದ್ರೆ ಒಂದು ಬಡ ಕುಟುಂಬದಲ್ಲಿ ಜನಿಸಿದಂತ ನನಗೆ ಎಷ್ಟು ದೊಡ್ಡ ಒಂದು ವ್ಯಕ್ತಿ ಇದ್ರೂ ಕೂಡ ಅವರ ಜೊತೆಗೆ ಬೆರೆಯುವಂತ ಒಂದು ಅವಕಾಶವನ್ನ ನನ್ನ ಹಿರಿಯರು ಮಾಡಿಕೊಟ್ಟಿದ್ದಾರೆ ಮತ್ತು ಈ ಗ್ರಾಮಸ್ಥರು ಒಂದು ಮಾಡಿಕೊಟ್ಟಿದ್ದಾರೆ ನನಗೆ. ಅದು ನನ್ನ ಒಂದು ಪುಣ್ಯದ ಫಲವಾಗಿ ನನಗೆ ಈ ವರ್ಷದ ಶತಸಂಭ್ರಮದ ಒಂದು ಈ 100ನೇ ವರ್ಷದ ಆಚರಣೆಯಲ್ಲಿ STMCಯ ಅಧ್ಯಕ್ಷ ಆಗಬೇಕು ಅಂತೇಳಿ ನಮ್ಮ ಊರಿನ ಪೋಷಕರು ನನ್ನನ್ನ ಆಯ್ಕೆ ಮಾಡಿದ್ರು. ಯಾಕೆ ಮಾಡಿದ್ರು ನನಗೆ ಗೊತ್ತಿಲ್ಲ. ನನಗಿಂತ ಹಿರಿಯ ವ್ಯಕ್ತಿಗಳು ಇದ್ರು, ಅನುಭವಸ್ಥರು ಇದ್ರು. ಆದ್ರೆ ನನ್ನನ್ನು ಯಾಕೆ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ಆದ್ರೂ ನಾನು ನಿಮ್ಮೆಲ್ಲರ ಸಹಕಾರ ನನಗೆ ಖಂಡಿತ ಕೊಡ್ತೀರಿ ಅನ್ನುವಂತ ನಿರೀಕ್ಷೆಯಲ್ಲಿ ನಾನು ಒಪ್ಪಿಕೊಂಡಿದ್ದೇನೆ. ಈ ಸಂಭ್ರಮ ನಮ್ಮ ಹಳನೇರಿಕೆ ಜಾತ್ರೆ ನಾನು ಮುನ್ನೆ ಕೂಡ ಹೇಳಿದ್ದೇನೆ. ಯಾಕಂತ ಹೇಳಿದ್ರೆ ಒಂದು ಕಾಲದಲ್ಲಿ ನಾವು ಒಂದು ದೊಡ್ಡ 2002ನೇ ಇಸವಿಯಲ್ಲಿ ಈ ಶಾಲೆಯಲ್ಲಿ ದೊಡ್ಡ ಚಪ್ಪರ ಹಾಕಿ ಒಂದು ದೊಡ್ಡ ಸಭೆಯನ್ನ ಮಾಡಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅದರ ಹಾಗೆ ಈ ಕಾರ್ಯಕ್ರಮ ಕೂಡ ಅದು ಒಂದು ದಿನದ ಒಂದು ಮಧ್ಯಾಹ್ನದ ತನಕದ ಕಾರ್ಯಕ್ರಮ. ಇದೊಂದು ದೊಡ್ಡ ಅದಕ್ಕಿಂತಲೂ ಜಾಸ್ತಿ ಕಾರ್ಯಕ್ರಮ ಆಗಬೇಕು ಅಂತ ನಮ್ಮೆಲ್ಲರ ಅನಿಸಿಕೆ ಇತ್ತು. ಆದರೆ ಜನಗಳ ಒಂದಷ್ಟು ಸಮಯದ ಒತ್ತಡ ಇದೆಲ್ಲ ಇರುವ ಕಾರಣ ನಮಗೆ ಚಪ್ಪರ ಹಾಕ್ಲಿಕ್ಕೆ ಅಂತೂ ಆಗ್ಲಿಲ್ಲ. ಈಗಿನ ಒಂದಷ್ಟು ಆಧುನಿಕತೆಯ ದೃಷ್ಟಿಯಿಂದ ನಾವು ಶಾಮ್ಯಾನವನ್ನ ಹಾಕಿ ಮಾಡ್ತಾ ಇದ್ದೇವೆ. ನಿನ್ನೆಯ ಒಂದು ಜನಸಾಗರವನ್ನ ನೋಡಿದ್ರೆ ನಿಜಕ್ಕೂ ಈ ಹಳನೇರಂಕಿ ಶಾಲೆ ಒಂದು ನಾನಿರುವಾಗ ಸಾಮಾನ್ಯ 350ರಿಂದ 400 ಜನ ನಮ್ಮ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಇದ್ರು. ಅದನ್ನ
ಇನ್ನೂ ಮುಟ್ಲಿಕ್ಕೆ ಆಗುತ್ತಾ ಇಲ್ವಂತಂದು ನನಗೆ ಗೊತ್ತಿಲ್ಲ. ಆದ್ರೂ ಕೂಡ ನಿಮ್ಮೆಲ್ಲರ ಹತ್ರ, ಈ ಊರಿನ ಎಲ್ಲ ಮಹನೀಯರ ಹತ್ರ, ಪೋಷಕರ ಹತ್ರ ನಾನು ವಿನಂತಿಯನ್ನ ಮಾಡ್ತಾ ಇದ್ದೇನೆ. ನಮ್ಮ ಮಕ್ಕಳನ್ನ ಇದೇ ಹಳೆನೇರಿಂಕಿ ಶಾಲೆಗೆ ವಿದ್ಯಾಭ್ಯಾಸವನ್ನ ಮಾಡ್ಲಿಕ್ಕೋಸ್ಕರ ನೀವೆಲ್ಲರೂ ಕೂಡ ಸಹಕಾರವನ್ನ ಕೊಡಬೇಕು. ನಮ್ಮ ಶಾಲೆಯಲ್ಲೂ ಏನು ಕೊರತೆಗಳಿಲ್ಲ. ಈಗಾಗಲೇ MRPL ಯಿಂದ ಒಂದು ದೊಡ್ಡ 2 ಕೊಠಡಿಯ ನಿರ್ಮಾಣ ಆಗಿದೆ, ಒಂದು ದೊಡ್ಡ ಸಭಾಂಗಣ ನಿರ್ಮಾಣವಾಗಿದೆ, ಒಂದು ದೊಡ್ಡ ರಂಗಮಂಟಪ ಆಗಿದೆ, ಒಂದಷ್ಟು ದೊಡ್ಡ ಆಟದ ಮೈದಾನ, ಕಂಪ್ಯೂಟರ್ ಕೊಠಡಿ, 5, 6, 7 ಕಂಪ್ಯೂಟರ್ ಇರತಕ್ಕಂತ ಒಂದು ಸುಂದರ ಕೊಠಡಿ, ಗ್ರಂಥಾಲಯ, ಅದೇ ಪ್ರಾಜೆಕ್ಟ್, ಇದೆಲ್ಲವನ್ನ ಹೊಂದಿರತಕ್ಕಂತ ಒಂದು ಸುಂದರ ಶಾಲೆಯನ್ನ ನಮ್ಮ ಊರಿನಲ್ಲಿ ನಾವು ಇಟ್ಟುಕೊಂಡಿದ್ದೇವೆ. ಇದನ್ನ ಬೆಳೆಸುವಂತದ್ದು ಮತ್ತು ಅದನ್ನ ಪೋಷಿಸುವಂತದ ಕೆಲಸವ ನಾವೆಲ್ಲರೂ ಕೂಡ ಸೇರ್ಕೊಂಡು ಮಾಡೋಣ. ಅದರ ಜೊತೆಗೆ ಈಗಿನ ಒಂದು ಆಗಾಗ್ಲೇ ನಮ್ಮ ಗಣ್ಯರು ಇದನ್ನ ಒಂದಷ್ಟು ಉಲ್ಲೇಖವನ್ನ ಮಾಡಿದ್ದಾರೆ. ನಮ್ಮ ಈ ಗೋಡೆ ಬರಹವನ್ನ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಶಾಲೆ ಎಷ್ಟು ಸುಂದರವಾಗಿದೆ ಅನ್ನುವಂಥದ್ದು. ಅದ್ರ ಜೊತೆಗೆ ನಾವೆಲ್ಲರೂ ಕೂಡ ಒಂದು ಆಸೆ ಇತ್ತು, ನಮ್ಮ ಶಾಲೆಗೆ ಇಲ್ಲೊಂದು ದೊಡ್ಡ ಸಭಾಂಗಣ ಬೇಕು, ನಮಗೆ ಯಾವುದೇ ತರದ ಒಂದು ಸಭೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಸರಿಯಾದ ಒಂದು ಸಭಾಂಗಣ ಇರಲಿಲ್ಲ. ಅದಕ್ಕೋಸ್ಕರ ನಾವು ಸುಂದರವಾದಂತಹ ಸಭಾಂಗಣವನ್ನ ನಿರ್ಮಾಣ ಮಾಡುವಲ್ಲಿ ಇಲ್ಲಿಯ ಹಳೆ ವಿದ್ಯಾರ್ಥಿಗಳು, ಇಲ್ಲಿಯ ಮಹನೀಯರು, ಇಲ್ಲಿಯ ಎಲ್ಲ ಬಂಧುಗಳು, ಪರವೂರಿನ ಬಂಧುಗಳು, ಅದೇ ರೀತಿ ನಮ್ಮ ಇಲ್ಲಿಯ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥ ಅಧ್ಯಾಪಕ ವೃಂದ, ಇವರೆಲ್ಲರ ಪರಿಶ್ರಮದಿಂದ ಈ ಒಂದು ಎಲ್ಲ ಕೆಲಸಗಳನ್ನ ಮಾಡ್ಲಿಕ್ಕೆ ನಮಗೆ ಆಯ್ತು. ಅದ್ರ ಜೊತೆಗೆ ನಮ್ಮ ರಮೇಶ್ ರೈ ರಾಮಜಾಲಿ ಇವರ ನೇತೃತ್ವದಲ್ಲಿ ಅವರ ಉಲ್ಲೇಖ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಅವರ ಒಂದು ಪರಿಶ್ರಮ, ಅವರ ಮನೆಯವರ, ಅವರ ಅಣ್ಣ, ಅವರ ಭಾವ, ಇವರೆಲ್ಲರ ಶ್ರಮದಿಂದ ಈ ನಮ್ಮ ಶಾಲೆಗೆ ಒಂದು 8 ಲಕ್ಷದ ಒಂದಷ್ಟು ಸಾಮಗ್ರಿಗಳನ್ನ ಈ ಶಾಲೆಗೆ ಬರುವಾಗಿ ಮಾಡಿದಂತ ಇವರಿಗೆ ನಮ್ಮ ಶಾಲೆ ಪರವಾಗಿ ನಾವಂತೂ ಎಷ್ಟು ಚಿರಋಣಿ ಅಂತೇಳಿ ನಮಗೆ ಹೇಳಲಿಕ್ಕೆ ಆಗುದಿಲ್ಲ. ಅದ್ರ ಜೊತೆಗೆ ನಮ್ಮ MRPL ನ ಒಂದಷ್ಟು 2 ಬಿಲ್ಡಿಂಗ್ 25 ಲಕ್ಷದ ಒಂದಷ್ಟು ಹಣವನ್ನ ಇಲ್ಲಿಗೆ ತರಿಸಬೇಕು ಅಂತ ಹೇಳಿದ್ರೆ ನಾವೊಂದು 1 ವರ್ಷಕ್ಕೆ ಮುಂಚೆ, ಒಂದೂವರೆ ವರ್ಷಕ್ಕೆ ಸಮಿತಿ ಆದ ತಕ್ಷಣ ನಾವು MRPL ಗೆ ಒಂದು 4-5 ಜನ ನಾವು ಹೋಗಿದ್ದೇವೆ. ಅಲ್ಲೊಂದಷ್ಟು ಮನವಿಯನ್ನ ಕೊಟ್ಟು ಅವರ ಹತ್ರ ಮಾತಾಡ್ಕೊಂಡಾಗಿ ಬಂದು ನಮಗೆ ಅದನ್ನ ಮುಂದಕ್ಕೆ ಕೊಂಡೋಗ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಅದರ ನೇತೃತ್ವವನ್ನ ನಮ್ಮ ದೇನಸ್ತರೆ ಅವರು ಮತ್ತು ಅವರ ಸ್ನೇಹಿತರು, ಸಂಬಂಧಿಕರು ಎಲ್ಲ ಸೇರ್ಕೊಂಡು ಅದನ್ನ ಒಂದು ಮುಂದಕ್ಕೆ ಕೊಂಡೋಗಿ ನಮಗೆ ಆದಷ್ಟು ಬೇಗನೆ ಆ ಒಂದು 25 ಲಕ್ಷದ 2 ಕೊಠಡಿಯನ್ನ ನಿರ್ಮಾಣ ಮಾಡಲಿಕ್ಕೆ ನಮಗೆ ಸಹಕಾರ ಆಯಿತು. ಅದರ ಜೊತೆಗೆ ನಮ್ಮ ವೇದಿಕೆಯ ಎಡಭಾಗದಲ್ಲಿರ್ತಕ್ಕಂಥ ಹಂಚಿನ ಏನು ಕಟ್ಟಡ ಇದೆ, ಅದನ್ನ ಒಂದು ಇದೇ ರೀತಿಯಾದ ಒಂದು ಸುಂದರವಾದ ಕಟ್ಟಡ ಮಾಡಬೇಕು ಅಂತ ನಮ್ಮೆಲ್ಲರ ಆಸೆ ಇದೆ. ಅದಕ್ಕೆಲ್ಲರಿಗೆ ಎಲ್ಲವನ್ನ ನಿಮ್ಮೆಲ್ಲ ಸಹಕಾರ ಇದ್ರೆ ನಮಗೆ ಅದನ್ನ ಮಾಡ್ಲಿಕ್ಕೆ ಆಗುತ್ತೆ. ಈಗಾಗಲೇ ಹೇಳಿದಾಗೆ ನಾನು STMC ಅಧ್ಯಕ್ಷ ಕೇವಲ ನಿಮಿತ್ತ ಅಷ್ಟೇ. ನಾನು ಇಲ್ಲಿ ಹಳೆ ವಿದ್ಯಾರ್ಥಿ, ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಒಂದು ಸಮಿತಿಗೆ ಒಬ್ರು ಅಧ್ಯಕ್ಷ ಬೇಕು ಅಂತೇಳಿ ನನ್ನನ್ನ ಸಮಿತಿಯಲ್ಲಿ ಅಧ್ಯಕ್ಷನನ್ನ ಮಾಡಿದ್ದಾರೆ. ನಿಮ್ಮೆಲ್ಲರ ನನ್ನ ಒಬ್ಬನಿಂದ ಆಗುವಂತ ಕೆಲಸ ಅದಲ್ಲ. ಅದಕ್ಕೋಸ್ಕರ ನಿಮ್ಮ ಹತ್ರ ಒಂದು ವಿನಂತಿಯನ್ನ ಮಾಡ್ತಿದ್ದಾರೆ. ಇಷ್ಟವರೆಗೆ ನೀವು ಯಾವ ರೀತಿಯ ಸಹಕಾರವನ್ನ ಕೊಟ್ಟಿದ್ದೀರಾ, ಇದಕ್ಕಿಂತ ಜಾಸ್ತಿ ನಿಮ್ಮ ಸಹಕಾರ ಇನ್ನು ಮುಂದಕ್ಕೆ ಯಾಚಿಸ್ತಾ ಇದ್ದೇನೆ. ನಿಮ್ಮೆಲ್ಲ ಸಹಕಾರ ಇದೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಅದರ ಜೊತೆಗೆ ನಾವೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಕಳೆದ ಇಲ್ಲಿ ಒಂದಷ್ಟು 109 ಜನ ವಿದ್ಯಾರ್ಥಿಗಳಿಗಾಗಲೇ ಇತ್ತು. 2 ವರ್ಷಕ್ಕೆ ಮುಂಚೆ ಹೋದ್ರೆ 149 ವಿದ್ಯಾರ್ಥಿಗಳಿದ್ರು. 2 ವರ್ಷದಲ್ಲಿ ಬಹಳ ಸಂಖ್ಯೆ ನಮಗೆ ಒಂದು ಕೊರತೆ ಆಯ್ತು, ವಿದ್ಯಾರ್ಥಿಗಳ ಕೊರತೆ ಆಯ್ತು. ಯಾಕಂತ ಹೇಳಿದ್ರೆ ಇಂಗ್ಲಿಷ್ ಮಾಧ್ಯಮದ
ಅಲಂಕಾರು ಅಥವಾ ಬೇರೆ ಬೇರೆ ಶಾಲೆಗಳ ಇಂಗ್ಲಿಷ್ ಮಾಧ್ಯಮದ ಒಂದು ಎಜುಕೇಶನ್ ಅಂದ್ರೆ ವಿದ್ಯಾಭ್ಯಾಸಕ್ಕೋಸ್ಕರ ಹೋದ ಕಾರಣ ನಮಗೆ ಒಂದಷ್ಟು ಮಕ್ಕಳ ಕೊರತೆ ಆಯ್ತು. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ನಿಮ್ಮ ಹತ್ರ ಒಂದು ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಕಳೆದ ವರ್ಷವೇ ನಾವು ಮಾಡಬೇಕಿತ್ತು, 1ನೇ ತರಗತಿಯನ್ನ ಮಾಡಬೇಕಿತ್ತು. ನಮ್ಮಲ್ಲಿ ಕೊಠಡಿಯ ಕೊರತೆಯಿಂದಾಗಿ ನಮಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ಒಂದು ಮನವಿಯನ್ನ ನಮ್ಮ ಮುಖ್ಯ ಗುರುಗಳನ್ನ ಕೊಟ್ಟು ಅದನ್ನ ಇನ್ನು ಬರುವ ವರ್ಷ ಮಾಡುವ ಅಂತ ಹೇಳಿ ಅದನ್ನ ನಾವು ಮುಂದಕ್ಕೆ ಕೊಂಡೋಗ್ತೇವೆ. ಇನ್ನು ಮುಂದಕ್ಕೆ ನಮ್ಮ ಹಳನನಗಿ ಶಾಲೆಯಲ್ಲಿ LKG UKG ಮತ್ತು 1ನೇ ತರಗತಿಯನ್ನ ಇಂಗ್ಲಿಷ್ ಮಾಧ್ಯಮ ತರಗತಿಯನ್ನ ನಡೆಸಬೇಕು ಅಂತೇಳಿ ಚಿಂತನೆಯನ್ನ ಮಾಡಿದ್ದೇವೆ. ಅದು ಮತ್ತು ಚಿಂತನೆ ಎಲ್ಲ ಅದು ಮಾಡ್ತೇವೆ ಅನ್ನುವಂಥ ನನ್ನ ಭರವಸೆಯನ್ನ ಕೊಡುತ್ತಾ, ಮತ್ತೊಂದು ನಮ್ಮ ಮೇಲಿನ ಸಭಾಂಗಣ ಸುಂದರವಾಗಿರ್ತಕ್ಕಂಥ ಸಭಾಂಗಣ ಇದೆ. ಅದರಲ್ಲೊಂದಷ್ಟು ಕೆಲಸಗಳಿದೆ. ಯಾರಾದ್ರೂ ನಮ್ಮ ದಾನಿಗಳಿದ್ರೆ ಅದಕ್ಕೆ ಸಹಕಾರ ಕೊಟ್ರೆ ನಿಮ್ಮ ಆ ಸಭಾ ವೇದಿಕೆಯಲ್ಲಿ ನಮ್ಮ ಹೆಸರನ್ನ ನೋಂದಾಯಿಸ್ತೀವಿ ಅಂತ ನಿಮ್ಮ ಹತ್ರ ಬೇಡಿಕೊಳ್ಳುತ್ತಾ, ನಮ್ಮ ಅಧ್ಯಾಪಕ ವೃಂದವರನ್ನ ನಾವು ನೆನೆಸಿಕೊಳ್ಳಬೇಕು. ಯಾಕಂತ ಹೇಳಿದ್ರೆ ಈ ಅಧ್ಯಾಪಕ ವೃಂದರು ಯಾರು ಶಾಂತಪುಸ್ತರು ನಮಗೆ ಒಂದು 4-5 ವರ್ಷದ ಮುಂಚೆ ನನಗೆ ಪರಿಚಿತರು. ಆದ್ರೆ ಅದಕ್ಕೆ ಮುಂಚೆನೂ ನನಗೆ ಪರಿಚಿತರು ಇದ್ರು. ಆದ್ರೂ ಅಷ್ಟು ನನಗೆ ಅವರ ಜೊತೆ ಒಂದು ಬಾಂಧವ್ಯ ಇರ್ಲಿಲ್ಲ. ಆದ್ರೂ ನಮ್ಮ ಗೀತಾ ಮೇಡಮ್ ಆಗಿರ್ಬೋದು, ದೆನ್ ಸರ್, ಮಯೂರ್ ಸರ್, ದೀಪ ಮೇಡಮ್ ಆಗಿರ್ಬೋದು, ಶಶಿಕಲಾ ಮೇಡಮ್ ಆಗಿರ್ಬೋದು, ನವೀನ್ ಸರ್ ಆಗಿರ್ಬೋದು, ಇವರೆಲ್ಲರ ಹತ್ರ ಒಂದು ಇರತಕ್ಕಂತ ಪ್ರತಿಭೆ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀವು ಎಲ್ರು ಕೂಡ ನಿನ್ನೆ ನಾವು ರಾತ್ರಿ ಅವರ ಪ್ರತಿಭೆಯನ್ನ ನೋಡಿದ್ದೇವೆ. ನಾವೆಲ್ಲರೂ ಕೂಡ ಕೆಲವರು ನಿನ್ನೆ ಇವತ್ತು ಬೆಳಿಗ್ಗೆ ಹೇಳುವಾಗ ಹೇಳಿದ್ರು, ಯಾನ್ ಇಲ್ಲಡೆ ಪೋತಾಡತ್ತ ಮಾರೆ, ಯಾನ್ ಯೂಟ್ಯೂಬ್ ಬಿಡ್ತು ಇನ್ನ ಯಾನ್ ಅಲ್ಲೇ ಇತ್ತನೇ ಬತ್ತತೆ ಇಲ್ಲಡೆ ಅಂತ ಹೇಳ್ತಾ ಇದ್ರು. ಅಂದ್ರೆ ಆ ರೀತಿಯ ಒಂದು ಪ್ರತಿಭೆಯನ್ನ ನಮಗೆ ಈ ಒಂದು ನಾಟ್ಯದ ಮುಖಾಂತರ ತೋರಿಸಿದ್ದಾರೆ. ಅವರ ಶಕ್ತಿ, ಅವರ ಒಂದು ಏನು ಜ್ಞಾನ ಶಕ್ತಿ ಎಷ್ಟಿದೆ ಅನ್ನುವಂಥದ್ದು ಆಗ್ಲೇ ನಮ್ಮ ಅಧಿಕಾರಿ, ಒಂದು ಶಿಕ್ಷಣದ ಅಧಿಕಾರಿ ವರ್ಗದವರು ಹೇಳಿದ್ದಾರೆ. ನಮಗೆಲ್ಲರಿಗೂ ಗೊತ್ತಿದೆ, ಒಂದು ಒಳ್ಳೆಯ ಶಿಕ್ಷಕರ ತಂಡ ನಮ್ಮ ಶಾಲೆಯಲ್ಲಿದೆ. ಅದು ನಮ್ಮ ಭಾಗ್ಯ. ಅದಕ್ಕೋಸ್ಕರ ನೀವೆಲ್ಲರ ಹತ್ರ ಒಂದು ಹೇಳ್ತಾ ಇದ್ದೇನೆ. ಅದಕ್ಕೆ ಜೊತೆಗೆ ನಮ್ಮ ಈ ವರ್ಷದ ಒಂದು ಏನು ಗೊತ್ತಿಲ್ಲ ನಮಗೆ, 1 ವರ್ಷ ಬರ್ತಾರೆ, ಒಳ್ಳೆ ಶಿಕ್ಷಕರು ಬರ್ತಾರೆ. ಯಾರು ಈ ಸತ ರಮ್ಯ ಮೇಡಮ್ ಬಂದ್ರೆ 1 ವರ್ಷ ಇಲ್ಲಿ ಶಾಲೆಗೆ ಬರ್ತಾರೆ, ಮತ್ತೆ ಮದುವೆ ಆಗಿ ಹೋಗ್ತಾರೆ. ಏನೋ ಇಲ್ಲಿಯ ಜಾಗದ ಗುಣವ ನನಗೆ ಗೊತ್ತಿಲ್ಲ ಅಂತೂ. ಬಂದ ತಕ್ಷಣ ಇಲ್ಲಿ ಬರ್ತಾರೆ, ನಮಗೆ ಒಂದು 2 ವರ್ಷ ಅಥವಾ 3 ವರ್ಷ ಅವರ ಶಿಕ್ಷಣವನ್ನ ಇಲ್ಲೇ ಕೊಡಬೇಕು, ಅವರನ್ನ ಒಳ್ಳೆ ಕೆಲಸ ಮಾಡ್ತೇರಿ ಅಂತ ನಮಗೆ ಒಂದು ಅವರ ನಿರೀಕ್ಷೆಯಲ್ಲಿ ಇದ್ರೆ ಅವರೇ ಮದುವೆ ಆಗಿ 3 ವರ್ಷ ಇಲ್ಲ, ಮತ್ತೆ ಬೇರೆ ಶಿಕ್ಷಕರನ್ನ ಹುಡುಕುವಂತ ಕೆಲಸ ನಮಗೆ ಪರಿಸ್ಥಿತಿ ಆಗುತ್ತೆ. ಅದೇ ರೀತಿ ನಮಗೆ ಒಳ್ಳೆಯ ಒಂದು ಕಂಪ್ಯೂಟರ್ ಅಥವಾ ಶಿಕ್ಷಣವನ್ನ ರಮ್ಯ ಮೇಡಮ್ ಕೂಡ ಕೊಡ್ತಾ ಇದ್ರು. ಒಂದು ಒಳ್ಳೆಯ ಒಂದು ಜಾಗ ಇದು ಹಳನೇರಿಕೆ ಜಾಗ. ವಿಶ್ವೇಶ್ವರ ತೀರ್ಥ ಶ್ರೀಪಾದಂಗಳವರ ನಡೆದಾಡಿದಂತಹ ಒಂದು ಪುಣ್ಯದ ಸ್ಥಳ. ಕೋಟಿ ಚೆನ್ನಯ್ಯರು ಮತ್ತು ವಿಷ್ಣುಮೂರ್ತಿ ದೇವರು ಮತ್ತು ಬ್ರಹ್ಮ ಬೈತರಿಕಲ ಗರಡಿ, ಅದರ ಜೊತೆಗೆ ಒಂದು ಸಾನ್ನಿಧ್ಯವನ್ನ ಇರ್ತಕ್ಕಂಥ ಒಂದು ಚಕ್ರವರ್ತಿ ಕೊಡುಮಂತಾಯ ದೈವದ ಸಾನ್ನಿಧ್ಯದ ಹಿಂಭಾಗದಲ್ಲಿ ನಮ್ಮಲ್ಲಿರ್ತಕ್ಕಂಥ ಈ ಶಾಲೆ ಒಂದು ದೊಡ್ಡ ವಿದ್ಯಾದಾನವನ್ನ ಮಾಡಿದಂತ ಶಾಲೆ. ಅದೆಷ್ಟೋ ನಮ್ಮ ವಿದ್ಯಾಭಿಮಾನಿಗಳನ್ನ ತಯಾರು ಮಾಡಿದಂತ ಒಂದು ಪುಣ್ಯದ ಜಾಗ. ದೇಶ ಅಲ್ಲ ವಿದೇಶಗಳಲ್ಲಿ ಕೂಡ ನಮಗೆ ಒಂದು ಅತಿ ಹೆಚ್ಚು ಸಹಕಾರವನ್ನ ಕೊಡ್ತಕ್ಕಂತ ಒಂದು ನಮ್ಮ ಹಳೆ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ನಿನ್ನೆ ಹೆಚ್ಚು ಮಂದಿ ನಮ್ಮ ಹಳೆ ವಿದ್ಯಾರ್ಥಿಗಳು ನಮ್ಮ ಇಲ್ಲಿಂದ ಒಂದು ಕಾಗದವನ್ನ ಆಮಂತ್ರಣವನ್ನು ಕೊಟ್ಟಿದ್ದಾರೆ. ಆದಷ್ಟು ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇನ್ನು ಮುಂದಕ್ಕೆ ನಿಮಗೆ ಕೂಡ ಸಹಕಾರವನ್ನ ಬೇಡಿಕೊಳ್ಳುತ್ತಾ, ನಿಮಗೆ ಎಷ್ಟೋ ಹೇಳಿದ್ರು ನಮಗೆ ಧನ್ಯವಾದ ಹೇಳಿದ್ರು ಸಾಕಾಗ್ಲಿಕ್ಕೆ. ಯಾಕಂತ ಹೇಳಿದ್ರೆ 3 ದಿವಸದ ಕಾರ್ಯಕ್ರಮದಲ್ಲಿ ನಮ್ಮ STMCಯ ಸದಸ್ಯರು, ಅದ್ರ ಜೊತೆಗೆ ಊರಿನ ಎಲ್ಲ ಮಹನೀಯರು ಸೇರಿಕೊಂಡು ಒಂದು ದೊಡ್ಡ ತಂಡವೇ ನಮ್ಮ ಈ ಶಾಲೆಗೆ ಒಂದು ಬ್ರಹ್ಮಕಲಶದ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾರೆ ನನಗೆ ಹೇಳಿದೆ. ಯಾಕಂತ ಹೇಳಿದ್ರೆ ನಮ್ಮ ಒಂದು
ಇನ್ನು ಮಾಡ್ಲಿಕ್ಕೂ ಸನ್ಮಾನ ಮಾಡ್ಲಿಕ್ಕೆ ಹೋದ್ರೆ ಒಂದು ದಿವಸವೇ ಬೇಕಾದಿತ್ತು ನಮ್ಮ ಈ ಹಳನೇರಿಂಗಿ ಚರಿತ್ರೆಯನ್ನ ಹಿಡ್ಕೊಂಡ್ರೆ. ಅದಕ್ಕೋಸ್ಕರ ನಾವು ಆದಷ್ಟು ಒಂದು ಕಡಿಮೆ ಸಮಯದಲ್ಲಿ ಆದಷ್ಟು ಏನು ಬೇಕು ಬೇಡುವುದನ್ನೆಲ್ಲ ಸಮಿತಿಯಲ್ಲಿ ತೀರ್ಮಾನ ಮಾಡಿ ಹಿರಿಯರ ಹತ್ರ ಅವರ ಅನುಭವವನ್ನ ಕೇಳಿ ನಾವು ಅದನ್ನ ಮಾಡಿದ್ದೇವೆ. ತಪ್ಪಿದ್ರೆ ನಮ್ಮೆಲ್ಲರನ್ನ ಕ್ಷಮಿಸಬೇಕು. ಅದೇ ರೀತಿ ಮುಂದಕ್ಕೂ ಕೂಡ ನಮ್ಮ ಶಾಲೆಗೆ ನಿಮ್ಮ ಪ್ರೀತಿ ಸದಾ ಇರಲಿ. ನಾನು ಮತ್ತೊಂದು ಹೇಳಲೇಬೇಕು, ಯಾಕಂತ ಹೇಳಿದ್ರೆ ದೀಪ ಮೇಡಮ್ ಹತ್ರ ಆಗ ನಮ್ಮ ಮಾತಾಡಿದ್ರು. ಅವರು ಹೇಳಿದ್ದು 100ಕ್ಕೆ 100 ಸತ್ಯ. ಯಾಕಂತ ಹೇಳಿದ್ರೆ ಇಲ್ಲಿ ಒಂದಷ್ಟು ವರ್ಷಗಳ ಕಾಲ ಅವ್ರ ಕೆಲಸವನ್ನ ಸೇವೆಯನ್ನ ಈ ಶಾಲೆಗೆ ಕೊಟ್ಟಿದ್ರು. ಮಯೂರ್ ಸರ್ ಅವ್ರ ಹತ್ರ ಕೊಟ್ಟಿದ್ರು. ಮೊನ್ನೆ ಅವರ ಒಂದು ಪ್ರೀತಿ ಶಾಲೆಗೆ ಕೊಟ್ರೆ ನಿಜವಾಗ್ಲೂ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಮೊನ್ನೆ ದೀಪ ಮೇಡಮ್ ಮತ್ತು ಅವರ ಫ್ಯಾಮಿಲಿ ಅವರು ನಮ್ಮ ಹಳನೇರಿಂಗಿ ಜಾಗಕ್ಕೆ ಬಂದು ಹೊರಟಾಗಿದ್ದಾರೆ. ಇಲ್ಲಿ ತನಕೂ ಈ ಶಾಲೆಯಲ್ಲಿ ಇದ್ದಾರೆ. ಇದು ನಮ್ಮ ಒಂದು ಪುಣ್ಯ. ಯಾಕಂತ ಹೇಳಿದ್ರೆ ಇಲ್ಲಿ ಸೇವೆ ಸಲ್ಲಿಸಿ ಹೋಗಿ ಒಂದಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಹೋಗಿ ಈ ಶಾಲೆಯ ಪ್ರೀತಿಯನ್ನೇ ಬಿಡ್ಲಿಲ್ಲಲ್ಲ, ಅದು ನಮಗೆ ತುಂಬಾ ಒಂದು ಸಂತೋಷದ ವಿಷಯ. ಅದ್ರ ಜೊತೆಗೆ ನಮ್ಮ ಮಯೂರ್ ಸರ್ ಅವರು ಕೂಡ ನಮಗೆ ಒಂದು ಆಸೆ ಇತ್ತು. ಯಾಕಂತ ಹೇಳಿದ್ರೆ ಮಯೂರ್ ಸರ್ ಅವರು ಈ ಶತಮಾನೋತ್ಸವದ ಸುಸಂದರ್ಭದಲ್ಲಿ ಇಲ್ಲಿ ಇರಬೇಕು ಅನ್ನೋಂಥದ್ದು ಆಸೆ ಇತ್ತು. ಅನಿವಾರ್ಯ ಕಾರಣದಿಂದ ಅವರು ಬೇರೆ ಶಾಲೆಗೆ ಹೋಗ್ಲಿಕ್ಕೆ ಆಗಬೇಕಾಯ್ತು. ಅದಕ್ಕೆ ಹೋಗಿದ್ದಾರೆ. ಅವರನ್ನು ಕೂಡ ಈ ಶಾಲೆ ಸುಸಂದರ್ಭದಲ್ಲಿ ನೆನೆಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಎಲ್ಲ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ನಮ್ಮೆಲ್ಲರಿಗೂ ಕೂಡ ನಿಮ್ಮನ್ನ ಮತ್ತೊಮ್ಮೆ ಸ್ವಾಗತಿಸುತ್ತಾ ಅಧ್ಯಕ್ಷೆಯ ನೆಲೆಯಲ್ಲಿ ನಾನು ಒಂದೆರಡು ಮಾತುಗಳನ್ನ ಆಡಿದ್ದೇನೆ. ತಪ್ಪಿದ್ರೆ ನನ್ನ ಗುರುಗಳು ಅಥವಾ ಎಲ್ಲ ಮಹನೀಯರ ಕ್ಷಮೆಯನ್ನ ಯಾಚಿಸುತ್ತಾ ಮುಂದಕ್ಕೆ ನನಗೆ ಈ ಶಾಲೆಯಲ್ಲಿ ಕೆಲಸ ಮಾಡುವಂತ ಯೋಗವನ್ನ ಆ ಶಕ್ತಿಯನ್ನ ಕೊಡಬೇಕು ಅಂತೇಳಿ ನೀವು ಆಶೀರ್ವಾದ ಮಾಡಬೇಕು ಅಂತೇಳಿ ಮತ್ತೆ ಯಾಚಿಸುತ್ತಾ ನನ್ನ ಒಂದೆರಡು ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಶ್ರೀರಾಮ್. ಅಧ್ಯಕ್ಷೀಯ ನುಡಿಗಳನ್ನಾಡಿದ ಶ್ರೀಯುತ ವೀರೇಂದ್ರ ಪಾಲೆತಡ್ಡ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಸಣ್ಣ ಪ್ರಕಟಣೆ ಇದೆ. ಕಾರ್ಯಕ್ರಮದ ಬಳಿಕ ಹಳೆ ವಿದ್ಯಾರ್ಥಿಗಳು ಹಾಗೂ ಪೋಷಕರ ಹಾಗೂ ವಿದ್ಯಾಭಿಮಾನಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಯಾರೆಲ್ಲ ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡಿದ್ದೀರಾ ಅವರೆಲ್ಲರೂ ಕೂಡ ವೇದಿಕೆಗೆ ತಮ್ಮ ಸಂಚಾಲಕರಲ್ಲಿ ಹೆಸರನ್ನ ನೋಂದಾಯಿಸಿ ಕಾರ್ಯಕ್ರಮಕ್ಕೆ ತಯಾರುಗೊಳಿಸಬೇಕಾಗಿ, ಊಟ ಮಾಡಿದ ತಕ್ಷಣ ಕಾರ್ಯಕ್ರಮಗಳು ನಡೆಯುತ್ತದೆ. ಇನ್ನೊಂದು ಪ್ರಕಟಣೆ, ಎಲ್ಲ STMC ಸದಸ್ಯರು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ನಮ್ಮ ಶಾಲಾ STMC ಸದಸ್ಯರು ವೇದಿಕೆಯ ಮುಂಭಾಗಕ್ಕೆ ಆಗಮಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಾಗದಂತಹ ನಮ್ಮ ಶಾಲಾ ಕಳೆದ ವರ್ಷ ವರ್ಗಾವಣೆಗೊಂಡ ಮಯೂರ್ ಪಿ ಸರ್ ಅವರು ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹೆಸರನ್ನು ಬಯಸದ ವ್ಯಕ್ತಿ ಅಂದ್ರೆ ಮಯೂರ್ ಪಿ ಸರ್ ಅವರು. ಇವತ್ತು ಗುರುವಂದನೆ ಕಾರ್ಯಕ್ರಮ ಇದೆ, ನನ್ನನ್ನ ಸನ್ಮಾನ ಮಾಡ್ತಾರೆ ಅಂತ ಗೊತ್ತಿದ್ರೂ ಕೂಡ ಬರದೆ ಈಗ ತಾನೇ ಆಗಮಿಸಿದ್ದಾರೆ. ಉತ್ತಮ ಮಾತುಗಾರ, ಉತ್ತಮ ಬರಹಗಾರ, ಉತ್ತಮ ಓದುಗಾರ, ಯಾವ ಉತ್ತಮ ಕಲೆಗಾರ ಎಲ್ಲವನ್ನೂ ಕೂಡ ತನ್ನದಾಗಿಸಿಕೊಂಡಂತಹ ಒಬ್ಬ ಬಹುಮುಖ ಪ್ರತಿಭೆ ವ್ಯಕ್ತಿತ್ವ ಇರುವಂತವರು ಪ್ರೀತಿಯ ಮಕ್ಕಳ ಮಯೂರ್ ಸರ್ ಆಗಿ ನಮ್ಮ ಶಾಲೆಯಲ್ಲಿ ಸುಮಾರು 17 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಕಳೆದ ವರ್ಷ ವರ್ಗಾವಣೆಗೊಂಡಿರುತ್ತಾರೆ ಸರ್. ತಮಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮಗದೊಮ್ಮೆ ತಮ್ಮ ಸಹಕಾರವನ್ನು ಬಯಸ್ತಾ ಇದ್ದೇನೆ. ವಂದನೆಗಳು ಸರ್. ಎಲ್ಲ STMC ಸದಸ್ಯರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದಯವಿಟ್ಟು ತಮ್ಮ ಹೆಸರನ್ನ ಕರೆಯುವುದಿಲ್ಲ. ನಮ್ಮ ಶಾಲಾ ಮೇಲುಸ್ತುವಾರಿ ಸಮಿತಿಯ ಎಲ್ಲ ಸದಸ್ಯರು ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಆ ಬಳಿಕ ಊಟದ ವ್ಯವಸ್ಥೆಯನ್ನು ಮಾಡುವಂತ ಪ್ರೀತಿಯ ಕಳಕಳಿಯಿಂದ ನಿಮ್ಮನ್ನ ಕರೀತಾ ಇದ್ದೇನೆ. ಎಲ್ಲ STMC ಸದಸ್ಯರು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಇದೀಗ ನಮ್ಮ ಶಾಲೆಯಲ್ಲಿ ಅತ್ಯಂತ
ಚೆನ್ನಾಗಿ ಕರ್ತವ್ಯ ನಿರ್ವಹಿಸುವ ಎಲ್ಲ ಎಸ್ಟಿಎಂಸಿ ಸದಸ್ಯರನ್ನು ಗುರುತಿಸುವಂತಹ ಕಾರ್ಯಕ್ರಮ. ಇದೀಗ ಸುಲೋಚನಾ ಮರಂಕಾಡಿ, ಉಪಾಧ್ಯಕ್ಷರು ಎಸ್ಟಿಎಂಸಿ. ಶುಭಾ ಬರೆಂಬೆಟ್ಟು, ಸದಸ್ಯರು ಶಾಲಾ ಮೇಲುಸ್ತುವಾರಿ ಸಮಿತಿ. ರೇವತಿ ಮರಂಕಾಡಿ, ಸದಸ್ಯರು ಶಾಲಾ ಮೇಲುಸ್ತುವಾರಿ ಸಮಿತಿ. ಮಾಲತಿ ಕೆಮ್ಮಿಂಜೆ, ಸದಸ್ಯರು ಶಾಲಾಭಿವೃದ್ಧಿ ಸಮಿತಿ. ಭಾರತಿ ಬರೆಂಬೆಟ್ಟು, ಸದಸ್ಯರು ಶಾಲಾಭಿವೃದ್ಧಿ ಸಮಿತಿ. ಅಕ್ಷತಾ ಕಂಡಿಗ, ಸದಸ್ಯರು ಶಾಲಾಭಿವೃದ್ಧಿ ಸಮಿತಿ. ಸವಿತಾ ಕುಕ್ಕೆಜಾಲು, ಸದಸ್ಯರು ಶಾಲಾಭಿವೃದ್ಧಿ ಸಮಿತಿ. ಚಂದ್ರಶೇಖರ ಹೊಸಮಾರಡ್ಡ, ಪುರಂದರ ಪೂಜಾರಿ, ಹೂವಪ್ಪ ಗೌಡ ಕೆಮ್ಮಿಂಜೆ, ದಾಮೋದರ ಗೌಡ ಬರೆಂಬೆಟ್ಟು, ಜನಾರ್ದನ ಬರೆಂಬೆಟ್ಟು, ಆನಂದ ಪರಕಾಲು, ಧರಣಪ್ಪ ಮೂಲ್ಯ ಎಲ್ಲರೂ ಕೂಡ ಕಿರು ಸನ್ಮಾನವನ್ನ ನಮ್ಮ ಪರಿವೀಕ್ಷಣಾಧಿಕಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಇವರಿಂದ ಕಿರು ಸನ್ಮಾನವನ್ನ ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಎಸ್ಟಿಎಂಸಿಯ ಸದಸ್ಯರು ಪ್ರೀತಿಯಿಂದ ಬಂದು ನಮ್ಮ ಕಿರು ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕೇವಲ 3 ದಿನಗಳ ಜೊತೆ ಮಾತ್ರ ನಮ್ಮ ಜೊತೆ ಇರದೆ ಪ್ರತಿ ಈ ಪೂರ್ತಿ ನವೆಂಬರ್ ತಿಂಗಳಿಂದ ಶತಮಾನೋತ್ಸವ ಕಾರ್ಯಕ್ರಮಗಳಿಗೋಸ್ಕರ ಸತತವಾಗಿ ನಮ್ಮೊಂದಿಗೆ ಸಹಕರಿಸುತ್ತಿದ್ದು ಎಲ್ಲ ಕೆಲಸ ಕಾರ್ಯಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿ ಊಟದ ವ್ಯವಸ್ಥೆಯಿಂದ ಹಿಡಿದು ಎಲ್ಲವನ್ನೂ ಕೂಡ ನಮ್ಮ ಜೊತೆ ಭಾಗಿಯಾಗಿರುವಂತಹ ಎಲ್ಲ ಎಸ್ಟಿಎಂಸಿ ಸದಸ್ಯರಿಗೂ ಕೂಡ ನಮ್ಮ ಮನದಾಳದ ಅಭಿವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಲೀಲಾವತಿ ಪಾತ್ರ ಮಾಡಿ. ಬಹಳ ಸುಂದರವಾಗಿ ಕಂಗೊಳಿಸುತ್ತಿದ್ದೀರಾ. ಎಲ್ಲ ಎಸ್ಟಿಎಂಸಿ ಸದಸ್ಯರು ನಮ್ಮ ಎಲ್ಲ ಅತಿಥಿ ಗಣ್ಯರೊಂದಿಗೆ ಹಾಗೂ ಶಾಲಾ ಶತಮಾನ ಸಮಿತಿಯವರೊಂದಿಗೆ ಕಾರ್ಯಕ್ರಮಕ್ಕೆ ಮೆರುಗುಗೊಟ್ಟ ನಮ್ಮ ಕಣ್ಮಣಿಗಳೆಂದರೆ ತಪ್ಪಾಗಲಾರದು. ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ತಲುಪ್ತಾ ಇದ್ದೇವೆ. ಧನ್ಯತಾ ನುಡಿಯುತ್ತಿದ್ದಾರೆ ನಮ್ಮ ಶಾಲಾ ಸಹ ಶಿಕ್ಷಕರಾದ ನವೀನ್ ಎ ಇವರು. ಎಲ್ಲರಿಗೂ ನಮಸ್ಕಾರ. ಶಾಲಾ ಶತಮಾನೋತ್ಸವ ಸಂಭ್ರಮ 2025 3ನೇ ಸಮಾರಂಭ. ವೇದಿಕೆಯಲ್ಲಿ ಶಾಲಾ ಶತಮಾನೋತ್ಸವದ 3ನೇ ಸಭೆಯಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿಯಾಗಿದೆ. ಉದ್ಯೋಗೇ ನವಿನ ನೈವ ಕಾರ್ಯಂ ಕಿಮಪಿ ಸಿದ್ಧ್ಯತಿ ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೆ ಮೃಗಾಹ. ಕಾಡಿನ ರಾಜನಾದ ಸಿಂಹವೂ ಕೂಡ ಆಹಾರಕ್ಕಾಗಿ ಬೇಟೆಯಾಡಲೇಬೇಕು. ಯಾವುದೇ ಕೆಲಸ ಆಗ್ಬೇಕಾದ್ರೆ ಸತತ ಪ್ರಯತ್ನ ಪಡಲೇಬೇಕು. ಶತಮಾನೋತ್ಸವ ಅಂದುಕೊಂಡು ನಾವು ಸುಮ್ಮನೆ ಕುಳಿತರೆ ಯಾವುದು ಆಗುವುದಿಲ್ಲ. ಇದಕ್ಕಾಗಿ ಈ ಶಾಲೆಯಲ್ಲಿರುವಂತಹ ಹಲವಾರು ಜನ ಪೋಷಕರು, ಶಾಲಾಭಿಮಾನಿಗಳು ಹಲವಾರು ತಿಂಗಳುಗಳಿಂದ ಶ್ರಮವನ್ನು ಪಟ್ಟಿದ್ದಾರೆ. ಈ ಶ್ರಮದ ಈ ಪ್ರತಿಫಲ ಈಗಿನ ಯಶಸ್ಸಿಗೆ ಕಾರಣ.
ಈ ಸಭೆಯಲ್ಲಿ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶಾಲಾ SDMC ಅಧ್ಯಕ್ಷರು ಆಗಿರುವಂತಹ ವೀರೇಂದ್ರ ಪಾಲೆತಡ್ಡ ಇವರು ಘನ ಅಧ್ಯಕ್ಷಗಿರಿಯಲ್ಲಿ ಈ ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಸರ್, ನಿಮಗೆ ಈ ಸಮಾರಂಭದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಗುರುವಂದನೆಯನ್ನು ಮಾಡಿಕೊಟ್ಟವರು ಹಾಗೆ ಹೂತೋಟದ ಉದ್ಘಾಟನೆಯನ್ನು ಮಾಡಿದವರು ಕಾರ್ಯದರ್ಶಿಗಳು ಶ್ರೀ ರಾಮಕುಂಜೇಶ್ವರ ಆಂಗ್ಲ ಮಾಧ್ಯಮ ಶಾಲೆ ರಾಮಕುಂಜ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಮುಖ್ಯ ಅತಿಥಿಗಳ ನೆಲೆಯಲ್ಲಿ ಚಕ್ರಪಾಣಿ ಸರ್, ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು ಪುತ್ತೂರು, ಇವರು ಕೂಡ ಈ ವೇದಿಕೆಯಲ್ಲಿದ್ದಾರೆ. ನಿಮಗೂ ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ ಸರ್. ಅದೇ ರೀತಿ ಮುಖ್ಯ ಅತಿಥಿಗಳ ನೆಲೆಯಲ್ಲಿ ಲಿಂಗರಾಜು, ಮಾನ್ಯ ಅಧ್ಯಕ್ಷರು ಪ್ರಾಥಮಿಕ ಶಿಕ್ಷಕರ ಸಂಘ ದಕ್ಷಿಣ ಕನ್ನಡ ಜಿಲ್ಲೆ, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅನುಪಸ್ಥಿತಿಯಲ್ಲಿ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ರಾಮಕೃಷ್ಣ ಮಲ್ಲಾರ್ ಪ್ರಾಥಮಿಕ ಶಿಕ್ಷಕರ ಸಹಕಾರ ಸಂಘ ಕಡಬ ತಾಲೂಕಿನ ಅಧ್ಯಕ್ಷರು, ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅವರ ಅನುಪಸ್ಥಿತಿಯಲ್ಲಿ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಮಾಮಚ್ಚನ್ ಸರ್ ಎಂ ಇವರು ಕೂಡ ಇದ್ದಾರೆ, ಮಾನ್ಯ ಅಧ್ಯಕ್ಷರು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಕಡಬ ತಾಲೂಕು. ಪ್ರಾರಂಭದಿಂದ ಕೊನೆಯವರೆಗೂ ಕಾರ್ಯಕ್ರಮದಲ್ಲಿದ್ದು ಈ ಕಾರ್ಯಕ್ರಮವನ್ನು ಚಂದಗೊಳಿಸಿದ್ದಾರೆ ಸರ್. ನಿಮಗೂ ಈ ಸಂದರ್ಭದಲ್ಲಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಹಾಗೆ ಹೂದೋಟವನ್ನು ಪ್ರಾಯೋಜಕತ್ವದಲ್ಲಿ ನೀಡಿದವರು ನಮ್ಮ ವಸಂತಿ ಕನೆಮಾರು, ಇವರು ನಿಮ್ಮ ಈ ಸೇವೆಯನ್ನು ಯಾವತ್ತೂ ಮರೆಯುವುದಿಲ್ಲ. ಮುಂದೆಯೂ ಕೂಡ ನಿಮ್ಮಿಂದ ಇನ್ನಷ್ಟು ಉತ್ತಮ ರೀತಿಯಲ್ಲಿ ಯಾವುದಾದ್ರೂ ದೇಣಿಗೆಯನ್ನು ನಾವು ಶಾಲೆಯಿಂದ ನಿರೀಕ್ಷೆ ಮಾಡ್ತಾ ಇದ್ದೇವೆ. ನಿಮಗೂ ಕೂಡ ಈ ಶತಮಾನೋತ್ಸವ ವತಿಯಿಂದ ತುಂಬು ಹೃದಯ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಶತಮಾನೋತ್ಸವದ ಅಧ್ಯಕ್ಷರು ಅವರ ಬಗ್ಗೆ ಹೇಳಲೇಬೇಕು. ಕಳೆದ ಹಲವಾರು ತಿಂಗಳಿಂದ ಬೇರೆ ಒಂದು ಶಾಲೆಯಲ್ಲಿ ಅವರು ಉದ್ಯೋಗಿ ಆಗಿದ್ದರೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಊರಿನ ಶಾಲೆ ಬೆಳಿಬೇಕನ್ನುವ ದೃಷ್ಟಿಯಿಂದ ಬಹಳಷ್ಟು ಶ್ರಮ ಪಟ್ಟವರು. ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಹಲವಾರು ಬಹುಶಃ ರಜೆಗಳನ್ನು ಕೂಡ ಅವರ ಶಾಲೆಗೆ ಮಾಡಿರಬಹುದು. ಈ ರೀತಿ ಸರ್ವ ತ್ಯಾಗವನ್ನು ಮಾಡಿದಂತಹ ಶ್ರೀ ರಮೇಶ್ ರೈ ರಾಮಜೋಲು ಇವರು ಕೂಡ ವೇದಿಕೆಯ ಮೇಲೆ ಇದ್ದೀರಾ. ನಿಮಗೂ ಕೂಡ ಈ ಸಂದರ್ಭದಲ್ಲಿ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸಿದ್ದೇನೆ ಸರ್. ಅದೇ ರೀತಿ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತಹ ಜನಾರ್ದನ ಕದ್ರ ಅವರು ಕೂಡ ಈ ಸಭೆಯಲ್ಲಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಶಾಲಾ ಮುಖ್ಯ ಗುರುಗಳು ಕಳೆದ ಹಲವು ವರ್ಷಗಳಿಂದ ಶತಮಾನೋತ್ಸವ ಅಂತ ಅವರ ಬಾಯಿಯಲ್ಲಿ ತುಂಬಾ ಸಲ ಕೇಳಿದವನು ನಾನು. ಹೇಗೆ ಮಾಡಬೇಕು, ಯಾವ ರೀತಿ ಮಾಡಬೇಕು, ಜನವನ್ನು ಹೇಗೆ ಒಗ್ಗೂಡಿಸಬೇಕು, ಪೂರ್ಣ ಜವಾಬ್ದಾರಿಯನ್ನು ವಹಿಸಿದವರು ನಮ್ಮ ಶತಮಾನೋತ್ಸವ ಸಮಿತಿಯ ಚಿರ ಯುವಕ ಅಂತಲೇ ಹೇಳ್ತೇನೆ. ಕೆಲವು ತಿಂಗಳುಗಳ ಒಳಗೆ ಅವರು ವೃತ್ತಿ ಜೀವನವನ್ನು ನಿವೃತ್ತಿ ಆಗ್ತಿದ್ರು ಕೂಡ ಯಾವತ್ತೂ ಕೂಡ ಅದರ ಬಗ್ಗೆ ಯಾವುದೇ ಬೇಸರಿಸದೆ, ಯಾವುದೇ ಟೆನ್ಷನ್ ಫ್ರೀ ಅವರನ್ನು ಹೇಳುದವನು. ಯಾವುದೇ ಕೆಲಸ ಒತ್ತಡಗಳು ಬಂದರೂ ಕೂಡ ಟೆನ್ಷನ್ ಮಾಡಿಕೊಳ್ಳುವವರಲ್ಲ. ಹೀಗೆ ಎಲ್ಲವನ್ನು ಸರಟಾಗಿ ಮಾಡಿಕೊಳ್ಳುವಂತಹ ವ್ಯಕ್ತಿ ನಮ್ಮ ಶಾಲಾ ಮುಖ್ಯರುಗಳು. ಅವರು ಈ ವೇದಿಕೆಯ ಮೇಲೆ ಇದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಭೆಗೆ ಹಲವಾರು ಪೋಷಕರು ಬಂದಿದ್ದೀರಾ, ದೂರ ಊರುಗಳಿಂದ ಹಳೆ ವಿದ್ಯಾರ್ಥಿಗಳು ಬಂದಿದ್ದೀರಾ, ಶಾಲಾಭಿಮಾನಿಗಳು ಇದ್ದೀರಾ, SDMC ಅವರಿದ್ದೀರಾ, ಅಡುಗೆ ಸಿಬ್ಬಂದಿಗಳಿದ್ದಾರೆ. ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಜವಾಬ್ದಾರಿ ವಹಿಸಿಕೊಂಡಿರುವಂತಹ ಹಲವಾರು ಜನರಿದ್ದೀರಾ. ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಹೇಳುತ್ತಾ ನನ್ನ ಧನ್ಯವಾದವನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲರಿಗೂ ಧನ್ಯತಾ ನುಡಿಗಳನ್ನಾಡಿದ ಸರ್ ತಮಗೂ ವಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಧರ್ಣಪ್ಪಗೌಡ ಉಪನ್ಯಾಸಕರು ಕೊಂಬೆಟ್ಟು ಆಗಮಿಸಿದ್ದಾರೆ. ನಾರಾಯಣ್ ಭಟ್ ಮುಖ್ಯ ಗುರುಗಳು ಸಾಯಿಪ್ರ ಶಾಲೆ ಒಳಕಡಮ ಹಾಗೆ ಬೇರೆ ಬೇರೆ ಶಾಲೆಗಳಿಂದ ಆಗಮಿಸಿದ ಶಿಕ್ಷಕರು, ಹಳೆ ವಿದ್ಯಾರ್ಥಿಗಳು ಹಾಗೆ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಸ್ವಾಗತಿಸುತ್ತಾ ಕಾರ್ಯಕ್ರಮದಲ್ಲಿ ಕೊನೆಯವರೆಗಿದ್ದು ಮೆರುಗನ್ನು ನೀಡಿದ ಎಲ್ಲ ಗಣ್ಯ ಮಹನೀಯರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಊಟದ ವಿರಾಮ, ಆ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕಿದೆ. ಎಲ್ಲ ಹಳೆ ವಿದ್ಯಾರ್ಥಿಗಳು, ಊರಿನ ವಿದ್ಯಾಭಿಮಾನಿಗಳು, ಪೋಷಕ ಬಂಧುಗಳು, ಮಹಿಳೆಯರು, ಪುರುಷರ ಎಲ್ಲರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕಿದೆ. ಎಲ್ಲರೂ ಕೂಡ ಊಟ ಮಾಡಿ ಕ್ಲಪ್ತ ಸಮಯಕ್ಕೆ ಆರಂಭವಾಗುವ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ.
ಊಟದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಹೆಸರನ್ನ ನೋಂದಾಯಿಸಿದವರ ಹೆಸರನ್ನ ವಾಚಿಸ್ತಾ ಇದ್ದೇನೆ. ಕ್ಲಬ್ದ ಸಮಯಕ್ಕೆ ತಯಾರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸ್ವಾತಿ ಮತ್ತು ಬಳಗ, ದೀಕ್ಷಾ ಮತ್ತು ಬಳಗ, ಜೀವಿಕಾ ಮತ್ತು ಬಳಗ, ತೇಜಸ್ವಿನಿ ಶೇಖರಗೌಡ ಮತ್ತು ಬಳಗ, ಹರಿಣಾಕ್ಷಿ ಮತ್ತು ಬಳಗ, ಶ್ರವಣ್ ಮತ್ತು ಬಳಗ, ದೇವಕ್ಕಿ ಮತ್ತು ಬಳಗ, ಗಂಗಾಧರ ಹಿರಿಂಜ ಮತ್ತು ಬಳಗ. ರಮೇಶ್ ರೈ ರಾಮಜ ರೂಪಾಯಿ 5,000ಕ್ಕಿಂತ ಕಡಿಮೆ ದೇಣಿಗೆ ನೀಡಿದ ವಿವರ ಈಗ ಓದ್ತಾ ಇದ್ದೇನೆ. ರಾಮಣ್ಣಗೌಡ ಶಿವತ್ತಮಠ 2,000, ಮೋನಪ್ಪಗೌಡ ಪರಕ್ಕಾಲು 1,500, ಗಂಗಯ್ಯಗೌಡ ರಚ್ಚಮಾರಡ್ಡ 1,000, ಕೃಷ್ಣಪ್ಪಗೌಡ ರಚ್ಚಮಾರಡ್ಡ 500 ರೂಪಾಯಿ, ಶಾಂತಮ್ಮ ಪಾತ್ರಮಾಡಿ 500 ರೂಪಾಯಿ, ಪದ್ಮಯ್ಯಗೌಡ ಪಾತ್ರಮಾಡಿ 2,500 ರೂಪಾಯಿ, ಗಂಗಾಧರಗೌಡ ಪೆರ್ನಾರು 2,000 ರೂಪಾಯಿ, ಧರ್ಣಪ್ಪ ಮೂಲ್ಯ ಪರಕ್ಕಾಲು 3,000 ರೂಪಾಯಿ, ಸಲೀಂ ಕೂಡ್ರಸ್ರೆ 3,000 ರೂಪಾಯಿ, ವೀರೇಶ ಪರಕ್ಕಾಲು 2,000, ಹೊನ್ನಪ್ಪಗೌಡ ಬರೆಂಬೆಟ್ಟು 2,000, ಚಂದ್ರಶೇಖರ ಶಿವತ್ತಮಠ 2,000, ರಾಮಚಂದ್ರ ರಚ್ಚಮಾರಡ್ಡ 2,500, ನಾರಾಯಣಗೌಡ ಪರಕ್ಕಾಲು 1,500, ರಾಧಾಕೃಷ್ಣಗೌಡ ಹೊಸಮಾರಡ್ಡ 2,000, ಲೀಲಾವೈಟಿ ಹೊಸಮಾರಡ್ಡ 1,000, ಮಹೇಶಗೌಡ ಕೊಳಂಜಿರೋಡಿ 3,000, ಶ್ರೀಮತಿ ಸುನಂದಾ ಮತ್ತು ಮಕ್ಕಳು ಖದ್ರ 2,000, ಪಾರ್ವತಿ ಬರೆಬೆಟ್ಟು 1,000, ವೀರಪ್ಪಗೌಡ ಎತ್ತರ ಬಡಪು 3,000, ರಫೀಕ್ ಹರ್ಷದಿ MGM ಹಳೆನೇರಂಕಿ 1,000, ನಾಣ್ಯಪ್ಪ ಪೂಜಾರಿ ಕೊದ್ರ ಕ್ವಾರ್ಟರ್ಸ್ 1,500, ನಾರಾಯಣಗೌಡ ತೋಟ ಮರಂಕಾಡಿ 2,500,
ಅಕ್ಷತಾ ಮಾಧವ ಕಂಡಿಗ 1,500. ಸವಿತಾ ಪ್ರಸಾದ್ ಕುಕ್ಕೆಜಾಲು 2,000. ಜಯಶ್ರೀ ಮಾಧವ ಕದ್ರಕೋಟ್ರಸ್ 1,000. ನೀಲಮ್ಮ ಆರಟಿಗೆ 2,000. ಮಮತಾ ಮುಳಿಮಜಲು 1,000. ಶ್ರೀಮತಿ ಶ್ರೀ ಕುಶಲಪ್ಪ ಗೌಡ ತೋಟ ಮರಂಕಾಡಿ 2,000. ಬಾಬು ಮುಗೇರ ಮೇಲೂರು 2,000. ಉಕ್ರಪ್ಪ ಪೂಜಾರಿ ಆರಟಿಗೆ 2,000. ಶಾಂತಪ್ಪ ಪೂಜಾರಿ ಗದ್ರ 3,000. ಶ್ರೀ ಸುರೇಶ್ ಗೌಡ ಪರಕಾಲು 2,000. ಶಶಿಧರ ಬರಿಮೆಟ್ಟು 2,000. ಶ್ರೀ ಗೋಪಾಲಕೃಷ್ಣ ಚಾರ್ಮಾಡಿ 2,000. ಶ್ರೀ ಕೃಷ್ಣಪ್ಪ ಪಾದೆ ಕೆಮ್ಮಿಂಜೆ 2,000. ಶ್ರೀಧರ ಕೆಮ್ಮಿಂಜೆ 2,000. ದಿನೇಶ್ ಗೌಡ ಪರಕಾಲು 2,000. ಹರೀಶ್ ಪೂಜಾರಿ ಗಾಯತ್ರಿ ಮತ್ತು ಮಕ್ಕಳು ಬರೆಂಬೆಟ್ಟು 2,000. ಶಿವಪ್ಪ ಬಂಗೇರ ಅಳಕ್ಕೆ 3,000. ಅನಿತಾ ಮನೋಜ್ ಕೆಮ್ಮಿಂಜೆ 1,000. ತೀರ್ಥಪಾದ ಎಂ ಮರಂಕಾಡಿ 2,500. ಹೊನ್ನಪ್ಪಗೌಡ ದೇಂತಾರು 2,000. ಶ್ರೀಮತಿ ಶ್ರೀ ಜಯೇಶ ಬರೆಂಬೆಟ್ಟು 3,000. ಶ್ರೀಮತಿ ಶ್ರೀ ಚಂದ್ರಶೇಖರ ಮತ್ತು ಮಕ್ಕಳು ಕೆಮ್ಮಿಂಜೆ 2,000. ಸ್ವಾತಿ ಪ್ರತೀನ್ 1,000. ಶ್ರೀಮತಿ ಚೈತ್ರ ಕೌಶಿಕ್ 1,000. ಶ್ರೀಮತಿ ಮತ್ತು ಶ್ರೀ ಜನಾರ್ದನ ಕೆಮ್ಮಿಂಜೆ 2,000. ಶ್ರೀ ಲಕ್ಷ್ಮಣಗೌಡ ಕೆಮ್ಮಿಂಜೆ 1,000. ಸುಂದರಗೌಡ ಕೆಮ್ಮಿಂಜೆ 500. ಪುನೀತ್ ಕೆ ಕೆಮ್ಮಿಂಜೆ 1,000. ಕೊರಗಪ್ಪಗೌಡ ಕೆಮ್ಮಿಂಜೆ 500. ರಾಧಾಕೃಷ್ಣಗೌಡ ಕೆಮ್ಮಿಂಜೆ 250. ಸುಶೀಲಾ ಇಜ್ಜಾವು 520. ಶ್ರೀ ರತ್ನಾಕರ ಕದ್ರ ಹಾಗೂ ಮಕ್ಕಳು 2,500. ಆನಂದ ಪೂಜಾರಿ ಬರಿಮೆಟ್ಟು 200. ಚರ್ಮ ಮುಗೇರ ಅರ್ಬಿ 300. ಶ್ರೀಮತಿ ಮತ್ತು ಶ್ರೀ ಉಗ್ಗಪ್ಪ ಮೇಲೂರು 500. ಬಾಲಕೃಷ್ಣ ರೈ 1,111. ಶ್ರೀಮತಿ ಶ್ರೀ ಗೊರಗಪ್ಪ ಗಡಿಗಲ್ಲು ಶಿವಾರು 1,000. ರವಿಚಂದ್ರ ಕೊಳಂಜಿರೋಡಿ ಕೆಮ್ಮಿಂಜೆ 2,500. ಶ್ರೀ ಸುಂದರಗೌಡ ಹೊಸಮಾರಡ್ಡ 500. ಈಶ್ವರ ಭಟ್ ಪೆರ್ನಾರು 2,000. ಜಾನಕಿ ಕಣಿಮಾರು 1,000. ಶ್ರೀ ಆನಂದಗೌಡ ಪರಕಾಲು 3,000. ಪೂವಪ್ಪ ಇಜ್ಜಾವು 2,000. ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ರಾಮಕುಂಜ 2,500. ಬಾಬು ಮೇಸ್ತ್ರಿ ಕಾಪಿಕಾಡು 1,000. ಪ್ರೇಮಾ ಕೆ ಕಲ್ಲೇರಿ 2,000. ಲಕ್ಷ್ಮಣಗೌಡ ನೆಡ್ಚಿಲ್ ಮಾಜಿ STMC ಅಧ್ಯಕ್ಷರು ಪುಳಿತ್ತಡಿ ಶಾಲೆ 1,000. ನೀಲೇಗೌಡ ಮರಂಕಾಡಿ 1,000. ಶ್ರೀಮತಿ ಮತ್ತು ಶ್ರೀ ಜನಾರ್ದನ ಬರೆಂಬೆಟ್ಟು 2,000. ಶ್ರೀಮತಿ ಮತ್ತು ಶ್ರೀ ಸರಸ್ವತಿ ಬರೆಂಬೆಟ್ಟು 2,000. ಶ್ರೀಮತಿ ಶ್ರೀ ಹೊನ್ನಪ್ಪಗೌಡ ಕಲ್ಲೇರಿ 2,500. ಸುಜಾತ ಎನ್ ಮತ್ತು ಮಕ್ಕಳು ತೋಟ 2,000. ಭಾಸ್ಕರ ರಾವ್ ಮತ್ತು ಮಕ್ಕಳು ಇಜ್ಜಾವು 4,000. ಪ್ರೇಮ ಪಡುಬೆಟ್ಟು ಇಜ್ಜಾವು 500. ಯಶೋಧ ಬರೆಂಬೆಟ್ಟು ನಿವೃತ್ತ ಮುಖ್ಯ ಗುರುಗಳು ಪುತ್ತೂರು 2,000. ನೋಣಯ ಪೂಜಾರಿ ಸನ್ನಾಫ್ ರಾಮಯ್ಯ ಪೂಜಾರಿ ಬರೆಂಬೆಟ್ಟು 2,000. ಸವಿತಾ ರವಿ ಹಾರಂಬಿ ಅಲೆಪ್ಪಾಡಿ 2,000. ಕೇಶವಗೌಡ ಹಿರಿಂಜಮನೆ 1,000. ಶ್ರೀ ಅಣ್ಣು ಮೇಲೂರು 2,000. ಅಕ್ಕು ಪಾಲೆದಡ್ಡ 1,010. ನೋಣೇಗೌಡ ಕದ್ರಕೋಟ್ರಸ್ 3,000. ದುಗ್ಗಪ್ಪಗೌಡ ಕಣೆಮಾರು 2,000. ಶೀನಪ್ಪ ಪೂಜಾರಿ ಕದ್ರ 3,500. ರಾಜೇಶ ಮೇಲೂರು 2,000. ಶ್ರೀಮತಿ ಮತ್ತು ಶ್ರೀ ಕಿಟ್ಟು ಕೊഞ്ഞುಕ್ಕು 3,000. ದಿನೇಶ್ ಡೆಂಬಲೆ 2,000. ಭರತ್ ಕುಮಾರ್ ಮಾಸ್ಟರ್ ಪ್ಲಾನರಿ 2,000. ರಂಜಿತ್ ಭವ್ಯ ಏನೆಕಲ್ಲು 1,500. ಅಣ್ಣುಗೌಡ ಆರ್ತಿತಡಿ 2,000. ನಾಣ್ಯಪ್ಪ ಪರಕಾಲು 2,000. ನಾರಾಯಣ ನಾಯ್ಕ ಸೇನೆರಕೆರೆ 500. ಶ್ರೀಮತಿ ಸೀತಮ್ಮ ಮತ್ತು ಮಕ್ಕಳು ತಾರಿಪಡುಪು 3,000. ಪರಮೇಶ್ವರ ಮತ್ತು ಮಕ್ಕಳು 1,000. ಪೂವಪ್ಪಗೌಡ ಪಲ್ಲತೋಡಿ 1,000. ಭಾಸ್ಕರ ಮರಂಕಾಡಿ 2,500. ಶ್ರೀಮತಿ ಶ್ರೀ ವಿಶ್ವನಾಥ ಗೌಡ ಶಿವಾರು 2,000. ಡೊಂಬಯ್ಯ ಪೂಜಾರಿ ಸಾಂತ್ಯ 2,000. ಶಿವಪ್ಪ ಪೂಜಾರಿ ಸಾಂತ್ಯ 1,000. ಮೋನಪ್ಪ ಮತ್ತು ಮಕ್ಕಳು ಮೇಲೂರು 1,000. ಸವಿತಾ ಧನಂಜಯ ಮರಂಕಾಡಿ 2,555. ಮೇದಪ್ಪಗೌಡ ಮತ್ತು ಮಕ್ಕಳು ಬರೆಂಬೆಟ್ಟು 1,125. ಅಬ್ದುಲ್ ರಜಾಕ್ ಕಾರಟಿಗೆ 1,200. ಕುಶಿತಾ ಮುಳಿಮಜಲು 1,000. ವಿಶ್ವನಾಥ ಗೌಡ ಮತ್ತು ಮಕ್ಕಳು ಅಲೆಪ್ಪಾಡಿ ತಾರಿಪಡ್ಪು 2,500. ಶ್ರೀಮತಿ ಮತ್ತು ಶ್ರೀ ಗುಮ್ಮಣ್ಣಗೌಡ ದೇಂತಾರು 2,000. ಸುಬ್ರಾಯಗೌಡ ಮತ್ತು ರವಿ ರಚ್ಚಮಾರಡ್ಡ 2,010. ನಾಣ್ಯಪ್ಪಗೌಡ ಕಣೆಮಾರು 1,500. ಮಾಣಿಗ ಮತ್ತು ಮಕ್ಕಳು ಕದ್ರ 1,000. ಶ್ರೀಮತಿ ಮತ್ತು ಶ್ರೀ ಧರ್ಮಪಾಲ ಪಾತ್ರಮಾಡಿ 2,000. ಮಾಯಿಲಪ್ಪಗೌಡ ಅಲೆಪ್ಪಾಡಿ 2,500. ಕಿಶೋರ್ ಕುಮಾರ್ ಮರಂಕಾಡಿ 2,500. ಚಂದ್ರಾವತಿ ಶೇರಿಗಾರ ರಾಮಮಜಲು 4,000. ಶಿವಣ್ಣಗೌಡ ಮತ್ತು ಮಕ್ಕಳು ಮರಂಕಾಡಿ 2,000.
ವಿಶ್ವನಾಥಗೌಡ ಶಿವಾರು 2000, ಸುಬ್ರಾಯಗೌಡ ಮತ್ತು ಮಕ್ಕಳು ಮರಂಕಾಡಿ 1000, ನಾಗಪ್ಪಗೌಡ ಮರವಂತಿಲ 1000, ಅಮಿತಾ ಮರವಂತಿಲ 1000, ಕವಿತಾ ಉಳಿಪ್ಪು ಒಳೆಪ್ಪಾಡಿ 1000, ವಾರಿಜಾ ಬಿ ಮುಖ್ಯ ಶಿಕ್ಷಕರು ಸಬಳೂರು 500 ರೂಪಾಯಿ, ಕೀರ್ತನ್ ಸನ್ ಆಫ್ ಮೋನಪ್ಪಗೌಡ ಕಲ್ಕಾಡಿ 1000. ಶಿವರಾಮ ಕೆ ಕೊಳಂಜಿರೋಡಿ 1000, ಜಿನ್ನಪ್ಪ ಪೂಜಾರಿ ಕೆಮ್ಮಿಂಜೆ 1000, ಶಂಕರ ಭಟ್ ಪರಕಾಲು 500, ರಾಜೇಶ್ ಉಪಾಧ್ಯಾಯ ಕಲ್ಲೇರಿ 1000, ವನಜಾ ಕದ್ರಾ 2000, ನಾರಾಯಣ ಸಾಂತ್ಯ 2000, ಯತೀಶ್ ಕುಮಾರ್ ಬಾನಡ್ಕ 500 ರೂಪಾಯಿ, ಸರೋಜಾ ಎರಟಾಡಿ 1050 ರೂಪಾಯಿ, ಜಯಂತಿ ವಿಶ್ವನಾಥ ಪೂಜಾರಿ ಎರಟಾಡಿ 1000, ವನಿತಾ ದಿನೇಶ್ ಕುಮಾರ್ ಪಾದೆನಾರು 3000, ಪ್ರಣಮ್ಯ ಕುದ್ಮಾರು 1500, ನಾರಾಯಣ ನೇರಳ್ತಲ್ಕೆ 510 ರೂಪಾಯಿ, ಪವಿತ್ರ ರೇವತಿ ಕದ್ರಾ 1000 ರೂಪಾಯಿ, ಪುಷ್ಪಲತಾ ಇಂದುಶೇಖರ ನೆಲ್ಲೇಡಿ 3000, ಲೇಖಾ ಸಂಜೀವ ಪೆರಿಯಡ್ಕ 1000, ಅಶೋಕ್ ಪರಕಾಲು ಮನೆ 1000, ಕೃಷ್ಣ ಪ್ರಸಾದ್ ಸುಣ್ಣಾಲ 5000, ರೀತಾಕ್ಷಿ ಕಾಂತಪ್ಪಗೌಡ ಬನ್ನೂರು 1000, ವೇದಾವತಿ ಚಂದ್ರಶೇಖರ ಬುಡೋಳಿ 1000, ಸೀತಮ್ಮ ಶಿವಪ್ಪಗೌಡ ಬನ್ನೂರು 1100, ಕೋಟಿ ಪೂಜಾರಿ ಪೆರ್ನಾರು 500, ಶಶಿಕುಮಾರ್ ಎಚ್ ಶೆಟ್ಟಿ ಅಂಬಾ 1000. ದೇಣಿಗೆಯನ್ನು ನೀಡಿದವರಿಗೆ ಶಾಲಾ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.
ಸದಸ್ಯರು ಕೂಡ ಸರಿಯಾಗಿ ಸಮಯ 2 ಗಂಟೆಗೆ ವೇದಿಕೆಯ ಮುಂಭಾಗಕ್ಕೆ ಬಂದು ತಯಾರಿರಬೇಕು. ಕಾರ್ಯಕ್ರಮಗಳು ನಿಗದಿತ ಸಮಯದಲ್ಲಿ ನಡೀತದೆ, ಸಹಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಸುಮಾರು 8 ತಂಡಗಳು ನಮ್ಮಲ್ಲಿ ಹೆಸರನ್ನ ನೋಂದಾಯಿಸಿಕೊಂಡಿದೆ. ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮ ಆರಂಭ ಆಗ್ತದೆ, ಸರಿ 2 ಗಂಟೆ ಸಮಯಕ್ಕೆ. ಪೂರ್ವ ವಿದ್ಯಾರ್ಥಿಗಳಿಗೆ ಒಂದು ಸೂಚನೆ, ಡ್ಯಾನ್ಸ್ ಮಾಡಲಿಕ್ಕೆ ಮೇಕಪ್ ನವರು ಕಾಯ್ತಾ ಇದ್ದಾರೆ. ಯಾರಿಗಾದ್ರೆ ಮೇಕಪ್ ಮಾಡಲಿಕ್ಕೆ ಇದ್ರೆ ಶತಮಾನ ಸಮಿತಿಯ ವತಿಯಿಂದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪೂರ್ವ ವಿದ್ಯಾರ್ಥಿಗಳಿಗೆ ಸೂಚನೆ, ಯಾರು ಡ್ಯಾನ್ಸಿಗೆ ಇದ್ದೀರಾ, ನಿಮಗೆ ಮೇಕಪ್ ಬೇಕಾ, ನಮ್ಮ ಶತಮಾನ ಸಮಿತಿಯಿಂದ ಆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ದಯಮಾಡಿ ಗ್ರೀನ್ ರೂಮಿಗೆ ತೆರಳಬೇಕಾಗಿ ಸಂಘಟನೆ ಪರವಾಗಿ ವಿನಂತಿಸ್ತಾ ಇದ್ದೇನೆ. ಸಮಯ 2 ಗಂಟೆಗೆ ಸರಿಯಾಗಿ ಪೂರ್ವ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿಕ್ಕಿದೆ. ಬಂದಂತ ಎಲ್ಲ ವಿದ್ಯಾಭಿಮಾನಿಗಳು ಭೋಜನವನ್ನು ಸ್ವೀಕರಿಸಬೇಕು. 2 ಗಂಟೆಗೆ ಸರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿಕ್ಕಿದೆ. ಹಲೋ, ಇನ್ನೊಂದು ಸೂಚನೆ, ಯಾರಿಲ್ಲಿ ಡ್ಯಾನ್ಸ್ ಅಲ್ಲಿ ಭಾಗವಹಿಸ್ತೀರಾ, ನಿಮ್ಮ ಸಾಂಗ್ ಪದ್ಯವನ್ನು ನಮ್ಮ ರಮ್ಯ ಮೇಡಮ್ ಹತ್ರ ಕೊಟ್ಟು ಸಹಕರಿಸಬೇಕು. ಯಾಕೆಂದ್ರೆ ಅದನ್ನು ನಾವು ಫಾರ್ವರ್ಡ್ ಮಾಡಬೇಕಾದ್ರೆ ಸಾಂಗ್ ಯಾವುದಂತ ಗೊತ್ತಿರಬೇಕಾಗ್ತದೆ. ದಯಮಾಡಿ ಊಟದಲ್ಲಿ ಇದ್ರೂ ಕೂಡ ನಮ್ಮ ರಮ್ಯ ಮೇಡಮ್ ಹತ್ರ ಬಂದು ಯಾವ ಪದ್ಯ ಅಥವಾ ಯಾವ ಸಾಂಗ್ ಅಂತ ನೀವು ತಿಳಿಸಬೇಕಾಗ್ತದೆ.
ಹೊಸ ಬೈಕ್ ಖರೀದಿಸಿದ್ರೆ ಲಾಂಗ್ ಡ್ರೈವ್ ಹೋಗ್ತಿರೋ ಇಲ್ವೋ? ಈಗ ನಿಮ್ಮ ಲಾಂಗ್ ಡ್ರೈವ್ಸ್ ಮಾಡಿ ಟೆನ್ಷನ್ ಫ್ರೀ. ಹಲೋ Manana
Introducing KitKat Delights. ಬೆಳಕಿನ ಕವಿತೆ ಬೆರಗಿಗೆ ಸೋತೆ ಬೆಳದಿಂಗಳೇ ಮೆರವಣಿಗೆ ಹೀಗೆ ತಾನೇ ಪ್ರೇಮ ಸೆಳೆಯುವ ಗಳಿಗೆ ಬೆಳಕಿನ ಕವಿತೆ ಬೆರಗಿಗೆ ಸೋತೆ ಬೆಳದಿಂಗಳೇ ಮೆರವಣಿಗೆ ಬಿಸಿಲಿಗೆ ಅಂಗಿ ತೊಡಿಸಿದ ರೀತಿ ಹಗಲಿಗಳು ನನ್ನೊಳಗೆ ಹತ್ತಿಯಂತೆ ಇವಳು ಈ ಮುದ್ದಾದ ಬೆಂಕಿನ ಗಂಟಾಕಿದಂತ ಶಿವ ಯಾರೋ ರೆಪ್ಪೆಯಲ್ಲೇ ಸರಸ ಸದಾ ಕಾಲ ಸಂಮೋಹಗೊಳಿಸುವ ಹುಡುಗಿ ಒಂದೇ ಒಂದು ನಿಮಿಷ ಹಿಮಾದಿ ಕೈ ಬೆರಳು ತಾಗಿ ಸರಿಯೋ ಕಾಲ ಕೂಡ ಸವಿಯೋ ಥರನ ಪ್ರೀತಿ ಮಾಡೋ ಹೈದ ಮಜನು ಥರ ಹೀಗೆ ತಾನೇ ಪ್ರೇಮ ಸರಿಸಿತು ಜಗವ ಮೆಚ್ಚಿದನು ಅರಸ ಸಿಗೋ ಬೇಡ ಅಂತಾನೆ ಸರಿಸುತ್ತ ಪರದೆ ಪ್ರೀತಿಸುವ ಕೆಲಸ ರಜೆ ಹಾಕೋ ಮಾತಿಲ್ಲ ರಾಧೆ ಉಸಿರಾವಣೆ ಮಾಡು ಪ್ರೇಮೋತ್ಸವನ ಅರಿಯೋ ಮುಂದಾಯ್ತು ಈ
ಸಂಭ್ರಮ ಹಳೆ ನೇರಂಕಿ ಶಾಲೆಯ 100 ವರ್ಷಗಳ ಸಂಭ್ರಮ ಸಂಭ್ರಮ ಶತ ಸಂಭ್ರಮ ಹಳೆ ನೇರಂಕಿ ಶಾಲೆಯ 100 ವರ್ಷಗಳ ಸಂಭ್ರಮ ವಿಷ್ಣುಮೂರ್ತಿಯ ಪವಿತ್ರ ಪಾದ ಕಮಲದಲ್ಲಿ ಕೊಡಮಣಿತ್ತಾಯನ ಅಭಯದ ನಡೆಯಲ್ಲಿ ಕೋಟಿ ಚೆನ್ನಯರ ಸವಿನುಡಿಯ ಸತ್ವದಲ್ಲಿ ಕೂಡು ರಸ್ತೆಯ ಮಸೀದಿಯ ಸತ್ಯದಲ್ಲಿ ಬೆಳಗಿಹ ಹಳೆ ನೇರಂಕಿಯ ಶಾಲೆಯ ಸಂಭ್ರಮ ಸಂಭ್ರಮ ಶತ ಸಂಭ್ರಮ ಹಳೆ ನೇರಂಕಿ ಶಾಲೆಯ 100 ವರ್ಷಗಳ ಸಂಭ್ರಮ ಹಳೆ ನೇರಂಕಿಯ ಗುತ್ತಿನ ಮನೆಯಿಂದ ಊರ ಹಿರಿಯರ ಶ್ರದ್ಧೆಯ ಶ್ರಮದಿಂದ ವಿಶ್ವೇಶ ತೀರ್ಥರ ಜನ್ಮದ ಭೂಮಿಯಲ್ಲಿ ಹಲವು ಸಾಧಕರ ಧರ್ಮದ ಮಣ್ಣಿನಲ್ಲಿ ಬೆಳಗಿಹ ಹಳೆ ನೇರಂಕಿಯ ಶಾಲೆಯ ಸಂಭ್ರಮ ಸಂಭ್ರಮ ಶತ ಸಂಭ್ರಮ ಹಳೆ ನೇರಂಕಿ ಶಾಲೆಯ 100 ವರ್ಷಗಳ ಸಂಭ್ರಮ ಉಚಿತ ಶಿಕ್ಷಣದ ಜ್ಞಾನ ಸಿಗುವುದಿಲ್ಲಿ ಬಟ್ಟೆ ಪುಸ್ತಕ ಊಟ ಎಲ್ಲ ದೊರೆಯುವುದಿಲ್ಲಿ ಗಣಕಯಂತ್ರದ ಪಾಠದ ತಂತ್ರದಲ್ಲಿ ಜೀವನ ಶಿಕ್ಷಣ ಪಾಠ ಎಂಬ ಮಂತ್ರದಲ್ಲಿ ಬೆಳಗಿಹ ಹಳೆ ನೇರಂಕಿಯ ಶಾಲೆಯ ಸಂಭ್ರಮ ಸಂಭ್ರಮ ಶತ ಸಂಭ್ರಮ ಹಳೆ ನೇರಂಕಿ ಶಾಲೆಯ 100 ವರ್ಷಗಳ ಸಂಭ್ರಮ 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 100 ವರ್ಷಗಳ ಸಂಭ್ರಮ ಶತ ಸಂಭ್ರಮ ಶತ ಸಂಭ್ರಮ ಶತ ಸಂಭ್ರಮ ಶತವರುಷ ಸಂಭ್ರಮದ ಗಳಿಗೆ ಶತವರುಷ ಸಂಭ್ರಮದ ಗಳಿಗೆ ಶತವರುಷ ಸಂಭ್ರಮದ ಗಳಿಗೆ ಜ್ಞಾನದೀಪಿಯ ಶುಭ ಕೊಸಗೆ ಬೆಳಗ್ಗೆ ಜ್ಞಾನದೀಪಿಯ ಶುಭ ದೊಸಗೆ ಬೆಳಗ್ಗೆ ಗಮ ಪಸನಿ ಪಮಗ
ದಾರಿದ್ರ್ಯದ ತಮವ ಕಳೆಯೇ ವಿದ್ಯೆಯ ಹೊಂಗಿರಣವದು ನೋಡಿ ನಾಡ ಹಿರಿಯರ ಸುವಿಚಾರ ದೀಪ್ತಿಯಲಿ ಶಾಲೆಯದು ಶತವರುಷ ಬೆಳಗಿ ಬೆಳಗಿ ಶತವರುಷ ಸಂಭ್ರಮದ ಗಳಿಗೆ ಜ್ಞಾನದೀಪಿಯ ಶುಭ ದೊಸಗೆ ಬೆಳಗ್ಗೆ ಪ್ರಗತಿ ಪಥದಲ್ಲಿ ಸಾಗಿ ನಾಡ ಕೀರ್ತಿಯ ಮೆರೆದ ಶಿಷ್ಯರನೇ ರೂಪಿಸಿದ ಗುರುವೃಂದವಿಲ್ಲಿ ಪ್ರಗತಿ ಪಥದಲ್ಲಿ ಸಾಗಿ ನಾಡ ಕೀರ್ತಿಯ ಮೆರೆದ ಶಿಷ್ಯರನೇ ರೂಪಿಸಿದ ಗುರುವೃಂದವಿಲ್ಲಿ ಸುವಿಚಾರ ತೈಲದಿಂದಾತ್ಮ ಶಕ್ತಿಯು ಬೆಳಗ್ಗೆ ಸುವಿಚಾರ ತೈಲದಿಂದಾತ್ಮ ಶಕ್ತಿಯು ಬೆಳಗ್ಗೆ ಜ್ಞಾನ ಜ್ಯೋತಿಯೇ ನಮ್ಮ ನಂದಾದೀಪವಾಗಿ ಶತವರುಷ ಸಂಭ್ರಮದ ಗಳಿಗೆ ಜ್ಞಾನದೀಪ್ತಿಯ ಶುಭ ದೊಸಗೆ ಬೆಳಗ್ಗೆ ಸಂಯಮ ರೂಢಿಗೊಳಿಸಿದ ಬದುಕ ನರಳಿಸಿದ
ಅಲ್ಲ ಆತ್ಮೀಯರೇ, ಭೋಜನ ಸ್ವೀಕರಿಸಿಕೊಂಡು ಮಧ್ಯಾಹ್ನದ ನಂತರದ ಪೂರ್ವ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ವೈವಿಧ್ಯಮಯ ಕಾರ್ಯಕ್ರಮ. ಈ ಒಂದು ವೇದಿಕೆಯಲ್ಲಿ ಈಗ ನಮ್ಮ ಪೂರ್ವ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಮೂಡಿ ಬರಲಿಕ್ಕಿದೆ. ಸುಮಾರು 11 ನೃತ್ಯಗಳು ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ತಂಡಗಳು ಸ್ವಾತಿ ಮತ್ತು ತಂಡ, ಜೀವಿಕ ಮತ್ತು ತಂಡ, ಮನ್ವಿ ಡಾಕ್ಟರ್ ರಮೇಶ್ ರೈ ಮತ್ತು ರಾಮಮಜಲು, ತೇಜಸ್ವಿನಿ ಶೇಖರಗೌಡ ಮತ್ತು ತಂಡ, ಹರಿಣಾಕ್ಷಿ ಮತ್ತು ತಂಡ, ಶ್ರವಣ್ ಮತ್ತು ತಂಡ, ದೇವಕ್ಕಿ ಮತ್ತು ತಂಡ, ಹರ್ಷ ರಾಮಮಜಲು, ದೀಕ್ಷಾ ಮತ್ತು ತಂಡ, ನಿಷ್ಪಾ ಬಿ ಮತ್ತು ತಂಡ, ರಾಶ್ ಮತ್ತು ಅವರ ತಂಡ, ಹುಲಿ ಡ್ಯಾನ್ಸ್ ಕೊನೆಯ ಒಂದು ಪ್ರೋಗ್ರಾಮ್ ಇದೆ. ಇಷ್ಟು ಪ್ರೋಗ್ರಾಮ್ಗಳು ಈ ಸಂಜೆಯ ಮೊದಲು ನಡೆಯುವಂತಹ ಕಾರ್ಯಕ್ರಮ. ಎಲ್ಲ ವಿದ್ಯಾಭಿಮಾನಿಗಳು ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕಾಗಿ ಸಂಘಟನೆ ಪರವಾಗಿ ವಿನಂತಿಸ್ತಾ ಇದ್ದೇನೆ. ಹಲೋ ನಮ್ಮ ಕಾರ್ಯಕ್ರಮ ಇನ್ನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭ ಆಗ್ತಾ ಇದೆ. ಪೂರ್ವ ತಯಾರಿಯಲ್ಲಿದ್ದಾರೆ. ಒಂದು ಭಾವಗೀತೆಯನ್ನು ಆಡುವುದರ ಮೂಲಕ ನಿಮ್ಮ ಮುಂದೆ ನಾನು ನಿಂತಿರ್ತೇನೆ. ರಾಗ ಇಲ್ಲ, ಆದ್ರೂ ಸಮಯವನ್ನು ಸದುಪಯೋಗಪಡಿಸುವಂತ ನಿಟ್ಟಿನಲ್ಲಿ ಈ ಪದ್ಯವನ್ನು ಆಡ್ತಾ ಇದ್ದೇನೆ. ನಕ್ಕ ಹಾಗೆ ನಟಿಸಬ್ಯಾಡ, ನಕ್ಕು ಬಿಡು ನೀ ನಕ್ಕು ಬಿಡು. ನಕ್ಕ ಹಾಗೆ ನಟಿಸಬ್ಯಾಡ, ನಕ್ಕು ಬಿಡು ನೀ ನಕ್ಕು ಬಿಡು. ನಿನ್ನೊಲವಿನ ತೆರೆಗಳಲ್ಲಿ ಬೆಳದಿಂಗಳು ಅರಳಲಿ, ನಿನ್ನೊಲವಿನ ತೆರೆಗಳಲ್ಲಿ ಬೆಳದಿಂಗಳು ಹರಡಲಿ. ನಕ್ಕ ಹಾಗೆ ನಟಿಸಬ್ಯಾಡ, ನಕ್ಕು ಬಿಡು ನೀ
ನಟಿಸಬ್ಯಾಡ ನಕ್ಕು ಬಿಡು ನೀ ನಕ್ಕು ಬಿಡು ನಿನ್ನೊಳವಿನ ತೆರೆಗಳಲ್ಲಿ ಬೆಳದಿಂಗಳು ಹರಡಲಿ ನಿನ್ನೊಳವಿನ ತೆರೆಗಳಲ್ಲಿ ಬೆಳದಿಂಗಳು ಹರಡಲಿ ನಿನ್ನಸಿರು ಕನಸಿನಲ್ಲಿ ಮಲ್ಲಿಗೆ ಹೂ ಹರಳಲಿ ಮಲ್ಲಿಗೆ ಹೂ ಹರಳಲಿ ಬಾಣ ತುಂಬ ತಾರೆ ಮಿಣುಗಿ ನಿನಗೆ ಶುಭವ ಕೋರಲಿ ನಿನಗೆ ಶುಭವ ಕೋರಳಿ ನಕ್ಕ ಹಾಗೆ ನಟಿಸಬ್ಯಾಡ ನಕ್ಕು ಬಿಡು ನೀ ನಕ್ಕು ಬಿಡು ಮಲ್ಲಿಗೆಯನ್ನು ಮುಡಿದ ನೀನು ಉಟ್ಟ ಸೀರೆ ಬಿಳಿದು ಮಲ್ಲಿಗೆಯನ್ನು ಮುಡಿದ ನೀನು ಉಟ್ಟ ಸೀರೆ ಬಿಳಿದು ಬಿದಿರು ಮಳೆಯ ಬಂಗಾರದ ಸೀಮೆ ಆಚೆಗೆ ಏನಿದೆ ಮಲ್ಲಿಗೆಯನ್ನು ಮುಡಿದ ನೀನು ಉಟ್ಟ ಸೀರೆ ಬಿಳಿದು ಬಿದಿರು ಮಳೆಯ ಬಂಗಾರದ ಸೀಮೆ ಆಚೆಗೆ ಏನಿದೆ ನಿನ್ನ ಧ್ವನಿಗೆ ಕೊರಳ ಎತ್ತಿ ಕುಣಿಯೋ ಕಂದ ಕರುಗಳು ನಿನ್ನ ಧ್ವನಿಗೆ ಕೊರಳ ಎತ್ತಿ ಕುಣಿಯೋ ಕಂದ ಕರುಗಳು ನಕ್ಕ ಹಾಗೆ ನಟಿಸಬ್ಯಾಡ ನಕ್ಕು ಬಿಡು ನೀ ನಕ್ಕು ಬಿಡು ನಕ್ಕು ಬಿಡು ನೀ ನಕ್ಕು ಬಿಡು. ಧನ್ಯವಾದಗಳು. ಹಲೋ ಹಲೋ. ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿತಾ ಇದೆ. ನಮ್ಮ ತಂಡ ಸ್ವಾತಿ ಮತ್ತು ತಂಡ ಸಿದ್ಧರಂತ ತಾವು ಭಾವಿಸ್ತೇವೆ. ಸ್ವಾತಿ ಮತ್ತು ತಂಡ. ಎರಡನೇದು ಜೀವಿಕಾ ಮತ್ತು ತಂಡ. ಯಾರಿಗಾದರೂ ಭಾವಗೀತೆ ಅಥವಾ ದೇಶಭಕ್ತಿ ಹಾಡಲಿಕ್ಕೆ ಒಂದು ಅವಕಾಶ ಉಂಟು. ಸಮಯವನ್ನು ಸದುಪಯೋಗಿಸಿಕೊಳ್ಳಿ. ಕೇವಲ ಒಂದೆರಡು ನಿಮಿಷಗಳು ಅವಕಾಶ ಕೊಡ್ತಾ ಇದ್ದೇವೆ ಪೂರ್ವ ವಿದ್ಯಾರ್ಥಿಗಳಿಗೆ. ಬನ್ನಿ, ನಿಮ್ಮದೇ ವೇದಿಕೆಯಲ್ಲಿ ತಮ್ಮ ಪ್ರತಿಭೆಯನ್ನು ತಾವು ಗುರುತಿಸಿಕೊಳ್ಳಿ. ಅವಕಾಶಗಳಿವೆ.
ಹಲೋ, ಯಾವ ತಂಡ ರೆಡಿ ಇದೆ? ಬನ್ನಿ, ವೇದಿಕೆಗೆ ಬನ್ನಿ. ಯಾವ ತಂಡ ರೆಡಿ ಇದೆ? ನಂಬರ್ ಸ್ವಾತಿ ಮತ್ತು ತಂಡ ರೆಡಿ ಇದೆಯಾ? ಇಲ್ಲ. ಜೀವಿಕಾ ಮತ್ತು ತಂಡ ರೆಡಿ ಇದೆಯಾ? ಓಕೆ ಓಕೆ, ಡನ್. ನಿಮ್ಮ ಸಾಂಗ್ ಇದೀಗ ಈ ವೇದಿಕೆಯಲ್ಲಿ ನಮ್ಮ ಪೂರ್ವ ವಿದ್ಯಾರ್ಥಿಗಳ ಅತ್ಯಂತ ರಮಣೀಯವಾದಂಥ ನೃತ್ಯಗಳ ಮೂಲಕ ನಮ್ಮೆಲ್ಲರನ್ನು ಮನರಂಜಿಸಲಿಕ್ಕಿದ್ದಾರೆ ಜೀವಿಕಾ ಮತ್ತು ಅವರ ತಂಡ. ಎರಡನೇ ತಂಡವಾಗಿ ಜೀವಿಕಾ ಮತ್ತು ಅವರ ತಂಡ ಈ ಒಂದು ವೇದಿಕೆಯಲ್ಲಿ ಅತ್ಯಂತ ಸುಂದರಮಯವಾಗಿ ಮೂಡಿ ಬರಲಿಕ್ಕಿದೆ. ಹಲೋ ಹಲೋ ತರ್ಣವಣ್ಣ, ಸರಿ. ಜೀವಿಕಾ ಮತ್ತು ಅವರ ತಂಡ ಇದೀಗ ಈ ವೇದಿಕೆಯಲ್ಲಿ. ಅಸುರನಿ ರಾವಣ ಹರಿಶಕೂಟ ಮತ್ತು ಒಂದು ರಾಕ್ಷಸರಾಡ ಪಟ್ಟದಲ್ಲ ವೀರ್ಯ ಕೊಟ್ಟನಾಡಿ ಶೌರ್ಯ ಮುಟ್ಟು ಮಾಡ ಕಾತ್ತೋರು ವೀರ செந்தூரம் சும்மாதே என்னாலும் கண்டோரா சூடன் மாலா கொலவெறியுள்ளோரா தோக்கில்லேலும் கையோக்கின் தன்னேடம் கண்டோடா படியில்லா தோரா உடனடியோரா கராவகார ഞങ്ങൾ വികാരമില്ല വൈകൾ കടാരകേറ്റും നോക്കാകിടം മരം ഈ ഒരു ഗതിയാനൂടിൽ കണ്ണിൽ പെടാതിരുന്നാൽ കൊള്ളാം ഇടഞ്ഞ
ಬಿಳಿ ಚೊಪ್ಪಣಿ ತೂಮುಖಮಲ್ಲೇ ತುಂಬ ಪಲ್ಲಲ್ಲೇ ವಾರ್ಕುಂಡರು ಮೇಘಚ್ಚೇಲಲ್ಲೇ ಮಾರಣಿ ಮಾರಗ പൂവല്ലേ ചിന്തരം രാജിയം ഇഴകല്ലേ എണ്ണച്ചോടല്ലേ മുത്തായവനെ ഇന്നും സൂര്യനും ചന്ദ്രനും ഒന്നായവനെ കാലം കാത്ത് വച്ച രക്ഷകനെ സംഹാരകനെ അണ്ണൻ ഈശവച്ചോരാട്ട പുള്ളി ഇടയാന്നോർക്കും തന്നെയവർക്ക് രക്തച്ചോര കൊണ്ട് ജ്യൂസടിച്ച് സോറാസപ്പത്ത് മതയാനെ കരുത്തിടും കരുത്ത് ഇവനെ പഠിച്ചു ಹಲೋ ಹಲೋ ಬಹಳ ಉತ್ತಮವಾದ ನೃತ್ಯವನ್ನು ಮಾಡಿ ನಮ್ಮ 2024 ಶೈಕ್ಷಣಿಕ ವರ್ಷದ ನಮ್ಮ ವಿದ್ಯಾರ್ಥಿನಿಯರು ಬಹಳ ಉತ್ತಮ ರೀತಿಯಾದಂಥ ಪ್ರದರ್ಶನವನ್ನು ಮಾಡಿದಂಥ ತಂಡಕ್ಕೆ ಅಭಿನಂದನೆಗಳು. ಮುಂದಕ್ಕೆ ಸ್ವಾತಿ ಮತ್ತು ತಂಡ ಸಿದ್ಧವಾಗಿದೆಯಾ? ಸ್ವಾತಿ ಮತ್ತು ತಂಡ ಎಸ್ ಡನ್. अप्रैल 2025 ಸಾಂಗ್ ಮೇಡಮ್. ನಮ್ಮ 2023-24ನೇ ಶೈಕ್ಷಣಿಕ ವರ್ಷದ ನಮ್ಮ ವಿದ್ಯಾರ್ಥಿನಿಯರು
ಈ ಒಂದು ವೇದಿಕೆಯಲ್ಲಿ ಸುಂದರವಾದಂತಹ ವೇದಿಕೆಯಲ್ಲಿ ನೃತ್ಯವನ್ನು ಮಾಡಲಿಕ್ಕಿದ್ದಾರೆ. ಒಂದು ಸೂಚನೆ, ನಿಮ್ಮ ಪದ್ಯಗಳನ್ನು ಯಾವುದಂತ ನೆನಪಿಸಿಕೊಳ್ಳಿ, ಅವರಿಗೆ ಸರಿಯಾದ ಮಾಹಿತಿ ಕೊಡಿ. ವಿದ್ಯಾರ್ಥಿಗಳೇ, ನೋಡಿ ನಿಮ್ಮ ಪದ್ಯ ಮೊದಲೇ ರೆಡಿ ಮಾಡ್ಕೊಳ್ಳಿ ಮಕ್ಕಳೇ. ತೇಜಸ್ವಿನಿ ಶೇಖರ ಗೌಡ ಇವರ ತಂಡ ಸಿದ್ಧರಾಗಬೇಕು. ಸ್ವಲ್ಪ ಮತ್ತೆ ಬನ್ನಿ ಮಕ್ಕಳೇ. ನಿಮ್ಮ ಡ್ಯಾನ್ಸ್ನ ಪದ್ಯವನ್ನು ಮೊದಲೇ ಸೆಟ್ ಮಾಡಬೇಕಂತ ಹಾಗೆ ಹೇಳಿದೆವು. ಎಲ್ಲಿಯಾದರೂ ತೇಜಸ್ವಿನಿ ಶೇಖರ ತಂಡ ಸಿದ್ಧವಾಗಿದೆ. ಈ ತಂಡದಲ್ಲಿ ಸುಮಿತ್ರಾ ವೀರೇಂದ್ರ ಪಾಳೆತಡ್ಡ, ಸವಿತಾ ವಣ್ಣಪ್ಪ ಪೂಜಾರಿ ಕದ್ರಾ, ಪುಷ್ಪವತಿ ಸುರೇಶ್ ಬರೆಬೊಟ್ಟು, ಯಶೋಧ ಬರೆಬೊಟ್ಟು, ಲೀಲಾವತಿ ಗೋಪಾಲ ಪಾತ್ರಮಾಡಿ, ಈ 5 ಮಂದಿಗಳು ಇವತ್ತು ಈ ಸುಂದರವಾದಂಥ ವೇದಿಕೆಯಲ್ಲಿ ತಮ್ಮ ನೃತ್ಯವನ್ನು ಮಾಡಲಿಕ್ಕಿದ್ದಾರೆ.
ಎಲ್ಲ ಸಾಂಸ್ಕೃತಿಕ ವೈವಿಧ್ಯಮಯ ಕಾರ್ಯಕ್ರಮ ಕೊಡುವಂಥ ಸೂಚನೆ. ತಾವೆಲ್ಲರೂ ಮೊದಲೇ ಸಿದ್ಧತೆಯನ್ನು ಆಡಬೇಕು, ಯಾಕಂದರೆ ಲೈವ್ ನಮ್ಮ ಹತ್ರ ಇದೆ. ಅದರಿಂದ ಯಾವುದೇ ವೇದಿಕೆ ಬ್ಲ್ಯಾಂಕ್ ಬಿಡಬಾರ್ದು. ಎಲ್ಲರೂ ಗಮನಿಸ್ತಾ ಇದ್ದಾರೆ. ತಾವು ಮೊದಲೇ ಸರಿಯಾದ ವ್ಯವಸ್ಥೆ ಮಾಡಿಕೊಂಡು ವೇದಿಕೆ ಬರಬೇಕಾಗಿ ಸಮಿತಿಯ ಪರವಾಗಿ ವಿನಂತಿಸ್ತಾ ಇದ್ದೇನೆ. Okay, done. ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡುದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡುದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬು चोरी चोरी छुप छुप कर मुझको हुई न खबर चोरी चोरी छुप छुप कर कब प्यार की पहली नजर है ले गई दिल ले गई ले गई ले गई दिल ले गई ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ 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 ನಿಂಬಿಯ 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 ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ
കടലത മകനിക്ക് ഉടലത സൊൽമെലു മൂടായത ബാനൊടു മൂടിയേ സൂര്യല കടലത മകനിക്ക് ഉടലത സൊൽമെലു മൂടായത ബാനൊടു മൂടിയേ സൂര്യല കസബുಗು ಕೊಲ್ಪಾಯೆ ಬಾಳ್ಬೆಡುತ್ತೆಲ್ಪಾಯೆ ಕಸಬುಗು ಕೊಲ್ಪಾಯೆ ಬಾಳ್ಬೆಡುತ್ತೆಲ್ಪಾಯೆ ಜೀವ ಕೊಲ್ಪಿ ಕರ್ಣೆಯೇನ ಕಡಲಪ್ಪೆ ಮಗೆ ಬಂದೆನಾ ಮೋಕ್ಯದ ಸೆಲೆಯಾದೆ ಬದುಕದ ಕಣ್ಣಾಯೆ ಮೋಕ್ಯದ ಸೆಲೆಯಾದೆ ಬದುಕದ ಕಣ್ಣಾಯೆ ಜೀವ ಕೊಲ್ಪಿ ಕರ್ಣೆಯೇನ ಕಡಲಪ್ಪೆ ಮಗೆ ಬಂದೆನಾ ಲೆಲ್ಲ ಪಾಡಿಗ ಪಾಡಿಲೆಲ್ಲ ಬೊಬ್ಬೆಲ್ಲ ಲೆಲ್ಲ ಪಾಡಿಗ ಕಾಡಿನಲ್ಲಿ ದೊಡ್ಡ ನಮ್ಮ ರಾಜ್ಯನೊಲಗ ಕಾಡಿಯಲ್ಲಿ ಮೋಚು ನೋಡ ಎಂತ ಚಂದಗ ಹಟ್ಟಿಗೆ ನಾನು ಬರಲೇನೆ ಹಿಂಗಾದ ಹೆಣ್ಣ ಜಿಂಕೆಯ ಕಣ್ಣ ಆಸೆಯ ಕಂಡಾಗ ಮಕ್ಕಳಿಗಿಂತ ನಾವೇನು ಕಮ್ಮಿಲ್ಲ ಅಂತ ಬಹಳ ಆಕರ್ಷಕವಾದ ಮತ್ತು ಮನಮೋಹಕವಾಗಿ ಕುಣಿದು ಕುಪ್ಪಳಿಸಿ ನೃತ್ಯದ ಮೂಲಕ ನಮ್ಮನ್ನೆಲ್ಲ ಮನರಂಜಿಸಿದ ತೇಜಸ್ವಿನಿ ಶೇಖರ ತಂಡಕ್ಕೆ ಸಮಿತಿ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಮುಂದಕ್ಕೆ ಯಾವ ತಂಡ ರೆಡಿ ಅಂತ ನಮಗೆ ಸೂಚನೆ ಕೊಡಬೇಕು. ಸ್ವಾತಿ, ಓಕೆ. ಸ್ವಾತಿ ಮತ್ತು ತಂಡ ಈಗ ಈ ಸುಂದರವಾದಂಥ ವೇದಿಕೆಯಲ್ಲಿ ನಮ್ಮನ್ನೆಲ್ಲ ಮನರಂಜಿಸಲಿಕ್ಕಿದೆ. ಸ್ವಾತಿ ಮತ್ತು ತಂಡ. பாடி என் பொட்டல முட்டாயே சின்ன ரத்தின கொட்டாயே உன் குங்கும பொட்ட மேல வச்சாயே பாடா என் அம்புலி மச்சானே என்ன அம்புல தச்சானே என்ன கட்டி பிடிச்சு தூங்க வச்சானே ஊரில் கண்டதும் இல்ல யாரும் ஒன்னாட்டம் பாரி வந்ததும் இல்ல இந்த கண்ணாட்டம் ஜோடி
மச்சம் தேடி முத்துற வச்சோம் ஆசை கத்துற சத்தம் புரியாதா புரியாதா மூடி வைக்கிற கல்லும் தூரம் வைக்கிற சொல்லும் தாவி அள்ளிக்க சொல்லும் இது கூட தெரியாதா அட ஆடியா കാന്താ ഞാനും വരാം തൃശൂർ പൂരം കാണാൻ കാന്താ ഞാനും വരാം തൃശൂർ പൂരം കാണാൻ പൂരമെനിക്കൊന്നു കാണണം കാന്ത പൂരമെനിക്കൊന്നു കാണണം കാന്ത പൂരമെനിക്കൊന്നു കൂടണം കാന്ത പൂരമെനിക്കൊന്നു കൂടണം കാന്ത തിമിലയെനിക്കൊന്നു കാണണം കാന്ത തിമിലയെനിക്കൊന്നു കാണണം കാന്ത തിമിലയെനിക്കൊന്നു പൊട്ടണം കാന്ത തിമിലയെനിക്കൊന്നു പൊട്ടണം കാന്ത ഞാനും വരാം തൃശൂർ പൂരം കാണാൻ ഞാനും വരാം തൃശൂർ പൂരം കാണാൻ எங்கனே வீ கச்சேரி தளபதி கச்சேரி எங்கனே வீ கச்சேரி தளபதி கச்சேரி ஐசாங்க கொஞ்சம் பாரு அண்ணனோட பேரு ஜொலிக்குதுடா ஸ்லோமோ தெரிக்குதுடா அன்பான பிச்செல்லாம் கேளு நம்பிக்கையா சேரு இருக்குதுடா காலம் பிறக்குதுடா தனக்குன்னு வாழாத நீ தரத்துல தாழாத ஒருத்தது மாறானே திருத்திட போறானே தலு தலுமா தளபதி கச்சேரி தளபதி கச்சேரி அங்க நான் மனவங்க நான் பெரிதனமா வைபா பண்ணாமா கச்சேரி தளபதி கச்சேரி கொடிய பறக்க விட்டு விருது வச்சு கொண்டாடலாமா பக்கல்ல பிட்டாய் பக்கல்ல பிட்டாய் பக்கல்ல பிட்டாய் பிட்டாரே பக்கல்ல பிட்டாய் பக்கல்ல பிட்டாய் பக்கல்ல பிட்டாய் பிட்டாரே பக்கல்ல பிட்டாய் பக்கல்ல பிட்டாய் थांबून माझी नजर एक नंबर तुझी कंबर हाय चाल शेकी शेकी हाय किती सुंदर तुझं डिंपल जे पाहिजे ते घे एक नंबर तुझी कंबर हाय चाल शेकी शेकी
ಹಲೋ 2023-24ನೇ ಶೈಕ್ಷಣಿಕ ಸಾಲಿನ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಅತ್ಯಂತ ರಮಣೀಯವಾದಂಥ ನೃತ್ಯವನ್ನು ಮಾಡುವುದರ ಮೂಲಕ ನಮ್ಮನ್ನು ಮನರಂಜಿಸಿದ್ದಾರೆ. ಅವರಿಗೆ ನಾನು ಈ ಸಮಿತಿಗಳ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಕ್ಕೆ ಈ ಸುಂದರವಾದಂಥ ವೇದಿಕೆಯಲ್ಲಿ ನಮ್ಮ ಸತಮೋಹನ ಸಮಿತಿಯ ಅಧ್ಯಕ್ಷರು ಆದಂಥ ಶ್ರೀಯುತ ರಮೇಶ್ ರೈ ರಾಮಬಜ್ಜಲು ಅವರ ಸುಪುತ್ರಿ ಮಾನ್ವಿ ಅವರು ಈ ಒಂದು ಸುಂದರವಾದಂಥ ವೇದಿಕೆಯಲ್ಲಿ ನಮ್ಮನ್ನು ಮನರಂಜಿಸಲಿಕ್ಕಿದ್ದಾರೆ. ಈಗ ವೇದಿಕೆ ಅವರಿಗಾಗಿ. ನೋಡಿ, ಪೂರ್ವ ವಿದ್ಯಾರ್ಥಿಗಳಿಗೆ ಸಮಿತಿ ಒಂದು ಸೂಚನೆ ನೀಡಿದೆ. ರಾತ್ರಿಯ ಹೊತ್ತು ಯಾವ ಪೂರ್ವ ವಿದ್ಯಾರ್ಥಿಗಳಿಗೆ ಡ್ಯಾನ್ಸ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಪೂರ್ವ ವಿದ್ಯಾರ್ಥಿಗಳಿಂದ ಅತ್ಯಂತ ಸುಂದರವಾದಂತ ತುಳು ನಾಟಕ ಬಾಡತ್ತಿಪ್ಪು ಈ ಒಂದು ಸುಂದರವಾದ ವೇದಿಕೆಯಲ್ಲಿ ಮೂಡಿ ಬರಲಿಕ್ಕಿದೆ. ಅದರಿಂದ ಸಮಿತಿಯವರು ಸೂಚನೆ ನೀಡಿದ್ದಾರೆ. ರಾತ್ರಿ ಹೊತ್ತು ಯಾರಿಗೂ ಕೂಡ ಡ್ಯಾನ್ಸ್ ಮಾಡುವಂತ ಅವಕಾಶನ ಇಲ್ಲ ಅಂತ ಸಮಿತಿಯು ನಿಮಗೆ ಸೂಚನೆ ನೀಡಿದೆ. ಈಗ ಈ ಸುಂದರ ವೇದಿಕೆಯಲ್ಲಿ ಮನ್ವಿ ಕಂಡ ತಪ್ಪನ ಪೊಲ್ಲ ತೂಲೆಯ ಹೆಸರ
పొల్లును తూలే డెన్న డెన్న నా డెన్న నా డెన్న ఈ తంజి పొల్లు ఏ నమన భాషే డెన్న డెన్న నా డెన్న నా డెన్న తుంగపై పట్టిన పొల్లును తూలే డెన్న డెన్న నా డెన్న నా డెన్న ఈ తంజి పొల్లు ఏ నమన భాషే డెన్న డెన్న నా డెన్న నా డెన్న ಭೈರ ದೇವರನ ಕಾರ್ಣಿಕದ ಮಣ್ಣಗೆ ಹಿರಿಯ ಕೊಲು ನಂಬುದಿನ ಸಾರ ಮಾಡಿ ಸತ್ಯಲುಗೆ ತುಳು ಭಾಷೆನು ಬೋರಿಪುಗ ತುಳುವ ಸೀಮೆ ಸುಗಿಪುಗ ಕಡಲ ರಾಜ್ಯದಂಚಿಗ ತುಳು ಭಾಷೆನ ಪಸರಗ ಶುರಾಮ ದೇವರು ಉಂಡು ಮಂತಿನ ತುಳುನಾಡು ಮುಲು ಜನ್ಮ ಪಡೆದಿನ ನಮ್ಮ ಭಾಗ್ಯದ ಬೂಡು ಎತ್ತು ಪಂಡಲ ಮುಗಿಯಂಗಪ್ಪೆ ಹಿರಿನ ಪೊಲ್ಲನು ಸುಗರ್ಯರಪ್ಪೆ ನಮ್ಮ ತುಳುವಪ್ಪೆ ಬತ್ತಿನ ಪೊಲ್ಲನು ತೂಲೆ ಡೆನ್ನ ಡೆನ್ನ ನಾ ಡೆನ್ನ ನಾ ಡೆನ್ನ ಲೆಕ್ಕಂಜಿ ಪೊಲ್ಲು ಏ ನಮನ ಭಾಷೆ ಡೆನ್ನ ಡೆನ್ನ ನಾ ಡೆನ್ನ ನಾ ಡೆನ್ನ ತುಳುವಪ್ಪೆ ಬತ್ತಿನ ಪೊಲ್ಲನು ತೂಲೆ ಡೆನ್ನ ಡೆನ್ನ ನಾ ಡೆನ್ನ ನಾ ಡೆನ್ನ ಲೆಕ್ಕಂಜಿ ಪೊಲ್ಲು ಏ ನಮನ ಭಾಷೆ ಡೆನ್ನ ಡೆನ್ನ ನಾ ಡೆನ್ನ ನಾ ಡೆನ್ನ ನಗು ನಗುತ್ತಾ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಹಾಕಿ ನಮ್ಮನ್ನು ಸಂತೋಷಗೊಳಿಸಿದ ಕುಮಾರಿ ಮನ್ವಿ ಡಾಕ್ಟರ್ ಆಫ್ ರಮೇಶ್ ರಾಮಮಜಲು. ಮುಂದಕ್ಕೆ ಅರಿಣಾಕ್ಷಿ ಮತ್ತವರ ತಂಡ ಸಿದ್ಧ ಇದ್ರೆ ತಿಳಿಸಬೇಕು. ಅರಿಣಾಕ್ಷಿ ಮತ್ತು ತಂಡ ಅರಿಣಾಕ್ಷಿ ಮತ್ತು ತಂಡ ಸಿದ್ಧ ಇದೆಯಾ?
ಮಾನೆ ಎಲ್ಲೋ ಜೋಗಪ್ಪ ನಿನ್ನರಮ್ಮ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ನಿನ್ನ ತವರೂರ ನಾನೇನು ಬಲ್ಲೆನು ನಿನ್ನ ತವರೂರ ನಾನೇನು ಬಲ್ಲೆನು ಗೊತ್ತಿಲ್ಲ ಎನಗೆ ಕೊರಿಗಿಲ್ಲ ಎಲೆಬಾಲೆ ಗೊತ್ತಿಲ್ಲ ಎನಗೆ ಕೊರಿಗಿಲ್ಲ ಎಲೆಬಾಲೆ ತೋರಿಸುಬಾರೆ ತವರೂರ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಸ್ವಾಮಿಗೆ ಆರತಿ ಭೂಮಿಗೆ ಕೀರುತಿ ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿಗಿ ಚೆಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ಸವಿಯುವ ಸಿಹಿ ಬಲ ತುಂಬಿ ತುಳುಕಲಿ ಆನಂದ ಕಲರವ ನಾಡಿಗೆ ಕೀರುತಿ ಹೇ ಭೂಮಿಗೆ ಆರತಿ ಸಂತೋಷ ಹಿರಿ ಹಿರಿಗಿ ಚಂದಾದ ಮುಗುಳು ನಗೆ ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಘಲ್ಲು ಘಲ್ಲೆನು ದಾವ್ ಗೆಜ್ಜೆ ಘಲ್ಲು ಘಲ್ಲೆನು ದಾವ್ ಗೆಜ್ಜೆ ಘಲ್ಲು ಘಲ್ಲೆನು ದಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು ತಾವು ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು ತಾವು ಗೆಜ್ಜೆ ಜಾನಪದ ಪದ ಕೇಳಣ್ಣ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು ಘಲ್ಲು ಘಲ್ಲೆನು ತಾವು ದೋಸ್ತಿ ಘಲ್ಲು ಘಲ್ಲೆನು ತಾವ್ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಘಲ್ಲು ಘಲ್ಲೆನು ತಾವ್ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು ತಾವು ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು ತಾವು ಗೆಜ್ಜೆ ನವಿಲು ಕೋಗಿಲೆಯಂತೆ ಹಾಡಲಾರದು ಕೋಗಿಲೆ ನವಿಲು ಕೋಗಿಲೆ ನವಿಲಿನ ನಾಟ್ಯದಂತೆ ನಾಟ್ಯವನ್ನು ಆಡಿದಂತಹ ಈ ನಮ್ಮ ಸಂಸ್ಥೆಯ ಶಾಲಾ ವಿದ್ಯಾರ್ಥಿನಿಯರ ಮಾತೆಯರು ಅತ್ಯಂತ ಸುಂದರವಾದಂತಹ ಒಂದು ನೃತ್ಯವನ್ನ ಈ ಒಂದು ವೇದಿಕೆಯಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಅವರಿಗೆ ಸಂಸ್ಥೆಯ ಪರವಾಗಿ ಅತ್ಯಂತ ಪ್ರೀತಿಯ ಅಭಿವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಆತ್ಮೀಯರೇ, ಈ ಒಂದು ಸಭಾಭವನಕ್ಕೆ ನಮಗೆ 5,000 ರು ವೆಚ್ಚದಲ್ಲಿ ಹರಿಣಾಕ್ಷಿ ಶೇಖರಗೌಡ ಬರಂಬೆಟ್ರವರು ಒಂದು ಫ್ಯಾನ್ ಅನ್ನು ಒದಗಿಸಿಕೊಟ್ಟಿರ್ತಾರೆ. ಅದೇ ರೀತಿಯಲ್ಲಿ ಶೇಖರ್ ಪರ್ವೇಶ್ ಮತ್ತು ಸತೀಶರ್ ಅವರ ತಂದೆಯಾದ ಶೇಖರ್ ಅವರು 5,000 ರು ನೀಡಿ ಇನ್ನೊಂದು ಫ್ಯಾನ್ ಅನ್ನು ನೀಡುವುದಾಗಿ ವಾಗ್ದಾನ ಮಾಡಿದ್ದಾರೆ. ಹಾಗೆಯೇ ಒಟ್ಟು 8 ಫ್ಯಾನ್ಗಳ ಅವಶ್ಯಕತೆ ಇದೆ. ಯಾರಾದ್ರೂ ದಾನಿಗಳಿದ್ರೆ ಅದನ್ನ ಸಂಸ್ಥೆಯ ಮುಖ್ಯಸ್ಥರ ಗಮನಕ್ಕೆ ತಂದು ತಮ್ಮ ಹೆಸರನ್ನ ನೋಂದಾಯಿಸಬೇಕಂತ ವಿನಂತಿಸ್ತಾ ಇದ್ದೇವೆ. ಫ್ಯಾನ್ ಅನ್ನ ನೀಡಿದಂತ ಈವರೆಗೂ ಸಂಸ್ಥೆಯ ಪರವಾಗಿ ಧನ್ಯವಾದವನ್ನ ಸಮರ್ಪಿಸ್ತಾ ಇದ್ದೇವೆ. ಮುಂದಕ್ಕೆ ಈಗ ಮಾಡಿದ ಡ್ಯಾನ್ಸ್ ನ ತಳಿ ಸುಜಾತ ನವೀನ ಮೇಳೂರು
ಶುಭರಾಜ್ ಬೆರೆಬೆಟ್ಟು, ಭವ್ಯನಾರಾಯಣ ಗೌಡ ತೋಟ ಮರಂಕಾಡಿ, ಜ್ಞಾನವಿ ಹೇಮಚಂದ್ರ ಕಟಪಣಿ, ಭಾರತಿ ಮಹೇಶ್ ಬೆರೆಬೆಟ್ಟು ಇವರು ಈ ಒಂದು ನೃತ್ಯವನ್ನು ಮಾಡಿರ್ತಾರೆ. ಮುಂದಕ್ಕೆ ಶ್ರವಣ್ ಮತ್ತು ಅವರ ತಂಡ ಸಿದ್ಧವಾಗಿದೆಯಾ? ಸೂಚನೆ ಕೊಡಿ. ಶ್ರವಣ್ ಮತ್ತು ತಂಡ. ಶ್ರವಣ್ ಮತ್ತು ಅವರ ತಂಡ ಇನ್ನು ಕೂಡ ತುಂಬಾ ನೃತ್ಯಗಳಿವೆ, ಸಹಕರಿಸಿಕೊಳ್ಬೇಕು. ಭಾಗವಹಿಸುತ್ತಿರುವಂತಹ ವಿದ್ಯಾರ್ಥಿನಿಯರು ಇನ್ನು ಕೂಡ 5-6 ನೃತ್ಯಗಳು ಈ ವೇದಿಕೆಯಲ್ಲಿ ಮೂಡ್ಲಿಕ್ಕಿವೆ. ದಯಮಾಡಿ ವಿದ್ಯಾರ್ಥಿಗಳು, ಪೂರ್ವ ವಿದ್ಯಾರ್ಥಿಗಳು ಸಹಕರಿಸಿಕೊಳ್ಬೇಕು. ಶ್ರವಣ್ ಮತ್ತು ತಂಡ ಸಿದ್ಧವಾಗಿದೆಯಾ? ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಳೆನೆರೆಂಗಿ ಈ ಶಾಲೆಯ ಶತಮಾನೋತ್ಸವದ ಈ ಸಂಭ್ರಮದಲ್ಲಿ ಹಳೆ ವಿದ್ಯಾರ್ಥಿಗಳು ಇಂದು ನಡೆಸಿಕೊಂಡಿರುವಂತಹ ತುಳು ಸಾಂಸಾರಿಕ ಹಾಸ್ಯಮಯ ನಾಟಕ ಎಚ್ ಬೆಳ್ಳಿಪಾಡಿ, ವಿಶ್ವನಾಥ್ ಬೆಳ್ಳಿಪಾಡಿ ಇವರ ರಚನೆಯ ಬಾಡಂದಿಪು ಎಂಬ ತುಳು ನಾಟಕ ಇದೇ ವೇದಿಕೆಯಲ್ಲಿ ಶತಮಾನೋತ್ಸವದ ಅದ್ಭುತ ಈ ಕಾರ್ಯಕ್ರಮದಲ್ಲಿ ನಡೆಯಲಿಕ್ಕಿದೆ. ಬಂಧುಗಳೇ, ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಹಿರಿಯ ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸಬೇಕು. ನಾಟಕ ಬಾಡಂದಿಪು. ಪೊನ್ನನ ಜೀವನ ಬಾಡಂದೆ ಒರಿವ ಕಣ್ಣ ನೀರುದ ಕಥೆನೆ ಮೂಲಾಡು ದಿನಲ ಬಾಳು ವ್ಯಥೆನೆ ಕೇನುಂಡು ಬ್ರಹ್ಮೆ ಬರೆಯಿನ ಬರವು ತೆರಿಯಂದು ಗಾಳಿ ಗೋಪುರ ಈ ಪೊನ್ನನ ಆಸೆಲು ಶ್ರವಣ್ ಮತ್ತು ತಂಡ ರೆಡಿಯಾ? ಎಸ್, ಡನ್. அக்க மக அக்கா பக ஜனக்குருத்தி இருந்தாலே கடலுக்கு
லேடி பகர். கூடாதே கொக்கர கொக்கரக்கோ விடிய கொக்கரக்கோ இருந்த இருட்டலாம் இனிமேலே கொக்கரக்கோ கொக்கர கொக்கரக்கோ சேவல் கொக்கரக்கோ சேவல் பூவக்குள்ளே வெட்டை கோழி கொக்கரக்கோ சங்க சக்கரம் போல மனசு சுத்தர வேளை சுராங்க நிற்காமலுக்கனவா பாருவானம் துணி துவைக்கது மேகம் விலகு போகுது சோகம் நீவா கொக்கரக்கோ எவிடிய கொக்கரக்கோ இருந்த இருட்டலாம் இனிமேலே கொக்கரக்கோ दीवार मैनू आप लैने आ गया तो गल्ला सुना गया ठुमक ठुमक जानी आ माये दे नाल 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 Ancora se diciamo che te le crazy tari Why so shy, shy, shy Sundari, sundari, tuza naava kaye hai Tuza gaava kaye hai Are sundari, sundari, tuza naava kaye hai Tuza gaava kaye hai Langarilu dinanakkana koyum pongati Kuru kuku kurukan Akiri takkum karumban Pandoru kaatiyati Mundiri kande kodichu Nakili vellam kodichu Pambattu nokki ninnu Tungulge 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 Binge binge 돌아가는 춤을 춥시다 손뼉을 치면서 노래를 부르며 랄라랄라 즐겁게 춤추자 Mami, a mí me gusta tu descendencia entera. ¿Por qué? Porque ella me da La mamá de 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 la tan rica, se pega los dientes como abuelita. Mamaita que está tan rica, se pega los dientes como abuelita. Chiquiri bang bang, con la boca ya me lleva pa' tu bang bang. Chiquiri bang bang, con la boca ya me lleva pa' tu bang bang. रांझा मियां छड़ दो यारी चंगी नहीं हो इश्क बीमारी रांझा मियां छड़ दो यारी चंगी नहीं हो इश्क बीमारी रांझा मियां छड़ दो यारी चंगी नहीं हो इश्क बीमारी इश्क न छड़े कुछ भी पल्ले हो गई तू पल्ले पल्ले हो जाएगी बल्ले बल्ले हो गई तू बल्ले बल्ले हो जाएगी बल्ले बल्ले हो गई तू बल्ले बल्ले हो जाएगी बल्ले बल्ले Con fuerza, muchachos. Siga moviendo la manta. Movete, Martita. Movete, Martita. Movete, Martita. Movete, Martita. Movete, Martita. A ver, los pibes si me ayudan con esto. ¿Qué dice? La Marta. Se mueve para, se mueve para, se mueve para, se mueve para, se mueve para. ಏನು ಹೇಳ್ತಿದ್ದ ಹಾಗೆ ನಂದಾಗೆ ಬರಲ್ಲ ನಿಮಗೆ
2024 ಸಾಲಿನ ನಮ್ಮ ವಿದ್ಯಾರ್ಥಿಗಳು ಲುಂಗಿ ಡ್ಯಾನ್ಸ್ ಅದರ ಮೂಲಕ ವಿವಿಧ ರೀತಿಯ ನೃತ್ಯಗಳನ್ನು ಮಾಡಿ ತೋರಿಸಿದ ಅಭಿನಂದನೆಗಳು. ಮುಂದಕ್ಕೆ ದೇವಕಿ ಮತ್ತು ತಂಡ ಸಿದ್ಧವಾಗಿದೆಯಾ? ದೇವಕಿ ಮತ್ತು ತಂಡ ನೆಕ್ಸ್ಟ್ ಸಿದ್ಧರಾಗಬೇಕು. ಹರ್ಷ ರಾಮಬಜಲು. ದೇವಕಿ ತಂಡ ರೆಡಿಯಾ? ಇಲ್ಲದ್ರೆ ನೆಕ್ಸ್ಟ್ ತಂಡಕ್ಕೆ ಕೊಡ್ತೇವೆ. ರೆಡಿಯಾ? ಓಕೆ. ನೆಕ್ಸ್ಟ್ ಹರ್ಷ ಮತ್ತು ತಂಡ. ಈಗ ದೇವಕಿ ಮತ್ತು ತಂಡ. ಓಕೆ, ದೇವಕಿ ತಂಡ ಡನ್. ಸರಿ, ಪ್ರಾರಂಭಗೊಂಡಿದೆ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ, ತಮ್ಮ ಮರಳಿ ಬರುವಳೇನೋ, ತಮ್ಮ ಮರಳಿ ಬರುವಳೇನೋ. ಒಂಬತ್ತು ತಿಂಗಳ ಸಂಕಟ ನೀಡಿ ಹೊಟ್ಯಾಗ ಬೆಳೆದಲ್ಲೋ, ಹುಟ್ಟಿ ಬರುವ ಮುನ್ನ ಜೀವಕ್ಕ ಎಷ್ಟೋ ಕಷ್ಟ ಕೊಟ್ಟಿಯಲ್ಲೋ. 9 ತಿಂಗಳ ಸಂಕಟ ನೀಡಿ ಹೊಟ್ಯಾಗ ಬೆಳೆದಲ್ಲೋ, ಹುಟ್ಟಿ ಬರುವ ಮುನ್ನ ಜೀವಕ್ಕ ಎಷ್ಟೋ ಕಷ್ಟ ಕೊಟ್ಟಿಯಲ್ಲೋ. ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ, ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ. ತಾನು ಕೊರಗಿ ನಿನ್ನ ಕೋಣ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ. ಒಬ್ಬ ಮಗ ನೀ ಆಸರಾದಿ ಅಂತ ತಾಯಿ ತಿಳಿದಿತಲ್ಲೋ, ಜೀವ ಇಟ್ಟಿತ್ತು ನಿನ್ನ ಮ್ಯಾಲೋ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು. ಕೂಲಿ ನಾಲಿ ಮಾಡಿ ಶಾಲೆ ಕಲಿಸಿದಳು ಜಾಣನಾಗಲೆಂತ, ಚಿನ್ನದಂತ ಒಂದು ಹೆಣ್ಣು ನೋಡ್ಯಾಳು ನಿನ್ನ ಮದುವೆಗಂತ. ಕೂಲಿ ನಾಲಿ ಮಾಡಿ ಶಾಲೆ ಕಲಿಸಿದಳು ಜಾಣನಾಗಲೆಂತ, ಚಿನ್ನದಂತ ಒಂದು ಹೆಣ್ಣು ನೋಡ್ಯಾಳು ನಿನ್ನ ಮದುವೆಗಂತ. ಸಾಲ
ಶೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲೂತ ಸಾಲ ಶೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲೂತ ಮೊಮ್ಮಕ್ಕಳನ್ನು ಎತ್ತಿ ಆಡಿಸುವ ಚಿಂತಿಯೊಳಗ ಇತ್ತ ಮುಪ್ಪಿನ ತಾಯಿ ಏನೇನೋ ಕನಸ ಕಟ್ಟುಕೊಂಡು ಕುಂತಿತ್ತ ಕನಸು ಕನಸಾಗೆ ಉಳಿತ ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ಹೆಚ್ಚಿನ ಪ್ರೀತಿಲಿ ಸೊಸಿನ ಕಂಡಳಲ್ಲ ಸೊಸಿನ ಸೊಸೆಯು ತಾಯಿಯ ಹಂಗ ನೋಡಿಕೊಳ್ಳಲಿಲ್ಲ ಮಗಳಿಗಿಂತ ಹೆಚ್ಚಿನ ಪ್ರೀತಿಲಿ ಸೊಸಿನ ಕಂಡಳಲ್ಲ ಸೊಸಿನ ಸೊಸೆಯು ತಾಯಿಯ ಹಂಗ ನೋಡಿಕೊಳ್ಳಲಿಲ್ಲ ಸೋತ ಶರೀರಕ ಸುಖವೆಂಬುದು ಈ ಸೊಸೆಯು ನೀಡಲಿಲ್ಲ ಸೋತ ಶರೀರಕ ಸುಖವೆಂಬುದು ಈ ಸೊಸೆಯು ನೀಡಲಿಲ್ಲ ಉಂಡು ಬಿಟ್ಟಿರುವ ಎಂಜಲ ಕೂಳ ತಾಯಿಗ ಕೆಳಲ್ಲ ಮಗನ ಮೋಹಕ ಹಳಸಿದ ಕೂಳ ತಾಯಿ ತಿಂದಳಲ್ಲ ಅದನ್ನು ಯಾರಿಗೇಳಲಿಲ್ಲ ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ವಸವನವಸ ಹಣ್ಣಾದ ಮುದುಕಿ ಎಷ್ಟಂತ ಇರುತ್ತಾಳು ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿನ್ನುತ್ತಾಳು ಉಪವಾಸವನವಸ ಹಣ್ಣಾದ ಮುದುಕಿ ಎಷ್ಟಂತ ಇರುತ್ತಾಳು ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿನ್ನುತ್ತಾಳು ಇಷ್ಟೇ ಇದ್ದದ್ದು ಸೊಕ್ಕಿನ ಸೊಸೆಯು ದೊಡ್ಡದು ಮಾಡ್ಯಾಳು ಇಷ್ಟೇ ಇದ್ದದ್ದು ಸೊಕ್ಕಿನ ಸೊಸೆಯು ದೊಡ್ಡದು ಮಾಡ್ಯಾಳು ಅವಮಾನ ನಮಗಂತ ತನ್ನ ಮನೆಯುಂದ ಹೊರಗಾಕ್ಯಾಳು ಮಗನಿಗೆ ಹೇಳಿದರ ನೋವು ಅಜೀವಕ ಎಂದು ತಿಳಿದಾಳು ತಾಯಿ ನಿನ್ನಿಂದ ದೂರಾಳು ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ಮಗ ಇದ್ದರೂ ಹಡೆದ ತಾಯಿ ಪರದೇಶಿಯಾಗಿ ಹಳು ಅಲ್ಲಿ ಇಲ್ಲಿ ತಾ ಭಿಕ್ಷೆಯ ಬೇಡಿ ದಿನಗಳ ಕಳಿತಾಳು ಮಗ ಇದ್ದರೂ ಹಡೆದ ತಾಯಿ ಪರದೇಶಿಯಾಗಿ ಹಳು ಅಲ್ಲಿ ಇಲ್ಲಿ ತಾ ಭಿಕ್ಷೆಯ ಬೇಡಿ ದಿನಗಳ ಕಳಿತಾಳು ಬಂದ ನೋವುಗಳ ಸಹಿಸುತ್ತ ಮಗನ ಚಿಂತೆ ಮಾಡುತ್ತಾಳು ಬಂದ ನೋವುಗಳ ಸಹಿಸುತ್ತ ಮಗನ ಚಿಂತೆ ಮಾಡುತ್ತಾಳು ಕಣ್ಣು ಕಾಣಲಿಲ್ಲ ಕಿವಿಯು ಕೇಳಲಿಲ್ಲ ಎಷ್ಟು ದಿನ ಇರುತ್ತಾಳು ನನ್ನ ಮಗನಿಗೆ ಚೆನ್ನಾಗಿ ಇಡುವಂತ ಮಾಂತನ ಬೇಡಾಳು ತಾಯಿ ಬೀದ್ಯಾಗ ಸತ್ತಾಳು ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ
ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು 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 ತಮ್ಮ ಮರಳಿ ಬರುವಳೇನು. ನಾವು ಮನೆ ಕೆಲಸಕ್ಕೆ ಸೀಮಿತವಲ್ಲ, ಸುಂದರ ವೇದಿಕೆ ಸಿಕ್ಕಿದರೆ ನೃತ್ಯ ಮಾಡಲು ಸಿದ್ಧ ಎಂದು ಜೀವನದ ಸಾಂಸಾರಿಕ ಜನಪದ ನೃತ್ಯಕ್ಕೆ ಹೆಜ್ಜೆ ಹಾಕಿದಂತ ದೇವಕ್ಕಿ ಮತ್ತು ತಂಡ ಅವರ ತಂಡಕ್ಕೆ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮುಂದಕ್ಕೆ ದೀಕ್ಷಾ ಮತ್ತು ತಂಡ ಸಿದ್ಧರಾಗಬೇಕು. ದೀಕ್ಷಾ ಮತ್ತು ತಂಡ ಹಲೋ ಹಲೋ ರೆಡಿಯಾ? ದೀಕ್ಷಾ ಮತ್ತು ತಂಡ ಓಕೆ ಡನ್. ಇನ್ನು ಕೂಡ 5-6 ಪದ್ಯಗಳು ಡ್ಯಾನ್ಸ್ಗಳು ಇವೆ. ಹಲೋ ಹಲೋ मेरे होठों से धुआंधार निकलती है जो बोली, जैसे जैसे बंदूक की गोली। मेरे तेवर में है तहजीब की रंगीन रंगोली, जैसे जैसे हो ईद में होली। मेरे होठों से धुआंधार निकलती है जो बोली, जैसे जैसे बंदूक की गोली। मेरे तेवर में है तहजीब की रंगीन रंगोली, जैसे जैसे हो ईद में होली। मेरी जीवन की दशा थोड़ा रस्तों का नशा, थोड़ी मंजिल की प्यास है।
여자 커피 한 잔에 여유를 아는 품격 있는 여자 밤이 오면 심장이 뜨거워지는 여자 그런 반전 있는 여자 너는 선어해 낮에는 너만큼 따사로운 그런 선어해 커피 식기도 전에 원샷 때리는 선어해 밤이 오면 심장이 터져버리는 선어해 그런 선어해 아름다워 사랑스러워 그래 너 그래 바로 너 아름다워 사랑스러워 그래 너 그래 바로 너 지금부터 갈 때까지 가볼까 오빤 강남스타일 강남스타일 오빤 강남스타일 강남스타일 오빤 강남스타일 Hey sexy lady 오빤 강남스타일 Hey sexy lady ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಎಂಬ ರೀತಿಯಲ್ಲಿ ಡ್ಯಾನ್ಸ್ ಮಾಡಿ ನಮ್ಮನ್ನೆಲ್ಲ ಮನರಂಜಿಸಿದಂತ ದೀಕ್ಷಾ ಮತ್ತು ತಂಡಕ್ಕೆ ಸಮಿತಿ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಮುಂದಕ್ಕೆ ಹರ್ಷ ರಾಮಬಜಲು ಈ ಒಂದು ಸುಂದರವಾದ ವೇದಿಕೆಯಲ್ಲಿ ನೃತ್ಯ ಮಾಡಲಿಕ್ಕಿದ್ದಾರೆ. ಹರ್ಷ ರಾಮಬಜಲು. ನಿಶ್ಮಿತಾ ಬಿ ಥಡ್ಡ ಅವರು ರೆಡಿಯಾಗಿ ಇರಬೇಕು. ನಿಶ್ಮಿತಾ ಬಿ ಮತ್ತು ಥಡ್ಡ ಇದೀಗ ಹರ್ಷ ಅವರು ರೆಡಿ. ಮೇಡಮ್ ರೆಡಿ. நறுமுகையே நறுமுகையே நீ ஒரு நாழிகை நில்லாய் செங்கனி ஊறிய வாய் திறந்து நீ ஒரு திருமொழி சொல்லாய் அற்றை திங்களன் நிலவில் நெற்றை தரள நீர் வடிய கொற்ற பொய்கையாடியவள் நீயா அற்றை திங்களன் நிலவில் நெற்றி தரள நீர் வடிய கொற்ற பொய்கையாடியவள் நீயா திருமகனே திருமகனே நீ ஒரு நாழிகை பாராய் வெண்ணிற புறவியில் வந்தவனே மேல்விழி மொழிகள் கேளாய் அற்றை திங்களன் நிலவில் கொற்ற பொய்கையாடுகையில் ஒற்றை பார்வை பார்த்தவனும் நீயா 주누다 딤다 그다가 주누다 딤다 그다가 주누다 둠다 둠다나나나나 둠둠다나나나나 둠둠마가빠 둠둠다나나 디라나나나나나 둠둠마가사 라이다 둠다다라디라나나나나나나 다다그다 둠다다그다 둠다그다 둠둠둠다나나나 디라나나나나 둠 그다나 디라나 gama gama maga ma ba maga sa ni sa dan di da na gama gama maga ma ba maga sa ni sa dan di da na gama gama maga ma ba maga sa ni sa come now follow my lead come now follow my lead I'm in love with your body I'm in love with your body with your body, every day discovering something brand new.
shape of you. Kirtha ta kirtha ta 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 kirthan ta ta kirthan ta ta kirthan. Ta din ta ne ta ta tergid tak ta tergid ta tergid tak ta tergid ta tergid tak ta tergid. Kirtha ta ta kirtha ta 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 kirthan. Ta din ta ne ta ta tergid tak ta tergid. ಹಲೋ ಹಲೋ ಸುಂದರವಾದಂಥ ನೃತ್ಯದ ಮೂಲಕ ನಮ್ಮನ್ನು ಮನರಂಜಿಸಿದಂಥ ಹರ್ಷ ಧನ್ಯವಾದಗಳು. ಮುಂದಕ್ಕೆ ನಿಷ್ಮಿತಾ ಬಿ ಮತ್ತು ಅವರ ತಂಡ ನಿಷ್ಮಾ ಬಿ ಮತ್ತು ತಂಡ, ನೆಕ್ಸ್ಟ್ ರಾಶಿ ಮತ್ತು ತಂಡ ಸಿದ್ಧರಾಗಬೇಕು. ತಂಡ ರೆಡಿಯಾ? ಓಕೆ ಮೇಡಮ್, ಡನ್. అస్తమానం నీలోకమే నామై మరపు చితనితే నువ్వే నన్నా నా నిత్తర కులాసా నీ కలలకి చేసా నీ కోసం వయసు వాకిలి కాసా నా అసలు పోగేసా నీ గుండెకు అచ్చేసా నీ రకకు రంగం సిద్ధం చేసా Asha kai bat gona bal
మెండ్రి రాగమంజరి మాయమ్మ పేరు తలవనోళ్ళు లేరు మేస్తిరి కళాకారుల ఫ్యామిలీ మరి నీ గచ్చ కడితే నిద్రపోదు నిండు రాత్రి సొగులాడి స్వప్న సుందరి నీ మడత సూపు మా పటేల బంధ పందిరి రచ్చరాజ పుండె ఊపిరి నీ వంక చూస్తే గుండెలోన డీరి డిరిడిరి ಕುರ್ಚಿನ ಮಾಡ್ತಾ ಬೇಕಿದ್ ಆ ಕುರ್ಚಿನ ಮಾಡ್ತಾ ಬೇಕಿದ್ బస్తావో నటింటికే బస్తావో నువ్వు అడుగెడితే హిస్టరీ రిపీట్స్ ఏ దబిడి దిబిడి దబిడి దిబిడి నీ చెయ్యే గెత్తు బాల ఏ దబిడి దిబిడి దబిడి దిబిడి నా చెంప మోగిపోయేలా ఏ దబిడి దిబిడి దబిడి దిబిడి నువ్వు తంచు తంచు బాల चल यहाँ से निकल तुझे सब ला दूंगा तुमको मैं तेरे लाके जल रख दूंगा काम न कर दूंगा बुरे न रहेंगे बुरे you know I'm gonna love you like that आए ऐसे कर से हमको हो गए सौहर से रे झूठ दिल पे बैठा बन के तेरी नजरिया पर से रे I know you want it but you're never gonna get it you're never gonna get my body Sheila Sheila Geeta Kani I'm too sexy for you మనుషుడు నా తోల వచ్చి నేల కట్టి ఎర్రర్ర నాకముక 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 మాడిసత మనుషుడు నా తోల వచ్చి నేల కట్టి ఎర్రర్ర నాకముక 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 ఎర్రర్ర నాకముక 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 ఎర్రర్ర నాకముక 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 பந்தாட்டம் உலக வச்சா ராட்டனம் போல் சொல்லல வச்சான் ஏற வச்சான் இறங்க வச்சான் சொல்ல விட்டு மயங்க வச்சான் மயங்கின பண்ண எழுப்புடா 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 அடிக்கடா 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 பந்தாட்டம் உலக வச்சா ராட்டனம் போல் சொல்லல வச்சான் ஏற வச்சான் இறங்க வச்சான் சொல்ல விட்டு மயங்க வச்சான் மயங்கின பண்ண எழுப்புடா 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 அடிக்கடா 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 மாடு சட்டா மனுஷத்து நான் தோலை வச்சு மேளம் கட்டி கூத்து கட்டுடா மாடு சட்டா மனுஷத்து நான் தோலை வச்சு மேளம் கட்டி கூத்து கட்டுடா L'arizona, 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 l'Arizona. ನೋಡುವ ಕಣ್ಣಿಗೆ ಸುಂದರವಾದ ಡ್ಯಾನ್ಸ್ ನೀಡಿದಂತ ನಿಷ್ಮಾ ಬಿ ಮತ್ತು ಅವರ ತಂಡ ಅಭಿನಂದನೆಗಳು. ಮುಂದಕ್ಕೆ ರಾಶಿ ಮತ್ತು ತಂಡ ಸಿದ್ಧವಾಗಿದೆ. ಓಕೆ ಓಕೆ ರೆಡಿ ಮೇಡಮ್. ವೇದಿಕೆಗೆ ಈಗ ರಾಶಿ ಮತ್ತು ಅವರ ತಂಡ ಈಗ ಪ್ರವೇಶವನ್ನು ಮಾಡ್ತಾ ಇದೆ ವೇದಿಕೆಯ ಮುಂಭಾಗದಿಂದ. ಓಕೆ 5, 6, 7, 8.
तू होगी बंटू टू ओ कुड़िए बंटू टू ओ हो गई मुंडे दी पतंगा वर्गी तू एवें उड़दी ओ हो गई मुंडे दी हिला ते चलदी टुक टुक तू करदी मेकअप तू करदी अंग्रेजी पढ़दी गिट पिट तू करदी जिन्ने कोई सादी विक्टोरिया तू कंटी बिग वैन दी पूरा लंदन ठुमकदा ओ कटो नच पैन दी पूरा लंदन ठुमकदा तू कटी बिग वैन दी पूरा लंदन ठुमकदा ले 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 ஆடி என் பொட்டல முட்டாயே சின்ன ரத்தின கொட்டாயே உன் குங்கும பொட்ட மேல வச்சாயே ஆடா என் அம்புலி மச்சானே என்ன அம்புல தச்சானே என்ன கட்டி பிடிச்சு தங்க வச்சானே ஊரில் கண்டதும் இல்ல யாரும் பொன்னாட்டம் பாரி வந்ததும் இல்ல இந்த கண்ணாட்டம் ஜோடி கட்டுனதில்ல யாரும் உன்னாட்டம் கோடி சந்திர உண்டு நள்ளிரவு விடியும் மட்டும் கெஞ்சிரனே கிட்ட வந்து மிஞ்சிரனே உன்னை தொட்டு கொஞ்சிரனே என்னை விட்டு விலகி போகிறனே ஆத்தி எத்தனை மச்சம் தேடி முத்துற வச்சோம் ஆசை கத்துற சத்தம் புரியாதா புரியாதா மூடி வைக்கிற கல்லும் தூரம் வைக்கிற சொல்லும் தாவி அள்ளிக்க சொல்லும் இது கூட தெரியாதா నముగ గోపాల కదులతోటే కదు కంటి చూపుతోనే చంపాలా ఉలలా ఉలలా నవల గోపాల కిసుల ఆట కొస్తా ప్లేసు టైము నువ్వే చెప్పాలా అరే రాజా शिकता मचन हसू दरवाजा चलो दीजे कादा हनी रोजा रोकड़ा बिस्ता बने नी पंजा के बतावो नटिंट के बतावो अड़ुगड़ते हिस्ट्री रिपीट से ए दबिड़ी नीचे ये गत्तु बाला దబిడి నా చెంప మోగిపోయేలా దబిడి నువ్వు తంచు బాలా దబిడి చెమటల్లో తడిసిపోయేలా
ಹಲೋ, ಇನ್ನು 3 ಡ್ಯಾನ್ಸ್ಗಳಿವೆ. ಮುಂದಕ್ಕೆ ಸ್ವಲ್ಪ ಸಮಯದ ಅಭಾವ ಇರುವುದರಿಂದ ಮಕ್ಕಳೇ ಬೇಜಾರು ಮಾಡಬೇಡಿ. ಇನ್ನು 3 ಡ್ಯಾನ್ಸ್ಗಳನ್ನು ನಾವು ಇದೇ ವೇದಿಕೆಯಲ್ಲಿ ಕೊಡ್ಲಿಕ್ಕಿದ್ದೇವೆ. ಈಗ ನಮ್ಮ SMCಯ ಅಧ್ಯಕ್ಷರು ಶ್ರೀಯುತ ವೀರೇಂದ್ರ ಪಾಲೆತಡ್ಡ ತಮ್ಮ ಸುಮಧುರವಾದ ಹಾಡಿನ ಮೂಲಕ ನಮ್ಮನ್ನು ಮನರಂಜಿಸಲಿಕ್ಕಿದ್ದಾರೆ. ಸರ್, ತಮಗೆ ವೇದಿಕೆ. ಹಲೋ, ರಾಮ್ ರಾಮ್ ಹಲೋ 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 ಎಲ್ಲರ ಹತ್ರ ಒಂದು ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಇವತ್ತಿನ ನಮ್ಮ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮ, ಸಮಾರೋಪ ಕಾರ್ಯಕ್ರಮ ಸಂಜೆ 6 ಗಂಟೆಗೆ ಸರಿಯಾಗಿ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ನಿಮ್ಮೆಲ್ಲ ಸಹಕಾರ ಬೇಕು. ಸಮಯಕ್ಕೆ ಸರಿಯಾಗಿ ಪ್ರಾರಂಭ ಮಾಡಬೇಕು ಅಂತ ಹೇಳಿದರೆ ನೀವೆಲ್ಲರೂ ಕೂಡ ಸಮಯಕ್ಕೆ ಸರಿಯಾಗಿ ಈ ಶಾಲೆಯಲ್ಲಿ ಸೇರಿಕೊಳ್ಳಬೇಕು, ಈ ಕಾರ್ಯಕ್ರಮದಲ್ಲಿ ಜೋಡಿಕೊಳ್ಳಬೇಕು ಅಂತೇಳಿ ನಿಮ್ಮ ಹತ್ರ ವಿನಂತಿಯನ್ನು ಮಾಡಿಕೊಳ್ಳುತ್ತೇವೆ. ಕಾರ್ಯಕ್ರಮ ಮುಗಿದ ತಕ್ಷಣ ನಮ್ಮ ಹಳೆ ವಿದ್ಯಾರ್ಥಿಗಳ ಕಡೆಯಿಂದ ನಾಟಕ ಪ್ರಾರಂಭ ಆಗತ್ತೆ. ಭಾರತದ ಆಗಸದೆ ನವ ಸೂರ್ಯೋದಯವಾಗುತ್ತಿದೆ, ನವ ಸೂರ್ಯೋದಯವಾಗುತ್ತಿದೆ. ಭಾರತದ ಆಗಸದೆ ನವ ಸೂರ್ಯೋದಯವಾಗುತ್ತಿದೆ, ನವ ಸೂರ್ಯೋದಯವಾಗುತ್ತಿದೆ. ಶತಶತಮಾನದ ದೈನ್ಯವ ನಳಿಸುತ್ತ ನವನೀವನ ಪ್ರಭೆ ಮೂಡುತ್ತಿದೆ, ನವಜೀವನ ಪ್ರಭೆ ಮೂಡುತ್ತಿದೆ. ಭಾರತದ ಆಗಸದಿ ನವ ಸೂರ್ಯೋದಯವಾಗುತ್ತಿದೆ. ರೂಢಿಯ ಜಡತೆಯ ಬಂಧನಗಳ ನವೋತ್ಸಾಹ ನವ ಸ್ಫೂರ್ತಿಯ ನೆರೆಯುತ್ತ, ಉಡಿಯ ಜಡತೆಯ ಬಂಧನಗಳ ಜೊತ ನವೋತ್ಸಾಹ ನವ ಸ್ಫೂರ್ತಿಯ ನೆರೆಯುತ್ತ, ಮಸನದ ಶೂನ್ಯದಿ ಸಾಸಿರ ಸುಮಗಳ, ಮಸನದ ಶೂನ್ಯದಿ ಸಾಸಿರ ಸುಮಗಳ ನವನಂದನ ಸಜ್ಜಾಗುತ್ತಿದೆ, ನವನಂದನ ಸಜ್ಜಾಗುತ್ತಿದೆ. ಭಾರತದ ಆಗಸದೆ ನವ ಸೂರ್ಯೋದಯವಾಗುತ್ತಿದೆ, ನವ ಸೂರ್ಯೋದಯವಾಗುತ್ತಿದೆ. ಜಾಗತ ಪೋಮಯ ಋಷಿ ಮುನಿ ಜೀವನ ಸಾಹಸ ಚೈತ್ರದ ಕ್ಷಾತ್ರೋಸ್ಫುರನ, ಜಾಗತ ಪೋಮಯ ಋಷಿ ಮುನಿ ಜೀವನ ಸಾಹಸ ಚೈತ್ರದ ಕ್ಷಾತ್ರೋಸ್ಫುರನ. ಶೀಲದ ಶೌರ್ಯದ ಆರಾಧನೆಯಲಿ, ಶೀಲದ ಶೌರ್ಯದ ಆರಾಧನೆಯಲ್ಲಿ ನಾಡಿದು ತನ್ಮಯವಾಗುತ್ತಿದೆ, ನಾಡಿದು ತನ್ಮಯವಾಗುತ್ತಿದೆ. ಭಾರತದ ಆಗಸದಿ ನವ ಸೂರ್ಯೋದಯವಾಗುತ್ತಿದೆ, ನವ ಸೂರ್ಯೋದಯವಾಗುತ್ತಿದೆ. ಬಿಂದುವು ಸಿಂಧುತ್ವಗೆ ನೆಲೆಸಲು ಕಲೆಯಿದೆ ಹಿಂದುತ್ವದ ಬೆರೆಯಲಲು, ಬಿಂದುವು ಸಿಂಧುತ್ವಗೆ ನೆಲೆಸಲು ಕಲೆಯದ ಹಿಂದುತ್ವದ ಬೆರೆಯಳಲು. ಬಾಂಧರ ಬೆಸೆಯುವ ಮಹದಾಕಾಂಕ್ಷೆಯ ಅಮ್ಮ ಶಾಲೆ ಮೈ ತಾಳುತ್ತಿದೆ,
ನವ ಸೂರ್ಯೋದಯವಾಗುತ್ತಿದೆ, ನವ ಸೂರ್ಯೋದಯವಾಗುತ್ತಿದೆ, ನವ ಸೂರ್ಯೋದಯವಾಗುತ್ತಿದೆ. ಶತಶತಮಾನದ ದೈನ್ಯವ ನಳಿಸುತ್ತ ನವ ಜೀವನ ಪ್ರಭೆ ಮೂಡುತ್ತಿದೆ, ನವ ಜೀವನ ಪ್ರಭೆ ಮೂಡುತ್ತಿದೆ. ಭಾರತದ ಆಗಸದಿ ನವ ಜೀವನ ಪ್ರಭೆ ಮೂಡುತ್ತಿದೆ, ನವ ಜೀವನ ಪ್ರಭೆ ಮೂಡುತ್ತಿದೆ. ಥ್ಯಾಂಕ್ ಯು. ಸುಂದರ ಕಂಠದೊಂದಿಗೆ ಹಾಡನ್ನಾಡಿದ ನಮ್ಮ STMC ಅಧ್ಯಕ್ಷರಾದಂಥ ವೀರೇಂದ್ರ ಪಾಳೆತಡ್ ಅವರಿಗೆ ಧನ್ಯವಾದಗಳು. ಮುಂದಕ್ಕೆ ಹುಲಿ ಡ್ಯಾನ್ಸ್ ಸಿದ್ಧರಾಗಬೇಕು. ಎಲ್ಲಿದ್ದೀರಾ? ಹುಲಿ ಡ್ಯಾನ್ಸ್ TDS. ನೋಡಿ, ಸಮಿತಿಯ ಸೂಚನೆ, ನಮ್ಮ ಪೂರ್ವ ವಿದ್ಯಾರ್ಥಿಗಳಿಂದ ಬಾಡಂತಿಪು ಈ ತುಳು ಹಾಸ್ಯಮಯ ನಾಟಕ ಸಮಯ 6:00 ನಡೆಯುತ್ತದೆ ಅಂತ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರಿಂದ ದಯಮಾಡಿ ಎಲ್ಲ ಪೋಷಕ ವರ್ಗದವರು, ವಿದ್ಯಾಭಿಮಾನಿಗಳು, ಊರ ಪರವೂರಿನ ಎಲ್ಲ 6 ಗಂಟೆಗೆ ಬಂದು ಈ ಇಲ್ಲಿ ಸೇರ್ಬೇಕಂತ ವಿನಂತಿಸ್ತಾ ಇದ್ದೇವೆ. ಈಗ TDS ನಮ್ಮ ಮುಂದೆ. ರೆಡಿ? 1 2 3. रहता चला देखो जुनू मेरा, कहता चला ख्वाबों का थामता जो डहता चला. बेजुबान का तुझसे मैं रहा, बेगुनाह सहता मैं रहा. साड़ी के फॉल सा कभी मैच किया रे, कभी छोड़ दिया दिल, कभी कैच किया रे. साड़ी के फॉल सा कभी मैच किया रे, कभी छोड़ दिया दिल, कभी कैच किया रे. डज करके डज करके डज करके डज करके. ಬ್ರೋ, ನಿಮ್ಮ ಹುಡುಗಿ ನೋಡಕ್ ಹೆಂಗವಳೆ? ನನಗೆ ಲವ್ 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 ಸಕ್ಕತ್ತಾಗವಳೆ, ಸುಮ್ಮನೆ ನಗ್ತಾಳೆ, ಮೆದ್ದು ನೋಡ್ತಾಳೆ, ಬಿದ್ದೆ ಬೀಳ್ತಾಳೆ. ಸುಂದರೇ ನನ್ನ ಒಮ್ಮೆ ಸಕ್ಕತ್ತಾಗವಳೆ. ಒಂಜಿ ಬಿಳಿ ಮಾಡ್ಲ ಒಂಜಿ ಬಾಕಿ ಹೋಪಿನ್. தமிழ் தெரியாதா? నిన్ను కోసుకుంటా ఇయ్యాల
நேத்து மாமே ಹಲೋ ಹಲೋ ಡ್ಯಾನ್ಸ್ ಅನ್ನು ಮಾಡಿದಂಥ ತಂಡಕ್ಕೆ ಅಭಿನಂದನೆಗಳು. ಮುಂದಕ್ಕೆ ಆದಿತ್ಯ ಆರ್ ಶೆಟ್ಟಿ ಅವರು ಇದ್ದಾರ ಏಕಪತ್ರ ಅಭಿನಯವನ್ನು ಮಾಡಲಿಕ್ಕೆ ವೇದಿಕೆ ಅವರಿಗಾಗಿ. ಆದಿತ್ಯ ಆರ್ ಶೆಟ್ಟಿ. ನೆಕ್ಸ್ಟ್ ಶರತ್ ಇದ್ದೀರಾ? ಹೆಸರು ಕೊಟ್ಟಿದ್ದೀರಿ ಶರತ್. ಆದಿತ್ಯ ಆರ್ ಶೆಟ್ಟಿ. ಎಲ್ಲರಿಗೂ ನಮಸ್ಕಾರ. ನಾನು ಇಲ್ಲಿ ಇದ್ದರೆ ಅರ್ಜುನ, ಇಲ್ಲಿ ಇದ್ದರೆ ಬಬ್ರುವಾಹನ. ಹೋ, ನೀನೇನೋ ಮಣಿಪುರದ ಅರಸು ವೀರ ಬಬ್ರುವಾಹನ. ತುಂಬಿರುವ ಸಭೆಯೊಳಗೆ ನನ್ನವರ ಮುಂದೆ ನೀನೇನು ಹೇಳಿದೆ? ನಿನ್ನ ಚಿಕ್ಕಪ್ಪ ಚಿಕ್ಕ ಅಪ್ಪನೇ ಹೊರತು ಎಲ್ಲರಿಗೂ ದೊಡ್ಡಪ್ಪನಲ್ಲ ಎಂದೆ ಅಂತೆ. ಅಂದು ಬಾಯಿಗೆ ಬಂದಂತೆ ಬೊಗಳಿದ ನೀನು ಇಂದು ಶರಣಾರ್ಥಿಯಾಗಿ ಬಂದಿರುವುದನ್ನು ನೋಡಿದರೆ ಕನಿಕರವಾಗುತ್ತದೆ. ಶರಣಾರ್ಥಿ? ಛೇ ಛೇ, ಶರಣಾರ್ಥಿಯಾಗಿ ನಾನು ಬಂದಿಲ್ಲ. ನನ್ನ ತಂದೆಯ ಪಾದಾರವಿಂದಗಳಿಗೆ ವಂದಿಸಲು ಬಂದಿರುವೆ. ತಂದೆ? ಯಾರು ನಿನ್ನ ತಂದೆ? ಪರಶಿವನಿಂದ ಪಾಶುಪತಾಸ್ತ್ರ ಪಡೆದ ಮಧ್ಯಮ ಪಾಂಡವ ಗಂಡುಗಲಿ ಗಾಂಡೀವಿ ನನ್ನ ತಂದೆ. ಕೇಳಿದಿರಾ ಕೇಳಿದಿರಾ ಎಂತ ಸಬ್ಬದ್ಧವಾದ ಮಾತುಗಳು. ಪರಶಿವನಿಂದ ಪಾಶುಪತಾಸ್ತ್ರ ಪಡೆದ ಮಧ್ಯಮ ಪಾಂಡವ ಗಂಡುಗಲಿ ಗಾಂಡೀವಿ ಎಂದರೆ ನಾನು ಇವನ ತಂದೆ. ಏಕೆ ಇದೇಕೆ ಈ ನಗು? ಪುತ್ರವಾತ್ಸಲ್ಯದಿಂದ ಉಕ್ಕಿ ಬರುತ್ತಿರುವ ನಗುವೋ ಅಥವಾ ಕಪ್ಪ ಕಾಣಿಕೆಯನ್ನು ಕೊಟ್ಟು ಶರಣಾಗಲಿಲ್ಲ ಎನ್ನುವ ಆಕ್ರೋಶದ ನಗುವೋ? ಎರಡಕ್ಕೂ ಅಲ್ಲ. ನೀನು ನನ್ನನ್ನು ತಂದೆ ಎಂದೇ ಅಲ್ಲ, ಅದಕ್ಕೆ. ಹೌದು, ನೀವು ನನ್ನ ತಂದೆ ಎಂದು ಇಂದು ನನ್ನ ತಾಯಿಯಿಂದ ತಿಳಿಯಿತು. ತಿಳಿದ ಕೂಡಲೇ ನಿಮ್ಮ ದರ್ಶನಕ್ಕಾಗಿ ಓಡೋಡಿ ಬಂದೆ. ಹೇಳಿದಾಕ್ಷಣ ಓಡೋಡಿ ಬರಲು ಅವಳೇನು ರಂಬೆಯೋ ಊರ್ವಶಿಯೋ ಮೇನಕೆಯೋ? ಶಿವ ಶಾಂತಂ ಪಾಪಂ, ಪರಮ ಪಾವನೆಯಾದ ನನ್ನ ತಾಯಿಯನ್ನು ರಂಬೆ ಊರ್ವಶಿಯರಿಗೆ ಹೋಲಿಸಿರುವ ನ್ಯಾಯ ಧರ್ಮವನ್ನೇ ತನ್ನ ಉಸಿರು ಎಂದುಕೊಂಡ ಧರ್ಮರಾಯನ ತಮ್ಮನ ಬಾಯಲ್ಲಿ ಇಂಥ ಮಾತುಗಳೇ? ಪಾಂಡವರ ಘನತೆಯ ಬಗ್ಗೆ ಮಾತನಾಡುವ ಅಧಿಕಾರ ನಿನಗಿದೆಯಾ? ಹೌದು, ಪಾಂಡವರ ಘನತೆಯ ಬಗ್ಗೆ ಮಾತನಾಡುವ ಅಧಿಕಾರ ನನಗಿದೆ. ಯೋಧ, ನೆನಪಿಸಿಕೊಳ್ಳಿ, ನೀವು ದಿಗ್ವಿಜಯಕ್ಕೆಂದು ಮಣಿಪುರಕ್ಕೆ ಬಂದಿದ್ದು, ಅಲ್ಲಿ ನನ್ನ ತಾಯಿ ಚಿತ್ರಾಂಗದೆಯನ್ನು ನೋಡಿದ್ದು, ಅವಳೊಡನೆ ಗಂಧರ್ವ ವಿವಾಹವಾಗಿ ನನ್ನ ಜನನಕ್ಕೆ ಕಾರಣವಾಗಿದ್ದು, ಇದಾವುದು ನಿಮಗೆ ನೆನಪಿಲ್ಲವೇ?
ಯಾವ ಮಣಿಪುರ, ಯಾವ ಚಿತ್ರಾಂಗದೆ, ಯಾರು ನನ್ನ ಮಗ? ಆ ಸುಭದ್ರಾನಂದ ಕಂದ ಅಭಿಮನ್ಯು ನನ್ನ ಮಗ. ನೀವು ನನ್ನ ತಂದೆಯನ್ನು ಮೊದಲೇ ತಿಳಿದಿದ್ದರೆ ಆ ಅಭಿಮನ್ಯು ಮುಗಿಸಿದ 18 ದಿನಗಳ ಕುರುಕ್ಷೇತ್ರ ಯುದ್ಧವನ್ನು ನಾನು ನಿಮ್ಮ ಮಗ ಅಭಿಮನ್ಯು ಕೇವಲ 8 ದಿನಗಳಲ್ಲಿ ಮುಗಿಸುತ್ತಿದ್ದ. ಸಾಕು, ಮಾತು ಮಾತಿಗೂ ನಿಮ್ಮ ಮಗ ಎಂದೇಕೆ ಹೇಳುತ್ತಿರುವೆ? ನೀನು ನನ್ನ ಮಗನೇ ಆಗಿದ್ದಲ್ಲಿ ಕಟ್ಟಿದ ಕುದುರೆಯನ್ನು ಬಿಚ್ಚದೆ ರಣರಂಗದಲ್ಲಿ ತಕ್ಕ ಉತ್ತರವನ್ನು ನೀಡುತ್ತಿದ್ದೆ. ಅದನ್ನು ಬಿಟ್ಟು ಹೀಗೆ ಹೇಡಿಯಂತೆ ಕಾಲು ಹಿಡಿಯುತ್ತಿರಲಿಲ್ಲ. ಇದನ್ನೆಲ್ಲ ನೋಡಿದರೆ ನೀನು ಯಾವುದೋ ಜಾರಿಣಿಯ ಮಗನೇ ಇರಬೇಕು. ಶಿವ ಶಾಂತಂ ಪಾಪಂ, ಪರಮ ಪಾವನೆಯಾದ ನನ್ನ ತಾಯಿಯನ್ನು ಜಾರಿಣಿ ಎಂದು ಕರೆಯುತ್ತೀರಾ? ಗರೆದು ಮುನ್ನುಗ್ಗುವ ಪ್ರವಾಹವನ್ನೇ ಪ್ರತಿರೋಧಿಸಬಲ್ಲೆ. ಬರಸಿಡಿಲ ಬಡಿತವನ್ನು ಬರಿಯ ಮುಷ್ಟಿಯಲ್ಲಿ ಹಿಡಿಯಬಲ್ಲೆ. ಕಾಲ್ಗಿಚ್ಚನ್ನು ಬರಿಯ ಕಾಲಿನಲ್ಲಿ ಮೆಟ್ಟಿ ಅಡಗಿಸಬಲ್ಲೆ. ಆದರೆ ಮಾತೃ ನಿಂದನೆಯನ್ನು ಮಾತ್ರ ಸಹಿಸಲಾರೆ. ಎಲವೋ ಅರ್ಜುನ, ತುಂಬಿರುವ ರಣರಂಗದಲ್ಲಿ ನಿನ್ನ ರಕ್ಷಣೆಗಾಗಿ ತ್ರಿನೇತ್ರ ರೂರಿ ಗಂಡನೇ ತೆರೆಯಲಿ, ಸುದರ್ಶನ ಚಕ್ರವೇ ಅಡ್ಡ ಬರಲಿ. ನಿನ್ನ ರುಂಡ ಮುಂಡಗಳನ್ನು ಚೆಂಡಾಡದೆ ಹೋದಲ್ಲಿ ನಾನು ಮಣಿಪುರದ ಅರಸು ಬಬ್ರುವಾಹನನೇ ಅಲ್ಲ. ಥ್ಯಾಂಕ್ ಯು. ಅಭಿನಂದನೆಗಳು ಆದಿತ್ಯ ಶೆಟ್ಟಿ. ಮುಂದಕ್ಕೆ ಶರತ್ ತಾವಿದ್ದೀರಾ? ಹಾಗೆ ಹೆಸರು ಕೊಟ್ಟು ಹೋಗಿದ್ದೀರಿ, ಶರತ್ ಹಾಡು ಹೇಳ್ತೇನೆ ಅಂತೇಳಿ. ಮುಂದಕ್ಕೆ ಆಗ ಮುಂದುವರಿಸಿದಂಥ ಡ್ಯಾನ್ಸ್ ಅನ್ನು ನಾವು ಪ್ರಾರಂಭಿಸ್ತಿದ್ದೇವೆ. ಆದಷ್ಟು ಬೇಗ ವೇದಿಕೆ ಬರಬೇಕು. ಶುರು ಮಾಡು. ಮ್ಯೂಸಿಕ್ ಇದೆ, ಹೇಳಿದ್ದೇನೆ. പദയാർ മറന്നവാകുമായി മറഞ്ഞാരിതേ നീലദീപമേ കിനാലു പോ നിൻ കണ്ണിലെ തുവാ നിഴൽ പോലെ അലകാലേ വെയിൽ നീലേ പാദയാത്ര നിഴൽ പോലെ അലകാലേ വെയിൽ നീലേ
അറിവുകളാലെ അറിവുകളാലെ ഭൂമല പോലെ മണ്ണിൽ നീലവിരാവിൽ പൊന്നലയാലെ നാദ്രമുലന്നൽ കാലം അറിവുകളാലെ അറിവുകളാലെ ഭൂമല പോലെ മണ്ണിൽ നീലവിരാവിൽ പൊന്നലയാലെ നാദ്രമുലന്നൽ വരദായനമായി സ്വരസാഗരമായി ഞരിമോചനുമായി ബുധുദീവനുമായി നീടൽ പോലെ അളകാലേ വെയിൽ നീലേ പാദയാത്ര നീടൽ പോലെ അളകാലേ വെയിൽ നീലേ പാദയാത്ര ಹಲೋ, ಧನ್ಯವಾದಗಳು. ಮುಂದಕ್ಕೆ ಡ್ಯಾನ್ಸ್ನ ಕೊನೆಯ ಒಂದು ಡ್ಯಾನ್ಸ್ ಇದೆ. ತಾವು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಕೊನೆಯ ಒಂದು ಡ್ಯಾನ್ಸ್ ಆತ್ಮೀಯರೇ, ನಮ್ಮ ಕೊನೆಯ ಒಂದು ಡ್ಯಾನ್ಸ್ ಉಳಿದಿದೆ. ராஜாவுக்கு எல்லாரும் சொல்ல இவனை தொழுவானாயமும் ஜனத்திடக்க காலம் நடுத்து வச்சார் சொர்க்கம் போலும் மன்னர்கள் ಅಭಿನಂದನೆಗಳು ರಾಶಿ ತಂಡಕ್ಕೆ.
ಆತ್ಮೀಯರೇ, ಇವತ್ತು ಈ ಬೆಳಗಿನಿಂದ ಈ ತನಕ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಅದೇ ರೀತಿ ಎಲ್ಲ ಕಾರ್ಯಕ್ರಮಗಳು ಈಗ ಮುಕ್ತಾಯಗೊಂಡಿದೆ. ಸಂಜೆ 6 ಗಂಟೆಗೆ ಸರಿಯಾಗಿ ಎಲ್ಲರೂ ಬಂದು ಮತ್ತೊಮ್ಮೆ ಈ ವೇದಿಕೆ ಮುಂಭಾಗದಲ್ಲಿ ಆಸನರಬೇಕು. ಪೂರ್ವ ವಿದ್ಯಾರ್ಥಿಗಳಿಂದ ತುಳು ಹಾಸ್ಯಮಯ ನಾಟಕ ಬಾಡಂದೀಪು ಎಂಬ ತುಳು ಹಾಸ್ಯಮಯ ನಾಟಕ ನೀವು ನೋಡಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕಾಗಿ ಸಂಘಟಕರ ಪರವಾಗಿ ವಿನಂತಿಸುತ್ತಾ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ಕಥೆನೆ ಮೂಲಾಂಡು ದಿನಲ ಬಾಳು ವ್ಯಥೆನೆ ಕೇನುಂಡು ಬ್ರಹ್ಮೆ ಬರೆಯಿನ ಬರವು ತೆರಿಯಂದು ಗಾಳಿ ಗೋಪುರ ಈ ಪುಣ್ಣನ ಆಸೆಲು ಬಾಡಂದಿ ಪೂವು ಪುಣ್ಣನ ಜೀವನ ಬಾಡಂದೆ ಒರಿವ. ಬದುಕುಡುದಾಯೆ ನಂಜಿ ಮಚ್ಚರ ಆಸೆ ದುರಾಸೆ ದಾಯೆಗು ಮೂಲು ಪೋನಗ ಕೊನ ಪೊರ ಮೂಜಿ ದಿನದ ಬದುಕುಡುದಾಯೆ ನಂಜಿ ಮಚ್ಚರ ಆಸೆ ದುರಾಸೆ ದಾಯೆಗು ಮೂಲು ಪೋನಗ ಕೊನ ಪೊರ ಬಾಡಂದಿ ಪೂವು ಒಂದು ಪ್ರಕರಣ. ಯಾರ್ದಾದ್ರೂ ಒಂದು ಚಿನ್ನದ ಬ್ರಾಸ್ಲೆಟ್ ಕಳೆದೋಗಿದ್ರೆ ಗುರುತು ಹೇಳಿ ಪಡ್ಕೊಳ್ಬೇಕು. ಚಿನ್ನದ ಒಂದು ಬ್ರಾಸ್ಲೆಟ್ ಸಿಕ್ಕಿದೆ, ನಮ್ಮ ಗುರುತು ಹೇಳಿ ಪಡ್ಕೊಳ್ಬೇಕು. ಚಿನ್ನದ ಬ್ರಾಸ್ಲೆಟ್. ವ್ಯಥೆನೆ ಕೇನುಂಡು ಬ್ರಹ್ಮೆ ಬರೆಯಿನ ಬರವು ತೆರಿಯಂದು ಗಾಳಿ ಗೋಪುರ ಈ ಪೊಣ್ಣನ ಆಸೆಲು ಬಾಡಂದಿ ಪೂವು ಪೊಣ್ಣನ ಜೀವನ ಚಿನ್ನದ ಬ್ರಾಸ್ಲೈಟ್ ಹೌದಲ್ವ ಅಂತ ನೋಡ್ಬೇಕಷ್ಟೇ, ಆದ್ರೆ ಚಿನ್ನದಾಗೆ ಕಲರ್ ಉಂಟು ಮಾತ್ರ. ಶತಮಾನೋತ್ಸವ ನೋಡಿ, ನಿಮ್ಮ ಬ್ರಾಸ್ಲೈಟ್ ಕೈಯಲ್ಲಿ ಇಲ್ಲದಿದ್ರೆ ಬಂದು ನಮ್ಮ ಕೌಂಟರ್ ಅಲ್ಲಿ ಹೆಚ್ಚು ಮಾತ್ರ ಕೇಳ್ಬೋದು. ಈಗ ಸದ್ಯಕ್ಕೆ ನನ್ನ ಕೈಯಲ್ಲಿ ಮಾತ್ರ ಮಾಡಿ.